ಎಲ್ಲರಿಗೂ ನಮಸ್ಕಾರ. ಮಹಾಚೇತನ ಯೇಸು ಕ್ರಿಸ್ತ ಮಹಾತ್ಮೆ ಅರ್ಥ ಸಹಿತ ಮರುಮುದ್ರಣಗೊಂಡು ಬಿಡುಗಡೆಯಾಗಲಿರುವಂತಹ ಕೃತಿ ಬಿಡುಗಡೆಯ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲು ನಾವು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ಕೆ ಚಿನ್ನಪ್ಪಗೌಡ, ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಮಂಗಳೂರು ವಿಶ್ವವಿದ್ಯಾಲಯ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸಂತೋಷದಿಂದ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಹೂವನ್ನಿಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ರಘುರಾಮ್ ಹುಳಿಯ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕೃತಿ ಬಿಡುಗಡೆ ಮಾಡಲಿರುವಂತಹ ಗೌರವಾನ್ವಿತ ಧರ್ಮಾಧ್ಯಕ್ಷರು, ಕೆಥೋಲಿಕ್ ಧರ್ಮ ಪ್ರಾಂತ್ಯ ಮಂಗಳೂರು, ರೆವರೆಂಡ್ ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜಾ ಇವರು ನಮ್ಮೊಂದಿಗಿದ್ದಾರೆ.
ಬಹಳ ಸಂತೋಷದಿಂದ ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಮುಳಿಯ ಗಣೇಶ್ ಚೇತನ್ ಇವರಿಗೆ ಹೂವನ್ನಿಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ರೆವರೆಂಡ್ ಡಾಕ್ಟರ್ ಅನಿಲ್ ಅವರ ಪ್ರಾಂಶುಪಾಲರು, ಕರ್ನಾಟಕ ಥಿಯೋಲಾಜಿಕಲ್ ಸೆಕ್ರೆಟರಿ, ಕರ್ನಾಟಕ ಕ್ರಿಶ್ಚಿಯನ್ ಎಜುಕೇಷನ್ ಸೊಸೈಟಿ. ಇವರು ನಮ್ಮ ಕರೆಗೆ ಹೋಗೊಟ್ಟು ನಮ್ಮೊಂದಿಗಿದ್ದಾರೆ. ನಮ್ಮೆಲ್ಲರ ಪರವಾಗಿ ಇವರಿಗೆ ಹಾರ್ದಿಕ ಸ್ವಾಗತ. ಮುಳಿಯ ವಿವೇಕ್ ಚೇತನ್ ಅವರು ಹೂವನ್ನಿಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಗೌರವಾನ್ವಿತ ಅತಿಥಿಗಳು ರೆವರೆಂಡ್ ಫಾದರ್ ಮಾರ್ಕ್ ವಾಲ್ಡರ್, ವಿಶ್ರಾಂತ ಧರ್ಮಗುರುಗಳು, ಆಲಂಗಾರ ಚರ್ಚ್, ಮೂಡಬಿದ್ರೆ. ನಮ್ಮ ತೀರ್ಥರೊಬ್ಬರಿಗೆ ಕಥೆಯ ಬಗ್ಗೆ ಸಾಹಿತ್ಯವನ್ನು ಒದಗಿಸಿ ಬಹಳಷ್ಟು ಸಹಕಾರ ನೀಡಿದವರು ಮತ್ತು ಪ್ರೋತ್ಸಾಹ ನೀಡಿದವರು. ಬಹುಶಃ ನನಗಾಗ 13 ವರ್ಷ ವಯಸ್ಸು. ಆವಾಗಲೂ ಅವರನ್ನು ನೋಡಿದ ಬಹಳಷ್ಟು ನೆನಪಿದೆ. ಅವರನ್ನು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಗಣೇಶ್ ಚೇತನ್ ಮುಳಿಯ ಇವರು ಹೂವನ್ನಿಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಕೃತಿ ಪರಿಚಯ ಮಾಡಲಿರುವವರು ಡಾಕ್ಟರ್ ಆನಂದರಾಮ ಉಪಾಧ್ಯಾಯ, ಖ್ಯಾತ ಕನ್ನಡ ಸಾಹಿತಿಗಳು ಮತ್ತು ಯಕ್ಷಗಾನ ವಿಮರ್ಶಕರು. ಇವರು ನಮ್ಮ ಆಹ್ವಾನವನ್ನು ಮನ್ನಿಸಿ ಕೃತಿಯ ಬಗ್ಗೆ ಸವಿವರವಾಗಿ ಮಾತನಾಡಲು ಒಪ್ಪಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ವಿವೇಕ್ ಚೇತನ್ ಮುಳಿಯ ಅವರು ಹೂವನ್ನಿಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಕೃತಿ ಬಿಡುಗಡೆಯ ನಂತರ ನಡೆಯಲಿದೆ ಯೇಸು ಕ್ರಿಸ್ತ ಮಹಾತ್ಮೆ ತಾಳಮದ್ದಳೆ ಕಾರ್ಯಕ್ರಮ. ಇದನ್ನು ನಡೆಸಿಕೊಡಲಿಕ್ಕಾಗಿ ಆಗಮಿಸಿದಂತಹ ಎಲ್ಲ ಕಲಾವಿದರಿಗೂ ಸಹ ಒಟ್ಟಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರು ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವರನ್ನೆಲ್ಲರನ್ನೂ ಸಹ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಲ್ಲದೆ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಂತಹ ಎಲ್ಲ ಕಲಾಭಿಮಾನಿಗಳು ಇನ್ನೂ ಬರಲಿಕ್ಕಿದ್ದಾರೆ. ಎಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮುಳಿಯ ಕೇಶವಯ್ಯನವರಿಗೆ ನಾವು 4 ಜನ ಪುತ್ರರು, 2 BC 2 AD. ಹೆಸರಲ್ಲಿ ಗೊತ್ತಾಗಿರ್ತದೆ. ನಾವು ಅಣ್ಣಂದಿರಾಗಿ ಈ ಪ್ರಸಂಗ ರಚನೆ ಆದ ಮತ್ತೆ ಆ ಪ್ರೀತಿಯಿಂದ ನಮ್ಮ ಹೆತ್ತವರನ್ನು ಒತ್ತಾಯ ಮಾಡಿದರು, ನಮ್ಮಂದಿರಿಗೆ ಹೆಸರಲ್ಲಿ ಚೇತನ ಇರಬೇಕು. ಹಾಗೆ ಇವರಿಬ್ಬರು ಗಣೇಶ್ ಚೇತನ್ ಮತ್ತು ವಿವೇಕ್ ಚೇತನ್ ಮಹಾಚೇತನ ಕೃತಿಯ ಜೊತೆಯಾಗಿ ಸಾಧನೆ. ಈಗ ಈ ಕೃತಿಯನ್ನು ಲೋಕಾರ್ಪಣೆ ಮಾಡಬೇಕು ಎಂದು ಧರ್ಮಾಧ್ಯಕ್ಷರು ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜ ಅವರನ್ನು ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳಿ.
ತೋರಿಸಿ ತಗೋಣ ಒಂದನೇ ಹೆಲ್ಪ್ ಮಾಡಿ. ಹಾಂ ಏಜು ಆಯಿತು ನನಗೆ ಧನ್ಯವಾದಗಳು. ಕೃತಿಯನ್ನು ಲೋಕಾರ್ಪಣೆಗೈದಂತಹ ಧರ್ಮಾಧ್ಯಕ್ಷರು ಪೂಜ್ಯರಾದಂತಹ ಅಲೋಸಿಯಸ್ ಪೌಲ್ ಡಿಸೋಜ ಅವರು ನಮ್ಮನ್ನು ಉದ್ದೇಶಿಸಿ ಆಶೀರ್ವಾದ ಮಾಡಬೇಕು ಎಂದು ಕೇಳಿಕೊಳ್ಳುತ್ತೇವೆ. ಪ್ರಥಮವಾಗಿ ಅಭಿನಂದನೆ ಸಂಕೇತವಾಗಿ ಒಂದು ಶಾಲೆ ಕೊಡಿಸಲು ಬಹಳ ಸಂತೋಷಪಡ್ತೇನೆ. ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಗಣ್ಯರೇ, ಕಲಾಭಿಮಾನಿಗಳೇ ಹಾಗೂ ಪ್ರೀತಿಯ ಬಂಧುಗಳೇ, ಯೇಸು ಕ್ರಿಸ್ತರ ಬಗ್ಗೆ ಮಹಾಚೇತನ ಯೇಸು ಕ್ರಿಸ್ತ ಮಹಾತ್ಮೆ ಎಂಬ ಯಕ್ಷಗಾನ ಪ್ರಸಂಗವನ್ನು ನಮ್ಮ ಧರ್ಮ ಪ್ರಾಂತದ ಹಿಂದಿನ ಧರ್ಮ ಗುರುಗಳಾದ ವಿಶ್ವರಾದ ಅತಿ ವಂದನೀಯ ಡಾಕ್ಟರ್ ಬೇಜಲೆಸ್ ಡಿಸೋಜ ಅವರ ಕಾಲದಲ್ಲಿ 1976ರಲ್ಲಿ ಮುಳಿಯ ಕೇಶವಯ್ಯನವರು ರಚಿಸಿ ಪ್ರದರ್ಶನ ಮಾಡಿದರು. ಬಿಷಪರು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಯಕ್ಷಗಾನ ಕರಾವಳಿಯ ಬಹುಪ್ರಮುಖ ಕಲಾ ಪ್ರದರ್ಶನವಾಗಿದೆ. ಧರ್ಮ, ಭಾಷೆ, ಜಾತಿ ಮೀರಿ ಕಲೆಯ ಈ ಪ್ರಕಾರದ ಮೂಲಕ ಜನರನ್ನು ಒಟ್ಟಾಗಿಸುವ ಒಂದು ಪ್ರಕಾರವಾಗಿದೆ ಎಂಬುದಾಗಿ ನಾನು ಭಾವಿಸಿದ್ದೇನೆ. ಭಾರತ ಮಾತ್ರವಲ್ಲದೆ ಇಡೀ ವಿಶ್ವದ ವಿವಿಧ ದೇಶಗಳಲ್ಲಿ ಸ್ಥಳೀಯ ಭಾಷೆಗಳಲ್ಲಿ ಪ್ರದರ್ಶನಗೊಂಡದ್ದು ಇದೆ, ಅದು ನಾವು ತಿಳಿದಿದ್ದೇವೆ. ಆ ಸಮಗ್ರತೆಯ ಪುಸ್ತಕ ರೂಪವನ್ನು ಇಂದು ಪ್ರಕಟಿಸುತ್ತಿರುವ ವಿಷಯವು ಸಂತೋಷದಾಯಕವಾಗಿದೆ. ಈ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿ ಶುಭವನ್ನು ತುಂಬು ಹೃದಯದಿಂದ ನಾನು ಹಾರೈಸುತ್ತೇನೆ. ಮುಳಿಯ ಶ್ರೀ ಕೇಶವಯ್ಯನವರಿಗೆ ಅಭಿನಂದಿಸುತ್ತೇನೆ. ಯೇಸು ಕ್ರಿಸ್ತರು ಬೋಧಿಸಿದ್ದು ತನ್ನ ವೈರಿಯನ್ನು ಪ್ರೀತಿಸು ಎನ್ನುವ ಬೋಧನೆ ಎಂದು ಸರ್ವಕಾಲಿಕವಾಗಿದೆ. ನಿನ್ನನ್ನು ಪ್ರೀತಿಸಿದಂತೆ ಪರರನ್ನು ಪ್ರೀತಿಸು. ಕ್ಷಮೆ ಮತ್ತು ಪ್ರೀತಿ ಸಮಪಾಲಿನಲ್ಲಿ ದಾರ್ಶನಿಕವಾಗಿ ಬೋಧಿಸಿದ ಯೇಸುವಿನ ಬಗ್ಗೆ ಅಭಿಮಾನ ಹೊಂದಿದ ಅವರಿಗೆ ನಾನು ಮಗದೊಮ್ಮೆ ಅಭಿನಂದಿಸುತ್ತೇನೆ. ಇಡೀ ಲೋಕದಲ್ಲಿ ಬಂಧುಗಳೇ, ಕ್ರಿಸ್ಮಸ್ ಹಬ್ಬವನ್ನು ಶಾಂತಿಯ ಮತ್ತು ಪ್ರೀತಿಯ ಸಂಕೇತವಾಗಿ ಧರ್ಮ ಭೇದ ಮರೆತು ಆಚರಣೆ ಮಾಡುತ್ತಾರೆ, ಒಟ್ಟಾಗಿ ಸಂಭ್ರಮಿಸುತ್ತಾರೆ. ಯೇಸು ಕ್ರಿಸ್ತರ ಬೋಧನೆ ಇಡೀ ಭೂಲೋಕದಲ್ಲಿ ಎಲ್ಲ ಸ್ಥಳೀಯ ಭಾಷೆಗಳಲ್ಲಿ ಕೂಡ ಭಾಷಾಂತರಗೊಂಡಿದೆ. ಬೈಬಲ್ನಷ್ಟು ಭಾಷಾಂತರಗೊಂಡ ಗ್ರಂಥ ಬೇರೊಂದಿಲ್ಲ. ಹಾಗೆ ಎಲ್ಲ ಪ್ರಕಾರದ ಕಲೆಗಳಿಗೂ ಬೈಬಲ್ನಲ್ಲಿ ಯೇಸು ಪ್ರತಿಪಾದಿಸಿದ ದಾರ್ಶನಿಕ ಕಥೆಗಳು, ಸಾಮತಿಗಳು ವೇದಿಕೆಗಳಲ್ಲಿ ಪ್ರದರ್ಶನಗೊಂಡಿವೆ. ಈ ಪ್ರಕ್ರಿಯೆಯಿಂದ ಯೇಸುವಿನ ಬೋಧನೆಗಳ ಘನತೆ ಹೆಚ್ಚಿದೆ. ಕರಾವಳಿಯ ಬಯಲಾಟ, ತಾಳಮದ್ದಲೆಗಳು ಧಾರ್ಮಿಕ ಕಥೆಗಳನ್ನು ಹೆಚ್ಚಾಗಿ ಪ್ರದರ್ಶನ ಮಾಡುತ್ತಿವೆ. ಮುಳಿಯ ಕೇಶವಯ್ಯನವರು ಈ ಪ್ರದರ್ಶನಗಳಿಗೆ ಬೈಬಲನ್ನು ಆರಿಸಿ ಅದರ ತಿರುಳನ್ನು ಪ್ರತಿಪಾದಿಸಲು ಮುಂದೆ ಬಂದುದು ನಿಜವಾಗಿ ಒಂದು ಸಂತೋಷದ ಸಂಗತಿಯಾಗಿದೆ. ನಮ್ಮ ಧರ್ಮ ಪ್ರಾಂತದಲ್ಲಿ ಹಲವರು ಜನರು ಟ್ಯಾಬ್ಲೋ, ನೃತ್ಯ ಮತ್ತು ಮ್ಯಾಜಿಕ್ ಕಲೆಯ ಮೂಲಕ ಬೈಬಲ್ ಅನ್ನು ಸಾದರಪಡಿಸುತ್ತಿದ್ದಾರೆ. 1976ರಲ್ಲಿಯೇ ಈ ಬಗ್ಗೆ
ಶುಭ ಚಿಂತನೆ ಮಾಡಿದ ಮುಳಿಯ ಅವರಿಗೆ ಈ ಸಂದರ್ಭದಲ್ಲಿ ಮಗದೊಮ್ಮೆ ನಾನು ಬಹಳ ಸಂತೋಷದಿಂದ ಅಭಿಮಾನದಿಂದ ಅಭಿನಂದಿಸುತ್ತೇನೆ. ನಿಮ್ಮ ಒಳ್ಳೆಯ ಪ್ರಯತ್ನಕ್ಕೆ ಶುಭವನ್ನು ಕೋರುತ್ತೇನೆ. ಶುಭವಾಗಲಿ, ನಿಮಗೆ ಯಶಸ್ಸು ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದ. ಧನ್ಯವಾದಗಳು. ಅನ್ಯ ಕಾರ್ಯ ನಿಮಿತ್ತದಿಂದ ಪೂಜ್ಯರಿಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅನಿವಾರ್ಯತೆ ಇರುವುದರಿಂದ ಅವರು ತೆರಳುತ್ತಾ ಇದ್ದಾರೆ. ಗುರುಗಳನ್ನು ಬೀಳ್ಕೊಡುತ್ತಾ ಮುಂದೆ ಕೃತಿ ಪರಿಚಯ. ಡಾಕ್ಟರ್ ಆನಂದರಾಮ ಉಪಾಧ್ಯ, ಖ್ಯಾತ ಕನ್ನಡ ಸಾಹಿತಿಗಳು, ಯಕ್ಷಗಾನ ವಿಮರ್ಶಕರು, ಈ ಪ್ರಸಂಗಕರ್ತೃವನ್ನು ಬಹಳ ಚೆನ್ನಾಗಿ ಬರುವರು. ಅವರನ್ನು ಆಹ್ವಾನಿಸುತ್ತೀವಿ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ನಾಡಿನ ಚಿಂತಕರು, ಸುಪ್ರಸಿದ್ಧ ಸಾಹಿತಿಗಳು, ಜಾನಪದ ವಿದ್ವಾಂಸರಾಗಿರ್ತಕ್ಕಂಥ ಚಿನ್ನಪ್ಪರ ಅವರೇ, ಉದ್ಘಾಟನೆಯನ್ನು ಮಾಡಿ ನಮ್ಮನ್ನೆಲ್ಲ ಹರಸಿ ಬೇರೆ ಕಾರ್ಯಕ್ರಮಕ್ಕೆ ತೆರಳಿರ್ತಕ್ಕಂಥ ಅಲೋಷಿಯಸ್ ಅತಿವಂದನೀಯ ರೆವರೆಂಡ್ ಫಾದರ್ ಅಲೋಷಿಯಸ್ ಫಾದರ್ ಡಿಸೋಜ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ರೆವರೆಂಡ್ ಡಾಕ್ಟರ್ ಹನಿ ಗಬ್ರಾಲ್ ಅವರೇ, ಹಾಗೂ ಗೌರವಾನ್ವಿತ ಅಧ್ಯಾಪಕರಾಗಿರ್ತಕ್ಕಂಥ ರೆವರೆಂಡ್ ಫಾದರ್ ಮಾರ್ಕ್ ವಾಲ್ಡರ್ ಅವರೇ, ಇಲ್ಲಿಗೆ ಇವತ್ತಿನ ಈ ಸಂಜೆ ತಾಳಮದ್ದಲೆಯನ್ನು ಸವಿಯುತ್ತಾ ಯಕ್ಷಗಾನದ ಈ ಒಂದು ಪ್ರಸಂಗದ ಬಗ್ಗೆ ಕಿರು ಪರಿಚಯವನ್ನು ಮಾಡಿಕೊಳ್ಳಲು ಇಷ್ಟಪಟ್ಟು ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಯಕ್ಷಗಾನ ಬಂಧುಗಳೇ, ನಮಸ್ಕಾರ. ಇವತ್ತು ಮಹಾಚೇತನ ಯೇಸುಕ್ರಿಸ್ತ ಮಹಾತ್ಮೆಯ ಪರಿಚಯ ಮಾಡಿಕೊಳ್ಳುವಂಥ ಒಂದು ಭಾಗ್ಯ ನನಗೆ ಬರುತ್ತಿದೆ. ಈಗಾಗಲೇ 30 ವರ್ಷದ ಕೆಳಗೆ, ಅಂದರೆ 1976 ಈ ಕೃತಿ ರಚನೆಯಾಗಿದ್ದು, ಸುಮಾರು 86 ಸಮಯದಲ್ಲಿ ಈ ಮಹಾಚೇತನದ ಬಗ್ಗೆ ಒಂದು ಲೇಖನವನ್ನು ಕೂಡ ನಾನಾಗ ಬರೆದು ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದೆ. ಆ ಸಮಯದಲ್ಲಿ ಅದನ್ನು ಓದಿದ ಮೇಲೆ ಮತ್ತೆ ಇನ್ನೊಮ್ಮೆ ಮರು ಓದಿಗೆ ಹಚ್ಚಲು ಈ ಒಂದು ಕಾಯಕ ಕಾರಣವಾಯಿತು. ಆದರೆ ಅದರ ಜೊತೆಯಲ್ಲೇ ಕೇವಲ ಇದು ಪ್ರಸಂಗ ಪುಸ್ತಕವಾಗದೆ ಅದರ ಜೊತೆಯಲ್ಲಿ ಅರ್ಥವನ್ನು ಬರೆದು ಅರ್ಥ ಸಹಿತವಾದ ಮತ್ತು ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿ ರೆಡಿ ಫುಡ್ ಅಂತಾರಲ್ಲ, ಆ ರೀತಿಯಲ್ಲಿ ಸಿದ್ಧಪಡಿಸತಕ್ಕಂಥ ಈ ಕೃತಿ ಬಗ್ಗೆ ಇವತ್ತು ನಿಮ್ಮೊಂದಿಗೆ 4 ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಇದಕ್ಕಾಗಿ ಮುಳಿಯ ಕುಟುಂಬದವರನ್ನು ನಾನು ಕೃತಜ್ಞತೆಯಿಂದ ನೆನೆಯುತ್ತೇನೆ. ಈಗ ಇಂಥ ಅರ್ಥಸಹಿತ ಅಗತ್ಯ ಇದೆಯೇ? ಯಾಕೆಂದರೆ ಹಿಂದೆ ಸುಮಾರು ಜನ ಬರೆದಿದ್ದಾರೆ. ಅರ್ಥ ನಿತ್ಯಾನಂದ ಗ್ರಂಥಮಾಲೆಯವರು ಬರೆದಿರ್ತಕ್ಕಂಥ ಅನೇಕ ಯಕ್ಷಗಾನ ಪ್ರಸಂಗಗಳು ಅರ್ಥಸಹಿತವಾಗಿ ಬಂದಿವೆ. ಆದರೆ ಇವತ್ತು ಇದು ಅನಿವಾರ್ಯ, ಹೆಚ್ಚು ಹೆಚ್ಚು ಅಗತ್ಯ ಅಂತ ಅನ್ನಿಸ್ತಾ ಇದೆ. ಕಾರಣ ಏನೆಂದರೆ 40 ವರ್ಷದ ಕೆಳಗೆ ಇರ್ತಕ್ಕಂಥ ಕಲಾವಿದರ ಒಂದು ಅಧ್ಯಯನಶೀಲತೆ, ನಾವು ಮೊದಲೇ ಅಧಿಕಾರಿಗಳಾಗಿರ್ಬೋದು, ಯಕ್ಷಗಾನ ಬಯಲಾಟದ ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲರೂ ಒಂದು ಬಗೆಯ ಅಧ್ಯಯನಶೀಲತೆಯನ್ನು ರೂಢಿಸಿಕೊಂಡವರು, ಪರಸ್ಪರ ವಿಚಾರಗಳನ್ನು ಹಂಚಿಕೊಳ್ತಕ್ಕಂಥವ್ರು, ಪ್ರಯಾಣದ ಜೊತೆಯಲ್ಲೇ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಕಲಾವಿದರು. ಆದರೆ ಇವತ್ತು ಏನಾಗಿದೆ ಪರಿಸ್ಥಿತಿ? ಇವತ್ತಿನ ಯಕ್ಷಗಾನ ಬಯಲಾಟ ಕಲಾವಿದರು ಹಿಂದೆ ಇದ್ದಾಗ 6 ಗಂಟೆ ಒಟ್ಟಿಗೆ ಒಂದು ಬಿಡಿ, ಒಂದು ದಿನದಲ್ಲಿ 6 ಗಂಟೆಗಳು ಕೂಡ ಕಲಾವಿದರು ಒಟ್ಟಿಗೆ ಇರುವಂಥ ಒಂದು ಕಾಲ ಇಲ್ಲ. ಅಂಥ ಸಂದರ್ಭದಲ್ಲಿ ಅನುಭವಗಳನ್ನು ಹಂಚಿಕೊಂಡು, ಅನುಭವಗಳನ್ನು ಬೆಳೆಸಿಕೊಂಡು
ಪ್ರದರ್ಶನದಲ್ಲಿ ತಮ್ಮ ಮಾತಿನ ಮೂಲಕ ಕೃತಿಯ ಸೌಂದರ್ಯವನ್ನು, ಕೃತಿಯ ಪಾತ್ರದ ವಿಚಾರವನ್ನು ಹೇಳಲಿಕ್ಕೆ ಅವರು ಅಸಮರ್ಥನಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಇಂತಹ ಅರ್ಥಗಾರಿಕೆಯನ್ನು ಜೊತೆಯಲ್ಲಿ ಕೊಟ್ಟರೆ ಅವರಿಗೂ ಅನುಕೂಲ ಆಗ್ತದೆ. ಹಾಗೆ ಹವ್ಯಾಸಿಗಳಿದ್ದಾರೆ. ಇವತ್ತು ಯಕ್ಷಗಾನವನ್ನು ಅತ್ಯಂತ, ಅದರಲ್ಲೂ ತೆಂಕುತಿಟ್ಟು ಯಕ್ಷಗಾನದಲ್ಲಿ ಒಂದು ತಾಳಮದ್ದಲೆಯ ಪ್ರಕಾರ ಬೆಳೆಯುವ ಪರಿ ನೋಡಿದರೆ ಬಹಳ ಸಂತೋಷವಾಗುತ್ತೆ. ಬೆಂಗಳೂರಿನಲ್ಲಿ ಒಂದು 20 ವರ್ಷದ ಕೆಳಗೆ ಎಲ್ಲೋ ವರ್ಷಕ್ಕೊಂದು 5-6 ತಾಳಮದ್ದಲೆ ಆಗ್ತಾ ಇದೆ. ಇವತ್ತು ಪ್ರತಿ ಭಾನುವಾರ ಮತ್ತು ಶನಿವಾರ ಒಂದಲ್ಲ ಒಂದು ಕಡೆಯಲ್ಲಿ ತಾಳಮದ್ದಲೆಯ ಕೆಲವು ಆಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ಯಾರಿಗೂ ಮಾಡ್ಬೋದು? ಎಲ್ಲ ಹವ್ಯಾಸರು, ಸಾಫ್ಟ್ವೇರ್ ಇಂಜಿನಿಯರ್ಸ್, ಬ್ಯಾಂಕ್ಗಳಲ್ಲಿರುವವರು ಸಣ್ಣ ಸಣ್ಣ ಕಿರು ಪ್ರಸಂಗಗಳನ್ನು ಆಯ್ದುಕೊಂಡು ಅದನ್ನು ತಾಳಮದ್ದಲೆಯ ಮೂಲಕ ಪ್ರದರ್ಶಿಸ್ತಾ ಇದ್ದಾರೆ. ಅವರಿಗೆ ತಾಳಮದ್ದಲೆ ಯಾಕೆ ಹೀಗೆ ಅಪ್ಯಾಯ ಮಾಡಿ ಕೇಳಿದ್ರೆ, ಬಯಲಾಟದಲ್ಲಾದರೆ ವೇಷ ಕಟ್ಟಬೇಕು, ಕುಣಿಬೇಕು, ಪರಿಶ್ರಮ ಇದೆ, ಕಷ್ಟ ಇದೆ. ಇಲ್ಲಿ ಓದಿನ ಮೂಲಕ ಈಗಾಗಲೇ ಜ್ಞಾನವಂತರಾಗಿರ್ತಕ್ಕಂಥವ್ರು, ವಿದ್ಯಾವಂತರಾಗಿರ್ತಕ್ಕಂಥವ್ರು ಅವರಿಗೆ ತಮ್ಮ ಕಲೆಗಾರಿಕೆಯನ್ನು ಪ್ರದರ್ಶಿಸಲಿಕ್ಕೆ ಈ ತಾಳಮದ್ದಲೆ ಅತ್ಯಂತ ಸೂಕ್ತ. ಆದ್ದರಿಂದ ಅದು ಪ್ರಚಾರ ಪಡಿತಾ ಇದೆ. ತಾಳಮದ್ದಲೆ ಹೆಚ್ಚು ಜನರನ್ನು ಆಕರ್ಷಿಸ್ತಾ ಇದೆ. ಅಂಥ ಸ್ಥಿತಿಯಲ್ಲಿ ಈ ಮಹಾಚೇತನದಂತಹ ಪ್ರಸಂಗ ಒಂದು 40 ವರ್ಷ ಆದರೂ ಅದನ್ನು ಹಿಂದೆ ಸಾಮಗ್ರಂಥ ಮಹಾಕಲಾವಿದರು ಅಂಥವರೆಲ್ಲ ಇದರಲ್ಲಿ ಭಾಗವಹಿಸಿದವರು. ಅದು ಈಚೆಗೆ ಅಂತ ಪ್ರಕಟಣೆ ಕಾಣ್ತಾ ಇದೆ. ಇನ್ನು ಮುಂದಾದರೂ ಕೂಡ ಈ ಕೃತಿಯವರು ಕೊಟ್ಟದ್ರಿಂದ, ಅದರಲ್ಲಿ ಅರ್ಥವನ್ನು ಕೊಟ್ಟದ್ರಿಂದ ಹವ್ಯಾಸಿಗಳಾದವರು ಇದನ್ನು ಓದಿ ಆ ಅರ್ಥ ಅಂದರೆ ಸಂಪೂರ್ಣ ಅರ್ಥ ಕೊಟ್ಟಿಲ್ಲ, ಒಂದು ದಿಕ್ಸೂಚಿ ರೀತಿ ಕೊಟ್ಟಿದ್ದಾರೆ. ಎಷ್ಟೋ ಸಾರಿ ಏನೇನೋ ಅಂತಾರೆ, ಆಗಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಪ್ರತಿಯೊಂದು ಪದ್ಯದ ಮೂಲಕ ಏನು ಆಶಯ ಅನ್ನೋದನ್ನು ಕೃತಿಕಾರರು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇದನ್ನು ತಳಹದಿಯಾಗಿ ತಳಪಾಯವಾಗಿ ಇಟ್ಟುಕೊಂಡು ಅರ್ಥಧಾರಿಯಾದವರು ಅದನ್ನು ಬೆಳೆಸಬಹುದಂತೆ. ಆ ಕಾರಣದಿಂದ ಇಂತಹ ಕೃತಿಯ ಪ್ರಕಟಣೆ ಅಗತ್ಯ, ಅನಿವಾರ್ಯ. ಅದನ್ನು ಮಾಡಿದಂತಹ ಈ ಒಂದು ಮುಳಿಯ ಫಾರ್ಮ್ ಹೌಸ್ ಇದರ ಎಲ್ಲ ಕಾರ್ಯಕರ್ತರನ್ನು ನಾನು ಅಭಿನಂದಿಸ್ತೇನೆ. ಹಾಗೂ ನಮ್ಮ ಮುಳಿಯ ಕೇಶವರನ್ನು ಕೂಡ ಅಭಿನಂದಿಸ್ತೇನೆ. ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಒಂದು ಇದನ್ನು ಬರೆದು ನಮಗೆಲ್ಲರಿಗೂ ಕೊಟ್ಟಿದ್ದಾರಲ್ಲ, ಅದಕ್ಕಿಂತ ದೊಡ್ಡ ವಿಷಯ ಯಾವುದೂ ಅಲ್ಲ. ಇನ್ನು ಈ ಕೃತಿಕಾರ ಯಾವುದೇ ಒಂದು ಕಾವ್ಯ ಇರ್ಬೋದು, ಆ ಕಾವ್ಯವನ್ನು ಒಂದು ಕೃತಿಯನ್ನು ಬರೆದಾಗ ಅವನ ವ್ಯಕ್ತಿತ್ವ ಒಂದಿಲ್ಲ ಒಂದು ರೀತಿಯಿಂದ ಕೃತಿಯಲ್ಲಿ ಬರ್ತದೆ. ಕೇಶವಯ್ಯನವರು, ನಾನು ಅವರನ್ನು ಸುಮಾರು 77ನೇ ಇಸ್ವಿಯಿಂದ ಬಂದೆ. ನಾವೆಲ್ಲ ಹುಡುಗರಾಗಿದ್ದು ಅವ್ರ ಮುಂದೆ. ನಮಗೆ ಏನೇ ಕಷ್ಟ ಬಂದರೂ ಕೂಡ ಅವರನ್ನು ಸಂಪರ್ಕಿಸಿದಾಗ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ, ನಮಗೆ ದಾರಿ ತೋರಿಸ್ತಕ್ಕಂಥವರು. ನಮ್ಮ ನೌಕರ ಸಂಘ ಹಾಗೂ ಅಧಿಕಾರಿ ಸಂಘದ ಅಧ್ಯಕ್ಷರಾಗಿ ಹಲವು ವರ್ಷ ಇತ್ತು. ಯಾರು ಕಷ್ಟವಿದ್ದಾರೆ, ಯಾರು ತೊಂದರೆಗಳಿದ್ದಾರೆ, ಯಾರಿಗೆ ಆಡಳಿತ ಮಂಡಳಿಯಿಂದ ಅನಾನುಕೂಲ ಆಗಿದೆ ಅಂಥವರ ಪರವಾಗಿ ಧ್ವನಿಯಾಗಿ ನಿಂತಕ್ಕಂಥ ವ್ಯಕ್ತಿತ್ವ ಕೇಶವಯ್ಯನವರು. ತನ್ನ ಸ್ವಾರ್ಥದ ಓಲೇಶವೂ ಇಲ್ಲದೆ ಒಬ್ಬ ಕೆಲಸಗಾರನ ಅನುಕೂಲಕ್ಕಾಗಿ ಮಿಡಿಯತಕ್ಕಂಥ ಜೀವ. ಕರುಣೆ ಇವರ ಮೂಲ ಸ್ವಭಾವ. ಆದ್ರಲ್ಲೇ ಇವರು ಕರುಣಾಮಯಿಯ ಒಂದು ಪ್ರಸಂಗವನ್ನು 76ನೇ ಇಸ್ವಿಯಲ್ಲಿ ನಮಗೆ. ಇವರ ವ್ಯಕ್ತಿತ್ವ ಎಲ್ಲರನ್ನು ಪ್ರೀತಿಸ್ತಕ್ಕಂಥದ್ದು. ಆದ್ರಲ್ಲೇ ಎಲ್ಲರನ್ನು ಜಗತ್ತನ್ನೇ ಪ್ರೀತಿಸ್ತಕ್ಕಂಥ ಯೇಸು ಸ್ವಾಮಿಯ ಕೃತಿಯನ್ನು ಬರೆಯಲಿಕ್ಕೆ ಸಾಧ್ಯವಾಯಿತು. ಹಾಗಾದರೆ ಇಂಥ ಒಂದು ಕೃತಿಯನ್ನು ಬರೆದ್ರಿಂದ ಯಾರಿಗೆ ಅನುಕೂಲ ಆಯಿತು? ಯಕ್ಷಗಾನಕ್ಕೆ ಅನುಕೂಲ ಆಯಿತು. ಯಾಕೆ ಅನುಕೂಲ ಆಯಿತು ಹೇಳಿದರೆ, ಯಕ್ಷಗಾನದ ಆಯಾಮವನ್ನು ವಿಸ್ತರಿಸುವುದು ಅನಿವಾರ್ಯ. ಯಕ್ಷಗಾನ ನಿಂತ ನೀರಾಗಬಾರ್ದು, ಅದು ಹರಿಯುವ ನದಿ. ಆ ಹರಿಯುವ ನದಿಗೆ ಎಷ್ಟು ತೊರೆಗಳನ್ನು ಸೇರಿದರೂ ಕೂಡ ಅದು ಮತ್ತಷ್ಟು ಸಮೃದ್ಧವಾಗಿ ಹರಿದು ಬೆಳೀತಾ ಹೋಗ್ತದೆ. ಇವತ್ತು ಅನೇಕ ಬಗೆಯ ಪ್ರಸಂಗಗಳು ಬಂದಿವೆ, ಬೇರೆ ಬೇರೆ ಸಾಮಾಜಿಕ ಪ್ರಸಂಗಗಳು ಬಂದಿವೆ, ಐತಿಹಾಸಿಕ ಪ್ರಸಂಗಗಳು ಬಂದಿವೆ, ಮಹಾತ್ಮೆಗಳಂತೂ ಸ್ಥಳ ಮಹಾತ್ಮೆಗಳು ಸಾಕಷ್ಟು ಬಂದಿವೆ, ಮಹಿಮೆಗಳು. ಅವುಗಳೆಲ್ಲ ಬಂದದ್ರಿಂದ ಯಕ್ಷಗಾನಕ್ಕೆ ಆಯಾಯ ಕಾಲಕ್ಕೆ ತನ್ನ ಮರುಹುಟ್ಟನ್ನು, ಅಂದರೆ ಕೇವಲ ಹಿಂದೆ ಪುರಾಣಗಳ ಮಹಾಭಾರತ ರಾಮಾಯಣಗಳನ್ನು ಆಶ್ರಯಿಸಿ ಬಂದಂತಹ ಪ್ರಸಂಗಗಳ ಜೊತೆಯಲ್ಲೇ ಈ ಎಲ್ಲ ಪ್ರಸಂಗಗಳು ಬಂದು ಒಂದು ಸಾರ್ವವಾದಿಯಲ್ಲಿ ಇವತ್ತು ಯಕ್ಷಗಾನ ಸಾಹಿತ್ಯ ಸೃಷ್ಟಿಯಾಗಿದೆ. ನಂಬ್ತಿರೋ 5,000ಕ್ಕೂ ಹೆಚ್ಚು ಯಕ್ಷಗಾನ ಕೃತಿಗಳು ಇಂದು ಅಸ್ತಿತ್ವದಲ್ಲಿವೆ.
1000ಕ್ಕೂ ಹೆಚ್ಚು ಜನ ಕೃತಿಕಾರರಿದ್ದಾರೆ. ಯಕ್ಷಗಾನಕ್ಕೆ ಸಂಬಂಧಿಸಿ ಬಂದಂತಹ ಲೇಖನಗಳು, ಪುಸ್ತಕಗಳ ಸಂಖ್ಯೆನೇ 3000 ಅಂದರೆ ಒಟ್ಟಿಗೆ 8,000-9,000ಕ್ಕೂ ಹೆಚ್ಚಿನ ಕೃತಿಗಳು ಕನ್ನಡದಲ್ಲಿ ರಚನೆಯಾಗಿವೆ. ಎಲ್ಲ ಯಕ್ಷಗಾನವಿದೆ. ಇವೆಲ್ಲವೂ ಕೂಡ ಯಕ್ಷಗಾನವನ್ನು ಶ್ರೀಮಂತಗೊಳಿಸಿದೆ. ಇಷ್ಟಿದ್ದು ಕೂಡ ನಮ್ಮ ಕನ್ನಡ ವಿಮರ್ಶಕರು, ನಮ್ಮ ಚಿನ್ನಪ್ಪಗೌಡರ ಅವರು ಕನ್ನಡ ಪ್ರಾಧ್ಯಾಪಕರು, ನಮ್ಮ ಮಂಗಳೂರು ಯೂನಿವರ್ಸಿಟಿಯನ್ನು ಬಿಟ್ಟರೆ ಬೇರೆ ಯಾವ ಯೂನಿವರ್ಸಿಟಿಯವರು ಕೂಡ ನಮ್ಮ ಯಕ್ಷಗಾನ ಸಾಹಿತ್ಯವನ್ನು ಸಾಹಿತ್ಯ ಅಂತಕ್ಕಂಥ ಒಂದು ಪ್ರಕಾರದ ಒಳಗೆ ತರಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈಗೀಗ ಇಷ್ಟೆಲ್ಲ ಪ್ರಯತ್ನದ ನಂತರ ಸ್ವಲ್ಪ ಮಟ್ಟಿಗೆ ಅವರು ಹೋಗ್ತಿದ್ದಾರೆ. ಅಳಿಯ ಲಿಂಗರಾಜರು, ಮೈಸೂರು ಮಹಾರಾಜ ಅಳಿಯರು, ಅವರೇ ಸಾಕಷ್ಟು ಪುಸ್ತಕ ಬರೆದಿದ್ದಾರೆ. ಆದರೆ ಮೈಸೂರು ಯೂನಿವರ್ಸಿಟಿಯವರು ಅಂತಹ ಏನು ಈ ಸಾಹಿತ್ಯಕ್ಕೆ ಕೊಡಬೇಕಾದ ಒಂದು ಮನ್ನಣೆ, ಗೌರವ ಅವರೇ ಕೊಡಲಿಲ್ಲ. ಆದ್ದರಿಂದ ಅಂತಹ ಒಂದು ಮನ್ನಣೆ, ಗೌರವ ತೋರಿಸಲಿಕ್ಕೆ ಈ ವೈವಿಧ್ಯಮಯವಾದ ಪ್ರಸಂಗಗಳು ಬಂದರೆ ಆಗ ಜಗತ್ತೇ ನಮ್ಮ ಕಡೆ ತರಗಿ ನೋಡ್ತದೆ. ಯಾವುದು ಸಾರಸ್ವತ ಲೋಕ, ಕನ್ನಡ ಸಾರಸ್ವತ ಲೋಕ ಇದೆ, ಅದು ಇದೇ ಬರೀ ಪುರಾಣದ ಕಥೆಯನ್ನು ಮಾತ್ರ ಹೇಳೋದಿಲ್ಲ, ಇದು ಇಡೀ ನಮ್ಮ ಜೀವನದ ಕಥೆಯನ್ನು ಹೇಳ್ತದೆ. ಆದ್ದರಿಂದ ಅಗತ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣ ಯೇಸು ಮಹಾತ್ಮೆ, ಯೇಸು ಕ್ರಿಸ್ತ ಮಹಾತ್ಮೆ ಎಂಬ ಮಹಾಚರಣ ಆ ನಿಟ್ಟಿನಲ್ಲಿ ಅತ್ಯಂತ ಅಗತ್ಯ. ಇನ್ನು ಇಲ್ಲಿ ನಮ್ಮ ಈಶ್ವರಿನವರನ್ನ ನಾನು ಹೇಳಿದೆ, ನಮ್ಮ ಬ್ಯಾಂಕ್ನಲ್ಲಿ ಅವರು ಭಾಷಣಕ್ಕೆ ನಿಂತರೆ ಅದು ಭಾಷಣ ಅಂತ ನಾವು ಪರಿಗಣಿಸೋದೇ ಇಲ್ಲ. ಅರ್ಥಧಾರಿ ಒಬ್ಬರು ಮಾತಾಡ್ತಾ ಇದ್ದಾರೆ, ವಿಶ್ಲೇಷಣೆ ಮಾಡ್ತಾರೆ, ಅವರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅದನ್ನೆಲ್ಲವನ್ನು ಬಿಡಿಸಿ ತೋರಿಸ್ತಾರೆ. ಅವರು ಮೊದಲು ಕೂಡ ಅರ್ಥಧಾರಿಯಾಗಿದ್ದವರು, ಇಂಗ್ಲೀಷ್ನಲ್ಲಿ ಆ ಕಾಲಕ್ಕೆ ಅರ್ಥಧಾರಿಯಾಗಿ ಹೆಸರು ಗಳಿಸಿದರು. ಅಂಥವರು ಈ ಅರ್ಥವನ್ನು ಬರೆಯುವಾಗ ನಾನು ಓದಿದಾಗ ಎಷ್ಟು ಚೆನ್ನಾಗಿದೆ ಅರ್ಥ, ಅವರೇ ಹೇಳ್ತಾ ಇದ್ದಾರೆ ಈ ಕನ್ನಡ ವಿಚಾರನ ಅವರೇ ವಿಶ್ಲೇಷಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅರ್ಥಗಾರಿಕೆ ಬಂದಿದೆ. ಆ ಕಾರಣದಿಂದ ಕೂಡ ಇದಕ್ಕೆ ಅವರು ಅಭಿನಂದನಾದರು ಅಂತ ನಾನು ಹೇಳಿದೆ. ಅವರು ಹೇಳ್ಕೊಂಡಿದ್ದಾರೆ, ಬಾಬು ಪುಸ್ತಕ ಅನ್ನತಕ್ಕಂಥ ಕಲಾವಿದರ ಒತ್ತಾಯದ ಮೇರೆಗೆ ನಾನು ಇದನ್ನು ಬರದೆ ಅಂತೇಳಿ. ಇದನ್ನು ಬರೆಯುವಾಗ ಅವರು ಬರೇ ಕೇವಲ ಬೈಬಲ್ ಒಂದನ್ನೇ ಆಶ್ರಯಿಸಿದೆ. ಮಿಲ್ಟನ್ನ ಬೈಬಲ್ ಜೊತೆಯಲ್ಲಿ ಬೇರೆ ಬೇರೆ ನಮ್ಮ ಗೋವಿಂದ ಪೈ ಬರೆದಿರ್ತಕ್ಕಂಥ ಗೋಲ್ಗಂಧ ಕಥೆಯನ್ನು, ಪ್ಯಾರಡೈಸ್ ರಾಷ್ಟ್ರದಿಂದ, ಆಮೇಲೆ ರೆವರೆಂಟ್ ಫಾದರ್ ಮಾರ್ಕೋಡಿ ವರ್ಡರ್ ಅವರು ಬರೆದಿರ್ತಕ್ಕಂಥ ಇಲ್ಲೇ ಇದರ ಭಗವಾನ್ ಯೇಸು ಕ್ರಿಸ್ತನನ್ನು ಅವರು ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಪುಸ್ತಕವನ್ನು ಆಧರಿಸಿ ಅವೆಲ್ಲವನ್ನು ನಮ್ಮ ಜಾಯಮಾನಕ್ಕೆ, ನಮ್ಮ ಆಹ್ವಾನಕ್ಕೆ ತಕ್ಕ ಬದಲಿಸಿ ಬರೆದಿದ್ದಾರೆ. ಕೇವಲ ಕಥೆಯಾಗಿ ಬರೆದಿದ್ದಾಗ್ತಿರಲಿಲ್ಲ. ಇದನ್ನು ಓದಿದಾಗ ನೀವೆಲ್ಲೂ ಕೂಡ ಇದು ಯಕ್ಷಗಾನ ಕೃತಿಯಲ್ಲ, ಇದು ಕಾವ್ಯ ಅಂತ ಹೇಳುವಾಗಿಲ್ಲ. ಈ ಕಾವ್ಯಕ್ಕಿಂತ ಯಕ್ಷಗಾನ ಕೃತಿಯಾಗಿದೆ, ಯಕ್ಷಗಾನ ಪ್ರಸಂಗ ಆಗಿದೆ. ಆ ರೀತಿ ಬದಲಾವಣೆ ತಂದಿದ್ದಾರೆ. ಹೇಗೆ ಅನ್ನೋದನ್ನು ನೋಡ್ಕೊಂಡು ಮೊದಲಿಗೆ ಇದೊಂದು ಆವರಣವನ್ನು ಸೃಷ್ಟಿಸ್ತದೆ. ಯಕ್ಷಗಾನ ಪ್ರಾರಂಭ ಆಗುವುದೇ ಒಡ್ಡೋರ್ಗದಿಂದ. ಇಲ್ಲೂ ಕೂಡ ಪ್ರಾರಂಭದಲ್ಲಿ ಒಡ್ಡೋರ್ಗ. ಯಾರ ಒಡ್ಡೋರ್ಗ? ಹೆಚ್ಚಾಗಿ ನಮ್ಮಲ್ಲಿ ಬರುವುದು ದೇವೇಂದ್ರ ಒಡ್ಡೋರ್ಗ, ಪಾಂಡವರ ಒಡ್ಡೋರ್ಗ. ಇಲ್ಲಿಯೂ ಕೂಡ ದೇವಲೋಕದಲ್ಲಿ ಒಡ್ಡೋರ್ಗ. ಆ ಒಡ್ಡೋರ್ಗ ಪ್ರಾರಂಭದೊಂದಿಗೆ ಯಕ್ಷಗಾನ ಪ್ರಾರಂಭ ಆಗುತ್ತೆ. ಆ ಪ್ರಾರಂಭ ಆಗ್ತಾ ಅನೇಕ ವಿಚಾರಗಳು ಬರ್ತವೆ. ದೇವತೆಗಳಿಗೆ ಸೈತಾನದಿಂದ ಬಂದಿರತಕ್ಕಂತಹ ಸಂಕಷ್ಟಗಳು, ಆತನ ಉದ್ದಟತನ, ಇದೆಲ್ಲ ವಿಚಾರ ಬರ್ತದೆ, ಒಡ್ಡೋರ್ಗದಲ್ಲಿ ಬರ್ತದೆ. ಹೆಚ್ಚಾಗಿ ದೇವೇಂದ್ರ ಒಡ್ಡೋರ್ಗದಲ್ಲೂ ಕೂಡ ಅದೇ ರೀತಿ ಇರ್ತಕ್ಕಂಥದ್ದು. ದಾನವರ ಉಪಟಳ, ದಾನವರು ಕೊಡ್ತಕ್ಕಂಥ ತೊಂದರೆ, ದಾನವರ ಉಪಟಳ, ದಾನವರು ಮಾಡ್ತಕ್ಕಂಥ ಅನೇಕ ಅಬ್ಬರಗಳು, ಇಲ್ಲಿಯೂ ಕೂಡ ಅದೇ ಪ್ರಾರಂಭ ಆಗುತ್ತೆ. ಆದ್ದರಿಂದ ನೋಡಿದ ಕೂಡಲೇ ಕಥೆಯನ್ನು ನೀವು ಪ್ರದರ್ಶನದಲ್ಲಿ ಇಟ್ಟೊಡನೆ ಇದು ಯಕ್ಷಗಾನದ್ದೇ, ಯಕ್ಷಗಾನದ ಆವರಣದಲ್ಲೇ ಇದೆ ಅಂತಕ್ಕಂಥದ್ದು. ಯಕ್ಷಗಾನದ ಆವರಣ ಅತ್ಯಂತ ಅರ್ಥ. ಇದನ್ನು ನಮ್ಮ ಇವತ್ತಿನ ಹೊಸ ಪ್ರಸಂಗ ಬರೀತಾರೆ, ಅವರು ಇದನ್ನು ಗಮನಿಸಬೇಕು. ಹೆಚ್ಚಿನ ಇವತ್ತು ನಮ್ಮ ಪ್ರಸಂಗಗಳು ಹೇಗೆ ಶಿಷ್ಯಾರ್ಥರು ಕೇಳಿದ್ರೆ ಯಾರೋ ಒಬ್ಬರು ಕಥೆ ಕೇಳ್ತಾರೆ, ಆ ಕಥೆ ಇನ್ಯಾರೊಬ್ಬರು ಪದದಲ್ಲಿ ಬರೀತಾರೆ, ಇನ್ಯಾರೊಬ್ಬರು ರಂಗತಂತ್ರ ನಿರ್ಮಿಸ್ತಾರೆ. ಯಾವುದು ಏನೂ ಇಲ್ಲ. ಅದೆಲ್ಲ ಯಕ್ಷಗಾನಕ್ಕೆ ಅದರದೇ ಆದ ಕ್ರಮ ಇದೆ. ಆ ಕ್ರಮದಲ್ಲಿ ಬರೀಬೇಕು. ಮುಳಿಯಕೇಶಿಯವರು ಅದೇ ಕ್ರಮದಲ್ಲಿ ಬರ್ಕೊಂಡು ಹೋಗಿದ್ದಾರೆ. ಆಮೇಲೆ ಒಡ್ಡೋಲದಲ್ಲೂ ಕೂಡ ನೋಡಿ ಎಷ್ಟು ಸೊಗಸಾಗಿದೆ ಅಂತಂದ್ರೆ, ಮೈಕಲ್ ಮತ್ತು ಗ್ಯಾಬ್ರಿಯಲ್ ಇವರಿಬ್ಬರ ಪ್ರವೇಶದೊಂದಿಗೆ ಪ್ರಾರಂಭ ಆಗುತ್ತೆ. ಅವರಿಬ್ಬರ ಮಾತುಗಳು ಕೂಡ ಬಹಳ ಸೊಗಸಾಗಿದೆ. ಅವರು ಹೇಗೆ ನಮಗೆ ಸಂಕಷ್ಟಗಳು ಬಂದು ದುರುಳನಾದ ಸೈತಾನ ಯಾವ ರೀತಿ ತೊಂದರೆಗಳು ತಂದ ಅಂತಕ್ಕಂಥದ್ದನ್ನು ಮೈಕಲ್ ಹೇಳುವ ಮಾತುಗಳು ಒಂದು ಕೇದಾರಗೌಡ ಜಂಬೆ ಕಾಲದಲ್ಲಿ ಬಂದಿದೆ. ಎಷ್ಟಿದೆ ನೋಡಿ, ಮೈಕಲ್ ಗ್ಯಾಬ್ರಿಯಲ್ ಸಮರಕ್ಕೆ ಹೇಗೆ ಬಂದರು, ಎಂತೆಲ್ಲ ಸಮಸ್ಯೆಗಳು ಬಂದು ಅಂತಕ್ಕಂಥದ್ದನ್ನು ಆ ಒಂದು ಭಾಗದಲ್ಲಿ ಸುಮಾರು ಇದನ್ನು ಅಳಮತೆಯಲ್ಲೂ ಕೂಡ ವಿವರಿಸಬಹುದು.
ಯಕ್ಷಗಾನ ಬಯಲಾಟದಲ್ಲಿ ಕೊಡಬಹುದು. ದೂರವನ್ನು ಬಗೆದು ಬಂದ ಕೂಡದೊಡ ಮೆರಳುವುದಿನ ನಡೆಯ ಯುದ್ಧ ಬರಿದಾಯಿತು ನಮ್ಮ ಶಕ್ತಿ ಮಾಯಗತಿ ಹಿರಿದಿರುವುದು ಹಸುದ ಶಕ್ತಿ. ನಮ್ಮನ್ನು ಕೂಡ ಹಾಗೆ ದೇವರಿಗೆ ಹಸರು ಬಂದು ಬಿಡಲು ಕೊಟ್ಟು ಕೂಡಿ ಹೋಗ್ತಾನೆ ನಡೆಗೆ ಮತ್ತೆ ಬೇರೆ ದೇವರು ದೊಡ್ಡ ದೇವರುಗಳು ಸೇರಿಸ್ತಾರೆ. ಇಲ್ಲಿಯೂ ಕೂಡ ಅದೇ ರೀತಿ ಇರ್ತದೆ. ಮುಂದೆ ಮೈಕೇಲ್ ಅವರ ಒಂದು ಮುಂದೆ ಮೆಸ್ಸಾಯ ಅಂತಕ್ಕಂಥ ದೇವರು ಬಂದು ಅವರು ಇವರೆಲ್ಲರಿಗೆ ಶಕ್ತಿಯನ್ನು ತುಂಬಿ ಆ ಸೈತಾನವನ್ನು ಹೊಡೆದೋಡಿಸ್ತಕ್ಕಂಥ ಒಂದು ಸ್ಥಿತಿಯನ್ನು ಮುಂದಿನ ಭಾಗದಲ್ಲಿ ಆ ವಟೋರದಲ್ಲಿ ಇದೆಲ್ಲ ಆ ಸೈತಾನ ಇದಕ್ಕೆಲ್ಲ ಅವರು ಆ ಒಂದು ಪ್ಯಾರಡೈಸ್ ಲಾಸ್ಟ್ನ ಒಂದು ಪ್ರಭಾವ ಕೂಡ ಅಲ್ಲಿ ಕಾಣ್ತದೆ. ಮತ್ತೆ ಯಕ್ಷಗಾನದಲ್ಲಿ ಅವರು ಪ್ರತಿ ಕಾಳಗ ಅಂತಕ್ಕಂಥದ್ದು ಮುಖ್ಯ. ನೀವು ಯಾವುದೇ ಯಕ್ಷಗಾನ ಪ್ರಸಂಗ ತಗೊಳ್ಳಿ, ಒಂದು ಕಾಳಗ ಇರುತ್ತೆ, ಇಲ್ಲ ಕಲ್ಯಾಣ ಇರುತ್ತೆ. ಕಲ್ಯಾಣ ಅಂದರೆ ಕಾಳಗ ಇಲ್ಲ ಇದೆ, ಕಾಳಗ ಅಂದರೆ ಕಲ್ಯಾಣ. ಇಲ್ಲೂ ಕೂಡ ಕಾಳಗಕ್ಕೆ ಮೊದಲಿಗೆ ಅವಕಾಶ. ಅದರಲ್ಲೂ ಕೂಡ ಆ ಒಂದು ಆಸುರಿ ಶಕ್ತಿ ಅದಕ್ಕೆ ಬೇಕಾದಂಥ ಅವರು ತೆಗೆದುಕೊಳ್ಳಿ ಬಣ್ಣದ ವೇಷ ಆಗಲಿಕ್ಕೆ ಇಲ್ಲಿ ಬರ್ತಕ್ಕಂಥ ಸೈತಾನ ಪಾತ್ರಗಳು, ಅವ್ರ ತೇಮಸ ಕೀವಸ ಮುಂತಾದಂಥ ಅವನ ಕಡೆಯೋರು ಅಂಥವರೆಲ್ಲ ಒಳ್ಳೊಳ್ಳೆ ದೃಶ್ಯವನ್ನು ಮಾಡಿಕೊಂಡು ರಂಗದಲ್ಲಿ ಮಿಂಚಬಹುದು. ಆಮೇಲೆ ಆ ಪತ್ನಿ ಇನ್ನು ದೇವಸ ಜೀವಸರು ವೇಷಗಾರಿಕೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆಮೇಲೆ ಈ ಮೆಸೇಜ್ ಅಂತಕ್ಕಂಥ ಯುದ್ಧ ಕಡೆಗೆ ಓಡಿ ಹೋಗ್ತಕ್ಕಂಥದ್ದು ಹೀಗೆ ಕಥೆ ತುಂಬ ಎಲ್ಲೂ ಕೂಡ ನೀವು ಕಥೆಯನ್ನು ಓದಿದರೆ ಅಥವಾ ಕಥೆಯನ್ನು ನೀವು ಪ್ರದರ್ಶನ ನೋಡಿದರೆ ಇದು ನಮ್ಮದೇ ಅಂತ ಅನಿಸ್ತದೆ ಹೊರತು ಹೊರಗಿನಿಂದ ಬಂದದಲ್ಲ ಅಂತ ಅನಿಸುವುದೇ. ಮತ್ತೆ ಇಲ್ಲಿ ಪದ್ಯ ರಚನೆ ಸಾಮರ್ಥ್ಯ ಇದೆಯಲ್ಲ ಇದು ಬಹಳ ಸೊಗಸಾಗಿದೆ. ಕೇಶವಯ್ಯನವರು ಬರವಣಿಗೆಯೂ ಕೂಡ ಬಹಳ ಅವರ ಪದ್ಯ ರಚನೆ ಶಕ್ತಿಯಲ್ಲಿ ಅವರು ಮೆಚ್ಚಬೇಕು ನೋಡಿ. 35 ಮತ್ತು 36 ಪುಟದಲ್ಲಿ ಬಹಳ ಸೊಗಸಾದ 2 ಪದ್ಯಗಳಿವೆ. ಅದನ್ನು ಇವರು ನನ್ನ ಸ್ವರ ಹೊರಟೋಗಿದೆ. ನಾನು ನಿನ್ನೆ ತಾನೇ ಕಟ್ಕೊಂಡು ಇಂದ ಬಂದೆ, ಒಂದು ವಾರ ಇರಲಿಲ್ಲ, ಆದ್ದರಿಂದ ಅಲ್ಲಿ ನೀರಿನಿಂದಾಗಿ ಹೋಗಿದೆ. ಆದಷ್ಟು ನಿಮಗೆ ಮನಸ್ಸಿಗೆ ಬೇಸರ ಆಗದ ರೀತಿಯಲ್ಲಿ ಓದಿ ಹೇಳ್ತೇನೆ. ದುಷ್ಟರನ್ನು ದೈವ ಸೇವೆ ಹಟ್ಟಿ ಹೊಡೆದು ಮುಂದುವರಿಯ ಭ್ರಷ್ಟರೊಡೆಯ ದೇವತುತನ ತಡೆದಿದ್ದದೆ ಕಾಣುತ್ತ ಮೆಸ್ಸಾಯನ್ನಿ ಕೇಳಿ ಕೊಮ್ಮೆದ ದುರುಳ ತಿಂಡಿಯಲ್ಲಿ ಒಂದು ಬಂದು ಧಾರವಾಗಿ ಕಡೆಗೆ ಹೇಳ್ತಾರೆ. ಅವರಿಗೆ ಮಾತುಕತೆ ಬೆಳೆದಲ್ಲಿ ಎನ್ನುವ ನಾಟಕದಲ್ಲಿ ಬಲಪರಾಕ್ರಮದಲ್ಲಿ ನಾವು ಹಲವು ಪಾಲಿ ಗತಿಕರಿಯವು ತಿಳಿಯೋ ನೀನಿದ ಅಂತ ಸೈತಾನ ನಾವು ಬೆಳೆದಿದ್ದೀವಿ, ನಿಮ್ಮಿಂದ ನಾನಿದು ಅದು ನಮಗೆ ಅಧಿಕಾರ ಕೊಡಿ. ರಾಕ್ಷಸರು ಇದನ್ನೇ ಹೇಳು, ದೈತ್ಯರು ಇದನ್ನೇ ಹೇಳ್ತಕ್ಕಂಥ ನಿಮಗೆಲ್ಲ ನೀವು ಅನ್ಯಾಯ ಮಾಡಿದ್ದೀರಿ, ನಮಗೆ ಅಮೃತ ಕೊಡಲಿಲ್ಲ ನೀವು. ಅದೇ ತೋಟದಲ್ಲಿ ಇವರು ಮಾತಾಡ್ತಾರೆ. ಕೊಟ್ಟವನ್ನು ನಮಗೆ ಬೇಡ, ರಟ್ಟೆ ಬಳಿದ ವೀರನೇ ಹಾಡು ಒಟ್ಟಿ ನಿಮ್ಮ ಸ್ವರ್ಗವನ್ನು ಗಿಟ್ಟಿಸಿರಬೇಡಿ. ನಮಗೆ ಓಡಿಸ್ಬಿಡ್ತೇವೆ, ನಮಗೆ ರಟ್ಟೆ ಬಲ ಇದೆ. ಯಾರು ಸ್ವಂತ ಬಲ ರಾಕ್ಷಸರಾದವರು ಸೈತಾನರಾದವರು ನಮ್ಮ ಸ್ವಂತ ಬಲದ ಬಗ್ಗೆ ಅವರಿಗೆ ಹಮ್ಮು, ಅವರಿಗೆ ದೇವಬಲ ಬೇಕಾಗಿಲ್ಲ. ಆದರೆ ಕಡೆಗೆ ಗೆಲ್ಲುವುದು ದೇವಬಲಕ್ಕೆ. ಯೇಸುವಿನ ಹುಟ್ಟಿನ ಹಿನ್ನೆಲೆಯಲ್ಲಿ ಈ ಎಲ್ಲ ಭಾಗವನ್ನು ಕೇಶವರು ತುಂಬ ಸೊಗಸಾಗಿ ಬಳಸಿದ್ದಾರೆ. ಪ್ರತಿ ಪಾತ್ರಗಳಲ್ಲೂ ಕೂಡ ಜೀವಂತಿಕೆಯನ್ನು ತಂದಿದ್ದಾರೆ. ಪಾತ್ರಗಳು ಎಲ್ಲೂ ಕೂಡ ಪೇರವಾಗುವುದಿಲ್ಲ, ಪಾತ್ರ ಸೊಗಸಾಗಿ ಮೂಡಿ ಬಂದಿದೆ. ಒಂದು ನೋಡಿ, ಆ ಒಂದು ಪುಟ ಯೇಸು ಹುಟ್ಟುವ ಸಂದರ್ಭದಲ್ಲಿ ಬರ್ತಕ್ಕಂಥ ಒಂದು ಪದ್ಯ ಇದೆ. ಆ ಮರಿಯ ಗರ್ಭಿಣಿ ಆಗ್ತಾಳೆ. ಅವಳ ಇದನ್ನ ಆ ಪತಿ ಜೋಸೆಫ್ ಹೇಗೆ ಸಂತೈಸ್ತಾನೆ. ಬಸ್ಸುಲಿನ್ನು ಸಂತೈಸಿ ಬಸ ಹೊಡೆದು ದಾರಿಯಲ್ಲಿ ದೇಶಗಳಲ್ಲಿ ಪದವಿ 40 ದಶಕ ಮೀರುಗಳು ಕಲಿಸಿದನು ಜೋಸೆಫನ್ನು ಕ್ಷಣಿಸಿದನು ಆಸರೆಗೆ ಅಮ್ಮಮ್ಮ ಗುಡ್ಡೆಯ ಕವಿ ಸಮಯದ ಮನೆಯ ಗುಡ್ಡೆಯ ಮನೆಯಲ್ಲಿ ಇರ್ತಕ್ಕಂಥ ಒಂದು ಗವಿ ಒಳಗಡೆ ಅವರಿಗೆ ಹೇಗೆ ಗೋಧುಳಿ ಅಂತ ಹೇಳಿ ಕರೀತಾರೆ, ಅಲ್ಲಿ ಗೋಧಳಿ ಅಂತಕ್ಕಂಥ ಹಟ್ಟಿ ಅದನ್ನು ಆಶ್ರಯಿಸಬೇಕು. ಅದು ಎಷ್ಟು ಚೆನ್ನಾಗಿ ಬರ್ತದೆ ಈ ಪದ್ಯದ ಸಮಯಗಳು ಎಷ್ಟು ಚೆನ್ನಾಗಿದೆ. ಬಸ್ಸುಗಳನ್ನು ಸಂತೈಸಿ ಬಸ ಹೊಡೆದು ದಾರಿಯಲ್ಲಿ ದೇಶಗಳಲ್ಲಿ ಪದವಿ 40 ದಶಕಗಳ ಮೈಲುಗಳ ಕಳಿಸಿದನು ಜೋಸೆಫನ್ನು ಕ್ಷಮಿಸಿದನು ಆಸರೆಗೆ ಅವನು ಗುಡ್ಡೆಯ ಕವಿ ಸಮಯದ ಮನೆಯ. ಈ ರೀತಿಯ ಪದ್ಯಗಳೆಲ್ಲ ಸಹಜವಾಗಿ ಸರಳವಾಗಿ ಬೇರೆ ಭಾಷೆಯಿಂದ ಬಂದ ಶಬ್ದಗಳು ಕೂಡ ನಮ್ಮ ಭಾಷೆಯ ಜಾಯಮಾನದ ರೀತಿಯಲ್ಲೇ ಬಂದಿದೆ. ಮುಂದೆ ನೋಡಿ, ಈ ಸೈತಾನನ ಇದು ಒಬ್ಬ ಹೇರೋದ ಅಂತ ಒಬ್ಬ ರಾಜ್ಯ ಬರ್ತಾನೆ, ಕೆಲಸದೇನೆ ದೊರೆ, ಆತನ ಒಡ್ಡವರು. ಅಲ್ಲಿ ಒಂದು ಹಾಸ್ಯಗಾರರಿಗೆ ಅವಕಾಶ. ನಮ್ಮ ಯಕ್ಷಗಾನ ಪ್ರಸಂಗವಾಗಿರ್ತಾನೆ, ಹಾಸ್ಯಗಾರರಿಗೆ ಯಕ್ಷಗಾನ ಕಟ್ಟುವುದಿಲ್ಲ. ಆ ಹಾಸ್ಯಗಾರ ಅಂತಕ್ಕಂಥ ಸಮಕಾಲೀನಾಗಿರ್ತಾರೆ. ನಮ್ಮ ಪುರಾಣ ಪ್ರಪಂಚದ ಕಥೆಯಾದರೂ ಕೂಡ ಹಾಸ್ಯಗಾರ ಪ್ರಪಂಚದ ನಕ್ಕರು ಅಂತಾರೆ. ಕಾರಣ ಅವರು ಪುರಾಣದವರಲ್ಲ, ಅವರು ಇಲ್ಲಿಯ ಮಾತನ್ನೇ ಹೇಳ್ತಾ ಇರ್ತಾರೆ. ಇಲ್ಲಿಯ ಈಗಿನ ನಮ್ಮ ನಡುವೆ ನಡೀತಕ್ಕಂಥ ಅನೇಕ ವ್ಯವಹಾರಗಳನ್ನು ಆತ ಬಿಚ್ಚಿಡ್ತಾರೆ. ಇಲ್ಲಿ ಬರ್ತಕ್ಕಂಥ ಬ್ರಾಹ್ಮಣರು, ಇಲ್ಲಿ ಯಕ್ಷಗಾನದಲ್ಲಿ, ಆಮೇಲೆ ದೂತರು, ಚಾರಕರು
ರಾಜನಿರ್ತಾನೆ. ಆಗ ತನಗೆಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ತಮ್ಮ ಜ್ಯೋತಿಷನ ಕರೆಸೋಣ ಅಂತ ಹೇಳಿ ಆ ಸ್ಥಾನಕ್ಕೆ ಕರೆಸ್ತಾನೆ. ಹಾಗೆ ಕರೆಸಿದ ಇವರಿಗೆ ರಾಜನ ಸಮಸ್ಯೆ ಬೇಕಾಗಿಲ್ಲ ಅವರಿಗೆ. ಅವ್ರು ಹೇಳ್ತಾರೆ ನೋಡಿ, ಅವ್ರು ತಮಗೆ ನೋಡಿ ಜೆರುಸಲೇಮಿನ ರಾಜ ಗಲ್ಲಿಯೇ ಕೂಡ ಕೆಲದ ಶಸ್ತ್ರಿಗಳನ್ನು ಅವ್ರು ಬಂದು ಏನು ಹೇಗೆ ಬಂದು ಪೂಜೆಗಳ ಬಿಟ್ಟಿಲ್ಲದೆ ಬರ್ತಾರೆ. ಅರ್ಚಕರು ಅಲ್ಲೇ ಬಿಟ್ಬಿಟ್ಟು ಪೂಜೆ ಅಂತ ಅಲ್ಲೇ ಬಿಟ್ಟು ಓಡೋದು. ಯಾವುದಾದ್ರೂ ಓಡೋಡಿ ಅವರು ಕೂಡಿದರು. ಪುಸ್ತಕಗಳ ಕಟ್ಟು ಹೋದು ಬೈದಳಿ ಮಸ್ತಕವ ಕೆರಟೆ ಹಲವರಿಗೆ ಮುಂಬರು ಕಾಯಕದಿರ್ಬೋದು. ರಾಜನನ್ನು ಯಾಕೆ ಕರೆದಿದ್ದಾನೆ? ರಾಜ ನೀತಕ್ಕೆ ಕರೆದ ನಮ್ಮೆಲ್ಲರೂ ಭೋಜನವೇ, ಹಬ್ಬಗಳು ಬಂದಿಲ್ಲ, ನೀವು ಹಬ್ಬ ಇಲ್ಲ, ಊಟ ಇಲ್ಲ, ಯಾಕೆ ಕರೆದಿರ್ಬೋದು? ಅವ್ರ ದೃಷ್ಟಿಯಲ್ಲಿ ಕರೆಯುವುದಕ್ಕೆ ಊಟಕ್ಕೆ ಇದ್ರೆ ಹೇಗಿದ್ದರೂ ಜನರ ದೂರುಗಳು ಕೊಟ್ಟು ಮೂಗುವರೆಗೊಂಡು ಪಡೆಯುವ ಹಣದ ಕಟ್ಟು ಅವನು ಕರೆದಿದ್ದೇವೆ ನೋಡೋಣ ಹೋಗುವ ಜನರ ಬಗ್ಗೆ ಒಂದಷ್ಟು ದೂರುಗಳನ್ನು ಕೊಟ್ಬಿಟ್ಟು ಇದು ನೋಡಿ ಇವತ್ತಿನ ಸ್ಥಿತಿ. ಯಾವಾಗಲೂ ಒಬ್ಬ ಅಧಿಕಾರದ ಸುತ್ತಮುತ್ತ ಇರ್ತಕ್ಕಂಥ ಮಾಡ್ತಕ್ಕಂಥ ಜನಗಳ ವ್ಯವಹಾರ ಹೀಗೆ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳಿ ತಮ್ಮನ್ನು ಇಟ್ಕೊಳ್ತಾರೆ. ಹೇಗಿದ್ದರೂ ಜನರ ದೂರುಗಳನ್ನು ಕೊಟ್ಟು ಮೂಗುವರೆಗೊಂಡು ಪಡೆಯುವ ಹಣದ ಕಟ್ಟು. ಈ ರೀತಿ ತುಂಬ ಓಮನರೇ ಹಾಡಿರಲಿ ನಮ್ಮವರ ಬರಲಿ, ಸೀಮೆಯನ್ನು ಮಾಡುವವರ ಇರಲಿ. ಈ ಸಾಲಗಳು ಕೂಡ ಎಷ್ಟು ಚೆನ್ನಾಗಿದೆ ಕನ್ನಡ ಇದು. ರೋಮನರೇ ಹಾಡಿರಲಿ ನಮ್ಮವರೇ ಬರಲಿ, ಸೀಮೆಯನ್ನು ಮಾಡುವವರ ಇರಲಿ. ಗತಿಸಿದಾರಿಯ ರಾಜ ನಡೆಗೆ ಬರುತ್ತವರು ಕಥೆಯನ್ನು ಬರೆಯೇ ಏನು ತಕರಾರು. ಈ ರೀತಿಯ ಪದ್ಯಗಳಿವೆ. ಆಮೇಲೆ ಯೇಸುವಿನ ಜನ್ಮದ ನಂತರದ ಭಾಗ ನಿಮಗೆ ಶಾಂತಿ. ಇಷ್ಟರವರೆಗೆ ನಿಮಗೆ ಯಕ್ಷಗಾನದ ರೀತಿಯಲ್ಲಿ ಆ ಒಂದು ವಿಸ್ಮೃತನ, ಆಮೇಲೆ ಯುದ್ಧ, ಆಮೇಲೆ ಗಲಾಟೆ ಇದೆಲ್ಲ ಇದ್ದರೆ ಇಲ್ಲಿಗ ಶಾಂತರಸದ ಪ್ರವೇಶ ಆಗ್ತದೆ. ಇಡೀ ಮುಂದೆ ಬರತಕ್ಕಂಥ ಕಥೆ ಎಲ್ಲ ಒಂದು ಬಗೆ ಮಂದಗಮನದಲ್ಲಿ ಶಾಂತವಾಗಿ ನಡ್ಕೊಂಡು ಹೋಗ್ತದೆ. ಅವರು ಬಂದು ಏನೇನು ಮಾಡಿ ಯೇಸು ಸ್ವಾಮಿಯ ಹುಟ್ಟಿನಿಂದ ಅಲ್ಲಿಂದ ಅವರು 30 ವರ್ಷಕ್ಕೆ ದಾಟ್ತಾರೆ. ಅಲ್ಲಿಂದ ಕಥೆ ಪ್ರಾರಂಭ ಆಗುತ್ತೆ. ಇನ್ನೊಂದು ಭಾಗ, ಆ ಭಾಗ ಸಂಪೂರ್ಣವಾಗಿ ಒಂದು ಶಾಂತ ರಸದಲ್ಲೇ ಇರ್ತಕ್ಕಂಥ, ಶಾಂತ ರಸದ ಒಂದು ಒಳ್ಳೆಯ ರಸ ಅಂತ ಹೇಳ್ತಾರೆ ಕಾವ್ಯಮೀಮಾಂಸ. ಬೇರೆ ಬೇರೆ ರಸ ಇದ್ದಾಗ ಶಾಂತ ರಸವನ್ನು ತರೋದು ಕೂಡ ಬಹಳ ಕಷ್ಟ ಅಂತ ಹೇಳ್ತಾರೆ. ಹಾಗೆ ಅಂತ ರಸದಲ್ಲಿ ಇಲ್ಲಿ ಕಥೆ ಬರ್ತದೆ. ಇಲ್ಲಿ ಕೇದಾರಗೌಡ ಆಟಗಾರರಲ್ಲಿ ಒಂದಕ್ಕಂಥ ಮರಿಯ ತನ್ನ ಮಗಳನ್ನು ಹೇಗೆ ಬೀಳ್ಕೊಟ್ರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಅದು ಬಹಳ ಒಂಥರ ಹೃದಯ ಸ್ಪರ್ಶಿಯಾಗಿ ಬಂದಿದೆ. ಹಾಗೆ ಹೇಳ್ತಾರೆ ಅದನ್ನ ಅವರು ಬಂದದ್ದನ್ನು ಕೂಡ ನೆಲೆಯಾಗು ಮಗನೇ, ಅವಳು ಹೇಗೆ ಕಳಿಸ್ಕೊಟ್ರು. ಅಲ್ಲಿ ಬಂದದ್ದನ್ನು ಮಗನೇ ಚೆನ್ನಾಗಿ ಮಾಡಿದ್ದಾರೆ. ಬಂದ ಯೇಸು ಲೋಕೇಶ ಕುಮಾರ ಬಂಧನ ಪರಿಹಾರ ಬಂದದೊಂದು ಯೋಧಾನ ನದಿ ಕಟ್ಟದಿಂದ ಕೆಳವು ಅಂತಕ್ಕಂಥ ವರ್ಣನೆ ಎಲ್ಲ ಬರ್ತದೆ. ಅವಳು ಹೇಳ್ತಾರೆ ತಾಯಿ ಮಗು ಬಿಟ್ಕೊಳ್ತಾರೆ. ನೆಲೆಯಾಗು ಸತ್ಯಕ್ಕೆ, ಕೆಳಗೊಂದು ಧರ್ಮಕ್ಕೆ, ಬೆಳಗಲಿ ನಿನ್ನ ಕೀರ್ತಿ, ಇಳೆಯ ಪಾತಕಗಳ ಕಳೆಗೆಂದು ಮುತ್ತಿಸಿ ನನಗೆ ಬೀಳ್ಕೊಟ್ಟುಗಳನ್ನು. ನೆಲೆಯಾಗುವುದು ಸತ್ಯ, ಕೆಳಗೊಂಡು ಧರ್ಮ, ಬೆಳಗಲಿ ನಿನ್ನ ಕೀರ್ತಿ, ಇಳೆಯ ಪಾತಕಗಳ ಕಳೆಯನ್ನು ಮುತ್ತಿಸಿ ಅದನ್ನೇ ಬೀಳ್ಕೊಟ್ಟರು. ಯೇಸು ಸ್ವಾಮಿನ ಬೀಳ್ಕೊಡ್ತಾರೆ. ಆತ ಮುಂದೆ ಬಂದ ಮೇಲೆ ಏನು ಎಲ್ಲ ನಡೀತಿದೆ. ಕಡೆ ಸೈತಾನನ ಪ್ರವೇಶ. ಇಲ್ಲಿ ಮತ್ತೆ ಪುನಃ ಒಂದು ಬಗೆಯಲ್ಲಿ ವೀರರಸ ಇದು ಬಂದ್ಬಿಡ್ತದೆ. ಸೈತಾನ ಬಂದ ಮೇಲೆ ಸೈತಾನ ಜೊತೆ ಒಬ್ಬ ಚಾರಕ ಬರ್ತಾರೆ. ಆ ಚಾರಕನಿಗೂ ಮತ್ತು ಸೈತಾನಿಗೆ ನಡೀತಕ್ಕಂಥ ಸಂಭಾಷಣೆ ಕೂಡ ಹಾಸ್ಯವಿಶಿಷ್ಟವಾಗಿದೆ. ಇವತ್ತಿನ ಒಂದು ಅನೇಕ ವಿಚಾರಗಳನ್ನು ಅರ್ಥಧಾರಿಗಳಾದವರು ಹೇಳಲಿಕ್ಕೆ ಅವಕಾಶ ಇರುವ ರೀತಿಯಲ್ಲಿದೆ. ಆದರೆ ಇಲ್ಲಿನ ಅರ್ಥ ಮಾತ್ರ ಬಹಳ ಸೊಗಸಾಗಿತ್ತು. ಇವತ್ತು ಎಲ್ಲೂ ಹವಾಮಾನ ಭಂಗವಾಗಿದೆ, ಆದರೆ ಹಾಸ್ಯವೂ ಕೂಡಿಕೊಂಡು ಬಂದಿದೆ. ಇದು ನಮ್ಮ ಹವ್ಯಾಸಗಳು ಕಲ್ತುಕೊಂಡ್ರೆ, ಅದನ್ನು ಹವ್ಯಾಸಗಳು ಓದ್ಕೊಂಡ್ರೆ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಅನುಕೂಲ. ಆಮೇಲೆ ಯೇಸುವಿಗೆ ಸೈತಾನ, ಯೇಸು ಸ್ವಾಮಿಗೆ ಸೈತಾನ ಅನೇಕ ಬಗೆಯ ಆಮಿಷಗಳನ್ನು ಕೊಡ್ತಾರೆ. ಆದರೆ ಅದೆಲ್ಲವನ್ನು ಯೇಸು ತಿರಸ್ಕರಿಸ್ತಾರೆ. ಅದನ್ನು ಕೂಡ ಒಂದು ಕೇದಾರಗೌಡ ಜಂಪೆತರಗಳು ಹೇಳ್ತಾರೆ ನೋಡಿ, ಏಕೆ ಹೊಗಳುವೆ ಸುಮ್ಮನೆ ಮನದೊಳಗೆ, ಕಾರಕ ಬಳಸುವ ದುಷ್ಟನೇ ಸಾಕು ನೋಡು ಉಪದೇಶವನ್ನು. ಏನು ಲೋಕವನ್ನೇ ನನಗಿಯೋನೆ, ನೀನೇ ಲೋಕ ಕೊಡ್ತೀಯ? ದೇವರದು ಈ ಲೋಕ ನಿಮ್ಮದಲ್ಲ, ದೇವರದು ಈ ಲೋಕ. ಎಲ್ಲರನ್ನು ಕಾವನು ಅದೇವ. ಆ ಹೂವಿನ ಅಪ್ಪಣೆಗಳು ನಡೆಯುತ್ತದೆ ಈ ವಸುದೆಯೋತ್ಸವವು. ಈ ಜಗತ್ತಿನಲ್ಲಿ ಅವರ ದೇವರ ಚಿತ್ತದಿಂದ ಮೀರಿ ಏನಿಲ್ಲ, ನಿಮ್ದೇನು ಬೇಡ ನನಗೆ ಅಂತ ಹೇಳಿ ತಿರಸ್ಕಾರ ಮಾಡಿ ಯೇಸು ಸ್ವಾಮಿ ಅವರನ್ನು ಅಟ್ಟಿಸ್ತಾನೆ. ಆಗ ಬಿಡುವುದಿಲ್ಲ. ಅರೆ ನೀವು ಮುಖಭಂಗ ಮತ್ತೆ ಆತ ಏನು ಮಾಡ್ತಾನೆ, ತನ್ನ ಮಾಡಬೇಕು ಅಂತ ಹೇಳಿ ಅನೇಕ ರೀತಿಯ ಉಪಾಯಗಳನ್ನು ಮಾಡ್ತಾರೆ. ಈ ನಡುವೆ ಯೇಸು ಸ್ವಾಮಿ
ಮಾಡತಕ್ಕಂಥ ಪವಾಡಗಳು ಸರಮಾಲೆ ಬರ್ತದೆ. ಆ ಪವಾಡಗಳ ಸರಮಾಲೆಯಲ್ಲೂ ಕೂಡ ಹಾಡುಗಾರಿಕೆಗೆ ತುಂಬ ಸೊಗಸಾಗಿ ಬಂದಿದೆ. ಆತ ಕುಷ್ಠರೋಗಿಗಳನ್ನು ಗುಣಪಡಿಸಿದ್ದು, ಭೂತ ಹಿಡಿದವನ್ನು ಬಿಡಿಸಿದ್ದು, ಅದು ತುಂಬ ಹಾಸ್ಯಮಯ ಮಾಡಿದೆ. ಭೂತ ಹಿಡಿದು ಮೈನ ಬಂದಿರುತ್ತೆ, ಅದನ್ನು ಹೇಗೆ ಬಿಡಿಸ್ತಕ್ಕಂಥ ಭೂತ ಹಿಡಿದು ಕುಣಿಯುವಂಥ ವೇಷ ಎಲ್ಲ ಇದೆ. ಅದು ಕೂಡ ಯಕ್ಷಗಾನದ ಒಂದು ಆವರಣಕ್ಕೆ ಬಹಳ ಸೊಗಸಾಗಿ ಬಂದಿದೆ. ನೀತಿ ಮೊರೆ 87 ಬಹಳ ಸರಿಯಾದ ಸೊಗಸಾಗಿ ಅಲ್ಲಿ ನೀತಿಗಳನ್ನು ಕೊಟ್ಟಿದ್ದಾರೆ. ಅದು ಓದಿದರೆ ಇವತ್ತು ನಮ್ಮ ಜೀವನ ತುಂಬ ಅಗತ್ಯವಾಗಿದೆ. ಇವತ್ತು ನಮ್ಮ ಜೀವನದಲ್ಲಿ ಏನಾಗ್ತದೆ ಅಂತಂದರೆ ಎಲ್ಲರೂ ಮುಖ ಗಂಟಿಕೊಂಡಿದ್ದೀವಿ ನಾವು. ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಮುಖ ನೋಡದೇ ಇರುವಂಥ ಸ್ಥಿತಿ. ಮನೆ ಇರ್ಬೋದು, ಕುಟುಂಬ ಇರ್ಬೋದು, ಅಣ್ಣ ತಮ್ಮಂದ್ರು ಇರ್ಬೋದು. ಪಿಸು ಮಾತಿಲ್ಲವೇ ಇಲ್ಲ ನಮ್ಮಲ್ಲಿ. ಎಲ್ಲಿ ಪಿಸು ಮಾತಿದೆಯೋ ಅಲ್ಲಿ ಪ್ರೀತಿ ಇರ್ತದೆ. ಅಣ್ಣ ತಮ್ಮ ನಿಧಾನವಾಗಿ ನಗುತ್ತಾ ಮಾತಾಡ್ತಾ ಇದ್ದಾಗ ಆ ಮನೆಯಲ್ಲಿ ಪ್ರೀತಿ ಇದೆ ಅಂತ ಅರ್ಥ, ಆ ಮನೆಯಲ್ಲಿ ಶಾಂತಿ ಇದೆ ಅಂತ ಅರ್ಥ. ಅದಿಲ್ಲ ಇವತ್ತು ಅಣ್ಣನ ತಮ್ಮ ಬೈತಾನೆ, ತಮ್ಮನ ಅಣ್ಣ ಬೈತಾನೆ. ರಾಜಕಾರಣಿಗಳು ನಾವು ಬೈತೀವಿ, ನಮ್ಮನ್ನು ರಾಜಕಾರಣಿಗಳು ಬೈತಾರೆ. ಅಧಿಕಾರಿಗಳನ್ನು ನಾವು ಬೈತೀವಿ, ಅಧಿಕಾರಿಗಳು ನಮ್ಮ ಬೈತಾರೆ. ಎಲ್ಲರೂ ಗಲಾಟೆ ಮಾಡೋದು, ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುವುದು. ವಿರೋಧ ಅನ್ನೋದು ನಮ್ಮ ಜೀವನದ ಶೈಲಿಯಾಗಿದೆ. ಅದು ವಿರೋಧಕ್ಕೆ ಯಾವಾಗಲೂ ಕೂಡ ಮೆತ್ತಿನ ಸ್ವರ ಸಾಕಾಗುತ್ತದೆ, ಗಟ್ಟಿ ಸ್ವರ ಬೇಕಾಗ್ತದೆ. ಇಲ್ಲಿ ಆ ಯೇಸು ಸ್ವಾಮಿ ಅದೆಲ್ಲವನ್ನು ಕಳೆದು ನಿಧಾನವಾಗಿ ಪ್ರತಿಯೊಬ್ಬರನ್ನು ಕೂಡ ಮೃದು ಸ್ವರದಲ್ಲಿ ಬದಲಾಯಿತು. ಹೀಗಲ್ಲ ಹೀಗೆ ಆತ ಅನೇಕ ಜನರು ನೋಡ್ತಾರೆ, ಪರೀಕ್ಷೆ ಮಾಡಬೇಕು ಹೇಳಿ, ಅವಳು ಕೆಲಸ ಮಾಡ್ಯಾಳೆ, ಅವಳು ಏನು ಮಾಡಬೇಕು, ನೀವು ಹೊಡೆಯಲಿಕ್ಕೆ ನೀವು ಕೆಲಸ ಮಾಡಬೇಕು, ಹೊಡಿ. ಎಷ್ಟು ಸುಲಭವಾಗಿ ಎಲ್ಲರೂ ತಲೆ ತೆಗೆಸ್ಕೊಂಡು ಈ ರೀತಿ ಇದು ಅಂದರೆ ನಮ್ಮ ಸಮಾಜದ ಹಿದ್ದುವಿಕೆ. ಇವತ್ತು ನಮ್ಮ ಸಮಾಜದ ಅಶಾಂತಿಯಲ್ಲಿ ಇರ್ತಿದ್ದಲ್ಲ, ಈ ಅಶಾಂತಿ ಹೋಗಲಾಡಲಿಕ್ಕೆ ಈ ಬಗೆಯ ಶಾಂತಿಯ ವಾತಾವರಣ ಬೇಕು. ಅಂಥ ವಾತಾವರಣವನ್ನು ಈ ಮಧ್ಯದಲ್ಲಿ 88ರಲ್ಲಿ ಅವರು ಇದನ್ನು ಹೇಳಿದ್ದಾರೆ. ಅವರು ಏನೇನು ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲೂ ಕೂಡ ಸುಮಾರು ವಿಷಯಗಳನ್ನು ಕೊಟ್ಟಿದ್ದಾರೆ ಹೇಳೋದು. ಯಾಕಂದರೆ ನಿಮಗೆ ಮತ್ತೆ ಸಮಯದ ಒಂದು ತಾಳಮಧ್ಯೆ ಬಗ್ಗೆ ನೀವು ಕಾಯ್ತಾ ಇದ್ದೀರಿ, ಇದರಿಂದ ಹೆಚ್ಚಿಗೆ ಹೇಳುವುದಿಲ್ಲ. ಆದರೆ ಆ ಒಂದು ಇದು ಮಾಡಬೇಕು, ಕೇಳದಿರಿ, ಹೊಲದಿರಿ, ಹುಸಿಯನ್ನಾಡದಿರಿ, ನಮ್ಮ ವಚನದ ರೀತಿಯೆಲ್ಲ ಇದೆ. ಆದರೆ ಯೇಸು ಅನ್ನತಕ್ಕಂಥ ಮಾತುಗಳು ನೋಡಿ, ಅಳಿರಿ ಬರದನವನ್ನು ಬಯಸಿರಿ, ಮಾತಾಪಿತೃಗಳನ್ನು ತಟ್ಟಿಯ ಮಾಡಿ ಪ್ರೀತಿ ಮಾಡಿ. ತಂದೆ ತಾಯಿಯನ್ನು ಪ್ರೀತಿ ಮಾಡೋದು ಇವತ್ತು ಎಳೆ ಮಕ್ಕಳಲ್ಲೂ ಇಲ್ಲ, ದೊಡ್ಡವರು ಬಿಡಿ. ಕಿಂಡರ್ಗಾರ್ಟನ್ ಹೋಗೋದ್ರಿಂದ ತಂದೆ ತಾಯಿಗಳನ್ನು ನೆಗ್ಲೆಕ್ಟ್ ಮಾಡಿ ತನ್ನ ಸಾಮ್ರಾಜ್ಯವನ್ನೇ ಆತ ಮನೆಯಲ್ಲಿ ಸ್ಥಾಪನೆ ಮಾಡ್ತಾನೆ. ತಾನು ಹೇಳಿದ್ದೇ ಆಗಬೇಕು. ಈಗ ಹಾಲು ಕುಡಿಯಲ್ಲ ಅವನು, ಸ್ವಚ್ಛ ಗಲಾಟೆ ಮಾಡ್ತಾನೆ. ಇದು ಮಕ್ಕಳಲ್ಲಿ ಇವತ್ತು ಬೀಳ್ತಾ ಇದೆ. ಸ್ಕೂಲಿಗೆ ಹೋಗುವಂತಲೇ ಇದು ಇಲ್ಲಿ ಹೇಳ್ತಾರೆ, ಮಾತಾಪಿತೃಗಳು ಅತ್ತಿಯ ಮಾಡಿ ಮಾತೆಯ ಕರ ಪರ ನಾರಿಯ ನೋಡಿ. ಇದು ಕೂಡ ಒಂದು ಕಷ್ಟ. ನಿರ್ಭಯ ಹಾಗಾದ್ರೆ ನೀವು ಕೇಳಿದ್ರಿ ನಿರ್ಭಯ ಒಂದು ಇದನ್ನು, ಮಾತೆಯ ಕರ ಪರ ನಾರಿಯ ನೋಡಿ. ಆ ಭಾಷೆ ಇವೆಲ್ಲ ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳು ಎಷ್ಟು ಸರಳವಾಗಿ ಮನಸ್ಸಿಗೆ ಮುಟ್ಟುವಾಗ ಬಂದಿದ್ದಾರೆ. ಇದೆಲ್ಲ ಬಂದಿದೆ. ಕಳಬೇಡ, ಹೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಅದು ಇವತ್ತಿನ ಹೊಸ ಇದರಲ್ಲಿ ಕಳದಿರಿ, ಹೊಲದಿರಿ, ಹುಸಿಯ ನಡದಿರಿ, ಅಳಿತೀರಿ, ಪರಧನವನ್ನು ಬಯಸಿದಿರಿ, ಇನ್ನೊಬ್ಬರ ವಸ್ತುವೇ ಆಸೆ ಪಡಬೇಡಿ. ಇವತ್ತು ಆಗ್ತಾ ಇರೋದೇನೋ, ನನಗೆ ಬೇಕಾಗಿರುವುದೇ ಇನ್ನೊಬ್ಬರದ್ದು, ನನಗೆ ಸಾಕಾಗುವುದಿಲ್ಲ. ಎಲ್ಲರಿಗೂ ಇನ್ನೊಬ್ಬರ ಮೇಲೆ ಕಣ್ಣು, ತನ್ನ ಜೋಬನ್ನು ಕಾಯ್ಕೊಳ್ಬೇಕು, ಇನ್ನೊಬ್ಬರ ಮೇಲೆ ಎಷ್ಟಿದೆ ಎಷ್ಟು ನಾನು ಕಿತ್ಕೊಳ್ಳಿ ಅನ್ನುವಂಥ ಭಾವನೆ. ಇದು ಅಂಥ ಒಂದು ಸಮಾಜಕ್ಕೆ ಇಂಥ ಕೃತಿಯನ್ನು ನೀವು ಪ್ರದರ್ಶನ ಮಾಡಿದರೆ ಜನರಿಗೆ ಮತ್ತೆ ತಿಳುವಳಿಕೆ ಬರ್ತದೆ. ನಮ್ಮ ಬದುಕನ್ನು ಸುಧಾರಿಸಿಕೊಳ್ಳಲಿಕ್ಕೆ, ಜೀವನವನ್ನು ಹಸನು ಮಾಡಿಕೊಳ್ಳಲಿಕ್ಕೆ ಇಂಥ ಪ್ರಸಂಗಗಳು ಬೇಕು. ಇಂಥ ಪ್ರಸಂಗಗಳ ಮೂಲಕ ಜೀವನ ಸತ್ಯವನ್ನು ನಾವು ಕಾಣಬಹುದು. ಮುಂದೆ ಕಡೆಯ ಭಾಗಕ್ಕೆ ನಾವು ಬರೋಣ. ಇಲ್ಲಿ ಇನ್ನೊಂದು ಪದ್ಯ ಇದೆ, ಅದು ಕೂಡ ಬಹಳ ಚೆನ್ನಾಗಿದೆ. ಪುಟ 95ರಲ್ಲಿ ನಮ್ಮ ಯಕ್ಷಗಾನ ಪದ್ಯ ಇದ್ದಾಗ ನೋಡಿ, ಅಮ್ಮಮ್ಮ ದೈವದಲ್ಲೆಲ್ಲ ವಸನವು ಅಮ್ಮ ಚಂದ ಕೇಳಿ ಕೂಡ ನಮ್ಮ ಹೋಗಿದಂತೆ ಹಾಡುತ್ತಾರೆ. ಯಕ್ಷಗಾನ ಹಾಡು ದೈವದಲ್ಲೆಲ್ಲ ವಸನವು ಅಮಲ ಸ್ಥಳವಿದನು ಗಮನಿಸಿ ಸಂತೆಯ ತರ ಮಾರ್ಪಡಿಸಿದ ಕುಮಾರಿಗಳಲ್ಲಿ ಜನರನ್ನು ಹಾಳು ಮಾಡಿದ್ದಾರೆ, ಸಂತೆ ತರ ಮಾಡಿದ್ದಾರೆ. ಕಡಿಮೆ ಬಂದವ ಬಿಡಿಸಿದ ಮೃಗಗ ಗಣನವ ಲಕ್ಷಣಕ್ಕೆ ಹಿಡಿಯಿತ ಕೊಡೆಯಿಂದ ಹಗ್ಗವ ಒಳಿದರು ಬಡಿದವನ ಎಂದೋಳಿಕೆ. ಈ ಸ್ವಾಮಿ ಹೇಳ್ತಾರೆ, ಯಾಕೆ ನಾವು ಹಾಳು ಮಾಡ್ಕೊಂಡಿದ್ವಿ? ಎಲ್ಲರ ಸುದ್ದಿಯಿಂದ, ಸಂತೋಷದಿಂದ, ಆನಂದದಿಂದ ಬದುಕು ಬಿಟ್ಬಿಟ್ಟು ನಾವಾಗೇ ಮಸಣ ಮಾಡ್ಕೊಂಡಿದ್ದೇವೆ.
ಇಂತಹ ಮಾತುಗಳು ನಮಗೆ ಮತ್ತೆ ಮತ್ತೆ ಚಿಂತನೆಗೆ ಹಚ್ಚುತ್ತದೆ. ಆ ಪದ್ಯಗಳು ಬಹಳ ನೋಡುತ್ತಾ ಹಿಂದಕ್ಕೆ ಓಡುವ ತಿರುಳು ಆಡಿದ್ದಾರೆ ಅಂತ ನಾನು ಅದರಿಂದ ನೋಡು ಇವ್ರನ್ನ ಈತ ಉಪದೇಶ ಮಾಡ್ತಾ ಮುಂದೆ ಸಾಕ್ತಾ ಇದ್ರೆ ಅವರ ಹಿಂದೆ ಟೀಕಿಸ್ತಕ್ಕಂಥ ಜನ ಎಲ್ಲ ಕಾಲಕ್ಕೂ ಇದ್ದಾರೆ. ಆದ್ರಿಂದ ಯಾವುದೇ ಒಂದು ಕಾವ್ಯ ಅನ್ನೋದು ಹಾಗೆ ಸತ್ವಪೂರ್ಣ ಆಗುತ್ತಂದ್ರೆ ಅದರಲ್ಲಿ 2 ಭಾಗ ಇದೆ ಕಾವ್ಯದಲ್ಲಿ. ಒಂದು ಸಾರ್ವಕಾಲಿಕವಾದಂಥ ಧರ್ಮವನ್ನು ಪ್ರತಿಪಾದಿಸಬೇಕು. ಅದು 2000 ವರ್ಷದ ಕೆಳಗೆ ಬರ್ತಾಗಿರ್ಬೋದು, ಇವತ್ತಿನ ಸತ್ವವಾಗಬಹುದು. ಅಂಥ ಕಾವ್ಯ ಯಾವಾಗಲೂ ಉಳಿತದೆ. ಹಾಗೆ ಅಂಥ ಕಾವ್ಯದಲ್ಲಿ ಇವತ್ತಿನ ಕಾಲಕ್ಕಾಗುವಂಥ ಅಂಶವೂ ಇರ್ತದೆ. ಮಹಾಭಾರತ ಕಥೆ, ರಾಮಾಯಣ ಕಥೆ ಎಲ್ಲ ಉಳಿದೋದು ಯಾಕೆ ಕೇಳಿದ್ರೆ ಅದು ಎಲ್ಲ ಕಾಲಕ್ಕೂ ಸಲ್ತದೆ. ಅದು ಆ ಕಾಲದ ಧರ್ಮದೊಂದಿಗೆ ಈ ಕಾಲದ ಧರ್ಮವನ್ನು ರೂಢಿಸಿಕೊಳ್ತಕ್ಕಂಥ, ನಮ್ಮಲ್ಲಿ ಸೇರಿಸಿಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿರುವುದರಿಂದ ಆ ಕಾವ್ಯಗಳು ಹೊರಟಿವೆ. ಉಳಿದ ಎಷ್ಟೋ ಕಾವ್ಯಗಳು ಬಂದಿದ್ದಾರೆ, ಹೊರಟೋಗಿವೆ. ಮತ್ತೆ ಒಬ್ಬ ಸಮರ್ಥನಾದ ಕವಿ ಹುಟ್ಟಿ ಮತ್ತೆ ಹಳೆಯ ಕಾವ್ಯಕ್ಕೆ ಮತ್ತೊಂದು ಜೀವ ಕೊಡ್ತಾ ಹೋಗ್ತಾರೆ. ನಮ್ಮ ಕುಮಾರವ್ಯಾಸನ ತಿಳಿಕಿನ ಪುಣಿರಾಯ ರಾಮಾಯಣದ ಭಾರತದಲ್ಲಿ ಎಷ್ಟೊತ್ತು ರಾಮಾಯಣ ಬಂದಿದೆ ಅಂತ ಹೇಳ್ತಾರೆ. ಒಂದು ಎಷ್ಟೋ ಜನ ಯಾರು ಕೇಳಿದ್ರೆ ಅವರು ಕಂಡ ದರ್ಶನವನ್ನು 20ನೇ ಶತಮಾನದಲ್ಲಿ ಕುವೆಂಪುರವರು ತಾವು ಕಂಡಿರ್ತಕ್ಕಂಥ ದರ್ಶನವನ್ನು ಶ್ರೀರಾಮಾಯಣ ದರ್ಶನದಲ್ಲಿ ಹೇಳಿ ಇವತ್ತಿನ ದರ್ಶನ ಕಥೆ. ಹಾಗೆ ಯೇಸುಮಾನ ಸ್ವಾಮಿ 2000 ವರ್ಷಗಳಿದ್ದರೂ ಕೂಡ ಅವರ ಬೋಧನೆ ಇವತ್ತಿಗೂ ಪ್ರಸ್ತುತ ಅನ್ನೋದಕ್ಕೆ ಇಂಥ ಕಥೆಗಳು ಆಗಾಗ ಅದರಲ್ಲೂ ನಮ್ಮ ಯಕ್ಷಗಾನ ಅಂತಕ್ಕಂಥದ್ದು ಜನರೊಂದಿಗೆ ನೇರ ಸಂಪರ್ಕವನ್ನು ಉಳ್ಳಂತಹ ಒಂದು ಕಲೆ ಆದ್ದರಿಂದ ಅಂಥ ಕಲೆಯ ಮೂಲಕ ಇಂಥ ಪಕ್ಷಗಳು ಬಂದಾಗ ಇದು ಹೆಚ್ಚು ಜನರಿಗೆ ಬರುತ್ತದೆ. ಮತ್ತೆ ಯಕ್ಷಗಾನದಲ್ಲಿ ಏನು ಅನುಕೂಲ ಕೇಳಿದ್ರೆ ಯಕ್ಷಗಾನದ ಆಯಾಮ ಕೂಡ ಇದು ತಿಳಿಸ್ತಾರೆ. ಯಕ್ಷಗಾನವನ್ನು ಕಟ್ಟು ಹಾಕಿಟ್ಟು ಇಷ್ಟು ಮಾತ್ರ ಅಲ್ಲ, ಈ ಕಟ್ಟು ಹೊರಗೆ ಬರಬೇಕು. ಯಕ್ಷಗಾನ ಎಲ್ಲ ಜನಾಂಗದವರಿಗೆ, ಎಲ್ಲ ಜಾತಿಯವರಿಗೆ, ಎಲ್ಲ ಭಾಷಿಕರಿಗೆ, ಎಲ್ಲ ಸ್ಥಳವನ್ನು ಕೂಡ ಅದು ಮಿಂಚಬೇಕು. ಹಾಗಾಗಬೇಕಾದ್ರೆ ಇಂತಹ ಪ್ರಯತ್ನಗಳು ಆಗಬೇಕು. ಇದು ಧರ್ಮದ ಪ್ರಯತ್ನ ಇರ್ಬೋದು, ಬೇರೆ ಬೇರೆ ಭಾಷೆಯಲ್ಲೂ ಬರಬೇಕು. ಹಿಂದಿಯಲ್ಲಿ, ಸಂಸ್ಕೃತದಲ್ಲಿ ಬರಲಿ. ಯಕ್ಷಗಾನಕ್ಕೆ ಆ ಒಂದು ಕಟ್ಟಿನ ಹಾಕೋದು ಬೇಡ, ನಾವು ಅದನ್ನು ಬೆಳೆಸೋಣ. ಹೇಗೆ ಬೆಳೆಸಬೇಕಂದ್ರೆ ಎಲ್ಲ ಧರ್ಮದ ಕಥೆಗಳು ಬರಬೇಕು, ಎಲ್ಲ ಭಾಷೆಯ ಕಥೆಗಳು ಬರಬೇಕು, ಎಲ್ಲ ಭಾಷೆಯಲ್ಲೂ ಬರಬೇಕು, ಎಲ್ಲ ಜಾತಿಯವರು ನೋಡಬೇಕು. ಬಸವಣ್ಣವರು ಬರ್ತಾರೆ, ಆಗ ಬೇರೆ ನಮ್ಮ ಕರಾವಳಿ ಮತ್ತು ಮಲೆನಾಡನ್ನು ಬಿಟ್ಟು ಬಯಲುನಾಡವರು ಕೂಡ ನೋಡ್ತಾರೆ. ಆಗ ಅದು ಬೆಳೀತದೆ. ಕಲೆ ಬೆಳೆಯುವುದು ಹಾಗೆ ಅಂತ ಬೆಳೆಸುವ ಪ್ರಯತ್ನಕ್ಕೆ ಇದು ಸಹಕಾರಿ ಅಂತ ನಾನು ಇಷ್ಟಪಡ್ತೇನೆ. ಕಡೆಯಲ್ಲಿ ಒಂದು ಏನು ಯೂದ ಅವ್ರನ್ನ ಗುರುತಿಸ್ತಾರೆ. ಯೇಸು ಸ್ವಾಮಿಯನ್ನು ರಾಜನ ಅರಮನೆಗೆ ಕರ್ಕೊಂಡು ಆ ಒಂದು ದೃಶ್ಯ ಕೂಡ ಬಹಳ ಸೊಗಸಾಗಿ ಅಲ್ಲಿ ಪಿಲಾತನ ಒಡ್ಡೋಲಗ, ಪಿಲಾತನ ಒಡ್ಡೋಲಕ್ಕೆ ಎಲ್ಲ ಕಳ್ಕೊಬರ್ತಕ್ಕಂಥದ್ದು, ಪಿಲಾತನ ಅಸಹಾಯಕತೆ. ಅದು ಇವತ್ತು ನಮ್ಮ ರಾಜಕಾರಣಿಗಳ ಅಸಹಾಯಕತೆ. ಅವನಿಗೆ ಒಂದೊಂದು ಸರಿ ಅನಿಸ್ತದೆ ಇವನು ಬಿಟ್ಕೊಡೋಕೆ ಹಾಗೆ, ಆದರೆ ಬಿಡ್ಲಿಕ್ಕೆ ಆಗೋದಿಲ್ಲ. ಪಟ್ಟಭದ್ರರೆಲ್ಲರೂ ಏನು ಮಾಡ್ತಾರೆ, ಗಟ್ಟಿ ಇಟ್ಕೊಂಡಿದ್ದಾರೆ. ನಾಳೆ ಆ ಪಟ್ಟಭದ್ರನ್ನು ನಮ್ಮ ಮೇಲಿನವರೆಗೆ ಅನಿಸ್ತಿತ್ತು, ಹೊರಟು ಬೇಡ ಶಿಕ್ಷೆ ಕೊಡೋಣ, ಯಾರು ಕೊಡೋಣ. ಇವತ್ತು ನಮ್ಮ ಹೆಚ್ಚಿನ ಆಫೀಸ್ಗಳು ನಡೀತಿದೆ. ಮೇಲಿನ ತಂಡ ಬೇಡಪ್ಪ, ಕೆಳಗಿನವ್ರಿಗೆ ಹೆಲ್ಪ್ ಮಾಡಿದ್ರು ನಡೀತದೆ, ನಾವು ಸುಖವಾಗಿರೋದು ಅಂತೇಳಿ ಕೆಳಗಿನವರಿಗೆ ಸಹಕರಿಸಿರ್ತಕ್ಕಂಥ ಮನೋಧರ್ಮ ಎಷ್ಟೋ ಕಡೆ ಇದೆ. ಇಲ್ಲಿಯೂ ಕೂಡ ಹಾಗೆ ಪಿಲಾತನೇ ರೀತಿ ಮಾಡ್ತಾನೆ. ಅವ್ರು ಹೇಳ್ತಾರೆ, ಆ ಒಂದು ಪಿಲಾತನ ಹತ್ರ ಕೊಡ್ತಕ್ಕಂಥ ದೂರು, ಆ ಪಿಲಾತನ ಒಂದು ಮನಸ್ಸಿನ ಕ್ಷೋಭೆ, ಪಿಲಾತನ ಅಸಹಾಯಕತೆ, ಇದೆಲ್ಲವನ್ನ ಮುಳಿಯ ಕೇಶಯ್ಯನವರು ಮನತುಂಬುವಂತೆ ಅಲ್ಲಿ ಚಿತ್ರಿಸಿದ್ದಾರೆ. ಪರಿಸರ ಅಂತಕ್ಕಂಥವ್ರು ಅವರೆಲ್ಲ ಯೇಸು ಸ್ವಾಮಿಯ ವಿರೋಧಿಗಳು. ಅವ್ರು ಹೇಳ್ತಾರೆ, ಇವನು ಪಾಪಿ, ಇವನು ಕುವಾಕಿ, ಇವನ ಶಿಕ್ಷಿಸು, ಇವನು ದಂಗೆಕೋಡ, ಇವನ ಬಾಯಿಯನ್ನು ಮುಚ್ಚಿಸು, ಇವನ ಮರಳು ಮಾತಿನಿಂದ ಧರ್ಮ ನೀತಿಯ ಯುವ ಸಮಾಜ ಗಾಳಿಗೊಡ್ಡಿತು, ಇವನ ಹಿಂದೆ ಹುಡುಗಿದ್ದಾರೆ. ಅವರೆಲ್ಲ ನಮ್ಮ ಪರಂಪರಾಗತವಾದಂತಹ ಒಂದು ಮೌಲ್ಯವನ್ನು ವಿರೋಧಿಸ್ತಾ ಇದ್ದಾರೆ. 2 ತಿಂಗಳ ಚಿಕ್ಕವನು, 2 ತಿಂಗಳಿಗೆ ಚಿಕ್ಕವನು, ಆದರೂ ಅವರಿಗೂ ವಯಸ್ಸಾಯಿತು, ನಮಗೂ ವಯಸ್ಸಾಯಿತು. ಆದರೆ ನಾನು ಹೇಳಿದೆ ಅಂತ ಹೇಳಿದರೆ, ಅವರು ಈ ಒಂದು ಕಲೆಯನ್ನು, ತಾಳಮದ್ದಳೆ ಮತ್ತು ಯಕ್ಷಗಾನದ ಕಲೆಯನ್ನು ನಮ್ಮ ಬೈಬಲ್ನ ವಿಷಯಕ್ಕೆ ಅಳವಡಿಸಿಕೊಂಡು ಮತ್ತು ಬೈಬಲ್ನ ವಿಷಯ ತೆಗೆದು ಮುಖ್ಯವಾಗಿ ಭಗವಾನ್ ಯೇಸು ಕ್ರಿಸ್ತರ ವಿಷಯ, ಜೀವನ ಚರಿತ್ರೆ, ಬೋಧನೆ ಎಳೆದುಕೊಂಡು ಒಂದು ಯಕ್ಷಗಾನ ಅದಕ್ಕೆ ರೂಪ ಕೊಟ್ಟು ಅದನ್ನು ಹಾಡಿ ತೋರಿಸಿ ಅನೇಕ ಪ್ರದರ್ಶನಗಳು ನಡೆದಿವೆ. ಅದು ಈ ಕಲೆ ನಮ್ಮ ಜನರಿಗೆ ಮೆಚ್ಚುಗೆ ಆಗುವಂತೆ ಜನರು ಅದನ್ನು ಮೆಚ್ಚಿ
ಅದಕ್ಕೆ ಪ್ರೋತ್ಸಾಹ ನೀಡುವಂತೆ ಮಾಡಿದ ಮಹಾನುಭಾವರು ಅವರಿಗೆ ನಾನು ತುಂಬ ಹೃದಯದಿಂದ ಇವತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಮುಂದೆಯೂ ಅವರಿಂದ ಮತ್ತು ಅವರ ಪುತ್ರರಿಂದ ಮತ್ತು ಪುತ್ರಿಯರಿಂದ ಈ ಕಲೆ ಇನ್ನೂ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಕ್ರೈಸ್ತ ಮತದ ವಿಷಯಗಳು, ಪುರಾಣದ ವಿಷಯಗಳು ಮತ್ತು ಬೈಬಲ್ ವಿಷಯಗಳು ಅವರು ಮುಂದೆಯೂ ಇದಕ್ಕೆ ಪ್ರೋತ್ಸಾಹ ನೀಡಲಿ, ಇಂತಹ ಕೃತಿಗಳನ್ನು ರಚಿಸಲಿ ಅಂತ ನಾನು ಭಗವಂತನ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈಗ ನನ್ನ ಮೆಚ್ಚುಗೆಯ ಒಂದು ಕುರುವಾಗಿ ಮತ್ತು ನಮ್ಮ ಸಮಾಜದ ಮೆಚ್ಚುಗೆಯ ಕುರುವಾಗಿ ಅವರಿಗೆ ಒಂದು ಮಹಾಕಾವ್ಯ ಯೇಸು ಸ್ವಾಮಿಯ ಕುರಿತು, ಬೈಬಲ್ನ ಕುರಿತು DS ತಲ್ವಾರ್ ಎಂಬ ನನ್ನೊಬ್ಬ ಮಿತ್ರರು ಒಂದು ಮಹಾಕಾವ್ಯ ರಚಿಸಿದ್ದಾರೆ. ಅದನ್ನು ಒಂದು ಪ್ರತಿಯನ್ನು ಕೊಡಬೇಕಂತ ಇದ್ದೇನೆ. ತಾವೆಲ್ಲರೂ ದಯಮಾಡಿ ಅದನ್ನು ಮೆಚ್ಚಬೇಕು. ಆಮೇಲೆ ಅವರಿಗೆ ನಿಮ್ಮೆಲ್ಲರ ಮೆಚ್ಚುಗೆ ಮತ್ತು ಪ್ರೋತ್ಸಾಹ, ಉತ್ತೇಜನ ಸಿಕ್ಕಿದರೆ ಖಂಡಿತ ಇಂಥ ಪ್ರಸಂಗಗಳು ಇನ್ನೂ ಬರಲಿಕ್ಕೆ ಸಾಧ್ಯ ಇದೆ. ಇನ್ನೂ ಕ್ರೈಸ್ತ ಜನರು ಅದನ್ನು ಮೆಚ್ಚಿ ಜನಪ್ರಿಯಗೊಳಿಸಲು, ನಮ್ಮ ಸಮಾಜದಲ್ಲಿ ಜನಪ್ರಿಯಗೊಳಿಸಲು ಸಾಧ್ಯವಿದೆ. ಹಾಗೆ ಆಗಲಿ ಅಂತ ಆಶಿಸಿ ನನ್ನ ಈ ಕಿರು ಕಾಣಿಕೆಯನ್ನು ಅವರಿಗೆ ಈಗ ಸಮರ್ಪಿಸುತ್ತೇನೆ. ಈ ಪುಸ್ತಕದ ಹೆಸರು ಶ್ರೀ ಭುವನ ಜ್ಯೋತಿ ಯೇಸು ಕ್ರಿಸ್ತನ ಕುರಿತ ಮಹಾಕಾವ್ಯ, ಡಾಕ್ಟರ್ DS ತಲ್ವಾಡಿ. ಈ DS ತಲ್ವಾಡಿ ಒಬ್ಬ ನಿಜವಾಗಿ ಅನಾಥ ಹುಡುಗ. ಅವರು ಸಾಧಾರಣ ಒಂದು ಹೈಯರ್ ಪ್ರೈಮರಿ ಶಾಲೆ ಕಲಿಯುವಾಗ ಏನೋ ಅವರು ಕ್ರೈಸ್ತ ಧರ್ಮದ ವಿಷಯ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಕ್ರೈಸ್ತ ಧರ್ಮದ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದರು ಅಂತ ಹೇಳಿ ಅವರ ಹೆತ್ತವರು ಮನೆಯಿಂದ ಹೊರದೂಡಿದ್ದರು. ಆ ಕಷ್ಟ ಕಾಲದಲ್ಲಿ ಆಪತ್ತಿನ ಕಾಲದಲ್ಲಿ ಅವರು ಬೆಳವೆಯ ಅನಾಥಾಲಯದಲ್ಲಿ ಸೇರಿಕೊಂಡರು. ಯಾರೋ ಬಂದು ಅಲ್ಲಿಗೆ ಹುಟ್ಟಿಸಿದರು. ಆಗ ನಾನು ಅವರಿಗೆ ಒಮ್ಮೆ ಹೈಸ್ಕೂಲ್ನಲ್ಲಿ ಅವರು ಓದುವಾಗ 9ನೇ ಬಹುಶಃ ಕ್ಲಾಸ್ನಲ್ಲಿ ಸಿಕ್ಕಿದರು. ನನಗೆ ನನ್ನ ಪ್ರತಿಯನ್ನು ಅವರಿಗೆ ಕೊಟ್ಟೆ, ಅವನಿಗೆ ಇಷ್ಟ ಪ್ರತಿ. ಅಂದಿನಿಂದ ಅದನ್ನು ಅವರು ಸ್ಟಡಿ ಮಾಡಿ ಮತ್ತು ಮೂಡಿಬಿದ್ದರೆ ನಾನು ಇರುವಾಗ ಬಂದರು. ನನ್ನೊಡನೆ ಒಂದೆರಡು ದಿವಸ ಇದ್ದರು. ಆಮೇಲೆ ಹೀಗೆಲ್ಲ ತುಂಬ ಬೈಬಲೆಲ್ಲ ಓದಿ ಪರಿಣತರಾಗಿ ಈ ಪ್ರತಿಯನ್ನು ಬರೀತಾರೆ. ಇಷ್ಟು ದೊಡ್ಡ ಪುಸ್ತಕ ನೋಡಿ ಅಂತೆ. ಬೈಬಲ್ನ ವಿಷಯವಾಗಿ ಮಹಾಕಾವ್ಯ ಇಲ್ಲ ಕನ್ನಡದಲ್ಲಿ, ಈಗ ಉಂಟು. ಇನ್ನೊಬ್ಬರು ಮಹಿಳೆ ಒಂದು ಮಹಾಕಾವ್ಯ ರಚಿಸಿದ್ದಾರೆ, ಅವರ ಹೆಸರು ಮರೆತೋದೆ. ಟಿವಿಯಲ್ಲಿ ದೂರದರ್ಶನದಲ್ಲಿ ನಾನು ಅವರ ವಿಷಯವಾಗಿ ನೋಡಿದೆ, ಕೇಳಿದೆ. ಆದರೆ ಇವರು DS ತಲ್ವಾಡಿ ಒಂದು 4-5 ವರ್ಷಗಳ ಹಿಂದೆ ಈ ಮಹಾಕಾವ್ಯವನ್ನು ರಚಿಸಿದರು. ಅವರೇ ಆಗಿ ಅದನ್ನು ಪ್ರಕಟಿಸೋರು. ಅವರು ಇಂಗ್ಲೀಷ್ ಸಾಹಿತ್ಯದಲ್ಲಿ MA PhD, ಕನ್ನಡ ಸಾಹಿತ್ಯದಲ್ಲಿ MA, ಅರ್ಥಶಾಸ್ತ್ರದಲ್ಲಿ MA, ಹಾಗೆ 3-4 ವಿಷಯಗಳಲ್ಲಿ MA ಮಾಡಿ ರಿಸರ್ವ್ ಬ್ಯಾಂಕ್ನಲ್ಲಿ ಒಳ್ಳೆಯ ಕೆಲಸದಲ್ಲಿದ್ದರು. ಭಾಳ ನನ್ನ ಮಿತ್ರರು ಆಗಾಗ ನನಗೆ ಮೊನ್ನೆ ಸಹ ಬಂದಿದ್ದರು. ಬಂದು ಇದರ ಒಂದು 4-5 ಪ್ರತಿ ನನಗೆ ಕೊಟ್ಟು ಹೋಗಿದ್ದಾರೆ. ಒಬ್ಬ ಗುರುಗಳು ಈ ಪ್ರತಿಯನ್ನು ಕಂಡು ಬಹಳ ಮೆಚ್ಚಿ 3-4 ಲಕ್ಷ ರೂಪಾಯಿ ಖರ್ಚು ಮಾಡಿ 3,000 ಪ್ರತಿ ಪ್ರಿಂಟ್ ಮಾಡಿ ಅಚ್ಚು ಹಾಕಿ ಅವರಿಗೆ ದಾನ ಮಾಡಿಕೊಟ್ಟಂತೆ. ಅದನ್ನು ನನಗೆ ಹೇಳಿಕ್ಕೆ ಬಂದಿದ್ದರು. ನನಗೂ ಕೆಲವು ಪ್ರತಿಗಳನ್ನು ತಂದು ಕೊಟ್ಟರು. ಅದರ ಒಂದು ಪ್ರತಿ ನಾನು ಇವರಿಗೆ ಕೊಡ್ತೇನೆ. ಯಾಕಂತ ಹೇಳಿದರೆ ಖಂಡಿತ ಈ ಪ್ರತಿ ಓದಿ ಅವರು ಇನ್ನೂ ಹೆಚ್ಚು ಸಂತೋಷ ಪಡ್ತಾರೆ. ಮತ್ತು ಕ್ರೈಸ್ತ ಸಮಾಜದಲ್ಲಿ ಏನೆಲ್ಲ ಬೈಬಲ್ನಲ್ಲಿ ಏನೆಲ್ಲ ವಿಷಯಗಳು ಇನ್ನು ಮುಂದಿನ ಅವರ ಪ್ರಸಂಗಗಳಿಗೆ, ಯಕ್ಷಗಾನ ಪ್ರಸಂಗಗಳಿಗೆ ಇವೆ ಅಂತ ಅದನ್ನು ಕಂಡುಕೊಳ್ಳುತ್ತಾರೆ ಅಂತ ನನ್ನ ಒಂದು ಆಶೆ.
ಧನ್ಯವಾದಗಳು. ಈಗ ಅಧ್ಯಕ್ಷೀಯ ಭಾಷಣ ಡಾಕ್ಟರ್ ಚಿನ್ನಪ್ಪಗೌಡ, ಕನ್ನಡ ಪ್ರಾಧ್ಯಾಪಕರು, ಮಂಗಳೂರು ವಿಶ್ವವಿದ್ಯಾಲಯ. ಯೇಸುವಿನ ಬದುಕು ಮತ್ತು ಹೋರಾಟದ ಕಥೆಯನ್ನು ಆಧರಿಸಿ ಬರೆದಿರುವ ಮಹಾಚೇತನ ಈ ಪ್ರಸಂಗವನ್ನು ಬಿಡುಗಡೆ ಮಾಡುತ್ತಿರುವ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ, ಸಂಘಟಕರು ನನಗೆ ತಿಳಿಸಿರುವ ಪ್ರಕಾರ ಈ ಬಿಡುಗಡೆ ಸಮಾರಂಭ 1 ಗಂಟೆಯ ಅವಧಿಯ ಕಾರ್ಯಕ್ರಮ ಅಂತ ತಿಳಿಸಿತ್ತು. ಈಗಾಗಲೇ ಚೆಂಡೆಯ ಪೆಟ್ಟು ಅದರ ಸದ್ದಿನ ನಿರೀಕ್ಷೆಗೆ ಇದ್ದೀರಿ ಅಂತ ಭಾವಿಸಿಕೊಂಡಿದ್ದೇನೆ. ಗ್ಯಾಬ್ರಿಯಲ್, ಮೈಕೆ, ಲೇಸು, ಸೈತಾನ ಹೀಗೆಲ್ಲ ಪಾತ್ರಗಳು ಇಲ್ಲಿ ಬರುವ ಹೊತ್ತಿದ್ದು. ಹಾಗಾಗಿ ಆ ತಾಳಮದ್ದಳೆಯ ಮುಂದಿನ ಕಾರ್ಯಕ್ರಮವನ್ನು ಲಕ್ಷಿಸಿ ಗಮನಕ್ಕೆ ತೆಗೆದುಕೊಂಡು ಅತ್ಯಂತ ಸಂಕ್ಷಿಪ್ತವಾಗಿ ಒಂದು 10 ನಿಮಿಷಗಳ ಅವಧಿಯ ಒಳಗಡೆ ಒಂದೆರಡು ಸಂಗತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತಾ ಇದೆ. ಕೆಲವು ದಿನಗಳ ಹಿಂದೆ ರಘುಮುಳಿಯವರು ಸಂಪರ್ಕಿಸಿದರು. ಇದೊಂದು ಯಕ್ಷಗಾನ ಪುಸ್ತಕ ಬಿಡುಗಡೆ ಉಂಟು, ಜೊತೆಗೆ ಮುಳಿಯ ಎನ್ನುವ ಶಬ್ದವನ್ನು ಹೇಳಿದರು. ಮುಳಿಯ ಕೇಶವಯ್ಯ. ಬಹುಶಃ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಮುಳಿಯ ಎನ್ನುವ ಪದ, ಅದು ಮುಳಿಯ ತಿಮ್ಮಪ್ಪಯ್ಯ, ಮುಳಿಯ ಎನ್ನುವ ಪದ ಅದೊಂದು ರೋಮಾಂಚನವನ್ನು ಉಂಟು ಮಾಡುವಂತಹ ಒಂದು ಪದ. ನಾಡೋಜ ಮುಳಿಯ ತಿಮ್ಮಪ್ಪಯ್ಯ ಅಂತಂದರೆ ಬಹಳ ಬಹಳ ದೊಡ್ಡ ಹೆಸರು. ಆ ಕುಟುಂಬಕ್ಕೆ ಸೇರಿದವರು ಅವರ ತಮ್ಮನ ಮಗ ಮುಳಿಯ ಕೇಶವಯ್ಯ ಮತ್ತು ರಘುಮುಳಿಯ ಕೂಡ ಅವರ ಹಾಡಾಯ್ತು ಹಕ್ಕಿ ಎನ್ನುವ ಒಂದು ಕವನ ಸಂಕಲನವನ್ನು ಕಳಿಸಿದರು ನನಗೆ. ನಾನು ಮೊದಲು ಅದನ್ನು ಓದಿದೆ, ಈ ತಲೆಮಾರಿನ ಹೊರಡುವ ಅಂತ. ಓದುವಾಗಲೇ ಅನಿಸಿತ್ತು ನನಗೆ ಇದೊಂದು ವಿದ್ವತ್ ಪರಂಪರೆಯ ಮುಂದುವರಿಕೆ. ಬಹುಶಃ ಮುಳಿಯ ತಿಮ್ಮಪ್ಪಯ್ಯ, ಕೇಶವಯ್ಯ, ರಘು ಹೀಗೆ ಒಂದು 2-3 ತಲೆಮಾರುಗಳಲ್ಲಿ ಈ ಭಾಗದ ಒಂದು ವಿದ್ವತ್ತಿನ ಪರಂಪರೆ ತುಂಬ ಅರ್ಥಪೂರ್ಣವಾಗಿ ಸಾಗುತ್ತಾ ಇದೆ ಅಂತ ಅಂದುಕೊಂಡು ಈ ಸಂದರ್ಭದಲ್ಲಿ ಆ ಹಿರಿಯ ಚೇತನಕ್ಕೆ ಮತ್ತು ಎಳೆಯ ಚೇತನಗಳಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಮತ್ತು ಗೌರವವನ್ನು ಸಲ್ಲಿಸ್ತಾ ಇದ್ದೆ. ಬಹುಶಃ ಇಂಥ ಒಂದು ಪ್ರಸಂಗದ ಬಗ್ಗೆ ಮಾತನಾಡುವುದಕ್ಕೆ ಮುಂಚೆ 1-2 ಮಾತುಗಳನ್ನು ನಾನು ಒಂದು ಅರ್ಥದಲ್ಲಿ ವಿಷಾದದ ನೆಲೆಯಲ್ಲಿ ಹೇಳಬೇಕು. ಈ ಪುಸ್ತಕ ಅಥವಾ ಈ ಪ್ರಸಂಗ ಬಿಡುಗಡೆಯಾಗುವ ಹೊತ್ತಿನಲ್ಲಿ ಕೆಲವು ಮಾಧ್ಯಮದವರು ನನ್ನನ್ನು ಸಂಪರ್ಕಿಸಿ ಇದೊಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ, ಅದರ ಕುರಿತ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಬರವಣಿಗೆ ಬರ್ತಾ ಇದೆ, ನೀವು ಗಮನಿಸಿದ್ದೀರಾ? ಆಮೇಲೆ ಹೇಳಿದೆ, ನಾನು ಗಮನಿಸಿದ್ದೇನೆ, ಅದರ ಬಗ್ಗೆ ಹೆಚ್ಚು ಮಾತನಾಡುವ ಆಸಕ್ತಿ ನನಗಿಲ್ಲ. ಆದರೆ ಇದು ಅತ್ಯಂತ ವಿಷಾದದ ಸಂಗತಿ. ಅಂದರೆ ಯಕ್ಷಗಾನದ ಬಗ್ಗೆ, ಯಕ್ಷಗಾನ ಕಲೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ, ಪುರಾಣದ ಬಗ್ಗೆ, ಇದು ಯಾವುದರ ಬಗ್ಗೆಯೂ ತಿಳುವಳಿಕೆ ಇಲ್ಲದೆ ಸುಮ್ಮನೆ ಒಂದು ಅಭಿಪ್ರಾಯವನ್ನು ತೇಲಿ ಬಿಡುವಂತಹ ಒಂದು ಕೆಟ್ಟ ಚಟ ಅಂತ ಹೇಳೋ, ಕೊಳಕು ಮನಸ್ಸಿನ ಒಂದು ಭಾಗ ಅಂತ ಹೇಳೋ ಎನ್ನುವುದು. ಅದಕ್ಕೆ ನಾನು ಮಾತಿನ ಬಹಳ ಸ್ಪಷ್ಟ ಹೇಳಿದೆ, ಇದು ಬಹಳ ವಿಷಾದದ ಸಂಗತಿ ಇದು. ಯಾಕೆ ಎನ್ನುವುದನ್ನು ನಾನು ನನ್ನ ಮುಂದಿನ ಮಾತುಗಳಲ್ಲಿ ನಾನು ವಿವರಿಸುತ್ತೇನೆ. ಬಹುಶಃ ಮುಳಿಯ ಕೇಶವಯ್ಯನವರು ಈ ಯೇಸುವಿನ ಕಥೆಯನ್ನು ಎತ್ತಿಕೊಳ್ಳುವಾಗ 2 ಪ್ರಶ್ನೆಗಳು ಅವರಿಗೆ ಬಂದಿರಬೇಕು. ಒಂದು, ಈ ಕಥೆ ಇದು ಪ್ರಸಂಗಕ್ಕೆ ಒಪ್ಪುತ್ತದೋ ಅಂತ ಒಂದನೇ ಪ್ರಶ್ನೆ. ಈ ಕಥೆಯನ್ನಿಟ್ಟುಕೊಂಡು ಒಂದು ಯಕ್ಷಗಾನ ಪ್ರಸಂಗವನ್ನು ಬರೆಯುವುದು ಎನ್ನುವುದು ಮೊದಲ ಪ್ರಶ್ನೆ. ಬಹುಶಃ ಅರ್ಥಧಾರಿಯಾಗಿ ಒಬ್ಬ ಯಕ್ಷಗಾನದ ಎಲ್ಲ ಮಕ್ಕಳುಗಳನ್ನು ಬಲ್ಲವನಾಗಿ ಅವರನ್ನು ಕಾಡಿರಬಹುದಾದ 2ನೇ ಪ್ರಶ್ನೆ, ಹೀಗೆ ನನಗೆ ಒಂದು ಪ್ರಸಂಗ ಇದು ಒಂದು ಪ್ರದರ್ಶನವಾಗಿ, ಒಂದು ಪರ್ಫಾರ್ಮೆನ್ಸ್ ಆಗಿ ಹೇಗೆ
ಅದು ಸಾಧ್ಯ ಆಗಬಹುದು, ರಿಯಲೈಸ್ ಆಗ್ಬೋದು, ಹೇಗೆ ಆಗಬಹುದು ಎನ್ನುವುದು ಎರಡನೇ ಪ್ರಶ್ನೆ. ಒಂದು ಪ್ರಸಂಗ ರಚನೆಯ ಒಂದು ಪ್ರಶ್ನೆ, ಎರಡನೇದು ಪ್ರದರ್ಶನದ ತಾಳಮದ್ದ ಆಟ, ಅದರ ಪ್ರದರ್ಶನದ ಎರಡು ಪ್ರಶ್ನೆ. ಡಾಕ್ಟರ್ ಆನಂದರಾಮ ಉಪಾಧ್ಯಾಯವರ ಮಾತುಗಳನ್ನು ಕೇಳಿದ ಮೇಲೆ ನಿಮಗೆ ಸ್ಪಷ್ಟ ಆಗಿರಬೇಕು. ಯಕ್ಷಗಾನ ಪ್ರಸಂಗ ರಚನೆಗೆ ಬೇಕಾದ ಎಲ್ಲ ಕಥೆಯ ಶಕ್ತಿ, ಸಾಮರ್ಥ್ಯ, ಸತ್ವ, ತಿರುವುಗಳು ಈ ಕಥೆಯಲ್ಲಿ ಇದೆ ಎನ್ನುವುದು ಅವರ ವಿವರಗಳಿಂದ ನಿಮಗೆ ಸ್ಪಷ್ಟ ಆಗಿರಬಹುದು. ನಮ್ಮದು ಒಂದು ಸಾಮಾನ್ಯ ಗ್ರಹಿಕೆ ಹೇಗೆ ಅಂತಂದರೆ, ಯಕ್ಷಗಾನ ಅಂತಂದರೆ ಅದರ ಕಥೆ ಪುರಾಣ, ಅದು ರಾಮಾಯಣ, ಮಹಾಭಾರತ, ಭಾಗವತದ್ದು ಎನ್ನುವುದು. ನೀವು ಪುರಾಣ ಅಂತ ಒಮ್ಮೆ ಇಟ್ಟುಕೊಂಡ್ರೆ ಅದು ಧರ್ಮದ ಚೌಕಟ್ಟನ್ನು ಇಟ್ಟುಕೊಂಡು ಧರ್ಮದ ಚೌಕಟ್ಟಿನ ಆಚೆಗೆ ಅದು ಅನೇಕ ಪ್ರಶ್ನೆಗಳನ್ನು ಇರುತ್ತದೆ. ಇದು ಕಲೆಗೆ ಸಂಬಂಧಪಟ್ಟ ಪ್ರಶ್ನೆ, ಕಲಾ ಮಾಧ್ಯಮಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಇದನ್ನು ನಾವು ಚರ್ಚೆ ಮಾಡುವಾಗ ಒಂದು ಪ್ರಸಂಗ ಅಥವಾ ಒಂದು ಪ್ರದರ್ಶನ ಹೇಗೆ ಸಕಾಲಿಕ ಮತ್ತು ಹೇಗೆ ಸಾರ್ವಕಾಲಿಕ ಅಂತ ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ಒಬ್ಬ ಪ್ರಸಂಗಕರ್ತ, ಒಬ್ಬ ಕವಿ ಒಂದು ಕೃತಿ ರಚನೆ ಮಾಡುವಾಗ ಈ ಎರಡು ಪ್ರಶ್ನೆಗಳನ್ನು ಇಟ್ಟುಕೊಳ್ತಾನೆ. ಇದು ಹೇಗೆ ಸಕಾಲಿಕ ಮತ್ತು ಇದು ಹೇಗೆ ಸಾರ್ವಕಾಲಿಕ, ಹೇಗೆ ರೆಲೆವೆನ್ಸ್ ಏನಿದೆ ಸತ್ಯದ ಕಾಲಕ್ಕೆ ಮತ್ತು ಇದು ಏನನ್ನು ಹೇಳುವುದಕ್ಕೆ ಪ್ರಯತ್ನ ಪಡ್ತದೆ. ಯಕ್ಷಗಾನಕ್ಕೆ ಸುಮಾರು 500-600 ವರ್ಷಗಳ ಇತಿಹಾಸ ಇದೆ. ಅನೇಕ ಅದು ಪ್ರಯೋಗಗಳನ್ನು ಕಂಡಿದೆ. ಬೇರೆ ಬೇರೆ ಭಾಷೆಗಳು, ಅದು ಕನ್ನಡ, ತುಳು, ಇಂಗ್ಲಿಷು, ಹಿಂದಿ ಭಾಷೆಗಳ ಪ್ರಯೋಗ ಆಗಿದೆ. ಮಕ್ಕಳ ಯಕ್ಷಗಾನ ಆಡ್ತಾ ಇದ್ದಾರೆ. 12 ಗಂಟೆಗೆ 3 ಗಂಟೆಗೆ ಬಂದು ನಿಂತಿದೆ, ಹೊರಗಡೆ ಹೋಗಿದೆ. ಯಕ್ಷಗಾನ ಕಾಲೆ ಪ್ರದರ್ಶನಗಳಾಗಿವೆ. ಅದರ 300-400 ವರ್ಷಗಳಲ್ಲಿ ಆಗಿರುವ ಪ್ರಯೋಗಗಳನ್ನು ನೋಡಿದರೆ ಎರಡು ಅಂಶ ಹೇಳ್ಬೋದು. ಒಂದು, ಪರಂಪರೆಯ ಚೌಕಟ್ಟಿನ ಒಳಗಡೆಯೇ ಅದನ್ನು ಇಟ್ಟು ನೋಡುವುದು. ಇದು ಪರಂಪರೆಯನ್ನು ಅದು ಹೇಗೆ ಪರಿಷ್ಕರಿಸ್ತಾ ಹೋಗ್ತದೆ ಅಂತ ಒಂದು ತಿಳ್ಕೊಳ್ಬೇಕು ನಾವು. ಪರಂಪರೆ ಸ್ಥಗಿತ ಅಲ್ಲ, ಅದನ್ನು ಕಟ್ಟಿ ಹಾಕೋದಕ್ಕಾಗುವುದಿಲ್ಲ. ಅದರ ಒಂದು ಪರಂಪರೆ, ಒಂದು ಆಕೃತಿ ಅಂತ ಹೇಳ್ತೇವೆ. ಯಕ್ಷಗಾನಕ್ಕೂ ಅದರದ್ದೇ ಆದ ಫಾರ್ಮ್ ಇದೆ, ಅದರದ್ದೇ ಆದ ಒಂದು ಆಕೃತಿ ಇದೆ. ಆ ಆಕೃತಿಯ ಒಳಗಡೆ ನೀವು ಅದನ್ನು ಸ್ವಲ್ಪ ನೀವು ಅದನ್ನು ಎಳೆದು ಹಿಗ್ಗಿ ನೋಡಬಹುದು. ಅದು ಮುರಿಯುವಷ್ಟು ಅಲ್ಲ, ಅದು ಯಕ್ಷಗಾನವೇ ಆಗಿರಬೇಕು. ಅದು ನಾಟಕ ಅಲ್ಲ, ಅದು ಸಿನಿಮಾ ಅಲ್ಲ, ಸಂಗೀತ ಕಚೇರಿ ಅಲ್ಲ, ಅದು ಯಕ್ಷಗಾನ. ಸೊ ಯಕ್ಷಗಾನಕ್ಕೆ ಒಂದು ಅದರದ್ದೇ ಆದ, ನಾವು ಹೇಳ್ತೇವೆ ನೋಡುವಾಗ ಇದು ಯಕ್ಷಗಾನ ಹಾಗೆ ಅನಿಸುವುದಿಲ್ಲ ಅಂತ ಹೇಳ್ತೇವೆ. ಇದು ಯಕ್ಷಗಾನಕ್ಕೆ ಹೊರತಾದದ್ದು ಅಂತ ಹೇಳ್ತೇವೆ. ಇದು ಯಕ್ಷಗಾನಕ್ಕೆ ಒಪ್ಪುವುದಿಲ್ಲ ಅಂತ ಹೇಳ್ತೇವೆ ನಾವು. ಯಕ್ಷಗಾನದ ಪರಂಪರೆ ಬಹಳ ದೀರ್ಘವನ್ನು ನೋಡಿದವು. ಇದರ ಅರ್ಥ ಅವರು ಅದರ ವಿರೋಧಿಗಳು ಉಂಟಲ್ಲ, ಅದನ್ನು ಅವರು ಆಕ್ಷೇಪಿಸ್ತಾರಂತಲ್ಲ, ಒಂದು ಪ್ರಯೋಗದ ಮೇಲೆ ಎಕ್ಸ್ಪೆರಿಮೆಂಟ್, ಅದೊಂದು ಪ್ರಯೋಗ ಅಂತ ಇಟ್ಟುಕೊಳ್ಳುವ ಅದನ್ನು ಬಹಳ ಬಾರಿ ಪ್ರಯೋಗ ಹೇಗಾಗಬೇಕು ಅಂತಂದರೆ ಆ ಪರಂಪರೆಯನ್ನು ಅದು ಇನ್ನಷ್ಟು ಅದನ್ನು ಹಿಗ್ಗಿಸಿಕೊಡುವ, ಅದಕ್ಕೆ ಅರ್ಥ ಆಯಾಮಗಳನ್ನು ತುಂಬುವ ಕೆಲಸವನ್ನು ಅದು ಮಾಡಬೇಕು. ಬಹುಶಃ ನಾನು ಇದನ್ನು ಒಂದು ಸಾರೂಪದಲ್ಲಿ ಹೇಳುವುದಾದರೆ, ಯಕ್ಷಗಾನ ಪ್ರಸಂಗ ರಚನೆಯ ಒಂದು ಚೌಕಟ್ಟಿನ ಒಳಗಡೆ ಆ ಪರಂಪರೆಗೆ ಮುಳಿಯ ಕೇಶವಯ್ಯ ಅವರ ಈ ಮಹಾಚೇತನ ಒಂದು ಹೊಸ ಬಗೆಯ ಅತ್ಯಂತ ಸೊಗಸಾದ ಒಂದು ಸೇರ್ಪಡೆ ಅಂತ ಹೇಳುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದು ಪ್ರಸಂಗಕ್ಕೆ ಒಪ್ಪುವ ಚೌಕಟ್ಟಲ್ಲಿ ಅದು ಇದೆ. ಒಂದು ಪ್ರಸಂಗದಲ್ಲಿ ಏನಾಗಬೇಕು ಅಂತ ಮೂಲಭೂತವಾದ ಪ್ರಶ್ನೆ. ನಾನು ಬಹಳ ವಿಸ್ತಾರಕ್ಕೆ ಹೋಗುವುದಿಲ್ಲ, ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅಲ್ಲಿ ಬಿಕ್ಕಟ್ಟುಗಳು, ಅಲ್ಲಿ ಕೆಲವು ಬಿಕ್ಕಟ್ಟುಗಳಿವೆ. ಅದು ಪುರಾಣದ ಕಥೆಯ ಪಾತ್ರಗಳ ಬಿಕ್ಕಟ್ಟಿರಬಹುದು, ವರ್ತಮಾನ ಕಾಲಘಟ್ಟದ ಬಿಕ್ಕಟ್ಟುಗಳು ಅಂತ ಹೇಳ್ತೇವೆ, ನಾವು ತಲ್ಲಣಗಳು ಅಂತ ಹೇಳ್ತೇವೆ. ಆ ಬಿಕ್ಕಟ್ಟುಗಳನ್ನು ಬಿಡಿಸುವ, ವಿಶ್ಲೇಷಿಸುವ, ಅರಿಯುವ, ವಿಸ್ತರಿಸುವ, ಹೀಗೆ ಒಂಥರ ಈ ಕೆಲಸ ನಡೀತದೆ. ಬಹುಶಃ ಎಲ್ಲ ಪ್ರಸಂಗಗಳಲ್ಲಿ ಆಗುವಂಥದ್ದು ಆ ಬಿಕ್ಕಟ್ಟಿನ ವಿಶ್ಲೇಷಣೆ. ಒಂದು ಪುರಾಣದ ಒಳಗಡೆ ಹೋಗಿ ನಾವು ನೋಡುವುದು ಅಲ್ಲಿಯ ಪಾತ್ರಗಳು ಎದುರಿಸುವ ಏನು ಬಿಕ್ಕಟ್ಟುಗಳೇನು, ಆ ಬಿಕ್ಕಟ್ಟುಗಳನ್ನು ಯಾವ್ಯಾವ ನೆಲೆಗಳಿಂದ ವಿಶ್ಲೇಷಿಸಬಹುದು ಅಂತ. ಇದಕ್ಕೆ ಒಂದು ಪ್ರಸಂಗದಲ್ಲಿ ಶಕ್ತಿ ಬೇಕು, ಅದಕ್ಕೆ ಆಸ್ಪದ ಬೇಕು ಆ ಬಿಕ್ಕಟ್ಟುಗಳನ್ನು. ಇದು ಬಹಳ ಮುಖ್ಯವಾದದ್ದು. ಅದನ್ನೇ ನಾನು ಇನ್ನೊಂದು ಪರಿಭಾಷೆ ಹೇಳೋದು ಮೌಲ್ಯಗಳ ವಿವೇಚನೆ ಅಂತ. ಒಂದು ಮೌಲ್ಯ ವಿಶ್ಲೇಷಣೆ ಆಗುತ್ತದೆ. ಒಳಿತು ಕೆಡುಕುಗಳ ವಿಶ್ಲೇಷಣೆ, ಈವಿಲ್ ಅಂತ ಹೇಳ್ತೇವೆ, ಗುಡ್ನೆಸ್ ಹೇಳ್ತೇವೆ, ಒಳ್ಳೆಯ ಮತ್ತು ಕೆಟ್ಟದ, ಒಳಿತು ಮತ್ತು ಕೆಡುಕುಗಳ ಒಂದು ವಿಶ್ಲೇಷಣೆ. ಅದು ಬೇರೆ ಬೇರೆ ಸೂಕ್ಷ್ಮವಾಗಿ ನಡೆದು ಕೊನೆಗೆ ಒಂದು ಮಂಗಳದಲ್ಲಿ ಬಂದು ಅದು ನಿಂತು ಬಿಡ್ತದೆ. ಪ್ರಸಂಗದ ಆಕೃತಿ ನೋಡಿ ನೀವು, ಅದು ಹೇಗಿದೆ ಅಂತಂದರೆ ಎಲ್ಲ ಪ್ರಶಾಂತವಾಗಿದೆ, ಎಲ್ಲ ಸರಿಯಾಗಿದೆ ಅಂತ ಆಗುವಾಗ, ಎಲ್ಲ ಸರಿಯಾಗಿ ಎಲ್ಲ ಚೆನ್ನಾಗಿದೆ ಅಂತ ಆಗುವಾಗ ಒಂದು ಬಿಕ್ಕಟ್ಟು ಕಾಣಿಸಿಕೊಳ್ತದೆ, ಒಂದು ಸಮಸ್ಯೆ ಕಾಣಿಸಿಕೊಳ್ತದೆ. ಆ ಸಮಸ್ಯೆಯನ್ನು ಪರಿಹರಿಸಕ್ಕೆ ಹೋಗುವಾಗ ಆ ಸಮಸ್ಯೆ ಇನ್ನಷ್ಟು ಸಂಕೀರ್ಣ ಹೋಗ್ತದೆ. ಆಮೇಲೆ ಒಂದೊಂದೇ ಸಮಸ್ಯೆ ಪರಿಹಾರ ಆಗ್ತಾ ಕೊನೆಯ ಮಂಗಳದಲ್ಲಿ ಅದು ಬಂದು ನಿಲ್ತದೆ. ಇದು ಸಾಮಾನ್ಯ ಚೌಕಟ್ಟಿನ ಒಂದು ನಡಿಗೆ. ಯಕ್ಷಗಾನ ಪ್ರಸಂಗದ ಸಾಮಾನ್ಯ ನಡಿಗೆ ಹೇಗೆ ಅಂತಂದರೆ, ಅದು ಒಂದು ಸಮಸ್ಯೆಯಿಂದ ಆರಂಭ ಆಗುತ್ತೆ, ಬಿಕ್ಕಟ್ಟುಗಳನ್ನು ಹೇಳ್ತದೆ, ಆ ಬಿಕ್ಕಟ್ಟುಗಳ ಪರಿಹಾರಕ್ಕೆ ದಾರಿಗಳನ್ನು
ಸಮಾಧಾನ ಹುಡುಕುತ್ತದೆ, ಚರ್ಚೆ ವಿಶ್ಲೇಷಣೆ ಆಗುತ್ತದೆ, ಬಿಕ್ಕಟ್ಟುಗಳ ಪರಿಹಾರ ಆಗುತ್ತದೆ, ಕೊನೆಗೆ ಒಂದು ಮೌಲ್ಯದ ಸ್ಥಾಪನೆಯಾಗಿ ನೋಡಿ ಇದು ಅಂತ ಹೇಳ್ತಾರೆ. ಯಾವುದೇ ಅದು ಕೃಷ್ಣನ ಕಥೆಯಾಗುವುದು, ಕೃಷ್ಣನ ಕಥೆಯೂ ಆಗ್ಬೋದು. ಈ ಕೃಷ್ಣನ ಕಥೆಯಲ್ಲಿ ಇರುವುದು ಅಂಥದ್ದೇ. ಇದು ಕ್ರೈಸ್ತ ಪುರಾಣ, ಇದು ಪುರಾಣದ ಒಂದು ಕಥೆ, ಪುರಾಣದ ಒಂದು ಕಥೆ. ಅಲ್ಲಿ ಯೇಸು ಧರ್ಮ, ನೀವು ಮಾನವೀಯ ಮೌಲ್ಯಗಳು ಅಂತ ಏನು ಹೇಳ್ತೀರೋ ಅದರ ಒಂದು ಪ್ರತಿಷ್ಠಾಪನೆಯ ಕೆಲಸ. ಗೊಲ್ಗೊಥದಂತ ಒಂದು ಕಥೆಯನ್ನು ಗೋವಿಂದ ಪೈಗಳು ಬಹಳ ಹಿಂದೆ ಬಂದಿದ್ದು, ಬಹಳ ಪ್ರಸಿದ್ಧವಾದ ಒಂದು ಪ್ರಸಂಗ. ಅದು ಇಲ್ಲದ ಇಂತಹ ಒಂದು ಇಲ್ಲದ ಈ ಪ್ರಸಂಗದಿಂದ, ಇಂತಹ ಒಂದು ಪ್ರಸಂಗ ರಚನೆಯಿಂದ ಇದು ಮತಾಂತರಕ್ಕೆ ಪ್ರಚೋದನೆ ಎಂತ ವಿಚಿತ್ರ. ಮತ್ತು ಒಂದು ವೇಳೆ ಒಂದು ಯಕ್ಷಗಾನ ಪ್ರಸಂಗ ಒಂದು ತಾಳಮದ್ದಲೆ ಕೇಳಿ, ಒಂದು ಆಟ ನೋಡಿ ಒಬ್ಬ ಮತಾಂತರಗೊಳ್ಳುತ್ತಾರೆ ಅಂತ ಆದರೆ ಅವನ ಎಂಥದ್ರಿ ಅವನ ಮತಬದ್ಧತೆಯಲ್ಲಿ ಹೋಗುವುದೇ ಒಳ್ಳೆಯದು. ಹಾಗಲ್ಲ, ಒಂದು ಪ್ರಸಂಗ ನೋಡಿ, ಒಂದು ಆಟ ನೋಡಿ, ಅದರ ಅರಿವಿನ ವಿಸ್ತಾರ ಆಗ್ತದೆ, ತಿಳುವಳಿಕೆ ವಿಸ್ತಾರ ಆಗ್ತದೆ. ಒಂದು ಸಮಾನ ಚರ್ಚೆಗಳು ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ನಡೀತದೆ. ಸಾರಾಂಶಗಳೇನು, ಅನನ್ಯತೆ ಏನು, ಐಡೆಂಟಿಟಿ ಏನು, ವಿಶಿಷ್ಟತೆ ಏನು, ಕೃಷ್ಣನ ಕಥೆಗೂ ಯೇಸು ಕ್ರಿಸ್ತನ ಕಥೆಗೂ ಏನಾದರೂ ಒಂದು ಸಂಘರ್ಷಗಳು ಕಾಣಲಿಕ್ಕೆ ಸಾಧ್ಯ ಇದೆಯೋ, ಇದು ನಾವು ಮನುಕುಲವನ್ನು ಒಂದು ಜಾಗತಿಕ ನೆಲೆಯಲ್ಲಿ ವಿಶ್ಲೇಷಣೆ ನೋಡುವ ಕ್ರಮ. ಇದನ್ನು ಯಕ್ಷಗಾನ ಪ್ರಸಂಗ ಮಾಡ್ತಾನೆ ಬಂದಿದೆ. ಇದರ ಕಥೆ ದೇವಲೋಕದಲ್ಲಿ ಆರಂಭ ಆಗುತ್ತೆ. ಮೈಕೇಲ್ ಗ್ಯಾಬ್ರಿಯಲ್ ಚರ್ಚೆ ದೇವಲೋಕದಲ್ಲಿ ಚರ್ಚೆ ಆರಂಭ ಆಗುತ್ತದೆ, ಕಥೆ ಭೂಲೋಕಕ್ಕೆ ಬರ್ತದೆ. ಭೂಲೋಕದ ಅನೇಕ ಸಮಸ್ಯೆಗಳನ್ನ ಅದು ಯೇಸು ಕ್ರಿಸ್ತನ ಸಮಕ್ಷಮದಲ್ಲಿ ಚರ್ಚೆ ಆಗ್ತದೆ. ಕೊನೆಗೆ ಮೋಡದಲ್ಲಿ ಏರಿ ಯೇಸು ಕ್ರಿಸ್ತ ಮತ್ತೆ ಸ್ವರ್ಗಲೋಕ ದೇವಲೋಕವನ್ನ, ಎಲ್ಲಿಂದ ಯಾವ ಕಥೆ ದೇವಲೋಕದ ಆರಂಭ ಆಗಿದೆಯೋ ಅದು ಈ ನೆಲಕ್ಕೆ ಬಂದು ಇಲ್ಲಿ ಮತ್ತೆ ವಿಸ್ತಾರಗೊಂಡು ಇಲ್ಲಿ ಆಮೇಲೆ ಅದು ಮತ್ತೆ ದೇವಲೋಕಕ್ಕೆ ಹೋಗಿ ಅದು ಕಥೆ ನಿಲ್ಲುತ್ತದೆ. ಒಂದು ನಾವು ಅದನ್ನ ವರ್ತುಲಾಕಾರದ ಎರಡು ಕಥೆ, ಎರಡು ರೀತಿ, ಒಂದು ಸರಳಾಕೃತಿ, ಸರಳ ರೇಖಾಕೃತಿ ಅಂತ ಇರ್ತದೆ ಲೀನಿಯರ್, ಇನ್ನೊಂದು ವರ್ತುಲಾಕೃತಿ ಅಂತ ಇರ್ತದೆ ನಮ್ಮಲ್ಲಿ ವಿಶ್. ಅಂದ್ರೆ ಈ ಕಥೆ ಇದೆಯಲ್ಲ, ಇದು ವರ್ತುಲಾಕೃತಿಯ ಒಂದು ಕ್ರಮದಲ್ಲಿ ಅದನ್ನು ಆಂಧ್ರ ಉಪಾಧ್ಯಾಯರು ಬಹಳ ಸೊಗಸಾಗಿ ಅದನ್ನ ವಿಶ್ಲೇಷಣೆ ಅದನ್ನ ಮಾಡಿದರು. ಹಾಗಾಗಿ ಬಹುಶಃ ಮಹಾಚೇತನದಂತಹ ಒಂದು ಪ್ರಸಂಗ ನಮಗೆ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಗೆ ನಮಗೆ ಏನು ಕಷ್ಟ ಆಗಿದೆ ಅಂತಂದ್ರೆ, ಕೆಲವೊಮ್ಮೆ ಏನು ಹೇಳಬೇಕು ಅಂತ ಗೊತ್ತಲ್ಲ. ನಮಗೆ ಬಹಳ ಮಂದಿಗೆ ಒಂದು ಪುರಾಣವನ್ನ ಹಾಗೆ ನೋಡಬೇಕು ಎಂದು ಗೊತ್ತಿದೆ, ಪುರಾಣವನ್ನ ಹಾಗೆ ಅರ್ಥೈಸಬೇಕು, ಪುರಾಣವನ್ನ ಹಾಗೆ ಪರಿಗ್ರಹಿಸಬೇಕು. ಅದು ಸೆನ್ಸಿಬಿಲಿಟಿ ಅನ್ನೋದು ಪದ ಇದೆ ಇಂಗ್ಲಿಷ್ನಲ್ಲಿ. ಅದಕ್ಕೊಂದು ವಿಶೇಷವಾದ ಪುರಾಣವನ್ನ ಅದನ್ನ ವಿಶ್ಲೇಷಣೆ ಮಾಡೋದಕ್ಕೆ, ಅದನ್ನ ಅರಿಯೋದಕ್ಕೆ ಒಂದು ವಿಶೇಷವಾದ ಸೂಕ್ಷ್ಮತಿತ್ವ ಬೇಕು. ಪುರಾಣದಲ್ಲಿ ಆದದ್ದೆಲ್ಲ ವಾಸ್ತವ ಅಂತ ಹೇಳಿದ್ರೆ ದೇವರೇ ಪುರಾಣದಲ್ಲಿ ಇದ್ದಂತೆಲ್ಲ ಸತ್ಯ, ಇದ್ದಂತೆಲ್ಲ ನಡೆದದ್ದೇ ಅಂತಂದ್ರೆ ಅದಕ್ಕೆ ಪುರಾಣ ಚರಿತ್ರೆ, ಇತಿಹಾಸವೇನೇನಾಯಿತು. ಇದೊಂದು ಕನ್ಸ್ಟ್ರಕ್ಷನ್, ಒಂದು ಕಾವ್ಯ, ಒಂದು ರಚನೆ, ಪುರಾಣ ಒಂದು ರಚನೆ. ಅದನ್ನು ಕಟ್ತಾರೆ, ಬರಪಡ್ತಾರೆ. ಕಥೆ ಹೇಳುವುದಿದ್ರೆ ಒಮ್ಮೆ ಸಾಲದ ಹೇಳಿದರೆ ಈ ಪ್ರಸಂಗ ವಾಸ್ತವಿಕವಾಗಿ ಯೇಸುವಿನ ಕಥೆಯನ್ನು ಹೇಳುವುದಲ್ಲ, ಅದು ಯೇಸುವಿನ ಕಥೆಗೊಂದು ವ್ಯಾಖ್ಯಾನವನ್ನು ಕೊಡ್ತದೆ, ಇದು ತಿಳ್ಕೊಳ್ಳೋದು ಇಂಟರ್ಪ್ರಿಟೇಷನ್. ಹಾಗಾಗಿ ಯೇಸುವಿನ ಕಥೆ 100 ರೀತಿಯಲ್ಲಿ ಬರ್ತದೆ. ಒಂದೊಂದು ಕಥೆಯ ಒಂದೊಂದು ಆವೃತ್ತಿ ಕೂಡ ಒಂದೊಂದು ವ್ಯಾಖ್ಯಾನ ಅಂತ ತಿಳ್ಕೊಳ್ಬೇಕು. ವ್ಯಾಸಭಾರತಕ್ಕೆ ಬಂದ ವ್ಯಾಖ್ಯಾನಗಳಿಷ್ಟು, ಕನ್ನಡದಲ್ಲಿ ಬಂದ ವ್ಯಾಖ್ಯಾನಗಳಿಷ್ಟು, ಎಷ್ಟು ಪರಂಪರೆಗಳುಂಟು. ಅಂದ್ರೆ ಕಥೆ ಹೇಳುವ ಉದ್ದೇಶ ಅಲ್ಲ ಅದು. ಕಾವ್ಯ ಅಥವಾ ಪುರಾಣ ಇದೆಲ್ಲ ಅದರ ಆಶಯಗಳ ಮೆಸೇಜಸ್ ಅಂತ ಹೇಳ್ತಾರೆ. ಸಂದೇಶ ಏನು ಇದರದ್ದು? ಒಂದು ಕಾವ್ಯದ ಸಂದೇಶ ಏನು, ಒಂದು ಪುರಾಣದ ಸಂದೇಶ ಏನು, ಒಂದು ಯಕ್ಷಗಾನ ಪ್ರಸಂಗದ ಸಂದೇಶ ಏನು, ಒಂದು ತಾಳಮದ್ದಳೆಯ ಸಂದೇಶ ಏನು, ಒಂದು ಆಟದ ಸಂದೇಶ ಏನು, ಅದರ ಮೆಸೇಜ್ ಏನು, ಇದು ನಮಗೆ ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಅದು ನಮ್ಮ ಒಳಗನ್ನ ಅನೇಕ ಬಿಕ್ಕಟ್ಟುಗಳನ್ನು ಬಿಡಿಸಿ ನೋಡುವ ಪ್ರಯತ್ನವನ್ನು ಅದು ಮಾಡ್ತದೆ. ಅದು ವ್ಯಕ್ತಿಗಳ ನಡುವಿನ ಸಂಘರ್ಷ ಇರ್ಬೋದು, ಮೌಲ್ಯಗಳ ನಡುವಿನ ಸಂಘರ್ಷ ಇರ್ಬೋದು, ಕಾಲಘಟ್ಟದ ನಡುವಿನ ಸಂಘರ್ಷ ಇರ್ಬೋದು. ಈ ಪ್ರಯತ್ನ ಯಕ್ಷಗಾನದಲ್ಲಿ 200-300 ವರ್ಷಗಳ ಕಾಲಕ್ಕೆ ನಿರಂತರವಾಗಿ ಮತ್ತು ಬಹಳ ಗಂಭೀರವಾಗಿ ನಡೀತಾ ಬಂದಿದೆ. ಬಹುಶಃ ಬಹಳ ಪ್ರಬಲವಾದ ಒಂದು ಮಾಧ್ಯಮ. ವಾಸ್ತವಿಕವಾಗಿ ಇವರೊಂದು ಸಂಶಯ ಹೇಳಿದರು, ಯೇಸುವಿನ ಕಥೆ ಅದು ಸ್ವಲ್ಪ ಪ್ರಶಾಂತವಾದ ಕಥೆ, ಅದು ಸ್ವಲ್ಪ ಬಹಳ ಪ್ರಶಾಂತವಾಗಿ ಹೋಗುವ ಕಥೆ. ಯಕ್ಷಗಾನ ಒಂದು ಅರ್ಥದಲ್ಲಿ ಬಹಳ ಅಬ್ಬರದ ಕಲೆ, ಅದರ ಉತ್ತರ ದೊರಕು ಅಂತ ಬೇಕಾದ್ರೆ ಬಹಳ ಸಾಫಿಸ್ಟಿಕೇಟೆಡ್ ಅಲ್ಲ. ಆದರೆ ಸಾಫಿಸ್ಟಿಕೇಟೆಡ್ ಮಾಡಿದ್ದಾರೆ, ಅದು ಪ್ರಶ್ನೆ ಬೇರೆ, ಸಂಗೀತ ಎಲ್ಲ. ಆದರೆ ವಾಸ್ತವಿಕ ಯಕ್ಷಗಾನ ಉಂಟಲ್ಲ, ಅದು ಸ್ವಲ್ಪ ಒರಟದು, ಸ್ವಲ್ಪ ದೊರಕದು, ಸ್ವಲ್ಪ ರಫ್ನೆಸ್ ಉಂಟು ಅದರಲ್ಲಿ. ಆ ರಫ್ನೆಸ್ ಅದರ ಶಕ್ತಿ, ಅದರ ಚಂದ. ನಾವು ಕೆಲವೊಮ್ಮೆ ಹೇಳ್ತೇವೆ ಅದು ಬಹಳ ಒರಟು, ಹಾಗೆಲ್ಲ ಅದು ಅರ್ಥವಾದ ಪ್ರಶ್ನೆ, ಅರ್ಥಪೂರ್ಣವಾಗಿದೆಯೋ ಅಂತ. ಅದು ಸುಂದರವಾಗಿದೆಯೋ ಅರ್ಥ ಅಲ್ಲ, ಅದು ಮೀನಿಂಗ್ಫುಲ್ ಆಗಿದೆಯೋ, ಬಹಳ ಅರ್ಥಪೂರ್ಣವಾಗಿದೆಯೋ. ಒಂದು ಪುರಾಣದ ಕಥೆಯನ್ನ, ಒಂದು ಸಂಘರ್ಷದ ಕಥೆಯನ್ನ, ಒಂದು ಬಿಕ್ಕಟ್ಟಿನ ಕಥೆಯನ್ನ, ಒಂದು ಹೋರಾಟದ ಕಥೆಯನ್ನ
ಯಕ್ಷಗಾನ ಆ ಆಕೃತಿಯ ಒಳಗಡೆ ಅಷ್ಟು 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 ಒಂದು ಅರ್ಥದಲ್ಲಿ ದೊರಕಾಗಿ ಹೊರಟಾಗಿ ಅದು ಪ್ರಸ್ತುತಪಡಿಸುತ್ತದೆ. ಅದರ ಅರ್ಥ ಅದು ಆಕೃತಿಗೆ ಸಂಬಂಧಪಟ್ಟದ್ದು, ಅದರ ಮೌಲ್ಯ ಅದು ನಮಗೆಲ್ಲರಿಗೂ ಸಂಬಂಧಪಟ್ಟಿರ್ತದೆ ಎನ್ನುವುದನ್ನು ನಾವು ಗಮನಿಸಬೇಕು. ಹಾಗಾಗಿ ಮಹಾಚೇತನ ಯೇಸು ಕ್ರಿಸ್ತ ಮಹಾತ್ಮೆ ಈ ಪ್ರಸಂಗ ಏನಿದೆ ಇದು ಬಹುಶಃ ಅದು ಧರ್ಮ, ನೀವು ಕ್ರೈಸ್ತ ಧರ್ಮ ಅಂತ ಬೇಕಾದ್ರೆ ನನಗೆ ಯೇಸುವಿನ ಕಥೆ, ಯೇಸುವಿನ ಬದುಕಿನ ಹೋರಾಟ ಅದೊಂದು ಯಕ್ಷಗಾನ ಮಾಧ್ಯಮದ ಒಳಗಡೆ ಬಂದಾಗ ಅದು ಹೇಗೆ ಒಗ್ಗಿಕೊಳ್ಳುತ್ತದೆ ಅಂದರೆ ಇದು ಬಹಳ ಮುಖ್ಯವಾಗುವುದು. ಇದು ಹೇಗೆ ಕೇಶವಯ್ಯವರಿದರ ಕಥೆಯನ್ನು ಒಂದು ಅರ್ಥ ನನಗೆ ಕಾಣ್ತದೆ. ಅವರ ಪ್ರಸಂಗವನ್ನೇ ಓದಿದೆ ನಾನು, ಅದರ ಅರ್ಥಗಳನ್ನು ಕೂಡ ನೋಡಿದೆ. ಬಹುಶಃ ಇನ್ನಷ್ಟು ಒಳ ಸುಳಿಗಳನ್ನು ಸಂಕೀರ್ಣತೆಗಳನ್ನು ತರುವುದಕ್ಕೆ ಆ ಕಥೆಯಲ್ಲಿ ಆಸ್ಪದಗಳು ಇಲ್ಲ ಅಂತ ನನಗೆ ಕಾಣುತ್ತದೆ. ಸರಾಗವಾಗಿ ಹೋಗುತ್ತದೆ. ನಾನು ಹೇಳ್ತಾನೆ ದೇವಲೋಕ ಸ್ವರ್ಗ ಭೂಮಲೋಕ ಅಥವಾ ದೇವಲೋಕಕ್ಕೆ ಹೋಗಿ ಕಥೆ ನಿಲ್ಲುತ್ತದೆ. ಬಹಳ ಬಹಳ ಕಥೆಯ ಒಳಗಡೆ ಕಥೆ ಆ ಥರದ ಕಥಾ ಸುಳಿಗಳು ಇದರಲ್ಲಿ ಕಾಣುವುದಿಲ್ಲ. ಸರಾಗವಾಗಿ ಯೇಸುವಿನ ಕಥೆಯನ್ನು ಒಂದು ಯಕ್ಷಗಾನದ ಚೌಕಟ್ಟಿನ ಒಳಗಡೆ ತರುವ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಪ್ರಶ್ನೆ ಇರುವುದು, ಇಲ್ಲಿ ಯಕ್ಷಗಾನದ ವೇಷ ಅಂತಂದಿದೆ, ಮಾತು ಪ್ರಸಂಗ ಒಂದಾಯಿತು, ಹಾಡಾಯಿತು, ಮಾತಾಯಿತು, ಆಮೇಲೆ ವೇಷಕ್ಕೆ ಹಾಗೆ ಇದೆಲ್ಲ ಒಪ್ಪಬಹುದು ಅಂತ ನಾನು ಅದೊಂದು ಪ್ರಶ್ನೆ ಇದೆ. ಯಕ್ಷಗಾನದಲ್ಲಿ ಬಣ್ಣ ವೇಷ ಅಂತಂದ್ರೆ ಅದೊಂದು ಅರ್ಥ ಉಂಟದಕ್ಕೆ. ಅಲ್ಲಿ ಬಣ್ಣ ಮಾತನಾಡ್ತದೆ, ವೇಷ ಮಾತನಾಡ್ತದೆ, ಆ ಬಣ್ಣ ವೇಷಗಳೇ ಅವರ ಗುಣವನ್ನು ಹೇಳ್ತದೆ ಅಂತ ಅರ್ಥ. ಅದು ಚಂದ ಅಂತ ಪ್ರಶ್ನೆ ಅಲ್ಲ, ಅದು ರಾವಣ ವೇಷ ಚಂದ ಹಾಗಲ್ಲ. ಅದು ಆ ವೇಷವೇ ಒಂದು ಡೆಮನ್, ಒಂದು ರಾಕ್ಷಸ ವೇಷವನ್ನು ಹಾಗೆ ಕಟ್ಟಿಕೊಡುವುದು ಅಂತ ಈ ನೆಲೆಯಿಂದ ಹೀಗೆ ಅಲ್ಲಿ ಸೈತಾನನ ಪಾತ್ರ ಬರಬಹುದು ಅಥವಾ ಮೈಕೇಲ್ ಗಬ್ಬೆ ಬರಬಹುದು. ಈ ಪಾತ್ರಗಳನ್ನೆಲ್ಲ ನಮ್ಮ ಯಕ್ಷಗಾನದ ನಾಯಕ, ಪ್ರತಿನಾಯಕ, ಬಣ್ಣದ ವೇಷ, ಪ್ರತಿವೇಷ, ಹೆಣ್ಣು ವೇಷ, ಹೀಗೆ ಅದಕ್ಕೆ ಸ್ವಲ್ಪ ಇನ್ನೂ ಆವಿಷ್ಕಾರ ಬೇಕಾಗಬಹುದು ಅದು ತರುವಾಗ. ಯಾಕಂದರೆ ಒಂದು ಯೇಸುವಿನ ಕಥೆಯನ್ನು ಯಕ್ಷಗಾನದ ಒಳಗಡೆ ತರುವಾಗ ಇನ್ನೂ ಕೆಲವು ಕೆಲಸಗಳಾಗಬೇಕಾಗಿ ಬರುವುದು. ಆದರೆ ಅದರ ಹೇಳುವ ಪ್ರಕಾರ 100 ಹೆಚ್ಚು ಪ್ರಯೋಗ ಆಗಿದೆ ಅಂತಂದರೆ ತಾಳಬದ್ದಾಗಿದೆ, ಪ್ರದರ್ಶನ ಆಗಿದೆ. ಬಹುಶಃ ಇರುವ ಬಣ್ಣಗಳಲ್ಲೇ ವೇಷಗಳಲ್ಲೇ ಅದನ್ನು ಮಾಡಿದ್ದಾರೋ, ಏನೇನು ಹೊಸ ಆಭರಣಗಳನ್ನು ವಿಶೇಷ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ. ಅಂದರೆ ಇಂಥ ಸವಾಲುಗಳಿರುವ ವೇಷಕ್ಕೆ, ಮಾತಿಗೆ, ಬಣ್ಣಗಾರಿಕೆಗೆ, ಪ್ರದರ್ಶನಕ್ಕೆ ಸವಾಲುಗಳಿರುವ ಒಂದು ಪ್ರದರ್ಶನ ಬಂದಾಗ ಒಂದು ಪರಂಪರೆ ವಿಸ್ತಾರಗೊಳ್ಳುತ್ತಾ ಹೋಗ್ತದೆ. ಅದು ಕೇವಲ ಅದರ ಒಂದು ಪುನರಾವರ್ತನೆ ಅಲ್ಲ, ಅದು ರಿಪಿಟೇಷನ್ ಅಲ್ಲ. ಅದು ಕಲೆ ಎನ್ನುವುದು ಅದು ಹೊಸ ಹೊಸ ಕ್ರಮದಲ್ಲಿ ಅದು ಪರಿಷ್ಕಾರಗೊಳ್ಳುತ್ತಾ ಹೋಗುವುದರಿಂದ ಆಗ ಪರಂಪರೆ, ಯಕ್ಷಗಾನದ ಪರಂಪರೆ ಗಟ್ಟಿಯಾಗುತ್ತದೆ, ಮತ್ತೆ ಹಿಗ್ಗುತ್ತದೆ, ತನಗೆ ಏನು ಬೇಕು. ಈಗ ನೋಡಿ ಯಕ್ಷಗಾನದಲ್ಲಿ ಆಗುವ ಪ್ರಯೋಗ ನೋಡಿದರೆ, ಈಗೊಂದು ಯಕ್ಷಗಾನ 10 ಮಂದಿ ಭಾಗವತರು ಒಟ್ಟಿಗೆ ಹಾಡ್ತಾರೆ ಯಕ್ಷಗಾನವು, ಸಂತೋಷ ಪಡ್ತೇವೆ. ಒಂದು ಪ್ರಯೋಗ ಅಂತ ತಗೊಳ್ತೇವೆ ನಾವು, ಒಂದು ಪ್ರಯೋಗ ಅಂತ ನೀವು ನೋಡಿ. ಏನು ಏಕಾಏಕ ಪ್ರದರ್ಶನ ಬರ್ತದೆ. ಅನೇಕ ಯಕ್ಷಗಾನದ ಒಳಗಡೆ ತಂದು ಕೊಡಬಹುದಾದ ಕೆಲವು ಯಕ್ಷಗಾನದ ಅಂಶಗಳು ಇಟ್ಟುಕೊಂಡು ಸ್ವಲ್ಪ ಅದರ ಹೊರಗಡೆ ಚಾಚುವ ಪ್ರಯತ್ನವನ್ನು ಅದು ಮಾಡ್ತದೆ. ಇದೆಲ್ಲ ಕಲೆಯಲ್ಲಿ ಆಗುವ ಕೆಲಸಗಳು. ಆದರೆ ಯಕ್ಷಗಾನ ಒಂದು ಪರಂಪರೆ, ಪೂಲ್ ಆಫ್ ಟ್ರೆಡಿಷನ್ ಪದ ಇದೆ. ಒಂದು ಪೂಲ್ ಆಫ್ ಟ್ರೆಡಿಷನ್ ಆಗಿ ಯಕ್ಷಗಾನ ಅದು ಬಹುಶಃ ಬಹಳ ಕಾಲ ಅದು ಮುಂದುವರಿದು ಹೋಗ್ತದೆ. ಹೀಗೆ ಹೊಸ ಹೊಸ ಕಥೆಗಳ ವಸ್ತುಗಳು ಯಕ್ಷಗಾನಕ್ಕೆ ಬಂದಾಗ ನಾನು ಆಗ ಹೇಳಿದ ಹಾಗೆ ಅದು ಯಕ್ಷಗಾನ ಗಟ್ಟಿಯಾಗುತ್ತದೆ, ಅದು ಪ್ರಸ್ತುತ ಆಗ್ತದೆ, ರೆಲೆವೆಂಟ್ ಆಗ್ತದೆ, ಅದು ಸಾರ್ವಕಾಲಿಕ ಚರ್ಚೆಗಳನ್ನು ಎತ್ತಿಕೊಳ್ಳುತ್ತದೆ, ಅದು ಒಂದು ಸಕಾಲಿಕವಾಗಿ ಬಿಡುವ ಕೆಲಸವನ್ನು ಮಾಡ್ತಾ ಅಂತ ಕೆಲಸವನ್ನು ಮುಳಿಯ ಕೇಶವಯ್ಯವರು ಈ ಪ್ರಸಂಗದ ಮೂಲಕ ಅವರು ಮಾಡಿದ್ದಾರೆ ಅಂತ ಹೇಳ್ತಾ, ಪದ್ಯಗಳು ಬಹಳ ಛಂದೋಬದ್ಧವಾದ ರಚನೆಗಳು, ಅದು ಸ್ಪಷ್ಟ ಗೊತ್ತಾಗುತ್ತೆ. ತುಂಬ ಛಂದಸ್ಸಿನ ಒಳ್ಳೆ ಪರಿಜ್ಞಾನ ಇದ್ದುಕೊಂಡು ಬರೆದ ಪದ್ಯಗಳು ಎಲ್ಲವೂ ಕೂಡ ಎಲ್ಲ ಆ ಸನ್ನಿವೇಶಕ್ಕೆ ಒಗ್ಗುವ ಹಾಗೆ ಆ ಕಥೆಯನ್ನು ಅಥವಾ ಪದ್ಯಗಳನ್ನು ಅವರು ಬರೆದಿದ್ದಾರೆ. ಮಾತಿಗೆ ಸ್ಥೂಲ ರೇಖೆ ಒಟ್ಟಿಗೆಯನ್ನು ಅರ್ಥಧಾರಿಗಳು ಅನುಸರಿಸಬೇಕಾಗಿಲ್ಲ, ಒಂದು ದಿಕ್ಕನ್ನು ಕೊಡ್ತಾರೆ, ಹೀಗೆ ಹೇಳಬಹುದು ಅಂತ. ಅದೊಂದು ಸಣ್ಣ ಸಮಸ್ಯೆ ಇರಬಹುದು, ಕೆಲವು ಆಕ್ಷೇಪ. ಅರ್ಥ ಕೊಟ್ಟ ಕೂಡಲೇ ಅರ್ಥಗಾರನ ಹೇಳುವವನನ್ನು ಸ್ವಲ್ಪ ಕಟ್ಟಿ ಹಾಕಿದಾಗ ಆಗುವುದಿಲ್ಲವೋ ಅಂತ. ಬೇಡ, ನೀವು ಪದ್ಯವನ್ನಷ್ಟೇ ಓದಿ, ನೀವು ಅರ್ಥ ಹೇಳುವುದು ಅದು ಅರ್ಥಗಳನ್ನು ಓದಲಿಕ್ಕೆ ಹೋಗಬೇಡಿ, ಪದ್ಯವನ್ನಷ್ಟೇ ಓದಿ, ಪದ್ಯವನ್ನು ಅರ್ಥ ಮಾಡಿ ಯೇಸುವಿನ ಬಗ್ಗೆ ತುಂಬ ತಿಳ್ಕೊಳ್ಳಿ. ಕ್ರೈಸ್ತ ಧರ್ಮದ ಬಗ್ಗೆ ತುಂಬ ಈ ಪದ್ಯದ ಅರ್ಥ ನಿಮಗೆ ಅಷ್ಟು ಮುಖ್ಯವಾಗದೆ ಹೋಗಬಹುದು. ಆದರೆ ಅವರು ಅದು ದಾರಿ ತಪ್ಪಲಿರಲಿ ಅಂತ ಹೊಸ ಪ್ರಯೋಗ ನೋಡಿದ್ದು, ಏನೋ ಬಾಯಿಗೆ ಬಂದಾಗ ಹೇಳಿ ನಾಳೆ ಸಮಸ್ಯೆಗಳಾಗುವುದು ಬೇಡ, ಈ ದಿಕ್ಕಲ್ಲಿ ಸಾಗಲಿ ಎನ್ನುವ ಕಾರಣಕ್ಕೆ ಬಹುಶಃ ಒಂದು ಅರ್ಥವನ್ನು ಅವರು ಬಿಡಿಸಿಕೊಟ್ಟಿದ್ದಾರೆ. ಆ ತಾಳಮದೆ ಅರ್ಥಗಾರಕ್ಕೆ ಅವನಿಗಿರಬೇಕಾದದ್ದು ಓದು, ವಿಶೇಷವಾದ ವಾಗ್ಮಯಗಳ ಓದು ಇರಬೇಕಾದದ್ದು. ಅದನ್ನು ಬೇರೆ ಬೇರೆ ಫಿಲಾಸಫಿಕಲ್ ಲೆವೆಲಲ್ಲಿ ಚರ್ಚೆ ಮಾಡುವ ಬೇಕು. ಒಬ್ಬ ಹಿಂದೂ ಪುರಾಣಗಳನ್ನೇ ಇಟ್ಟುಕೊಂಡು ಅರ್ಥಗಾರಿ ಈ ಕ್ರೈಸ್ತ ಪುರಾಣಗಳನ್ನು ಹೇಗೆ ವಿಶ್ಲೇಷಿಸಬಹುದು, ಹೇಗೆ ಹೊಸ ಒಳನೋಟಗಳನ್ನು ಕೊಡಬಹುದು ಎನ್ನುವುದು ಬಹುಶಃ ತಾಳಮದ್ದಳೆಯ ಅರ್ಥಗಾರ ಹೇಳುವವರಿಗೆ ಒಂದು ಹೊಸ ಸವಾಲನ್ನು ಕೂಡ ಇದು ತರಬಲ್ಲದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಳಿಯ
ಕೇಶವಯ್ಯವರಿಗೆ ಅವರ ಮನೆಯವರಿಗೆ ಬಹುಶಃ ನಾನು ಹೇಳಿದ ವಿದ್ವತ್ ಪರಂಪರೆ ಅಂತ ಒಂದು ವಿದ್ವತ್ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುತ್ತಿರುವಂಥ ಮನೆತನಕ್ಕೆ ಮತ್ತು ಅದಕ್ಕೆ ಈ ಒಂದು ಯಕ್ಷಗಾನದ ಕುರಿತ ಪುಸ್ತಕ ಬಿಡುಗಡೆ ಮತ್ತು ತಾಳಮದ್ದಳೆಗೆ ಬಂದಿರುವ ತಮಗೆಲ್ಲರಿಗೂ ಕೂಡ ವೈಯಕ್ತಿಕವಾದ ಶುಭಾಶಂಸನೆಯ ಮಾತುಗಳನ್ನು ಹೇಳಿ ತಮಗೆಲ್ಲರಿಗೂ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಡಾಕ್ಟರ್ ಚಿನ್ನಪ್ಪಗೌಡ ಅವರಿಗೆ ಧನ್ಯವಾದಗಳು. ಮುಂದೆ ಕೃತಿಕಾರರು ಶ್ರೀ ಮುಳಿಯ ಕೇಶವಯ್ಯ ಅಂತ ಧನ್ಯವಾದ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಯಕ್ಷಗಾನ ಅಂತಲೇ ಅದರ ತಿರುಳೆ ಅದಕ್ಕೆ ಯಾವ ರೀತಿಯ ಕಥಾನಕಗಳು ಒಪ್ಪುತ್ತವೆ, ಯಾವುದು ಒಪ್ಪಲಿಕ್ಕೆ ಇಲ್ಲ ಅಂತ ಹೇಳುವ ವಾಸ್ತವಿಕತೆಯನ್ನು ಸಹ ರೆಲವೆಂಟ್ ಅದನ್ನು ಸಹ ಹೇಳಿದ್ದಾರೆ. ಬಹಳ ನಮಗೆ ಉದ್ಬೋಧಕವಾಗಿ ಇವತ್ತು ಅವರ ಮಾತುಗಳು ಅದನ್ನು ಕೇಳಿ ಬಹಳ ಸಂತೋಷವಾಗಿದೆ. ಇವರು ಅಧ್ಯಾಪನದಲ್ಲಿ ಸಾಹಿತ್ಯದಲ್ಲಿ ಮತ್ತು ಬಹಳ ವಿಶಾಲವಾದಂಥ ಈ ಜಾನಪದ ಕ್ಷೇತ್ರದಲ್ಲಿ ಮಾಡಿದ ಕೆಲಸಕ್ಕೆ ಕನ್ನಡ ಜನತೆ ಎಷ್ಟು ಅವರನ್ನು ಕೊಂಡಾಡಿದರು, ಅವರವರ ಹೆಜ್ಜೆ ಗುರುತನ್ನು ಕನ್ನಡದಲ್ಲಿ ಇಟ್ಟಿದ್ದಾರೆ ಚಿನ್ನಪ್ಪಗೌಡರು ಅಂತ ಹೇಳಬೇಕು. ಅವರಿಂದ ಬರುವ 4 ಮಾತು ಹೇಳಿದಾಗ 7 ಮಾತು ಬಹಳ ರೆಲವೆಂಟ್ ಅಂತ ಹೇಳಿದಕ್ಕೆ ಪ್ರಸ್ತುತವಾದ ಅದು ಬಹಳ ಸಂತೋಷ ಆಯಿತು ನನಗೆ. ಅದಕ್ಕೆ ತಕ್ಕದಾಗಿ ನಾನು ಇನ್ನು ಮುಂದೆ ಬರಲಿಕ್ಕೆ ನನಗೆ ಕುಡಿದೋಗಿ ಗೊತ್ತಿರುವ ಇದು ಬಹಳ ಇದು ಯಕ್ಷಗಾನ ಬರೆಯೋದು ಬರೀಲಿಕ್ಕೆ ಕಷ್ಟ ಆಗುವ ಪ್ರಾಯ ನನಗೆ ಗೊತ್ತಿಲ್ಲ. ಅದಕ್ಕೆ ಎಷ್ಟು ಎಂತಂದು ಬರಿತಾ ಇದ್ದೇನೆ. ಇನ್ನು ಬರಲಿಕ್ಕೆ ಆಳದಿದ್ದರೆ ಇನ್ನೂ ಕೆಲವು ಪುಸ್ತಕಗಳು ಬರೀಲಿಕ್ಕೆ ಉಂಟು. ಆದ ಕಾರಣ ಚಿನ್ನಪ್ಪಗಳಿಗೆ ಧನ್ಯವಾದಗಳನ್ನು ಕೊಡ್ತೇನೆ. ಹಾಗೆಯೇ ಹನಿ ಕಮಲಾಲ್ ಅವರು ಅಲ್ಲಿ ಎಲ್ಲಿ ಅಂತ ಹೇಳಿದರೆ ಚರ್ಚೆ ಸಹೋದರಿ ಅದರಲ್ಲಿ ಅವರು ಪ್ರಿನ್ಸಿಪಾಲರಾಗಿದ್ದಾರೆ, ಅವರ ಸಂಸ್ಥೆಗಳಿಗೆಲ್ಲ ಪ್ರಿನ್ಸಿಪಾಲರಾಗಿದ್ದಾರೆ. ಮಾತ್ರ ಅಲ್ಲ, ಅವರು ಕರ್ನಾಟಕ ಸಂಗೀತದಲ್ಲಿ ಕೂಡ ಸ್ಕಾಲರ್, ಅದರಲ್ಲಿಯೂ ವಿದ್ವತ್ತೆ ಅವರು ಗಳಿಸಿದ್ದಾರೆ. ಆದ ಕಾರಣ ಇದೊಂದು ವಿಚಿತ್ರ. ನಾನು ಅವರಲ್ಲಿ ಆಕರ್ಷಿತನಾದ್ದು ಯಾಕಂತ ಹೇಳಿದರೆ ಕನ್ನಡದ ಅಭಿಮಾನಿ. ಹಾಗೆ ಎಷ್ಟು ತೋರ ಇದ್ದಾರೋ ಅಷ್ಟೇ, ಎಷ್ಟು ಎತ್ತರ ಇದ್ದಾರೋ ಅಷ್ಟೇ ಎತ್ತರದ ಪುಸ್ತಕಗಳನ್ನು ಬಂದಿದ್ದಾರೆ. ಯಾರು ಹನಿ ಕಮಲಾಲ್ ಅವರು ಇವತ್ತು ಬಂದು ಉದ್ಬೋಧಕವಾಗಿ ಮಾತಾಡಿದರು. ಅವರಿಗೆ ನಾವು ಧನ್ಯವಾದಗಳನ್ನು ಮಾಡ್ತೇವೆ. ಇನ್ನು ಆನಂದರಾಮ ಉಪಾಧ್ಯಾಯರು ನಮ್ಮ ಕೊಲೀಗ್ ಸಹ ಕಾರ್ಯಕರ್ತ, ಬ್ಯಾಂಕ್ನಲ್ಲಿದ್ದದ್ದು. ಬ್ಯಾಂಕನ್ನು ಬಿಟ್ಟ ಮೇಲೆ ಅವರು ಬೇರೆ ಬೆಂಗಳೂರಿಗೆ ಹೋದರು, ನಾನು ಮಂಗಳೂರಲ್ಲೇ ಉಳಿದೆ. ಆದರೆ ಅವರು ಬ್ಯಾಂಕ್ನಲ್ಲಿರುವಾಗ ಬ್ಯಾಂಕಿನ ಕೆಲಸದಿಂದಲೂ ಹೆಚ್ಚಾಗಿ ಯಕ್ಷಗಾನ ಕೆಲಸ ಮಾಡಿದ್ದಾರೆ. ಅವರು ಡಾಕ್ಟರೇಟ್ ಮಾಡಿ ಯಕ್ಷಗಾನ ಬಗ್ಗೆ ಬಹಳ ಆಶ್ಚರ್ಯ. ಆಗಿನ ಚೇರ್ಮನ್ ರಘುರಾಮರೇ ಹೇಳಿದ್ದಾರೆ, ನಮ್ಮ ಕೂಡಿಗೆ ಬ್ಯಾಂಕಿನಲ್ಲಿ ನೋಡಿ ಯಕ್ಷಗಾನ ಮಾಡಬೇಕು ಅಂತ ಡಾಕ್ಟರೇಟ್ ಮಾಡಿ ಅದು ಗೊತ್ತಾಗಲೇ ಮಾಡಿದ್ದಾರೆ. ಯಾರಿಗೆ ವಿಕೆಟ್ ದೊಡ್ಡ ಡಬ್ಬೆ ಹೇಳಿದ್ರು ಮಾಡಿದ್ದಾರೆ. ಅದು ಬಹಳ ಒಳ್ಳೆ ಕೆಲಸ. ಅಷ್ಟು ಮಹಾ ಅದರಲ್ಲಿ ಬಂದವರು ರಾಮಾಯಣದ ಮೇಲೆ ರಿಸರ್ಚ್ಗಳಂತ ಬಂದದ್ದು ನಾನು ಓದಿದ್ದೆ. ಅದರಲ್ಲಿ ಚೆನ್ನಾಗಿದ್ದಾರೆ ಒಂದು ಬಗ್ಗೆ ಆ ಕಾಲದಲ್ಲಿ ಯಾವಾಗ 40 ವರ್ಷಕ್ಕೆ ಇತ್ತು. ಹಾಗಾಗಿ ಈಗಲ್ಲ ಅವರ ಒಡನಾಟ, ಅವರ ಸಾಹಿತ್ಯದಲ್ಲಿಯೂ ಅವರಿಗೆ ಯೇಸುಕ್ರಿಸ್ತ ಮಾತನೇ ಒಡನಾಟ. ಹಾಗೆ ಅವರು ಇವತ್ತು ಬಂದು ಒಳ್ಳೆ ಸಮಯ ಆಯಿತು. ಬಂದವರು ಒಳ್ಳೆ ವ್ಯಕ್ತಿ ಬಂದಾಗ ಆಯಿತು, ಒಳ್ಳೆ ವ್ಯಕ್ತಿ ಮಾತಾಡಿದರು. ನಮಗೆ ಅಭಿನಂದನೆ ಮಾಡಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತಾ ಸಮರ್ಪಣೆಯನ್ನು ಮಾಡ್ತಾರೆ. ಇದು ಮಾರ್ಕ್ ವಾಲ್ಡಾರು ನಮಗೆ ಮಾರ್ಗದರ್ಶಕ ಮಾತ್ರ ಅಲ್ಲ, ನಮಗೆ ಯಾವಾಗಲೂ ಪ್ರೋತ್ಸಾಹವನ್ನು ಕೊಡುವವರು, ಒಳ್ಳೆಯದು ಯಾವುದಿದ್ದರೂ ಮಾಡುವ ಮಾಡುತ್ತಿರುವವರು. ಏನು ಇದಕ್ಕೆ ಕ್ರಿಶ್ಚಿಯನ್ ಅಂತೇಳಿ ಮತಾಂತರಕ್ಕೆ ಹೋಗೋದು ಯಾರು ಅದಲ್ಲ. ಈಗ ಪೇಪರ್ನಲ್ಲಿ ಬರಲಿಕ್ಕೆ ಶುರುವಾಗಿದೆ, ತೋರಿಸ್ತಾಗಿದೆ ನಮಗೆ. ಯಾಕೆ ಹೇಳಿದರೆ ಅಂತ ಒಂದು ವಿಷಯವೇ ಇಲ್ಲ. ಆದರೆ ಕ್ರಿಸ್ತನಲ್ಲಿ ಒಳ್ಳೆ ಚಿತ್ರದಲ್ಲಿ ನಾನು ಯಾಕೆ ನೆನಪಬಾರ್ದು. ಕಳಬೇಡ, ಕೊಲಬೇಡ, ಹುದ್ದೆ ಮುಗಿಯೋದು ಬೇಡ ಅಂತ ಹೇಳಿ ನಾನು ಸುಳ್ಳು ಹೇಳಿದರೆ ಕ್ರಿಸ್ತ ಹೇಳಿದ ನನಗೆ ವಿರೋಧ ಮಾಡಬೇಕು ಅಂತ ಸುಳ್ಳು ಹೇಳಿಲ್ಲ.
ಅದು ರಾಯ್ ಅಂತೇಳಿ ವಿರೋಧ ಮಾಡಬೇಕು, ಅದು ಮಾಡಲಿಕ್ಕಿಲ್ಲ. ಎಲ್ಲ ಮತಗಳ ತತ್ವ ಒಂದೇ. ಯಾಕೆ ಈ ಎಲ್ಲ ಧರ್ಮಗಳಿಗೂ ಮುಖ್ಯ ಆತ್ಮ ದೇವರು. ಹಾಗಾಗಿ ದೇವರಿಲ್ಲದ ಮತಗಳು ಉಂಟು, ಅದಕ್ಕೂ ದೇವರೇ ಆತ್ಮ. ಯಾಕಂದರೆ ಅವರಿಗೂ ಹಾಗೆ ಕಲಿತವರು. ಆದ ಕಾರಣ ನಾಲ್ಕು ವಾರ್ಡವರು ಬಂದು ಇವತ್ತು ಒಳ್ಳೆ ಮಾತು ಮಾಡಿದರು. ಅವರಿಗೆ ಪೂರ್ವಕವಾಗಿ ಸಂಘಟನೆ ಮಾಡ್ತೇನೆ. ಮತ್ತು ಒಂದು ಮಾತು ಹೇಳುವುದಿದ್ರೆ, ಇದನ್ನು ಯಾಕೆ ಬರ್ತದ್ದು ಅಂತ ಹೇಳಿ, ಈ ಯಕ್ಷಗಾನ ನೂರಾರು ಕೃತಿಗಳು ಇದು ಸ್ಟೇಜನ್ನು ಕಂಡಿದೆ. ಅದರ ನೋಟಿಸ್ಗಳೆಲ್ಲ ಇಲ್ಲಿ ಇತ್ತು, ಎಲ್ಲರಲ್ಲಿ ಚರ್ಚೆಗಳಲ್ಲಿ ಟೌನ್ ಹಾಲ್ನಲ್ಲಿ ಎಲ್ಲ ಕಡೆಯಲ್ಲಾಗಿದೆ. ಆದ ಕಾಲದಲ್ಲಿ ಹೆಚ್ಚಿನ ಅರ್ಥಧಾರಿಗಳಿಗೆ ಅರ್ಥ ಹೇಳಲಿಕ್ಕೆ ಬಹಳ ಕಷ್ಟ ಆಯಿತು. ಅವರೆಲ್ಲ ಓಡಿಕೊಂಡು ಹಿಂದಿನ 4 ದಿವಸಕ್ಕೆ ಒಂದು ನನ್ನ ಹತ್ರ ಬಂದು ಬಿಡಿ. ಹಾಗೆ ಬಂದು ನೋಟು ನನ್ನ ಹತ್ರ ಅವರಿಗೆ ಕೊಟ್ಟದಲ್ಲವೇ ನೋಟು ನನ್ನ ಹತ್ರ ಮಾಡಿಕೊಂಡು ಇದನ್ನೆಂತ ಮಾಡುವುದು ಹಾಗೆ ಇರ್ತಾ ಇತ್ತು. ಮತ್ತು ಅದೇ ಸಮಯದಲ್ಲಿ ಏನಾಯಿತು ಅಂತ ಹೇಳಿದರೆ, ಕೆಲವರು ಅದರಲ್ಲಿ ಬೇರೆ ಬೇರೆ ಏನೆಲ್ಲ ಮಾಡಿ ಚರ್ವಣಗಳನ್ನು ಮಾಡಿ ಕೃಷ್ಣ ಹುಟ್ಟಿದ್ದು ಇದಕ್ಕೆ ಮಗುವನ್ನು ಕೊಂದದ್ದು, ಇದನ್ನೆಲ್ಲ ಕಟ್ಟಿ ಹೇಳಿ ಕೆಲಸ ಮಾಡಿದ್ರು. ಅದು ನೋಡಿ ಬಹಳ ಬೇಸರ ಆಯಿತು. ಇನ್ನು ಕೆಲವು ಜನ ಕೃತಿಯನ್ನು ಅನುಕರಣೆ ಮಾಡಿ ತುಳುವಿಗೆ ಬಂದು ನನ್ನ ಹತ್ರ ಹೇಳುವುದು, ನೀವು ಅದು ಮಾಡಿದ್ದಾಗಲ್ಲ, ನೀವು ಆ ಹಿಂದೂಗಳನ್ನು ಬಿಟ್ಟು ಕ್ರಿಸ್ತನ್ಗಳನ್ನು ಅದಕ್ಕೆ ನೀವು ಮುಸ್ಲಿಮ್ಗಳನ್ನು ಹೋಗ್ತೀರಿ, ಅದು ದೇವರ ಹೋದ್ರೆ ಆಗುವುದು ಇದಕ್ಕೆ ಹೋದ್ರಿ. ಯಾಕಂದರೆ ಕಥೆಗಳು ಉಂಟು, ಇದೇ ಮಾಡಬೇಕು ಅಂತ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇದರಲ್ಲಿ ಕೆಲವು ಜಾನಪದ ಕಥೆಗಳು, ಅದರಲ್ಲಿ ಇನ್ನೂ ಸಹ ಕ್ರಿಶ್ಚಿಯನ್ ಪುರಾಣದಲ್ಲಿ ಕಥೆಗಳನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿದವರು ಕೇಳಬಾರ್ದು. ನೀವು ಮಾಡಿದ ತಪ್ಪು. ಆಮೇಲೆ ಎಲ್ಲರ ಅವರು ಯೇಸು ಕ್ರಿಸ್ತ ಮಾತ್ಮೆ ಬದಲಿಗೆ ಕ್ರಿಸ್ತನ ಚೈತನ್ಯ, ಕ್ರಿಸ್ತನ ಇದು ಆ ಚೈತನ್ಯ ಬಂದು ಬಂದದ್ದು ಬೇರೆ ಹೆಸರಾಗ ನಾವು ಅಷ್ಟು ಕಷ್ಟಪಟ್ಟು ಬಂದದ್ದಕ್ಕೆ ಇವರು ಯಾವುದೋ ಒಂದು ನಾಟಕ ನೋಡಿ ಬರ್ತದೆ, ಹಾಗೆ ಒಂದು ನೋಡಿ ಹಾಕುವಂತ. ಹೀಗೆ ಹಾಕಿ ಎಲ್ಲಿವರೆಗೆ ಬಂದು ಅಂತ ಹೇಳಿದ್ರೆ, ಒಬ್ಬರು ಬರೆದಂಥ ಒಬ್ಬರು ಮಹಾಮಂಡಗಳು ಬರೆದಂಥ ಯೇಸು ಕ್ರಿಸ್ತ ಮಾತ್ಮೆಯಲ್ಲಿ ದೇವರ ದೇಶ ಕಟ್ಟಿಕೊಂಡು ಬಂದು ಬದಿಗೆ ಆದವರಿಗೆ ದೇವರ ಪ್ರಶ್ನೆಗೆ ಕುಟುಂಬ ಹೋಗೋದು ಯುದ್ಧ ಮಾಡ್ತಾರೆ. ಇದನ್ನು ನೋಡಿ ಕ್ರಿಶ್ಚಿಯನ್ ಬಾದನಿದ್ರು ಅವರಿಗೆ ಗೊತ್ತಾಗಿರುವ ನವರವಾಗ್ತಾರೆ. ಅದು ಅವರಿಗೆ ಗೊತ್ತಾಗಿರ್ತಾರೆ, ಅವರಿಗೆ ಬ್ರೇಮೋಷನಾಗಿ ಆಗಿದೆ ಅಂತ ಹೇಳ್ತಿಲ್ಲ. ನೋಡಿ ಚಂದ ಕಂಡು ಹಾಗೆ ಕ್ರಿಶ್ಚಿಯನ್ ತತ್ವಕ್ಕೆ ವಿರೋಧವಾದನ್ನು ಯಕ್ಷಗಾನ ಮೂಲಕ ತರುವಂತಾರೆ. ಹಾಗೆ ಮಾಡಬಾರ್ದು. ಇದನ್ನು ನೋಡಿ ಸಾಕಾಯ್ತು. ಹಾಗಾಗಿ ನಾನು ಇನ್ನು ಯಾಕೆಂದರೆ ಈ ವಿಮರ್ಶೆ ಅಂತ ಹೇಳಿರುವುದು ಕೂಡ ಯಕ್ಷಗಾನ ಬರೆಯುವುದು ಸರಿಯೋ ತಪ್ಪೋ, ಕ್ರಿಸ್ತನ ಕಥೆಯನ್ನು ಬರೆದು ಸರಿಯೋ ತಪ್ಪು ಅಂತ ಹೇಳ್ತಾರಲ್ಲದೆ, ಈ ಅನುಕರಣೆಯನ್ನು ಬರೆದು ಸರಿಯಾದ ಹೇಳೋದು ಯಾರು ಮಾತಾಡ್ತಾರೆ? ಈ ನಮ್ಮನೆ ಒಬ್ಬ ಬರ್ತದನ್ನು ಅನುಸರಿಸಲು ಬೇರೆ ನೋಡ್ಬೇಕಾದ್ರೆ ಏನು ಬರೆಯುವುದು, ಅದು ಬಿಟ್ಟು ಅದನ್ನೇ ಬರೆಯುವುದು ಯಾರು ಮಾತಾಡಿ, ಅದನ್ನು ನೋಡಿ ಬೇಸರ ಆಯ್ತು. ಅದಕ್ಕೆ ಬೇಕಾಗಿ ನಾನು ವಿಶಾಲ್ ಮತ್ತು ಇದು ಕಥೆ ಚಿನ್ನಪ್ಪವರು ಹೇಳಿರುವುದು ಬಹಳ ಮುಖ್ಯ ವಿಷಯ. ಏನಂತ ಹೇಳಿದರೆ, ಇದರಲ್ಲಿ ಇಲ್ಲ ಈ ಅರ್ಥದ ಹಾಗೆ ನೀವು ಅಂತ ಹೇಳಬೇಕಾಗಿ ನೀವು ಅದನ್ನೇ ಅಡಿಯಲ್ಲಿ ಇಟ್ಕೊಂಡು ಅದು ಕಥೆ ದಾರಿ ತಪ್ಪದ ಹಾಗೆ ಏನಾದರೂ ಅದನ್ನು ಇಟ್ಕೊಡುದು. ಯಾಕಂದರೆ ಮತ್ತೊಂದು ಪುರಾಣದ ಕಥೆಯಲ್ಲಿ ಬರೆದುಕೊಡುದು, ಮತ್ತೆ ಮತ್ತೊಂದು ಅವತಾರ ಇಟ್ಕೊಡುದು ಹೇಳಿದ್ದು ಅಂತ ಹೇಳಿ ಕೆಲವು ಕ್ರಿಸ್ತ ಹೇಳಿದ್ದನ್ನು ಅಲ್ಲದ ಕೆಲವು ವಿಷಯಗಳನ್ನು ಹೇಳುವಂಥದ್ದು ಅದೆಲ್ಲ ಬಹಳ ಕೂಡು. ಅದಕ್ಕಾಗಿ ಇದರ ಒಂದು ಗಡಿಯನ್ನು ಸರಿಯಾಗಿ ನೋಡಿಕೊಳ್ಬೇಕು. ಅದನ್ನು ಎಷ್ಟು ವಿಸ್ತರಿಸಿ ಹೇಳ್ಬೋದು ಅಂತ ಹೇಳುವ ಒಂದು ಅಭಿಪ್ರಾಯ ಇಲ್ಲ. ಹಾಗೂ ಇನ್ನು ಮುಂದೆ ಜನ ಇನ್ನೂ ಬರೀಲಿ, ಕ್ರಿಸ್ತ ಕಥೆಗಳನ್ನು ಬರೀಲಿ. ಹಲವು ಬರೀಲಿ, ನೂರಾರು ಕಥೆಗಳು. ಮುಖ್ಯವಾಗಿ 1 ಗಂಟೆ 2 ಗಂಟೆಗೆ ಬರೀಲಿಕ್ಕೆ ಒಳ್ಳೆ ಕಥೆಗಳು, ಹೆಚ್ಚು ಬರೀಲಿಕ್ಕೆ ಅಂತ ಕಥೆಗಳು ಇರೋದಿದ್ರು 1-2 ಗಂಟೆಯಲ್ಲಿ ಬರೀಲಿಕ್ಕೆ ಒಳ್ಳೆ ಕಥೆಗಳು ಮಾಡಿ ಯಾರು ಬೇಡ ಅಂತ ಹೇಳಿದ್ರು. ಆದರೆ ಒಬ್ಬ ಮಾಡಿದ್ದನ್ನು ಹಾಗೇ ಮಾಡೋದು, ಮತ್ತೆ ಬೇಡ ಅಂತ ಹೇಳೋದು, ಆಮೇಲೆ ಹಾಕೋದು, ನಾನು ಬರೆಯೋದು ಚಂದ ಸರಿಯಲ್ವಾ? ಅದರ ವಿಷಯ ಜನರ ಗಮನಕ್ಕೆ ಅದು ಹೋಗಬೇಕು ಎಂಬುದನ್ನು ಗೊತ್ತು ಮಾಡಲಿಕ್ಕೆ ಬೇಕಾಗಿ ಇದನ್ನು ನಾನು ಬರೀಬೇಕಾಗಿ ಬಂತು. ಬರೆಯೋದು ನಿವೃತ್ತಿಲ್ಲ. ಮತ್ತು ಮೊದಲೇ ಬಂದದ್ದನ್ನು ಪ್ರಕಟ ಮಾಡಲಿಕ್ಕೆ ಮಕ್ಕಳೆಲ್ಲ ಪ್ರೋತ್ಸಾಹವನ್ನು ಕೊಟ್ಟು ಆದ ಕಾರಣ ಇದನ್ನು ಮಾಡಬೇಕಾಗಿ ಬಂತು. ಇದಕ್ಕೆ ಇವತ್ತು ನೀವೆಲ್ಲ ಬಂದಿದ್ದೀರಿ. ಅರ್ಥವಾಸಿ ಧನ್ಯವಾದ ಸಮರ್ಪಣೆ ಆಗಿ, ಯಾಕೆ ಹೇಳಿದರೆ ಮುಖಪಟ್ಟ ಮಾಡಿದವರಿಗೆ ಅವರಿಗೆ ಧನ್ಯವಾದ ಸಮರ್ಪಣೆಗೆ ಆಗಿ
ನಾನು ಮಧ್ಯದಲ್ಲಿ ಬಂದದ್ದು. ಇನ್ನು ಅರ್ಥವಾಸಿ ಜನರಂತ ವೇಷಧಾರಿಗಳು ಮೇಳ ಹಿನ್ನೆಲೆಗಳು ಇವರಿಗೆ ಧನ್ಯವಾದ ಇನ್ನೂ ಆಗಬೇಕು. ಅದೆಲ್ಲ ಅವರು ಮಧ್ಯದಲ್ಲಿ ಹೇಳಬೇಕು. ಆದ್ದರಿಂದ ನಿಮಗೆಲ್ಲರಿಗೂ ಋಣಭಾರವನ್ನು ನಾನು ಇಲ್ಲಿ ಗಟ್ಟಿಯಾಗಿ ಅಚ್ಚೊತ್ತದಂತೆ ನಿವೇದಿಸಿಕೊಂಡು ನಮಗೆ ಕೊಟ್ಟಂತಹ ಈ 2 ಮಾತುಗಳನ್ನು ಮುಗಿಸಿ ನಿಮಗೆ ತಾಳ್ಮೆಯಿಂದ ನಾವು ಹೇಳಿದ ಈ 4 ಮಾತುಗಳನ್ನು ಹೇಳಿದ್ದಕ್ಕೆ ಅದಕ್ಕೂ ಒಂದು ಕೃತಜ್ಞತೆಯನ್ನು ನಾನು ಸಮರ್ಪಿಸುತ್ತಾ ನಿಮಗೆಲ್ಲರಿಗೂ ಧನ್ಯತಾ ಭಾವವನ್ನು ಸಮರ್ಪಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ವೇದಿಕೆಯಲ್ಲಿರುವ ಅತಿಥಿಗಳಿಗೆ ಕಿರು ಕಾಣಿಕೆಯನ್ನು ನೀಡುವುದರ ಮೂಲಕ ಧನ್ಯವಾದವನ್ನು ಸಮರ್ಪಿಸಬೇಕು ಎಂದು ಕೃತಿಕಾರರಲ್ಲಿ ಕೇಳುತ್ತದೆ. ಮುಂದೆ ತಾಳಮದ್ದಳೆ ಯೇಸು ಪುಸ್ತಕ. ಹೊರಗೆ ಚಹಾ ಮತ್ತು ಕಾಫಿಯ ವ್ಯವಸ್ಥೆ ಇದೆ. ದಯವಿಟ್ಟು ಸ್ವೀಕರಿಸಿ 5 ನಿಮಿಷಗಳೊಳಗಾಗಿ ವೇದಿಕೆಯನ್ನು ತಾಳಮದ್ದಳೆಗೆ ಸಿದ್ಧಗೊಳಿಸುತ್ತದೆ.
ತಮಗೆಲ್ಲರಿಗೆ ಸ್ವಾಗತ. ಇಂದಿನ ಈ ಕಾಲದಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಪುತ್ತೂರು ರಮೇಶ್ ಭಟ್ಟರು, ಮದ್ದಳೆ ವಾದಕರಾಗಿ ಶ್ರೀ ಕೃಷ್ಣಪ್ರಕಾಶ ಉಳಿತಾಯರು, ಚೆಂಡೆ ವಾದನದಲ್ಲಿ ಶ್ರೀ ರಾಮಪ್ರಸಾದ್ ಭಟ್ರು, ಇನ್ನು ಅರ್ಧಧಾರಿಗಳಾಗಿ ಚೈತನ್ಯ ಪಾತ್ರದಲ್ಲಿ ಶ್ರೀ ಶಂಭು ಶರ್ಮ ವಿಟ್ಲ, ಯೇಸುವಿನ ಪಾತ್ರದಲ್ಲಿ ಶ್ರೀ ರಾಧಾಕೃಷ್ಣ ಕಂಚ, ಜೋಸೆಫರ ಪಾತ್ರದಲ್ಲಿ ಶ್ರೀ ಶ್ರೀರಾಜ ಸೀತಾರಾಮ ಭಟ್, ಮೆಸ್ಸಾಯನ ಪಾತ್ರಧಾರಿಯಾಗಿ ಶ್ರೀ ಪಶುಪತಿ ಶಾಸ್ತ್ರಿ ಕಿರಂಕಲ್ಲು, ಮರಿಯನ ಪಾತ್ರದಲ್ಲಿ ಶ್ರೀ ಸುಧಾಕರ ಜೈ ಹೊಸಬೆಟ್ಟು ಮತ್ತು ಹೆರೋದರ ಪಾತ್ರದಲ್ಲಿ ಶ್ರೀ ಎಸ್ ಎನ್ ಕನ್ಯಾತೆ, ವಿವಾದನಾಗಿ ಶ್ರೀ ಬ್ರಹ್ಮಾನಂದ ನಿತಿರಾಯ, ಹರಿಸಾಯನಾಗಿ ರಘು ಗುಡಿಯ ಮತ್ತು ಎಸ್ ಎನ್ ಕನ್ಯಾತೆ, ಜೋಯಿಸರಾಗಿ ಮಾಸ್ಟರ್ ಅನುರಾಧ ನುಡಿಯ ಪರಂಪರೆಯ ಮುಂದಿನ ತಲೆಮಾರು ಭವಿಷ್ಯ. ಕಾರ್ಯಕ್ರಮವನ್ನು ಕಡೆಯವರೆಗೆ ನೋಡಿ ಆಸ್ವಾದಿಸಬೇಕಾಗಿ ವಿನಂತಿಸುತ್ತಾ ಭಗವತರಲ್ಲಿ ಪ್ರಸಂಗವನ್ನು ಪ್ರಾರಂಭಿಸಬೇಕಾಗಿ ಕೇಳಿದರು. ಇದಕ್ಕೆ ಶಾರ್ಟ್ ಬೇಡ, ವೋಕಲ್ ಶಾರ್ಟ್ ಬೇಡ, ವೋಕಲ್ ಶಾರ್ಟ್ ಬೇಡ, ಬೇಸ್ ಮಾತ್ರ ಅಲ್ಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್, ತುಂಬ ಶಾರ್ಟ್ ಬೇಡ. ಶ್ರೀ
ಸ್ವರ್ಗ ಏನಾಗಿ ಹೋಯಿತು? ಸ್ವರ್ಗವೇ ನಮ್ಮ ಪಾಲಿಗೆ ಇವತ್ತು ನರಕ ಎಂಬುದಕ್ಕೆ ಬಂದು ಹುಟ್ಟಿದೆ. ದೇವ ಸೃಷ್ಟಿ ರೂಪವಿಲ್ಲ, ರೂಪನಾದಂತ ಅಚಿಂತ್ಯನಾದಂತಹ ಆ ದೇವ ಎಲ್ಲಿದ್ದನ್ನು ನಮ್ಮೆಲ್ಲ ಮುಂದೆ ನಮ್ಮೆಲ್ಲ ಆತ ಅವನ ಕಲ್ಪನೆಯ ಸೃಷ್ಟಿ. ನಾವೆಲ್ಲ ಮಕ್ಕಳು, ಚೈತನ್ಯರು, ಸ್ವತಂತ್ರ ಗಾನಗಳು, ಪ್ರಕಾಶಮಾನವಾದವರು. ನಮ್ಮ ಪ್ರಕಾಶಕ್ಕೆ ತಕ್ಕೆ ಬರುವಂತಹ ಕೆಲಸವನ್ನು ಮಾಡಿದ್ದಾರೆ. ನಮ್ಮೊಳಗೆ ಗುಂಪುಗಳನ್ನು ಇವತ್ತಿಗೆ ಹಾಕಿದರು. ಎಲ್ಲರೂ ರೀತಿಯ ಪರಿಣಾಮಿದಂತಹ ದೇವರನ್ನು ಏರಬೇಕು ಎಂಬಂತಹ ಉತ್ಸಾಹ ಕೆಲವು ಪಂಗಡದಲ್ಲಾಯಿತು. ಹೇಳುತ್ತಿದ್ದರೆ ಹೆಸರು ಹೇಳುವುದು ನಾವೇ ಹೆದರಿ ಕುಳಿತುಕೊಳ್ಳುವ ಲೂಸಿಫರ್ ಎಂಬಂತಹ ಕಾಂತಿವಂತನಾದಂತಹ ಅವರು ದೇವರು, ಅತಿಯಾದಂತಹ ಪ್ರಕಾಶಮಾನವನ್ನು ಹೊಡೆಯುವಂತಹ ಅವರು ದೇವರು. ಪ್ರಕಾಶಕ್ಕೆ ಸರಿಯಾದಂತಹ ಕೆಲಸವನ್ನು ಮಾಡಬೇಕು. ಸ್ವರ್ಗಲೋಕದಲ್ಲಿ ಶಾಂತಿ ಇರಬೇಕು, ಸ್ವರ್ಗಲೋಕದಲ್ಲಿ ನೆಮ್ಮದಿ ಇರಬೇಕು, ಎಲ್ಲರೂ ಸಂತೋಷದಿಂದ ಇರಬೇಕು, ಅವನವರ ಕಾರ್ಯವನ್ನು ಮಾಡಬೇಕು ಎಂಬ ಹಾಗೆ ತೇಜಸ್ಸನ್ನು ತುಂಬಿಸಿ ನಮ್ಮನ್ನು ಸೃಷ್ಟಿಸಿದವರು ಆ ತಂದೆ, ಆ ದೇವರು. ತಮ್ಮದಾದಂತಹ ಕಾಂತಿಗೆ ಸರಿಯಾದಂತಹ ಕೆಲಸವನ್ನು ಮಾಡಬೇಕು ಬೇಕು. ಆದ್ದರಿಂದಲೇ ನಮ್ಮಲ್ಲಿ ಕೆಲವರು ಅವರನ್ನು ಸೈತಾನ ಕೆಟ್ಟದ ಎಂಬ ಹಾಗೆ ಕರೆದರು. ಮರ್ಯಾದೆ ಇದ್ದವನಿಗೆ ಯಾರಾದರೂ ಸೈತಾನ ಕೆಟ್ಟ ಅಂತ ಕರೆದು ಮತ್ತೆ ತಿದ್ದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾರೆ. ಅದು ದೇವರಿರ್ಬೋದು, ಅದು ಮಾನವರಿರ್ಬೋದು. ಕೆಟ್ಟವರಂತೆ ಅನಿಸಿಕೊಳ್ಳಿಕ್ಕೆ ನಾವು ಸಿಗಲಿಲ್ಲ. ಯಾಕೆ? ದೇವರು ಮೆಚ್ಚಬೇಕು, ನಮ್ಮನ್ನು ದೇವರು ಮೆಚ್ಚುವಂತ ಕೆಲಸವನ್ನು ಮಾಡಬೇಕು. ಕೆಟ್ಟದನ್ನು ಮಾಡಬಾರದಂತೆಯೇ ದೇವರು ನಮ್ಮನ್ನು ಸೃಷ್ಟಿಸುವುದು ಲೋಕಕ್ಕೆ ಒಳ್ಳೆಯದಾಗಬೇಕು. ಹಾಗಿರುವಾಗ ಸೈತಾನ, ಹೇಮಸ, ಹೀಮಸ ಮುಂತಾದವರನ್ನು ಸೇರಿಸಿಕೊಂಡು ಕೆಲವರ ಪಂಗಡಗಳನ್ನು ವೃದ್ಧಿಸುತ್ತಾ ಹೋಗ್ತಾ ಇದ್ದಾರೆ. ಅಲ್ಲಲ್ಲಿ ಸಭೆಗಳು, ಅಲ್ಲಲ್ಲಿ ಮಾತುಕತೆಗಳು, ಅಲ್ಲಲ್ಲಿ ಗುಸುಗುಸು. ನಮಗೆ ಗೊತ್ತಾಗುವಾಗ ಸ್ವಲ್ಪ ತಡಾದ ಅಲ್ಲ ದೇವರ ಮಾತುಕತೆ ಎಂದರೆ ನಾವು ಸುಮ್ಮನೆ ಇದ್ದದ್ದು ಅಂತಲೇ ಗೊತ್ತಾಗುವುದು. ಬೆಳೆದು ಹೋಗಿದ್ದಾರೆ. ಕೆಲವರಿಗೆ ಅಹಂಕಾರ ಇರ್ತದೆ, ಮದುವೆ ಸಾಕಷ್ಟು ತಿಂಡಿಗೆ ಸಿಕ್ಕಿದಾಗ ಬರುವಂತಹ ಅನುಮೋದ, ಹಸಿರೇ ಇರುವಂತಹ ಸ್ವರ್ಗಲೋಕಗಳು, ಅಧಿಕಾರದವರು ಇರುವ ಸಾಧ್ಯತೆ ಉಂಟು. ಇಲ್ಲಿ ಬೇರೆ ಬೇರೆಯವರಿಗೆ ವರ್ಗೀಕರಣ ಮಾಡಿ ಬೇರೆ ಬೇರೆ ಅಧಿಕಾರವನ್ನು ದೇವರು ಹಂಚಿದ್ದಾರೆ. ತಮಗೊಂದು ಶ್ರೇಷ್ಠವಾದಂತಹ ಅಧಿಕಾರ ಸಿಗುತ್ತೆ ಎಂಬ ಹಾಗೆ ಕೆಲವರಿಗೆ ಅಧಿಕಾರವಾದವರು, ಮತ್ತೆ ಕೆಲವರಿಗೆ ಯೌವನವರು. ಅದು ನಮ್ಮ ಇಂದಿಗೆ ಅನ್ವಯಿಸುವುದಿಲ್ಲ. ನಾವೆಲ್ಲ ಪ್ರಕಾಶವಂತಿಗಳು, ಯೌವನ ಸದಾನಗಳು, ಮತ್ತೆ ಮದುವೆಯಿಂದ ಬರುವುದು. ಹಾಗೆ ಒಂದು ಸಾಧ್ಯತೆ ಉಂಟು. ರೂಪಮದ ಕಾಂತಿ ಹೆಚ್ಚಾದಾಗ ಒಂದು ರೀತಿಯ ಮದಗಳು ನಾವು ಸರ್ವಶ್ರೇಷ್ಠ. ಹಾಗಾಗಿ ನಮ್ಮ ಕಾಂತಿ ಹೆಚ್ಚಾದಂತೆ ದ್ರವ್ಯಗಳಿಗೆ ಅನುಗುಣವಾಗಿ ಅಂದರೆ ಕಾಂತಿ ಬರುವಂಥದ್ದು. ಬಹುಶಃ ಇವನ ಮತವನ್ನತಿ ಕಾಂತಿ. ಹಾಗೆಂದರೆ ಈಶಾನವನ್ನು ದೇವರ ಒಂದು ಏಳಲಿಕ್ಕೆ ನಿಶ್ಚಯ ಮಾಡಿರುವಂತಹ ಸೈತಾನವನ್ನು ಬಳಗವನ್ನು ಸದೆಬಡಿಬೇಕು ಅಂತೇಳಿ ಮೈಕಲ್ ಮತ್ತೆ ಗಾತ್ರಿಯಲ್ಲಿ ಸಿದ್ಧರಾದ ಅವರ ವರ್ಗಗಳನ್ನು ಸೇರಿಸಿ ಕೇವಲ ಅಧರ್ಮದ ವಿರುದ್ಧ ಧರ್ಮಾತ್ಮರು ಹೋರಾಡುವಾಗ ಈ ರೀತಿಯಾದಂತಹ ಸೋಲು ಉಂಟಾಗ್ತದೆ ಅಂತೇಳಿ ಅದರ ಅರ್ಥವೇನು? ಸೋತ ಮೈಕಲ್ ಗಾತ್ರಿಯನ್ನು ಸೋತರು. ಆ ಸೋತ ಕಾಲಕ್ಕೆ ತಂದೆಯ ಪ್ರೇರಣೆಯಾದ ಮೆಸ್ಸಾಯ ನೀನು ಹೋಗುವಂತೆ ಅಪ್ಪಣೆಯಾಗಿ ತಂದೆಯಿಂದ ಅಪ್ಪಣೆಯಾಗಿ ¡Vamos!
ಕಳಿಸಿದ್ರು. ಮೆಸ್ಸನ್ನ ನೀವು ಹೋಗು, ಅದರ ವಿರುದ್ಧ ಹೋರಾಡುವಂತೆ ಯಾಕೆ ಭಯ ಪಡ್ತಾ ಇದ್ದೀರಿ? ಸಿದ್ಧರಾಗಿ ಅಂತ ನಾವು ಹೇಳಿದಕ್ಕೆ ಎಲ್ಲರೂ ಸಿದ್ಧರಾಗಿ ಒಬ್ಬೊಬ್ಬರು ಉತ್ಸಾಹದಿಂದ ಕೈಗಳನ್ನು ಹಿಡಿದುಕೊಂಡು ಮುಂದಕ್ಕೆ ಬರ್ತಾ ಇದ್ದಾರೆ. ಅವರ ಪ್ರಕಾಶ ಪ್ರಜ್ವಲಿಸುತ್ತಾ ಇದೆ, ಬೃಹದಾಗ್ನಿ ಜ್ವಲಿಸುತ್ತಾ ಇದೆ. ಈ ಸಲ ನೋಡಬೇಕು ಯಾವ ತೇಜಸ್ ಯಾವ ಕೀಮಸ ಅಂತೇಳಿ ಬಡವರಲ್ಲಿ ಅವರು ನರಕಕ್ಕೆ ಹೋಗಬೇಕು ಎಂಬ ಉದ್ದೇಶದಿಂದ ದೇವರಿಗೆ ಜಯಕಾರವನ್ನು ಹಾಕ್ತಾ ಇದ್ದಾರೆ. ಫಲ ಫಲ ಶರೀರದಲ್ಲಿ ಉತ್ಸಾಹ ತುಂಬಬೇಕು ಅಂತೇಳಿ ಆದರೆ ಜಯಕಾರವೇ ಮಾಧ್ಯಮವಾಗ್ತದೆ. ಹೇಳಿ ಹೇಳಿ ದೇವರ ಪಕ್ಷದಿಂದ ನಾವು ಹೋರಾಡೋಣ. ದೇವರಿಗೆ ಜಯವಾಗಲಿ, ದೇವರಿಗೆ ಜಯವಾಗಲಿ ಎಂಬ ಘೋಷದಿಂದ ನಮ್ಮ ಸೈನ್ಯ ಎಲ್ಲಿದ್ದಾರೆ ಹುಡುಕಿ ಬಂದು ಹೋಗಿ ಕಾಣಿಸಿಕೊಳ್ಳುವುದಕ್ಕೆ ಅಂತರಿಕ್ಷದಲ್ಲಿ ಉತ್ತರದ ನಕ್ಷತ್ರವಾಗಿ ಕಾಣಿಸಿಕೊಳ್ಳುವಂತ ನನ್ನಂತಹ ವ್ಯಕ್ತಿತ್ವ ಇನ್ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಸ್ವರ್ಗದ ಅಧಿಕಾರದ ಪ್ರಶ್ನೆಗೆ ಬಂದರೆ ಅಂತಃಕಲಹವೇ ಒಂದು ಹುಟ್ಟಿಕೊಂಡರೆ ದೇವರಲ್ಲಿ ನಿಂತವನೇ ಆಳಬೇಕು ಎಂಬುದಾಗಿ ಹೇಳುವುದಕ್ಕೂ ಬರುವುದಿಲ್ಲ, ತಟಸ್ಥನಾಗಿರ್ತಾರೆ. ಹಾಗಿದ್ರೆ ನಾವೇ ತೀರ್ಮಾನ ಮಾಡಬೇಕಾಗ್ತದೆ. ಸ್ವರ್ಗದ ಆಡಳಿತವನ್ನು ಯಾರು ಮುಂದುವರಿಸಬೇಕು? ಯಾರು ಎಲ್ಲರನ್ನೂ ಆಕರ್ಷಿತವಲ್ಲಂತ ನಾಯಕತ್ವವನ್ನು ಹೊಂದಿದ್ದಾರೆ, ಯಾವಾಗಲೂ ಪರಾಕ್ರಮ ನಿಕ್ಷಿಪ್ತವಾಗಿದೆ, ಅಂಥವನೇ ಆಳಬೇಕು ಹೊರತು ಜಯ ಜಯ ಎಂಬಂತ ಭಜನೆ ಮಾಡುವವರು ಆಡಳಿತ ಮಾಡಿದರೆ ಎಷ್ಟು ಒಳ್ಳೆಯದಾಗಿತ್ತು, ಎಷ್ಟು ಒಳ್ಳೆಯದಾಗಿತ್ತು. ಈ ನಿಟ್ಟಿನಿಂದ ನನ್ನ ನಾಯಕತ್ವವನ್ನು ಒಪ್ಪುವವರು ಬನ್ನಿ ಎಂಬುದಾಗಿ ಹೇಳಿದಾಗ ಎಡ ಬಲ ಭುಜಗಳ ಹಾಗೆ ಪರಾಕ್ರಮ ಕಂಠೀರವನ್ನು ಹೊಂದಿಕೊಂಡಿದ್ದಾರೆ. ನನ್ನ ಮೆದುಳಿನ ಮೇಧಾಶಕ್ತಿಯ ಪ್ರತೀಕವೋ ಎಂಬ ಹಾಗೆ ಅವ ವಿಲಕ್ಷಣವಾಗಿದ್ದಾನೆ. ಯಾವ ಕಾಲಕ್ಕೆ ಯಾವ ಸೂಚನೆಯನ್ನು ನನಗೆ ಕೊಡಬೇಕು ಆ ರೀತಿ ಕೊಡುವವರು. ಹಾಗಾಗಿ ನನ್ನ ನಾಯಕತ್ವ ಬೆಳೆಯುತ್ತಾ ಬೆಳೆಯುತ್ತಾ ಬಂದಾಗ ಅತ್ತ ದೇವರಿಗೆ ಬೆಲೆ ಮಾಡುವಂತಹ ಕೆಲವು ಪ್ರತಿರೋಧವನ್ನು ಕೊಡುವುದಕ್ಕೆ ಶುರು ಮಾಡಿದರು. ಅಂತಃಕಲಹದ ಪರಿಣಾಮ ಯುದ್ಧದಲ್ಲೇ ಮುಂದುವರಿಯುತ್ತಾ ಇದ್ದಾರೆ. ನಮ್ಮದೇ ಕೈ ಮೇಲು 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 ಎಂಬ ಸ್ಥಿತಿಗೆ ಬಂದಾಗ ಇಲ್ಲ, ಇದರ ಬಗ್ಗೆ ಹಕ್ಕಿನ ವಿಚಾರವನ್ನು ಎಲ್ಲರೂ ಎತ್ತುವುದಕ್ಕೆ ಶುರು ಮಾಡಿದರು. ದೇವರ ಹಕ್ಕು ಇದೇ ಪುತ್ರರಾಗಿಲ್ಲವೇ?
ಇಷ್ಟನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಹಾಗಾಗಿ ಯುದ್ಧವು ಆಗಲಿ ಎಂಬ ಹಾಗಿದ್ರೆ ನಮ್ಮ ಕೈ ಮೇಲೆ ಆಳ್ತಾ ಇದ್ರೆ ಈಗ 2 ದಿವಸದಿಂದ ಸ್ವಲ್ಪ ವರ್ತಮಾನ ಬದಲಾಗ್ತಾ ಇದೆ. ನಮ್ಮ ಸೇನೆಗೆ ಹಿನ್ನಡೆ ಆಗುತ್ತಾ ಇದೆ. ಮೆಸ್ಸಯ್ಯನ ನೇತೃತ್ವದಲ್ಲಿ ಮುಂತಾದಂತಹ ವೀರರೆಲ್ಲ ಸೇರಿಕೊಂಡು ನಮ್ಮ ಸೇನೆ ಸ್ವಲ್ಪ ಹಿಂದೆ ಬರ್ತಾ ಇದೆ ಎಂಬ ವರ್ತಮಾನ ಕೇಳ್ತಾ ಇದ್ದೇನೆ. ನಾಯಕತ್ವ ಅಂದ್ರೆ ಹಾಗೆ, ಯಾವಾಗ ನಮ್ಮವರು ಹಿಂದೆ ಬರ್ತಾರೆ ನಾವು ಮುಂದೆ ಹೋಗ್ಬೇಕು. ಆದ್ದರಿಂದ ನಾವು ಅಳಿದುಳಿದಂತ ಅವರನ್ನೆಲ್ಲ ಸೇರಿಕೊಂಡು ಮೆಸ್ಸಯ್ಯನ ಮುಂದೆ ಸಾಕ್ತೇವೆ.
ಉಣ್ಣೆ ಕೊಡುವಷ್ಟು ದಿನ ಕುರಿಯ ಉಣ್ಣೆಯನ್ನು ಬೆಳೆಯುತ್ತಾ ಇರಬೇಕು. ಉದಿಯಾಗಿ ಉಣ್ಣೆ ಉದುರುತ್ತದೋ ಅದರ ತಲೆಗಳು ಅದರ ಮಾಂಸ ತಿನ್ನಬೇಕು. ಈ ರೀತಿಯ ನಿಯಮದಿಂದ ಮಾತ್ರ ಅವರು ನೀಡುವುದಕ್ಕೆ ಸಾಧ್ಯ ವರ್ಗ. ಹಾಗಾಗಿ ಈ ಅವಕಾಶವನ್ನು ಪಡೆದು ಬೆಳೆಯುತ್ತಿದ್ದೇವೆ. ಈಗ ನಮ್ಮಲ್ಲಿ ಸಾಮರ್ಥ್ಯ ಇದೆ, ನೇತೃತ್ವ ಇದೆ, ಬೆಂಬಲ ಇದೆ. ಮರ್ಯಾದೆ ಸ್ವರ್ಗದ ಅಧಿಕಾರ ನನಗೆ ಗೊತ್ತೇ ಆಯಿತು. ಇಲ್ಲದಿದ್ದರೆ ಅತ್ತಿಯಲ್ಲಿ ಲೋಕದಿಂದ ಹೊರಗೆ ಹೇಗೆ ಹೌದಾ? ಈ ತತ್ವದ ಹಾಗೆ ಅಲ್ವಾ? ಹಾಲು ಕೊಡುವಷ್ಟು ಸಮಯದ ಹಾಲನ್ನು ಕರೆದು ಹಾಲು ಕೊಡುವುದನ್ನು ನಿಲ್ಲಿಸಿದಾಗ ತಲೆ ಕಡಿಯುವುದು ಸಾರ್ವಕಾಲಿಕವಾದ ಸತ್ಯ ಅಲ್ಲ ಅಂತ ತಿಳ್ಕೊಂಡು ಅದಕ್ಕೂ ಒಬ್ಬ ಸಿದ್ಧನಾಗಿ ಬರ್ತಾನೆ ನನ್ನಂತವ. ದಾನವ ಕಡಿಯುವವರ ತಲೆಯನ್ನೇ ಕಡಿಲಿಕ್ಕೆ ಒಬ್ಬ ವೀರ ಹುಟ್ಟಿ ಬಂದಿರುವುದು ಮುಂದೇನು ತಿಳಿದ ಕುರಿಯ ತಲೆಯನ್ನು ಕಡಿಯುತ್ತೆ. ಕುರಿಯ ತಲೆ ಕಡಿಯುವವರ ತಲೆಯನ್ನೇ ಕುರಿ ಮಾಡುವಂತಹ ಸಾಮರ್ಥ್ಯ ನನ್ನಂತವರನ್ನೇ ಉಂಟು. ಯಾರ ಸೈತಾನ ದೇವರನ್ನು ಪ್ರಾರ್ಥಿಸಬೇಕಿತ್ತು ನೀವು. ನನಗೆ ಸ್ವರ್ಗದಂತಹ ಇನ್ನೊಂದು ಸ್ವರ್ಗ ಬೇಕಿತ್ತು ಅಂತೇಳಿ ಸರ್ವಶಕ್ತನಾದಂತಹ ಸರ್ವಶ್ರೇಷ್ಠನಾದಂತಹ ಕಾಣದ ಕೈಗಳಿಂದಲೇ ನಿನ್ನನ್ನು ಅನುಗ್ರಹಿಸಿ ಹೊಸದಾದಂತಹ ಸೃಷ್ಟಿ ಮಾಡಿ ಅಲ್ಲಿಗೆ ನಿಮ್ಮನ್ನೇ ಅಧಿಪತಿಯಾಗಿ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಭಾಗದ ಅಧಿಕಾರಿಯಾದ ನಾನು ತೃಪ್ತಿ ಪಡೆಯುವುದಿಲ್ಲ. ಸಿಕ್ಕಿದರೆ ಪೂರ್ಣಾಧಿಕಾರವೇ ಸಿಕ್ಕಿದೆ. ಆನಂದದ ಪೂರ್ಣಾಧಿಕಾರ ನಿನ್ನಂತ ತಲೆಗಟ್ಟವನ್ನೆಲ್ಲ ಸೇರಿಸಿ ನೀನು ನಾಯಕನಾಗಿ ಬೆಳೆಯುವುದಿಲ್ಲ. ಇಲ್ಲಿ ಕಲೆ ಸರಿ ಇದ್ದವರ ಮತ್ತೆ ನಾಯಕನಾಗಿ ಹೊರಡ್ತೇನೆ ಅಂತ ಹೇಳಿದ್ರೆ ತಲೆಗೆ ಪೆಟ್ಟು ಬಿದ್ದಿದ್ದು ಕೇವಲ ಬುದ್ಧಿಯನ್ನು ತೋರಿಸಿ ನಾನು ಸ್ವರ್ಗಲೋಕದ ಅಧಿಕಾರವನ್ನು ಪಡೆಯುತ್ತೇನೆ ಅಂತೇಳಿ ದೇವರ ಅನುಗ್ರಹವನ್ನು ತೋರಿಬಿಡುತ್ತಾರೆ. 2 ದಿವಸ ಇವರ ಪಕ್ಷದವರು ಹೋರಾಡಿ 3ನೇ ದಿವಸಕ್ಕೆ ಸೈತಾನ ಸಮೇತವಾಗಿ ಎಲ್ಲರೂ ಸೋತು ಹೋದದ್ದು ಹೋಗುತ್ತಾ ಇರುವುದು ಆ ದಿಕ್ಕಿ ಸ್ವರ್ಗದಿಂದ ಕೆಳಗೆ ತೂಗಿದ್ದನ್ನು ನಾನು ಕಂಡು ಭಗವಂತನ ಸೃಷ್ಟಿಯಲ್ಲಿ ನಾನಾ ಗ್ರಹಗಳಿವೆ. ಅದರಲ್ಲಿ ಒಂದನ್ನು ಹೊರತುಪಟ್ಟು ಉಳಿದದ್ದು ಯಾವುದು ಪ್ರಯೋಜನ? ನಡೆದಾಡುವಂತಹ ಜೀವಿಗಳು, ಮಾತಾಡುವಂತಹ ಜೀವಿಗಳು, ವಿವೇಚನೆಯನ್ನು ಹೊಂದಿರತಕ್ಕಂತಹ ಜೀವಿಗಳು ಅಂತೇಳಿ ಇದ್ರೆ ದೇವರು ಸೃಷ್ಟಿಸಿ 6 ದಿವಸದ ಒಳಗೆ ಭೂಮಿಯನ್ನು ಸೃಷ್ಟಿಸಿ 7ನೇ ದಿವಸಕ್ಕೆ ಅಲ್ಲಿಗೆ ವಿಶ್ರಾಂತಿಯನ್ನು ಪಡೆದಿರುವುದು. ಅಲ್ಲಿಂದ ಮುಂದುವರೆದಂತಹ ದೇವರ ಸೃಷ್ಟಿ ಮುಂದುವರಿಯುತ್ತಾ ಎಷ್ಟು ಸಮೃದ್ಧಿಯಾಗಿ ಬೆಳೆಯುತ್ತದೆ. ಹೋಗುವಾಗಲೇ ನೋಡಿಕೊಡುತ್ತೇನೆ ಅಂತೇಳಿ ಹೇಳಿ ಹಾಡಿದ್ದಾರೆ. ಹಾಗೆ ನೋಡಿಕೊಡ್ತೇನೆ ಎಂದು ದುಷ್ಟನ ಆಲೋಚನೆ ಆದರೆ ಎಂತದಿರ್ಬೋದು ಅಂತ ನಾವು ತರ್ಕಿಸಬೇಕು. ಹಾಲು ಜೇನಿನಂತೆ ಇದ್ದಂತಹ ಸಂಸಾರ ಭೂಲೋಕದಲ್ಲಿ ಎಷ್ಟು ಧರ್ಮ ಮಾರ್ಗದಲ್ಲಿ ಪ್ರಭುವಿನ ಮಾತುಗಳಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ನಡೆಯುವಂತ ಎಷ್ಟೋ ಮಂದಿಗಳು ಲೋಕದಲ್ಲಿದ್ದಾರೆ. ದೇವರ ವಾಕ್ಯವನ್ನು ಸುಳ್ಳು ಮಾಡಬೇಕು ಅಂತೇಳಿ ಹೊರಡುವುದು ಇರ್ತಾರೆ. ಅಪ್ಪಯ್ಯನಿಗೆ ಸರಿಯುವ ಅಪ್ಪಯ್ಯನಿಗಾಗಿ ಕೇಳಬಾರ್ದು, ನನ್ನಂತೆ ನಡೆಯುತ್ತೆ ಅಪ್ಪಯ್ಯಂತೆ ನೋಡ್ಕೊಂಡು ಯುವ ಹೊರಟಂತ ಹಾಗೆ 4 ಜನರನ್ನೇ ಹಾಳು ಮಾಡ್ತಾನೆ ಅಂತೇಳಿ ಯಾರು ನನ್ನಂತವ ಯಾಕೆ
ಏನು ಯುದ್ಧಕ್ಕೆ ಬರಲಿಕ್ಕೆ ಏನಿದ್ರು ಜನರನ್ನು ಹಾಳು ಮಾಡುವುದು. ಜನರನ್ನು ಹಾಳು ಮಾಡೋದೇ ಬೇಕಿದ್ರೆ ಅವರಿಗೆ ಯೋಗ್ಯವಾದಂತಹ ಮಾರ್ಗದರ್ಶನವನ್ನು ನೀಡಿ ಈ ರೂಪದಿಂದ ಹೋಗಲಿಕ್ಕಾಗಲ್ಲ. ಭೂಲೋಕದಲ್ಲಿ ಕಾಯವೇ ಮುಖ್ಯವಾದ. ನಾನೇ ಕಾಯವನ್ನು ಧರಿಸುವ ಹಾಗೆ ಅಲ್ಲ, ಕಾಯ ಧರಿಸುತ್ತೇನೆ. ಆ ಕಡೆ ಹೋಗಿದೆ ಕಣ್ಣಿಗೆ ನಜರತ್ ಎಂಬಂತಹ ಪುಣ್ಯತಮವಾದಂತಹ ಭೂಮಿಯ ಮೇಲೆ ಕಾಣಿಸ್ತಾನೆ. ಮರಿಯ ಎಂಬಂತಹ ಪುಣ್ಯಾತ್ಮೆ ಆಕೆಯ ದರ್ಶನ. ಈ ಕಲ್ಲು ಶುಕ್ರ ಶೋಣಿತದಿಂದ ಭೂಮಿಯಲ್ಲಿ ದೇವರಿಂದ ಸಂಪುಟವಾದಂತಹ ದಿವ್ಯ ಶರೀರವು ಶುಕ್ರ ಶೋಣಿತರಿಂದ ಸಂಯೋಗವಾಗಿ ಹುಟ್ಟಿಕೊಂತಿದೆ. ಆದರೆ ದೇವರ ಅಸ್ತಿತ್ವಕ್ಕೆ ದೇವರ ಸಂಕಲ್ಪಕ್ಕೆ ಹಾಗೆ ನಾನಾಗಿ ಪುಣ್ಯ ಗರ್ಭೆಯಾದಂತಹ ಮರಿಯರ ಗರ್ಭೆಯನ್ನು ಸ್ಥಾಪನೆಯಾಗಿ ಅಪೌರುಷವಾಗಿ ಜನಿಸಿ ಭೂಲೋಕದಲ್ಲಿ ಜನರಿಗೆ ಶಾಂತಿ ನೆಮ್ಮದಿಯನ್ನು ತರಬೇಕು. ಅವರನ್ನು ಧರ್ಮ ಮಾರ್ಗದಲ್ಲಿ ನಡೆಯುವ ಹಾಗೆ ಮಾಡಿ ಅವಳನ್ನು ಕೈ ಹಿಡಿಯುವ ಪುರುಷನಾಗುವ ಬಡಗಿಯಾಗಿ ಲೋಕಕ್ಕೆ ಬಂದರೂ ಕೂಡ ಒಂದು ಕಾಲದಲ್ಲಿ ಯೋಗ್ಯನಾದಂತಹ ಅರಸುವನರಲ್ಲಿ ಆಣಿಯಂತಹ ಅರಸು ಸಂತತಿಯ ಜೋಸೆಫ್ ಅವರ ನೀರಿನೊಳಗೆ ಲೋಕದಲ್ಲಿ ನಾನು ಪುತ್ರನಾಗಿ ಕಾಣಿಸಿದ್ದೇನೆ. ಜೋಸೆಫಿನ ಸಂಸರ್ಗದಿಂದಲ್ಲ, ಮರಿಯರ ಗರ್ಭದಲ್ಲಿ ನಾನು ಸ್ಥಾಪನೆಯಾಗಿ ಶುಭ ಗಳಿಗೆ ಶುಭ ಮುಹೂರ್ತದಲ್ಲಿ ಲೋಕಕ್ಕೆ ಕಾಣಿಸಿಕೊಳ್ಳುತ್ತೇನೆ. ತರುತ್ತೇನೆ.
ದೇವರು ಸೃಷ್ಟಿಸಿದಂತಹ ಪ್ರಪಂಚ ಆ ಸರ್ವಶಕ್ತನ ಸೃಷ್ಟಿಯಲ್ಲಿ ಮಾನವರಂತಹ ನಮಗೆ ಮೇಲ್ಮೈ ಮಾನವರಲ್ಲಿ ಎರಡು ವರ್ಗಗಳನ್ನು ನಾವು ಕಾಣ್ತೇವೆ. ಆಶಾವಾದಿಗಳು, ನಿರಾಶಾವಾದಿಗಳು. ನಿಶ್ಚಿತವಾದ ಒಂದು ಗುರಿಯನ್ನು ಇಟ್ಟುಕೊಂಡು ಆ ಗುರಿಯ ಸಾಧನೆಗಾಗಿ ಉತ್ಕರ್ಷಕ್ಕೆ ಬದುಕಬೇಕು ಅಂತ ಯೋಚಿಸುವುದನ್ನು ಆಶಾವಾದಿಗಳು. ಅಯ್ಯೋ ಕಷ್ಟದಲ್ಲಿ ಮರಣವಲ್ಲೇ ಬೇರೆ ನಮಗೆ ಗತಿ ಇಲ್ಲ, ಅವರನ್ನು ಟೀಕೆ ಮಾಡ್ತಾ ಇದ್ದಾರೆ, ಅವರನ್ನು ಒಂದು ಬೈಯುತ್ತಾ ಇದ್ದಾರೆ, ನಾವೇನು ಮಾಡೋಣ ಅಂತ ಯಾರು ತಿಳ್ಕೊಳ್ತಾರೋ ಅವರಿಗೆ ನಿರಾಶಾವಾದಿಗಳು. ಯಾಕೆ ಪ್ರಸ್ತಾಪವನ್ನು ಮಾಡಿದೆ? ಫೆಲಸ್ತೀನಿನ ಉತ್ತರದ ತುದಿಯಲ್ಲಿ ನಾವೇ ಇರುವಂತಹ ಪ್ರದೇಶ. ಗಲಿಲೆಯ ಪ್ರಾಂತ್ಯದ ಗಲಿಲೆಯ ಅಡಿಯಲ್ಲಿ ನಾವಿದ್ದೇವೆ. ನಾನು ಈ ಫೆಲಸ್ತೀನ ದಕ್ಷಿಣ ತುದಿಯಲ್ಲಿ ಯಹೂದ್ಯರ ಸಮ್ರಾಟನಾದಂತಹ ದಾವೀದನ ವಂಶಸ್ಥ ನಾನು. ಕಾರಣಾಂತರಗಳಿಂದ ಈ ಕಡೆಗೆ ಬರಬೇಕಾಯಿತು. ಮುಖ್ಯವಾಗಿ ಬಡತನ. ಬಡವರಿರುವಂತಹ ಕಾರಣಕ್ಕಾಗಿ ಜೀವನದಲ್ಲಿ ಬದುಕಬೇಕೆನ್ನುವಂತಹ ಇದೆಯಲ್ಲ, ಆ ಆಶಯವನ್ನು ನಾನು ಕಂಡುಕೊಂಡಿಲ್ಲ. ಬದುಕಬೇಕು, ಬದುಕುವುದಕ್ಕೆ ಆ ಪರಮಾತ್ಮನನ್ನು ಸೃಷ್ಟಿ ಮಾಡಿದ್ದೇ ಬದುಕುವುದಕ್ಕೆ. ಬಡತನವೇ ದುಡಿಮೆಗೆ ಸೋಪಾನವಾದ. ಹೌದು. ಆ ಕಾರಣದಿಂದ ಬಡಗಿ ವ್ಯಕ್ತಿಯನ್ನು ನಾನು ಗಮನಿಸಿದೆ. ವಿಚಿತ್ರನು ಗುರುತು ಗುರಿಯಿಲ್ಲದೆ ಬದುಕುವಂಥವ್ರು ಎಷ್ಟೋ ಮಂದಿ ಇದ್ದಾರೆ. ಹುಟ್ಟಿದ್ದಕ್ಕೆ ಬದುಕಬೇಕು, ಸಾಯುವಂತ ಇದೆ. ಇನ್ನು ಕೆಲವರು ಹಾಗಾಗಿ ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಬದುಕುವುದು ಅಂತ ಇದೆ. ಅಪರೂಪಕ್ಕೆ, ಅತ್ಯಂತ ಅಪರೂಪಕ್ಕೆ ಪರಮಾತ್ಮನಿಂದಲೇ ನಿಶ್ಚಯಿಸಲ್ಪಟ್ಟಂತಹ ಒಂದು ಗುರಿಗೋಸ್ಕರ ಅದನ್ನು ಅರ್ಥ ಮಾಡಿಕೊಂಡು ಬರುವಂತ ಬದುಕು ಇದೆ. ಬಹಳ ಅಪರೂಪ. ಆ ನಿಟ್ಟಿನಲ್ಲಿ ನಾವು ಭಾಗ್ಯವಂತರು ಅಂತ ನಾನು ಭಾವಿಸ್ತೇನೆ. ಯಾಕೆ? ಸಮಪ್ರಾಯದಲ್ಲಿದ್ದಂತಹ ನಾನು ಕೇವಲ 15 ವರ್ಷದ ಬಾಲಿಕೆಯಾದಂತಹ ಮದುವೆಯಾದದ್ದು ಇದನ್ನು ದೈವ ಪ್ರೇರಣೆಯನ್ನು ಕಾಣುವುದಿಲ್ಲ. ನಿನಗೆ ಅನ್ನಿಸುತ್ತದೆ? ದೇವ ಬದುಕಿನಲ್ಲಿ ಕತ್ತಲೆಯಲ್ಲಿ ಎದುರು ನೋಡುತ್ತಾ ಗೋಡೆಯ ಎದುರಿಗೆ ಮುಖ ಮಾಡಿ ಕುಳಿತವಳು. ಗೋಡೆಯನ್ನು ಬಿಟ್ಟರೆ ಬೆಳಕನ್ನು ಕಂಡವಳಲ್ಲ. ಆ ಕಾಲದಲ್ಲಿ ಒಮ್ಮಿಂದೊಮ್ಮೆಲೆ ಇದ್ದಕ್ಕಿದ್ದಂತೆ ನನ್ನ ನೆರಳನ್ನೇ ನಾನು ನೋಡುವಂತಾನೆ. ನನ್ನ ನೆರಳಿಗೆ ಕಾರಣವಾದ ಬೆಳಕು ಯಾವ ಕಡೆಯಿಂದ ಇದೆ ಎಂದು ಹಿಂದೆ ತಿರುಗಿ ನೋಡಿದ ಕಾಲಕ್ಕೆ ದೇವದೂತನೊಬ್ಬ ಬಂದು ಹೇಳಿದ ಮಾತನ್ನು ಕೇಳಿದಾಗ ನನಗಾದ ಸಂತೋಷ. ನನ್ನ ಗರ್ಭದಲ್ಲಿ ದೇವನೊಬ್ಬನೇ ಎಂದು ಜನ್ಮವನ್ನು ಪಡೆಯುವುದಕ್ಕಾಗಿ ಕಾಯುತ್ತಿದ್ದಾನೆ. ಈ ಸುದ್ದಿಯನ್ನು ಕೇಳಿದಾಗ ನನಗಾದಂತಹ ಆನಂದ ಇದನ್ನು ಆಮೇಲೆ ನಿಮ್ಮಲ್ಲಿ ತಿಳಿಸಿತು. ಿ
ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹೋಗುತ್ತಾರೆ. ಆದರೆ ನಾನು ದೇವರನ್ನು ಹುಡುಕಲು ಹೋಗಲಿಲ್ಲ. ದೇವರೇ ನನ್ನನ್ನು ಹುಡುಕಿಕೊಂಡು ಬಂದರು. ನನ್ನ ಗರ್ಭದಲ್ಲಿ ಜಾಗವನ್ನು ಕೇಳಿದೆ. ಆಗ ನನಗೆ ಸಂತೋಷ ಆಯಿತು. ಒಂದು ಕಾಲ ಬಂತು ನಮ್ಮ ನಡುವೆ. ನಾನು ಗರ್ಭಿಣಿ ಅನ್ನುವಂತಹ ಸುದ್ದಿಯನ್ನು ಕೇಳಿ ತಿರಸ್ಕರಿಸಲಾರದೆ, ಬದುಕನ್ನು ಮುಂದುವರಿಸಲೂ ಆಗದೆ ಸುಮ್ಮನೆ ಇದ್ದಂತಹ ಪರಿಸ್ಥಿತಿ ನಿಮ್ಮದಾಗಿತ್ತು. ಆಗ ನನಗೆ ಯಾವ ದೇವರು ಪ್ರತ್ಯಕ್ಷದಲ್ಲಿ ಬಂದರು, ಅದೇ ದೇವರು ನೀವು ಒಂದು ಮಾತನ್ನು ಹೇಳಿದರು. ಹರಿಯ ಬಹಳ ವಿಚಿತ್ರವಾದಂತಹ ಒಂದು ಸನ್ನಿವೇಶ ನೋಡಿ. ಯಾವ ದೇವರು ಅಂತಲೂ ನಿನಗೆ ಪ್ರತ್ಯಕ್ಷನಾಗಿದ್ದು, ಸ್ವಪ್ನದಲ್ಲಿ ನನ್ನನ್ನೂ ಅಂತಲೂ ನೋಡಿದ್ದಾನೆ. ಅಂದ್ರೆ ನಾನು ಅವನ ಹೆಸರನ್ನು ಹೇಳಿದ್ದಾನೆ. ಸ್ವಪ್ನದಲ್ಲಿ ನನಗೆ ಕಾಣಿಸಿಕೊಳ್ಳುವ ಉದ್ದೇಶವನ್ನು ಹೇಳಿದ್ದಾನೆ. ಹೌದಲ್ಲ, ನೀನು ಹೇಳಿದ ಹಾಗೆ ಇದರಲ್ಲಿ ನಮ್ಮ ವಿವಾಹದ ಪ್ರಸ್ತಾಪವಾದಾಗ ನಾನು ಸ್ವಲ್ಪ ಹಿಂದಕ್ಕೆ ಹಾಕಿದ್ದು ಹೌದು. ಆಗಲೇ ಗರ್ಭಿಣಿಯಾಗಿದ್ದಾಳೆ, ಹೇಗೆ ನಾನು ವಿವಾಹ ಹೋಗಬೇಕು? ಆವಾಗ ನನಗೆ ಸ್ವಪ್ನದಲ್ಲಿ ದೇವರಿಂದ ಬಂದ ಅವನು ಹೇಳಿದಂಥ ವಿಚಾರವನ್ನು ಕೇಳಿದಾಗ ನನ್ನ ಒಂದು ಆಶ್ಚರ್ಯ ನಿಂತು, ಸ್ವರ್ಗದಲ್ಲಿ ದುಷ್ಟ ತಲೆ ಆ ದೇವರೇ ಇವತ್ತು ಸೃಷ್ಟಿ ಮಾಡಿದಂತೆ ಮೆಸ್ಸಾಯ ತಾಯಿಯಿಂದ ಕೇವಲ ತಂದೆ ಮಾತ್ರ ದೇವರ ಹಿತನಿಸಿದ ಅವನೇ ಒಂದೇ ಅವರನ್ನೆಲ್ಲ ನಾಶ ಮಾಡಿ ಭೂಲೋಕದಲ್ಲಿ ಕೃಷ್ಣನನ್ನು ಹೇಗೆ ಸರಿದಾರಿಗೆ ತರುವುದು ಎಂಬುದಕ್ಕಾಗಿ ತಾನೇ ಹುಟ್ಟಿ ಬರ್ತೇನೆ ಎಂಬಂತ ನಿರ್ಣಯವನ್ನು ಮಾಡಿ ಇಲ್ಲಿಗಾಗುವಾಗ ತಂದೆ ತಾಯಿ ಪುರುಷ ಹಾಗೂ ಸ್ತ್ರೀಯರ ಸಂಪರ್ಕದಿಂದ ಹುಟ್ಟುವಂತಹ ಮಗುವನ್ನು ಕನ್ಯಾಮಣಿ ಉದರದಲ್ಲಿ ಆ ದೇವರ ಹುಟ್ಟನ್ನು ತಾನಾಗಿ ಪ್ರತಿಷ್ಠಾಪಿಸಲ್ಪಡ್ತಾನೆ, ಆಮೇಲೆ ಹುಟ್ಟಿ ಬರ್ತಾನೆ ಎಂಬ ಸತ್ಯವನ್ನು ಹೇಳಿದಾಗ ನನಗೆ ಎಲ್ಲ ಸಂಶಯ, ನನ್ನಿಂದ ಆತಂಕಗಳೆಲ್ಲ ನಿವಾರಣೆ ಆಗೋಯಿತು. ಆಗ ನಾನು ತಿಳ್ಕೊಳ್ಳಲು ಬಹಳ ವಿಶೇಷವಾದಂತಹ ವಿಚಾರ ಇದು. ಅಲ್ಲಿ ರಾಯರಲ್ಲಿ ಹುಟ್ಟಿದವರು ಇಲ್ಲಿ ತಂದೆ ಇಲ್ಲದೆ ಹುಟ್ಟಿದರು. ಹೌದಲ್ಲ? ಇಲ್ಲ, ಇದರಲ್ಲಿ ಇನ್ನೊಂದಿದೆ. ನನಗೆ ಯಾವುದು ಪ್ರತ್ಯಕ್ಷವಾಗಿ ಕಾಣುತ್ತದೆ ಅದು ನಿಮಗೆ ಕನಸಲ್ಲಿ. ನಿಮ್ಮ ಕನಸು ನನಗೆ ನನಸಾಗಿ ಹೋಯಿತು. ಹೌದಲ್ಲ? ಆದ್ರೆ ಒಂದೇ ನಾವೆಲ್ಲ ಬರೇ ಅವರ ಕಾರ್ಯವನ್ನು ಮಾಡಬೇಕಿಲ್ಲ. ನಮ್ಮ ಮಗನು ದೇವಕುವರ, ನಮ್ಮ ಕಾರ್ಯ ದೇವ ಸೇವೆ. ಸಾಮಾನ್ಯವಾಗಿ ಜೀವನದಲ್ಲಿ ಹೇಳಬೇಕಿರುವ ಪ್ರಾಯಕ್ಕೆ ಬಂದವಾಗಲೂ ಬೇರೆ ಬೇಕಾದ ಆಸೆ ಆಕಾಂಕ್ಷೆಗಳನ್ನೆಲ್ಲ ತೀರಿಸಿಕೊಂಡ ಮೇಲೆ ವೃತ್ತಿ ಸಾಮಾನ್ಯ ಹೇಳ್ತಾರಲ್ಲ, ಜೀವನದಲ್ಲಿ ವೃತ್ತಿಯಾಗಿ
ತಂದೆ ತಾಯಿಗಳ ತಂದೆಯಾದಾಗ ಆ ಕಾರಣದಿಂದ ಮಗು ಹುಟ್ಟುದು. ಇದು ಹಾಗಲ್ಲ, ದೇವರು ತಾನೇ ನಿರ್ಣಯ ಮಾಡಿ ಉದರ ಪ್ರವೇಶ ಮಾಡಿ ಮಗು ಪ್ರಪಂಚಕ್ಕೆ ಬರುವುದು ಎಷ್ಟು ವಿಶಿಷ್ಟ. ಆ ಕಾರಣದಿಂದ ಈ ವಯಸ್ಸಿಗೆ ನಮಗೆ ಇನ್ನೇನು ದಾಂಪತ್ಯ ಏನು ಅಂತ ಗೊತ್ತಿಲ್ಲ. ಈ ಕಾಲಕ್ಕೆ ಇದು ನಮ್ಮ ಮಗನಲ್ಲ, ಈ ಕಾಲಕ್ಕೆ ನಾವು ಸ್ವತಂತ್ರರಾದ ನಾವೆಲ್ಲ ದೇವರ ಒಪ್ಪುಗಳಿದ್ದೇವೆ. ಆ ದೇವರ ಉದ್ದೇಶಕ್ಕಾಗಿ ಬೇಕಾದಂತಹ ಪರಿಕರಗಳಾಗಿ ನಾವಿದ್ದೇವೆ. ನಮಗೆ ಪ್ರತ್ಯೇಕ ಸ್ವಾತಂತ್ರ್ಯ ಇಲ್ಲ. ಆರಂಭದಲ್ಲೇ ನಾನು ಹೇಳಿದ್ದೇನೆ, 3ನೇ ವರ್ಷದವರು ಇದ್ದಾರೆ, ಮೊದಲೇ ನಿರ್ದಿಷ್ಟವಾಗಿರುತ್ತದೆ, ದೈವನಿಂದಲೇ ಆಗಿರುತ್ತದೆ. ಹೀಗೆ ಇರಬೇಕು ನೀವು, ನಿಮ್ಮ ಗುರಿ ಹೀಗೆ ಇರಬೇಕು. ಇದು ಬಹಳ ಅಪೂರ್ವವಾಗಿ ಪರಿಸ್ಥಿತಿ ನಮ್ಮ ಭಾಗ್ಯ ಅಂತ ನಾನು ಹೇಳಿಕೊಡ್ತೇನೆ. ಅಷ್ಟು ಮಾತ್ರ ನನಗೆ ಹಳೆಯ ನೆನಪಾಗಿದೆ. ನಾನು ಬೆಳೆಸಿರುವಾಗ ಬಹಳ ಮಂದಿ ಪ್ರವಾದಿಗಳು ಹೇಳಿದ್ರಂತೆ, ನನ್ನ ಇವರಿಗೆ ನಾನು ಕೇಳಿಸಿಕೊಂಡು ಆ ಪ್ರವಾದಿಗಳೆಲ್ಲ ಹೇಳಿದ್ರಂತೆ. ನಮ್ಮ ಸಮಾರಾಟ ಮಾಡಿದಂತಹ 7 ದಿನ ಸಮಾರಾಟ ನಾವಿನ ವಂಶಸ್ಥನಾಗಿ ಕನ್ಯಾ ಪಡೆಯುವುದರಲ್ಲಿ ಅದು ಅಷ್ಟೇ, ಕನ್ಯಾ ಪಡೆಯುವುದರಲ್ಲಿ ಅಪೌರುಷೇಯನಾಗಿ ಆ ಪರಮಾತ್ಮನನ್ನು ಹುಟ್ಟಿಕೊಳ್ಳುವುದರಿದ್ದಾರೆ. ಯಾಕೆ ಹುಟ್ಟಿಕೊಳ್ಳುತ್ತಾನೆ? ಪಾಪಗಳಿಂದ ಎಲ್ಲರನ್ನು ರಕ್ಷಿಸುವುದಕ್ಕೆ ಅವನು ರಕ್ಷಕನಾಗುತ್ತಾನೆ. ಆ ನಮಗೆ ಯೇಸು ನಾಮಕರಣ ಮಾಡಬೇಕು ದೇವರು ಹೇಳಿದ್ದು ನಮಗೆ. ಎಲ್ಲರನ್ನೂ ಪಾಪಗಳಿಂದ ರಕ್ಷಿಸುವಂತಹ ಕಾರಣದಿಂದ ಅದೇ ಅನುಭವಿಸುವಂತ ಯೇಸು ನಾಮಕನಾಗಿ ಬರ್ತಾನೆ. ಇನ್ನು ನಮ್ಮೆಲ್ಲರಿಂದ ಸೇರಿಕೊಂಡ್ಬಿಡ್ತಾನೆ ಎಂಬ ಕಾರಣಕ್ಕಾಗಿ ಇವೆಲ್ಲರೂ ಹೇಳಿ ಎಂಬ ಹೆಸರನ್ನು ಅವನಿಗೆ ಹೇಳಬೇಕಾಗುತ್ತದೆ. ಅವನ ಅತಿಥಿ ಅಲ್ಲ, ಅವನ ಅತಿಥಿ ಅವನು ಯಾರಿಗೂ ಅತಿಥಿ ಅಲ್ಲ, ಅತಿಥಿಯೇ ಇದ್ದಾನೆ. ನಮ್ಮ ಕಷ್ಟಗಳನ್ನು ದೂರ ಮಾಡಬೇಕಿದ್ದಾನೆ, ಬುದ್ಧಿಯಿಲ್ಲದೆ ಬುದ್ಧಿಯ ಪ್ರಚೋದನೆ ಮಾಡಬೇಕಿದ್ದಾನೆ. ಈ ಕಾರಣಕ್ಕಾಗಿ ಅವನು ಹುಟ್ಟಿಕೊಳ್ತಾನೆ. ಹಾಗಾಗಿ ಅವನ ಜನ್ಮಕ್ಕೆ ನೀನು ಕಾರಣಕರ್ತನಾಗಿದ್ದೀಯ. ಆ ಕಾರಣದಿಂದ ಯೇಸುವಿನ ತಾಯಿಯಾಗಿ ಮರ್ಯಾದೆ ನಿನ್ನ ಗಂಡನಾದ ಕಾರಣದಿಂದ ನಾನು ಯೇಸುವಿನ ತಂದೆ ಎಲ್ಲ ನನಗೂ ಮರ್ಯಾದೆ ಸಿಗ್ತದೆ. ಇಷ್ಟು ಯೋಚನೆ ಮಾಡಿದ್ದೆ. ಪ್ರಪಂಚದ ಮುಂದೆ ಗಂಡ ಹೆಂಡತಿಯಲ್ಲಿ ನಮ್ಮಲ್ಲಿ ಸಮಾಜವಾದ ಕೇವಲ ಮಾನಸಿಕ ಮಾನವ ಅಲ್ಲ, ಅವಶ್ಯಕತೆ ಇಲ್ಲ ಯೇಸುವಿನ ಜನ್ಮ. ಹಾಗಾಗಿ ಅಪೌರುಷೇಯವಾದಂತಹ ಆ ದೇವರ ಪುತ್ರ ನಿನ್ನ ಉನ್ನತ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ, ನಾನು ಪ್ರಪಂಚವನ್ನು ಕಾಣುವುದಕ್ಕಿದ್ದಾನೆ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಆ ವೃದ್ಧಾಪ್ಯದ ಬರಬೇಕಾದಂತಹ ಪ್ರಪಂಚ ನನಗೆ ಬಂದಿದೆ ಅಂತ ನಾನು ಅನಿಸ್ತೇನೆ. ನಿನ್ನ ಮಾತನ್ನು ಕೇಳುವಾಗ ನನಗೆ ವಿಶ್ವಾಸ ಮಾಡಿದೆ, ನೀನು ಸರಿಯಾದ ಪ್ರಪಂಚದಲ್ಲಿ ಪಡೆದಿದ್ದೀಯ. ಆ ಕಾರಣದಿಂದ ನಿನ್ನ ಕುರಿತು ಸರಿಯಾಗಿ ಬೆಳೆಯಿ, ಲೋಕಮುಖ್ಯವನ್ನು ಬರಲಿ. ಆ ವಿಷಯಗಳು ಆ ಬರುವಂತಹ ಕ್ರಮವನ್ನು ನಾವೆಲ್ಲರೂ ಸೇರಿಕೊಂಡು ಮಾನಸಿಕವಾಗಿ ಆ ದೇವರ ಕುರಿತಾದ ಪ್ರಾರ್ಥನೆಗಳನ್ನು ಮಾಡುತ್ತಾ ಬರುವಂತಹ ಮಗುವಿಗೆ ಸುಪುಷ್ಟನಾಗಿ ಅತ್ಯಂತ ಸಂರಕ್ಷಣೀಯನಾಗಿ ಬರಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇರುವ ನೋಡೋಣ ಏನಾಗ್ತದೆ. ಜನಗಣತಿಯನ್ನು ತೆಗೆಯಬೇಕೆಂದು ನೇಮಿಸಲು
ಆದರೆ ಒಂದಿದೆ, ಜಗತ್ತಿನಲ್ಲಿ ನಮಗೆ ಯಾವಾಗ ಚಿಕ್ಕ ಸಮಸ್ಯೆ ಎದುರಾಗುತ್ತದೆ ಆಗ ಎದುರಿರುತ್ತದೆ. ಚಿಕ್ಕ ಕಲಿಕೆಗಾಗಿ ಎದುರಿರುವ ನಾವು ದೊಡ್ಡ ಗಂಟೆಗಾಗಿ ಬೀಳುವಂತಹ ಪರಿಸ್ಥಿತಿ ಬರುವುದಿಲ್ಲ. ಅದು ಹೌದಪ್ಪ. ಈ ಸಮಸ್ಯೆ ನಮಗೆ ಜೀವನದಲ್ಲಿ ಪಾಠವನ್ನು ಕಲಿಸುತ್ತಾ ಇರ್ತದೆ. ಸಮಸ್ಯೆ ಇಲ್ಲದೆ ಬದುಕಿನ ಸಮಸ್ಯೆ ಯಾಕೆ ನಾನು ಉದ್ದೇಶಿಸಿದೆ? ಜೀವಂತ ಕುಟುಂಬದಲ್ಲಿ ಹುಟ್ಟಿ ರಾಜವಂಶದಲ್ಲಿ ಹುಟ್ಟಿ ಇಲ್ಲಿ ಒಂದು ಬಳಿಯಾಗಬೇಕಾದ ಸ್ಥಿತಿ ಬಂದದ್ದು ಸಮಸ್ಯೆ. ಅದು ಮುಗಿಯಿತು. ನಾವು ಸತಿಪತಿಯಾಗಿ ಬರುತ್ತಾ ದೇವರನ್ನು ಕಾಯ್ತಾ ಇದ್ದೇವೆ. ನಮ್ಮ ಜೀವನದ ಸುಸ್ಥಿತಿಗೆ ಬಂದಿದೆ ಅಂತ ತಿಳ್ಕೊಳ್ಳುವಾಗ ತೀರ್ಮಾನ ಹೊರಗೋಗಿದ್ದಲ್ಲ ದೊಡ್ಡ ಸಾಮ್ರಾಜ್ಯ, ರೋಮನ ಸಾಮ್ರಾಜ್ಯದಂತೆ ಗೊತ್ತಿದೆ ನಿಮಗೆ. ಅಗಸ್ಟಸ್ ಸೀಸರ್ ಒಂದು ಆಜ್ಞೆಯನ್ನು ಹೊರಡಿಸಿಬಿಟ್ಟ. ತನ್ನ ಇಡೀ ಸಾಮ್ರಾಜ್ಯವನ್ನು ಜನಗಣತಿ ಆಗಬೇಕು, ಜನರ ಗಣತಿ ಆಗಬೇಕು ಅಂತ ಆದೇಶವನ್ನು ಹೊರಡಿಸಿದ್ದಾನೆ. ನಾನೇ ಸಮಸ್ಯೆ ಸಿಕ್ಕಿಪಡಿದೆ. ಯಾಕೆ? ನನ್ನ ಹುಟ್ಟೂರಲ್ಲಿದೆ ಬೆತ್ತಹಳ್ಳಿ ಎಂಬ ಹಳ್ಳಿ. ಅದು ಜೆರುಸಲೇಮಿನ ಸಮೀಪದಲ್ಲಿರುವುದು. ಒಂದು 5 ಮೈಲಿ ಜೆರುಸಲೇಮಿನಿಂದ ಆ ಬೆತ್ತಹಳ್ಳಿ ಎಂಬ ಪ್ರದೇಶ. ಇಲ್ಲಿಂದ ಬೆತ್ತಹಳ್ಳಿ 9 ಮೈಲಿ, ಒಟ್ಟು 95 ಮೈಲಿ ದೂರ. ಅಲ್ಲಿ ನಾನು ಹೋಗಬೇಕು, ಈ ಜನಗಣತಿಯನ್ನು ಕೊಡಬೇಕಿಲ್ಲ. ಯಾಕೆಂದ್ರೆ ದೊಡ್ಡ ವರ್ಷದಲ್ಲಿ ಹುಟ್ಟಿದ ನಾನು, ಆ ನಂತರೇ ನನಗಿದೆ. ಹೋಗೋಣ ಅಂತ ಯೋಚನೆ ಮಾಡಿದ್ರೆ ನನಗೆ ನೀವು ನನಗೆ ನಾವಿಬ್ಬರೇ ಇರೋದು. ನೀವು ಗರ್ಭಿಣಿಯಾಗಿಯೇ 95 ಮೈಲಿಗೆ ಒಂದು ಮೈಲಿ ನಡೆಯುವ ಶಕ್ತಿ ನನಗೆ ನೀನು ಸರಿಯಾಗಿ ಉಪದೇಶಿಸಿ ನಿನಗೆ ಬೇಕಾದ ವಿಚಾರವನ್ನು ಕೊಟ್ಟು ನೀನನ್ನು ನೋಡಿಕೊಳ್ಬೇಕಂತ ಹೊಣೆಗಾರಿಕೆ ಅಲ್ಲಿಗೆ ನನಗೆ ಹೋಗಬೇಕಂತ ನನಗಿಲ್ಲ. ಹಾಗಾಗಿ ನನ್ನನ್ನು ಕ್ಷಮಿಸಬೇಕು. ಇದೇ ಸ್ಥಿತಿಯಲ್ಲಿ ನಿನ್ನನ್ನು ಕರೆದುಕೊಂಡು ನಾನು ನನಗೆ ಹೋಗಬೇಕಾಗುತ್ತದೆ ಅಂತ ಅಲ್ಲ, ನನಗೆ ಒಂದು ಯೋಚನೆ ಬರ್ಬೋದು. ಹೇಳು. ದೇವಗಣತಿಗೆ ನಾವು ಸಿಕ್ಕವರು, ದೇವರು ನಡೆಸಿದಂತಹ ಜನಗಣತಿಯಲ್ಲಿ ಆಯ್ಕೆಯಾದವರು ನಾವು. ಈಗ ಅರಸನ ಜನಗಣತಿಗಾಗಿ ನಡೆದು ಹೋಗಬೇಕಾದಂತಹ ಪರಿಸ್ಥಿತಿ. ನನಗೆ ದೇವರನ್ನು ಒದಗಿಸಿ ನನಗೆ ಯೋಚನೆ ಬಂದ ದೇವರು ನಡೆದು ಹೋಗಬೇಕಷ್ಟು ಬೇರೆ ದಾರಿ ಪಡೆದ ನನ್ನದಷ್ಟೇ. ಅಷ್ಟು ದೂರ ನಡ್ಕೊಂಡು ಹೋಗಬೇಕಾದ ಸ್ಥಿತಿ ಬಂದು ಹೋಗಿದ್ದಲ್ಲ. ನಾನು ಅದನ್ನು ನಡೆಯಲು ಗರ್ಭಿಣಿಯಾದ ನನ್ನ ಕುಟುಂಬವನ್ನು ನಾನು ನಡೆಸಿಕೊಂಡು ಹೋಗಬೇಕಲ್ಲ, ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಹಳ ನಿಧಾನವಾಗಿಯೂ ಆಗಬೇಕು. ನಿಮಗೆ ನಾನು ಕಷ್ಟ ಕೊಡ್ತಾ ಇದ್ದೇನೆ. ಆ ಬೆತ್ತ ಹೆಣ್ಣನ್ನು ಗುರಿಯಾಗಿಟ್ಟುಕೊಂಡು ಹೊರಡೋಣ. ಹಾಗೆ ನೋಡಿದ್ರೆ ಪ್ರೀತಿಯಲ್ಲಿ ನೀವು ಹೇಳುವುದನ್ನು ನೋಡುತ್ತಾ ಇರುವಾಗ ನಾನು ಎಷ್ಟು ಕಷ್ಟಪಡ್ತಾ ಇದ್ದೇನೋ ಅದಕ್ಕಿಂತ ಹೆಚ್ಚಿನ ಕಷ್ಟವನ್ನು ನೀವು ಅನುಭವಿಸ್ತಾ ಇರುವ ಹಾಗೆ ಕಾಣುತ್ತದೆ. ಇದಲ್ಲವೇ ಪ್ರೀತಿ ಅಂತ. ಕಷ್ಟ ಅಂತ ಮನಸ್ಸಿಗೆ ಕಂಡು ಒಂದು ಧೈರ್ಯ ನಿನ್ನ ಉದರದಲ್ಲಿರುವಂತಹ ದೇವಪುತ್ರ ಖಂಡಿತವಾಗಿ ನಮಗೆ ಸಹಾಯ ಮಾಡಿ ಈಸಬೇಕು, ಜಯಿಸಬೇಕು. ಇದನ್ನು ನಾವು ನಮ್ಮ ಜೀವನದ ದೇವರಲ್ಲಿ ಅಳವಡಿಸಿಕೊಂಡಾದ್ರೆ ಮಾತಾಡ್ತಾ ಬಂದದ್ದೇ ನೀವು ಗೊತ್ತಾ ಇಲ್ಲ. ಏಸು ಬೇಕು ಅನ್ನುವ ಕಾರಣಕ್ಕಾಗಿ ಈಸಬೇಕು, ಜಯಿಸಬೇಕು. ಹೌದು, ನಮಗೆ ಬಂದಂತಹ ಪ್ರದೇಶ ಇದೆಯಲ್ಲ, ಬರೀ ಊಟ ಕಂಡು ನೀವು ನಡೆಯುವುದಕ್ಕೆ ಸಾಧ್ಯ ಇಲ್ಲ, ನೀವು ಒಂದೆಡೆಯನ್ನು ಮುಗಿಯುವುದಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಮಾತನ್ನು ನೀನು ಹೇಳ್ತಾ ಇದ್ದೆ. ಹುಡುಕಿ ಹೋಗಿದ್ದೇನೆ. ನೀನು ಸ್ವಲ್ಪ ಇಲ್ಲಿ ಕುಡಿಲಿ. ಇಲ್ಲಿ ಪಕ್ಕದಲ್ಲಿರುವಂತಹ ಬೆಟ್ಟ ಹೇಳಿ, ಅದು ಹಳ್ಳಿ ಅಂತ ಹೇಳಿದ್ರೆ ಅಲ್ಲ ಬೇಟೆ ಅಂತ ಹೇಳಿ, ಬೇಟೆ ಅಂತ ಹೇಳಿದ್ರೆ ಅಲ್ಲಿ ಹಳ್ಳಿ ಹೇಗೆ ಅಂತ ಒಂದು ಪ್ರದೇಶ. ಅಲ್ಲಿ ಹೋಗಿ ಏನಾದರೂ ಒಂದು ವ್ಯವಸ್ಥೆ ಆಗಲ್ಲ ನೋಡಿ ಬಂದೆ. ನನಗೆ ಅಲ್ಲಿ ಹೋಗಿ ಬಂದಿದೆ. ರೋಮನ ಸೈನಿಕರನ್ನು ತಂದುಕೊಂಡಿದ್ದಾರೆ. ಆಮೇಲೆ ಶ್ರೀಮಂತರಾದಂತಹ ವ್ಯಕ್ತಿಗಳೆಲ್ಲ ಇದನ್ನು ಸಮಾವೇಶರಾಗಿದ್ದಾರೆ. ಒಂದೇ ಒಂದು ಕಟ್ಟಡವು ಕೂಡ ಬರಿದಾಗಿದೆ, ತುಂಬಿ ಹೋಗಿ. ನಾನು ಎಲ್ಲಿಯಾದರೂ ನಡ್ಕೊಳ್ಳುವುದರ ವಿಷಯ ಹೆಂಗಸು ನೀವು ಅದಕ್ಕಿಂತ ಹೆಂಗಸು ಗರ್ಭಿಣಿಯಾಗಿದ್ದೀರಿ, ಗರ್ಭಿಣಿಯಾಗಿದ್ದೀರಿ. ಇದನ್ನು ಸೂರ್ಯ ಇಲ್ಲದೆ ಹೋಗಿಲ್ಲ. ಇಡೀ ಪ್ರಪಂಚಕ್ಕೆ ಒಡೆಯಲಾದಂತಹ ದೇವರು ಅವನ ಮಗನನ್ನು ಗರ್ಭದಲ್ಲಿ ಧರಿಸಿದಂತಹ ನಿನಗೆ ಬರುವುದನ್ನು ಸೂರ್ಯದ ಹೊಡೆಯಲಾದ ಬೇಸರ ನನಗೆ. ಬೇಸರ ಮಾಡೋ ಪ್ರಯೋಜನ ಇಲ್ಲ. ಇಲ್ಲಿ ಹತ್ತಿರ ನೋಡಿದ್ರೆ ಒಂದು ಗತಿ ಗುಹೆಯನ್ನು ಹೇಳುವುದು ಪ್ರತಿದಿನ. ನಾನು ಹೋಗಿ ಅದನ್ನು ನೋಡಿ ಪ್ರವೇಶಿಸಿ ಬಂದು ಪರಿತ್ಯಕ್ತವಾದ ಪ್ರದೇಶ, ಪರಿಶುದ್ಧವಾದಂಥ ಹೊಲಸು ಪ್ರದೇಶ. ಯಾಕೆ ಯೋಚನೆ ಮಾಡಿದರೆ ದನಗಳಾಗಿ
ದನಗಳನ್ನು ಕುರಿ ಮೇಯಿಸುವುದು. ಆ ಬಂದಂತಹ ವ್ಯಕ್ತಿಗಳು ಪ್ರಕೃತಿ ಸಹಜವಾಗಿರುವಂತಹ ಮಳೆಯನ್ನು ಇತ್ಯಾದಿಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕೆ ಈ ಗುಣೆಯನ್ನು ಬಳಸಿಕೊಳ್ಳುತ್ತಾರೆ. ಅದು ಮಾತ್ರ ಅಲ್ಲ, ಈ ಗುಹೆಯ ಒಳಗೆ ಅವರು ಕುಡಿಯುವುದಕ್ಕೋ ಅಥವಾ ದನಗಳಿಗೆ ಕುಡಿಸುವುದಕ್ಕೋ ತನ್ನಂತಹ ನೀರಿದೆಯೋ ಆರಿಸಿದಂತಹ ಹುಲ್ಲೇನೆಯೋ ಅದನ್ನೇ ಒಂದು ಸುಸಜ್ಜಿತವಾದ ವ್ಯವಸ್ಥೆ ಗೋದಲ್ಲಿ ಈ ಗುಹೆಯೊಳಗೆ ಈ ಗೋದಲ್ಲಿ ನಿನ್ನನ್ನು ಮನೆಗೆಸುವುದನ್ನು ಮಾಡಿದೆ. ಜೊತೆಗೆ ಒಂದು ಮನಸ್ಸಲ್ಲಿ ಕಾಣಲು ಪರಿಶುದ್ಧ ಅಪರಿಶುದ್ಧರಾದಂತಹ ವ್ಯಕ್ತಿಗಳನ್ನು ಶುದ್ಧಿ ಮಾಡೋದಕ್ಕೆ ಬರುವುದು, ಅಜ್ಞಾನಿಗಳನ್ನು ಜ್ಞಾನಗಳನ್ನಾಗಿ ಮಾಡಿಕೊಳ್ಳುವಂತಹ ಆ ದೇವರ ಪರಿತ್ಯಕ್ತವಾದ ಒಂದು ಶುದ್ಧವಾದಂತಹ ಒಂದು ಮನುಷ್ಯರೇ ಇರುವಂತಹ ಸ್ಥಿತಿಯಲ್ಲಿರುವಂತಹ ಬೋಧನೆಯಲ್ಲಿ ಮನಗಿದ ನಿಮ್ಮಲ್ಲಿ ಜನ್ಮಬೇಕಾಗುತ್ತಾನೆ ಅಂತಾದರೆ ದೇವರಿಗೆ ಬಿಟ್ಟ ಅವನನ್ನೇ ಪ್ರತಿನಿಧಿಸುತ್ತ ಇದ್ದ ಮಟ್ಟಿಗೆ ಬೇಜನ್ನು ತಂದುಕೊಂಡು ನೀನು ಈ ಬೋಧನೆಯನ್ನು ತೆಗೆದು ನಾನು ಹೊರಗಿನಿಂದ ನಿನ್ನ ತಾಯಿಯ ಹೇಗೆ ಅವರ ಮನಸ್ಸಿಗೆ ಸಂಕಲ್ಪದಲ್ಲಿ ಹಾಗಾಗಿ ನೇರವಾದ ಅವನ ನಾಸಿಕವನ್ನು ಪರೀಕ್ಷೆ ಮಾಡು.
ಎಷ್ಟು ಚಂದವಾಗಿದೆ. ಅವನ ಕೆನ್ನೆಗಳಲ್ಲಿ ಉಡುಪಾಗಿದೆ, ಎಂದು ಮುಖದಲ್ಲಿ ಗಾಯಾಗಿ ನಮಗೆ ಕಾಣ್ತಾ ಇದೆ. ಹುಟ್ಟಿದಾಗ ಪ್ರಪಂಚದ ಜ್ಞಾನೆಲ್ಲ ಅವನ ಅಡಗಿದೆ ಎನ್ನುವಂತಹ ದೃಶ್ಯ ಅವನ ಮುಖವನ್ನು ನೋಡಿದಾಗ ನಮಗೆ ಕಾಣ್ತಾ ಇದೆ. ದೇವರ ಮಾತಾಡ್ತಾರೆ ನಾವು ಕನ್ಯರಾದೇವು ಅಂತ ನನಗೆ ಅನಿಸ್ತದೆ. ಮರಿಯ ಸ್ವಲ್ಪ ಸುಖಗಳು ಏನು ಹೊರಗೆ ಕೆಲವರು ಕೇಳ್ತಾ ಇದೆ, ಸ್ವಲ್ಪ ಹೊರಗೆ ಏನು ಕೇಳ್ತಾ ಇದೆ ಸರ್. ಈಗ ಒಳ್ಳೆಯ ಮತ್ತಷ್ಟು ನನಗೆ ಸಂತೋಷವಾಗ್ತಾ ಇದೆ. ನಮ್ಮ ಮಗನಲ್ಲ ನೇಮಿಸುವುದಿದ್ದಾನೆ, ಮತ್ತಷ್ಟು ಸಾಕ್ಷಿಗಳು ಸಿಕ್ಕಿದ್ದೇನೆ. ಹೊರಗೆ ಗುರುಗಳ ಹಿಂದೆ ಹೌದಪ್ಪ, ಹೇಗೆ ಇಷ್ಟೊಂದು ಮಂದಿ ಬರ್ತಾ ಇದ್ದಾರೆ. ಮೊದಲು ಏನು ಅವರಿಗೆ ಹುಡುಕ ಬರ್ತಾ ಇದ್ದಾರೆ. ಏನಪ್ಪ ಅಂತ ನಾನು ವಿಚಾರಿಸಿ ಆಶ್ಚರ್ಯ. ಹಗಲಲ್ಲಿ ಗುರಿಗಳನ್ನು ಬೇಯಿಸಿ ರಾತ್ರಿ ವಿಶ್ರಾಂತಿಯನ್ನು ಮಾಡಿದ್ರು. ಈ ಗುರಿದಲ್ಲಿ ರಾತ್ರಿ ನಿದ್ದೆ ಬರುವಂತ ಧೈರ್ಯ ಭಕ್ತನೇ ಅವರು ಎಲ್ಲಿಸಿದಂತ ಒಬ್ಬರಿಗೆಲ್ಲ ಎಲ್ಲ ಮಾತುಕತೆ ಇಡೀ ಮಣ್ಣುಗಳಲ್ಲಿ ಆಗಾಗ ಹೋಯಿತು. ಎಷ್ಟು ಕಣ್ಣು ಬಿಡ್ತಾರೆ, ಆಕಾಶದ ನಕ್ಷತ್ರಗಳನ್ನು ಕಾಣಿಸಿಕೊಳ್ಳುತ್ತೆ. ಅದು ಚಲಿಸುವ ಕಾರಣ ಆಗಿರುತ್ತೆ. ಆವಾಗ ದೇವರೇ ನೋಡಿದಾಗುತ್ತದೆ. ಜಗತ್ತಿನ ಕರ್ತಾರನು ಕ್ರಿಸ್ತನಲ್ಲಿ ಹುಟ್ಟಿ ಬೋಧನೆಯಲ್ಲಿದ್ದಾನೆ, ಈ ಪ್ರದೇಶದಲ್ಲಿದ್ದಾನೆ. ಆ ಮಾತವರಿಗೆ ದೈವೀಕತೆ ಎಷ್ಟು ವಿಚಿತ್ರ. ನಮಗೆ ಗೊತ್ತಾದಂತಹ ಸತ್ಯಗಳು ಲೋಕಕ್ಕೂ ಗೊತ್ತಾಗಲ್ಲ. ಅದರಲ್ಲಿರುವಂತಹ ಏನು ಈ ಪ್ರಪಂಚಕ್ಕೆ ಬೆಳಗನ್ನು ಪ್ರಪಂಚದ ಕಾರಣದ ಆ ದೇವಸ್ಥಾನ ರೂಪಿಸಿದಂತಹ ವರ್ತಮಾನ ಪ್ರಪ್ರಥಮವಾಗಿ ಆಗಿದ್ದು ಏನೋ ಮುಂದಾದಂತಹ ಅವರ ಭಾಗ್ಯ ಸುಮ್ಮನೆ ಎದುರು ಆ ನಕ್ಷತ್ರಗಳಲ್ಲಿ ಹಿಂಬಾಲಿಸುತ್ತಾ ನೀನು ಗಮನಿಸಿದೆಯೋ ಆ ಮಗು ನಿಂತಿಕೊಂಡು ಅದನ್ನು ಗುರುತಿಸಿದ್ದು ಇಲ್ಲೋ ದೇವರಿಂದ ಕಣ್ಣುತ್ತದೆ ನಮಗೆ. ಅದನ್ನು ಎಲ್ಲಿಗೂ ಬಿಡಾಯಿತು. ಏನು ಸಂತೋಷ, ಏನು ಸಂತೋಷ, ಅದನ್ನು ನೋಡಿದರೆ ಸಂತೋಷ ಪಡೆಯಬೇಕಾಗುತ್ತೆ. ಹಾಗಿದ್ದರೆ ಆ ಹಿಂದಿನ ಪ್ರವಾದಿಗಳನ್ನು ಹೇಳಿದ್ದಾರೆ, ಅದು ಸ್ಪಷ್ಟ ಆಗಿ ನಮಗೆ ಗೊತ್ತಾಯಿತು. ಇಲ್ಲದೆ ನಾವಿರುವುದರಲ್ಲಿ ಅವರನ್ನು ಅನ್ಕೊಂಡಲ್ಲಿ ಆ ದೇವರನ್ನು ಕರೆಸಿದ ಹೊಗೆ ಇದರಿಂದ ನಾವು ಮನಸ್ಸಿಗೆ ಸಂತೋಷವಾಗುತ್ತೆ. ಅವರನ್ನು ಸಮಾಧಾನ ಮಾಡಿ ಹಾಗೆ ಕಳುಹಿಸಿದ್ದೇನೆ. ಮಗು ಹುಟ್ಟಿದ 8ನೇ ದಿವಸ ಏನು ಮಾಡಬೇಕು ಅಂತ ದೇವರು ನಮ್ಮ ಹಿರಿಯರನ್ನ ಅಬ್ರಹಾಮನಿಗೆ ಹೇಳಿದ್ದಾನೆ. ಸುನ್ನತಿ ಎಂದು ಒಂದು ಕಾರ್ಯಕ್ರಮ, ಅದು ಹುಟ್ಟಿದ 8ನೇ ದಿವಸ ದೇವರಿಗೆ ಹೋಗಿ ಕೆಂಪು ಬಣ್ಣದ ಮೈನ ದೀಪವನ್ನು ಹಚ್ಚಿ ಆ ಸುನ್ನತಿಯನ್ನು ಮಾಡಬೇಕು. ಯಾಕೆ ಮಾಡಬೇಕು? ಅಶುದ್ಧವಾದಂತೆಲ್ಲ ಹೊರಗೆ ತೆಗೆದುಕೊಂಡು ಕೇವಲ ಶುದ್ಧವಾದ ನಮ್ಮ ದೇಹದಲ್ಲಿ ಉಳಿಯುತ್ತದೆ ಎಂಬುದರ ಪ್ರತೀಕವಾಗಿ ಅದರ ಸಂದೇಶವಾಗಿ ಸುನ್ನತಿಯನ್ನು ಮಾಡ್ತಾರೆ. ಅಷ್ಟನ್ನು ಮಾಡಿ ಮುಗಿಸಿ ನಾನು ಬಂದಿದ್ದೇನೆ. ಯೇಸು ಇಮಾನುವೇಲ್ ಅವನ ಮುಖವನ್ನು ನೋಡುವಾಗ ನನಗೆ ಊಟ ಬೇಡ, ನಿದ್ದೆ ಬೇಡ, ಬೇಡ ನೋಡ್ತಾ ಇರಬೇಕು. ದಿನಗಳು ಓದದೇ ಗೊತ್ತಾಗುವುದಿಲ್ಲ, ವರ್ಷ ಆಗದೇ ಗೊತ್ತಾಗುವುದಿಲ್ಲ. ಮರಿಯ ಕಷ್ಟಗಳು ಮಂತ್ರಗಳು ಬರುತ್ತದೆ ನಾನು ಹೇಳಿದ್ದೇನೆ. ಅದೇ ಕಷ್ಟದ ಸ್ಥಿತಿಗೆ ಮತ್ತು ನಾನು ಬರಬೇಕು. ಏನು ಹೆರೋದನ ದುರ್ಮನ ಇಲ್ಲಿ ಈ ಮಗುವಿನ 4ನೇ ವಾರದಲ್ಲಿ ನೋಡುತ್ತಾ ಇಲ್ಲಿ ಕೇರಳ ಗುಹೆಯೊಳಗೆ
ಆದ್ದರಿಂದ ಅನ್ನವನ್ನು ಹೆಚ್ಚಿಸಿಕೊಂಡವ ಅಂತ ಅರ್ಥ. ಕೇವಲ ಮಧಾಂತ ಮಾತ್ರ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ಅಂತವೇ ಪ್ರಚಾರ ಹಾಕುತ್ತದೆ. ಇಡೀ ನಾಡಿನಲ್ಲಿ ಈ ವರ್ತಮಾನ ಕಾಲದಲ್ಲಿ ಒಂದು ಸರಿಯಾದ ವ್ಯಕ್ತಿ ಅಂದರೆ ಪ್ರಚಾರಕ್ಕಿರುವವ ನಾವೇ. ಪ್ರಚಾರ ಕೆಲವು ವ್ಯಕ್ತಿಗಳ ಉತ್ತರಿಸಲು ಕಾರಣ ಆಗ್ತದೆ, ಕೆಲವು ಸಂಗತಿಗಳ ವ್ಯಕ್ತವಾಗುವುದಕ್ಕೂ ಕಾರಣ ಆಗ್ತದೆ. ಹಾಗಾದರೆ ನಾವು ತಿರಸ್ಕಾರ ಮಾಡುವವರಲ್ಲ, ತಿರಸ್ಕಾರ ಮಾಡಿದವರನ್ನ ಅಸ್ತಿತ್ವವಾಗಿ ಇನ್ನೊಂದಾಗ್ತದೆ. ಆ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾಗಿದೆ. ನಾವು ಎಲ್ಲರೂ ಬಹಳ ಪ್ರಚಾರದಲ್ಲೇ ನಾವಿರಬೇಕು. ಪ್ರಚಾರದಲ್ಲಿದ್ದರೆ ಆ ವ್ಯಕ್ತಿಯ ಯೋಗ್ಯತೆ ಅದು ಹೇಗೆ ಏನು ವ್ಯಕ್ತ ಅಂತ ಬರ್ತದೆ. ಇಲ್ಲಿ ಆದ ಅದುವೇನು ಇಡೀ ನಾಡಿನ ಈ ಹೆಣ್ಣುಗಳ ಯೋಗ್ಯತೆಯನ್ನ ಸರಿದಕ್ಕುವಂತಹ ಯೋಗ್ಯತೆಗೆ ಯಾರು ತಿಳಿದೆ ಈ ಬೆಳಕಿನಿಂದ ಆ ರಾಜನನ್ನಾಗಿ ಸೀಸರ ನನ್ನ ಮಾಡಿ ಕೇವಲ ಒಂದು ಸಣ್ಣ ಗ್ರಾಮವಲ್ಲ, ಒಂದು ರಾಜ್ಯದ ಒಂದು ರಾಜ್ಯದ ಸೀಸನ್ ಆಗಿದೆ. ಒಂದು ನಾಗರಿಕತೆಯ ಪ್ರತೀಕ. ಜನರು ಹೇಗೆ ಬದುಕಬೇಕು, ಹೇಗೆ ಉಳಿಯಬೇಕು, ಹೇಗೆ ಪಾಲಿಸಬೇಕು, ಜನರನ್ನು ಯಾವ ರೀತಿ ನೋಡಿಕೊಳ್ಳಬೇಕು, ಪ್ರಜಾಜನರು ಯಾವ ರೀತಿ ಇರಬೇಕು, ಇಂಥದ್ದಕ್ಕೆಲ್ಲ ಉತ್ತರ ಸಿಗಬೇಕು ನಮ್ಮ ಸೀಸನ್ ನಾಡಿಗೆ. ಅಂತಹ ಸೀಸನ್ ಅಂತ್ಯದಕ್ಕೊಳಪಟ್ಟ ಈ ಪ್ಯಾಲೆಸ್ಟೀನದ ರಾಜನನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಾವು ಧನ್ಯವಾದವನ್ನೇ ಹೇಳಬೇಕಾಗ್ತದೆ. ಕೇವಲ ಸಣ್ಣದಾದಂತಹ ರಾಜ್ಯ ಅಲ್ಲ, ಉತ್ತರದಲ್ಲಿ ಗೆಳೆಯ, ಮಧ್ಯದಲ್ಲಿ ಸಮಾರ್ಯ, ಕೆಳಗೆ ದಕ್ಷಿಣದಲ್ಲಿ ಇಲ್ಲ, ಮಧ್ಯದಲ್ಲಿ ಪೂರ್ವದಲ್ಲಿದ್ದರೆ ಈ 4 ರಾಜ್ಯಗಳ ಮಧ್ಯದಲ್ಲಿರತಕ್ಕಂತಹ ಈ ಕಾರ್ಯ ಅಧಿಕಾರಗಳ ನಾಗರಿಕರು ಬಹಳ ವಿಜೃಂಭಿಸ್ತಾ ಇದೆ. ಇದು ಪ್ರಚಾರದಲ್ಲಿ ಬಹಳ ಸಂತೋಷ ಆಗ್ತದೆ, ಬಹಳ ಸಂತೋಷ ಆಗ್ತದೆ. ಏನು ಮಾಡುವುದು ಹೇಳಿ? ನನಗೂ ತಲೆಬಿಸಿ ಆಗಲು ತಪ್ಪುವುದಿಲ್ಲ. ಯಾಕೆಂದ್ರೆ ನಮ್ಮ ಅಭಿವೃದ್ಧಿಗೆ ಸವಾಲಾಗುವಂತಹ ಕೆಲಸ ಆಗ್ತದಾವ. ಇತ್ತೀಚೆಗೆ ನಮ್ಮವರೇ ತಪ್ಪು ಹೇಳಿದಂತಹ ವಿಚಾರ ನಮ್ಮ ಆಸ್ಥಾನಕ್ಕೆ ಬಂದು ನಮ್ಮ ಬೆಂಗಳೂರಿದ್ದಾರೆ. ನಾವು ಕೇವಲ ಇಲ್ಲಿ ಆಸ್ಥಾನ ಭೂಷಣರಾಗಿರುವಂತದ್ದಲ್ಲ, ನಮ್ಮ ಬಗ್ಗೆ ಊರಿನಲ್ಲಿ ಏನೆಲ್ಲ ಆಗ್ತದೆ, ಯಾವ ರೀತಿ ಪ್ರಚಾರ ಇದೆ, ಯಾವ ನಮ್ಮನ್ನು ದೂರುತ್ತಾರೆ ಎಂಬ ಎಲ್ಲ ವಿಚಾರಗಳನ್ನು ನಮ್ಮ ಬೆಂಗಳೂರನ್ನು ಮಾತನಾಡಿಸಿಕೊಳ್ಳುವುದು. ಅವರು ಬಂದು ನನ್ನಲ್ಲೇ ಹೇಳಿದಂತಹ ವಿಚಾರ, ಈ ರಾಜ್ಯದಲ್ಲಿ ಒಬ್ಬ ಜನನಾಯಕ ಹುಟ್ಟಿಕೊಳ್ಳುತ್ತಾನಂತೆ. ನನ್ನ ಪ್ರಬಂಧಕವನ್ನು ಸವಾಲಾಗುವಂತಹ ಒಬ್ಬ ವ್ಯಕ್ತಿ ಇಲ್ಲಿ ಹುಟ್ಟುತ್ತಾನಂತೆ. ಗೊತ್ತಾಗುತ್ತಲೇ ತಿಳ್ಕೊಂಡಿದ್ದಲ್ಲ. ಪ್ರಥಮವಾಗಿ ನಾನು ಅದಕ್ಕೆ ಆಲೋಚನೆ ಮಾಡಲಿಕ್ಕೆ ಹೋಗಿದ್ದೆ. ಆದರೆ ಇತ್ತೀಚೆಗೆ ಮತ್ತೊಂದು ವಿಷಯ ಜೋಡಿಸಿ ಬಂದಿದ್ದಾರೆ. ಪೂರ್ವ ಭಾಗದ ಜನರು ಖಗೋಳ ಶಾಸ್ತ್ರವನ್ನು ಸೌರಮಂಡಲವನ್ನು ಅನುಸರಿಸಿ ಒಂದು ನಕ್ಷತ್ರ ಪುಂಜ ಹೊಂದಿ ಬರುತ್ತದೆ. ಆ ನಕ್ಷತ್ರವನ್ನು ಎಲ್ಲಿ ಇರ್ತದೋ ಅಲ್ಲಿ ಎಂಬ ಜನನಾಯಕನು ಜನಿಸುತ್ತಾನೆ. ಇದನ್ನು ತಿಳಿದಂತಹ ಅವರು ಬಂದಿದ್ದಾರೆ ಎನ್ನುವಂತಹ ವಿಚಾರ ನನಗೆ ಗೊತ್ತಾಗಲ್ಲ. ನಾವು ಸುಮ್ಮನೆ ಇರುತ್ತಲ್ಲ, ಅವರನ್ನೇ ಕರೆಸಿ ಹೇಳುವುದು. ಅವರಿಗೆ ನಾವು ಆಮಿಷವೋ ಏನೋ ಒಂದು ಪ್ರಲೋಭನೆಯೋ ಮಾಡಿ ಅವರನ್ನು ನಮ್ಮ ಬದುಕಿಗೆ ಹಾಕಿದೆ. ಮತ್ತೆ ನಾವು ಹೇಳಿದಾಗ ನಡೆಯುವುದಲ್ಲ ಎನ್ನುವಂತಹ ಸ್ಥಿತಿ ಇಲ್ಲ. ಅವರನ್ನು ಕರೆಸಿ ಹೇಳಿದೆ. ಆದರೆ ಅವರೇನಾಯಿತು, ಅವರು ಕೈಗೊಟ್ಟಲ್ಲ ನನಗೆ. ಹಾಗಿದ್ರೆ ಆ ಜನನಾಯಕ ಹೇಗೆ, ಯಾವ ರೀತಿಯಲ್ಲಿ ಎನ್ನುವ ವಿಚಾರ ನಮಗೆ ಗೊತ್ತಾಗಲು ನನ್ನ ಸ್ಥಾನದಲ್ಲಿ ಕಳಕ ಜನರಿರುವುದಲ್ಲ, ಬುದ್ಧಿವಂತರೇ ಇದ್ದಾರೆ, ಜೋಯಿಸಿದ್ದಾರೆ, ಯಾದಕರಿದ್ದಾರೆ. ಹಾಗಿರುವಾಗ ಅವರನ್ನು ಕರೆಯಿಸಿ ನನ್ನ ಮನಸ್ಸಿನ ಸಮಸ್ಯೆಯನ್ನು ಹೇಳಿ
ಒಂದು ಸ್ಥಿತಿ ನಮಗೆ ಬಂದು ಸಮಾಜ ಕಷ್ಟವನ್ನು ಕೆಳಗಿಟ್ಟಿದ್ದಾವ ಮತ್ತೆ ಸಂಪ್ರದಾಯದಲ್ಲಿ ಬೇರೆ ಕೇಳುವಂತ ಒಂದು ನಡೆಯಬೇಕಾದಂತ ನಡಿಗೆ ಕ್ರಮ ಈಗಲೂ ಹಾಗೆ ಎಲ್ಲರಿಗೂ ಸ್ವಪ್ನದಲ್ಲಿ ಒಂದು ಹೇಳುವುದು ಕೇಳಿದಂತ ನನಗೆ ಸ್ವಪ್ನದಲ್ಲಿ ಎಚ್ಚರದಲ್ಲಿರುವಾಗಲೇ ಕಣ್ಣಿಗೆ ಕಾಣದೆ ನನ್ನ ಹೃದಯದೊಳಗಿಂದ ಪ್ರಚೋದನೆ ಕೊಡ್ತಾ ಇದ್ದೇನೆ. ಇದು ನಿನಗೆ ಸುರಕ್ಷಿತ ಸ್ಥಳ, ಇದು ನಿನಗೆ ಸ್ಥಳವಲ್ವಾ, ಇಲ್ಲಿ ದುಷ್ಟರಿದ್ದಾರೆ, ಇಲ್ಲಿ ನೀನಿದ್ದಾರೆ. ಹೀಗೆ ನಾನು ಕೇಳಿದ್ದೆ. ದುಷ್ಟರಿಂದ ದೂರ ಇರಬೇಕು. ದೈವವಾಣಿಯನ್ನು ದೈವದ ಪ್ರಚೋದನೆಯನ್ನು ಪ್ರಶ್ನಿಸುವುದಕ್ಕೆ ನಾನು ಹೋಗಲ್ಲ. ಅದು ಯಾಕೆ ಅಂತ ಕೇಳುವುದಕ್ಕೂ ನಾನು ಹೋಗಲ್ಲ. ಅದಕ್ಕೆ ಪ್ರಚಾರ ಏನನ್ನು ಮಾಡಬೇಕು ನಾವು ಅಷ್ಟನ್ನು ಮಾಡುವಂತಹ ಮಾತ್ರ ನಮಗೆ ಇರುವುದು. ಕಾರಣ ಏನು, ಕಾರ್ಯಕಾರಣ ಸಂಬಂಧ ಏನು, ಏನು ಆಮೇಲೆ ನಮಗೆ ಗೊತ್ತಾಗುವುದು. ಎಷ್ಟು ಹೇಳಿಕೆಯಾಗಿ ಗೊತ್ತಿಲ್ಲ. ಇನ್ನು ನಾನು ಇರುವುದು ಕ್ಷೇಮ ಅಂದರೆ ಕೆಲವು ವರ್ಷಗಳ ಮೇಲೆ ನಾವು ಕಂಡಿದ್ದೇವೆ. ಆದರೆ ಇಲ್ಲಿ ಇರಬಾರದಂತ ಸೂಚನೆ ಪರಮಾತ್ಮ ಭಗವಂತ ಕೊಟ್ಟಾಗ ನಾನು ಹೋಗಬೇಕಾದದ್ದು ಖಂಡಿತ. ಎಲ್ಲಿಗೆ ಹೋಗುತ್ತೇನೆ ಅಂತ ನಿರ್ಣಯವನ್ನು ನಾನು ಮಾಡಿದ್ದೇನೆ. ಯಾಕೆ ನನಗೆ ಮಾಡೋದಕ್ಕೆ ಸಾಧ್ಯ ಆಯಿತು? ನಿನ್ನ ಹಾಗಲ್ಲ, ನಾನು ತಿರುಗಾಟ ಬಹಳ ತಿರುಗಾಟ ಮಾಡಿ ಅನುಭವ. ನೀನಾದ್ರೆ 4 ಗೋಡೆಗಳ ಮಧ್ಯೆ ಇದ್ದವರು. ತಿರುಗುವುದರಿಂದ ನಾನು ಹೆಜ್ಜೆ ಇಡುವುದನ್ನು ಆರಂಭಿಸಿದ್ದೇನೆ. ಹೌದು. ಹಾಗಾಗಿ ನಾವು ಇಲ್ಲಿಂದ ಹೊರಟು ಬರುವಂತಹ ಗಂಡಾದರೂ ತಪ್ಪಿಸಿಕೊಳ್ಳಬೇಕು. ಹೋಗಿ ಸೇರಬೇಕಾದಂತಹ ಪ್ರದೇಶ ಯಾವುದು? ಈಜಿಪ್ತದ ಗಡಿ. ಆ ಈಜಿಪ್ತದ ಗಡಿ ಪ್ರದೇಶಕ್ಕೆ ನಾವು ಬಂದ್ರೆ ಅಲ್ಲಿ ನಮ್ಮ ಪರಿಚಯದಂತೆ ಯಾರು ಪೊಲೀಸರು ಪರಿಚಯದಂತೆ ಅಲ್ಲಿ ಗೊತ್ತಾಗುವುದಕ್ಕೂ ಇಲ್ಲ. ಈ ಸುದ್ದಿ ಆದ ಜನರಿಗೆ ಹೋಗುವುದಕ್ಕೂ ಇಲ್ಲ. ಬದುಕುವುದಕ್ಕೆ ಅಡುಗೆ ನಮಗೆ ಗೊತ್ತಿದ್ದದೆ, ಬದುಕುವುದೊಂದು ಸಮಸ್ಯೆ ನಮಗೆ. ಹಾಗಾಗಿ ಈಜಿಪ್ತದ ಗಡಿಯನ್ನು ಪ್ರವೇಶ ಮಾಡಿ ಇಲ್ಲೇ ಒಂದು ಸಾಮಾನ್ಯ ಮನೆಯನ್ನು ಅನುದಾನವನ್ನು ಮಾಡಿಕೊಂಡು ಬಡಗಿ ವೃತ್ತಿಯನ್ನು ಮಾಡ್ತಾ ಜೀವನವನ್ನು ಕಳೆಯೋಣ. ಹೇಗೆ ಆ ಭಗವಂತ ನನಗೆ ಮುಂದಿನ ಬದುಕನ್ನು ಕೊಡ್ತಾನೋ ಆ ರೀತಿಯಾಗಿ ಬದುಕೋಣ. ಹೇಗೆ ಹುಟ್ಟಿದ ಮೇಲೆ 3 ದಶಕ ಯಾತಿ ಮೌನ ದೇವಪುತ್ರನಾದವನಾದರೂ ಅಸಹಾಯಕನಾಗಿ ಹೋಗಲಿ. ಹೀಗೆ ಅಂತ ನನ್ನನ್ನು ಗುರುತಿಸಿದವರಿಗೆ ಪ್ರಶ್ನೆ ಮಾಡಿದರೆ ಅತ್ಯಂತ ಇರುವುದ ಏನೇ ಅಲ್ಲ. ದೀಪವನ್ನು ಪ್ರಜ್ವಲಿಸಿ ಬೆಳಕನ್ನು ಸುತ್ತ ಹೊಮ್ಮಿಸಿ ಬೆಳಗಬೇಕು ಅಂತಾದರೆ ಯೋಗ್ಯವಾದ ಒಂದು ವಾತಾವರಣ ಒದಗಿ ಬರಬೇಕಾಗ್ತದೆ. ಅಂತಹ ಒಂದು ಸಂಧಿಕಾಲದ ನಿರೀಕ್ಷೆಯಲ್ಲೇ ಮಾಡಿದ್ದರು. ಸದಾಕಾಲ ಭೀತರಾಗಿ ತಾವು ಹೆತ್ತಂತಹ ಮಗುವನ್ನು ಕಾಪಾಡಿಕೊಳ್ಳುವುದಕ್ಕೆ ಅಸಹಾಯಕರಾಗಿ ಊರಿನೂರಿಗೆ ಅಲೆಯುತ್ತಾ ಇದ್ದಂತಹ ತಂದೆ ತಾಯಿ ನಾನು ಅವರನ್ನು ಬಿಟ್ಟಗಲುತ್ತೇನೆ ಎನ್ನುವ ವರ್ತಮಾನವನ್ನೇನಾದರೂ ಹೇಳಿದರೆ ನಮ್ಮ ಕರ್ತವ್ಯದಿಂದ ತಾವು ಸುತರಾಗುತ್ತಾರೆ ಭಾವುಕವಾದಂತಹ ಕಾರಣಕ್ಕೆ. ಆದ್ದರಿಂದಲೇ ವಿಳಂಬಿಸ್ತಾ ಬಂದೆ. ಇನ್ನು ನಾವು ಹೊರಡಲೇಬೇಕಾದದ್ದು ಒದಗಿ ಯಾಕಾಗಿ ಹೊರಡಬೇಕು? ಏನೋ ಆ ಕರ್ತನ ಸಂಕಲ್ಪ.
ನೀಡಲಿನ ರಮ್ಯವಾದಂತಹ ಫಲಪುಷ್ಪ ಸಮೃದ್ಧವಾದಂತಹ ಉದ್ಯಾನದಲ್ಲಿ ಆದಿ ಮಾನವರು ದೈವ ಪ್ರೇರಣೆಗಳನ್ನು ಧರಿಸ್ತಾ ಇದ್ದಾರೆ. ಆ ಕಾಲಕ್ಕೆ ನೀವೆಲ್ಲವನ್ನೂ ಹೊಂದಿ ಆನಂದವನ್ನು ಪಡೆಯಿರಿ. ಆದರೆ ಇದೊಂದು ಮರದ ಫಲವನ್ನು ಮಾತ್ರ ಮುಟ್ಟ ಕೊಡೋದು ಹೀಗೆ ಅಂತ ದೇವರಿಂದ ಬಂದಂತಹ ನಿಷೇಧ. ಆದರೆ ಸದಾ ಕಾಲ ದೇವರ ರಾಜ್ಯದಲ್ಲಿ ಗೊಂದಲವನ್ನು ಎಬ್ಬಿಸಬೇಕು ಎಂದು ಹಠಗಳ ಸಹಿತ ಅವರ ಬುದ್ಧಿಯನ್ನು ಪ್ರತಿರೋಧಿಸಿ ತಾವು ಮಾಡಬೇಕಾದದ್ದನ್ನು ಮರೆತು ಮಾಡಬಾರದನ್ನು ಮಾಡುವಂತೆ ದುಷ್ಪ್ರೇರಣೆಯನ್ನು ಪರಿಣಾಮ ಆ ವೃಕ್ಷದ ಫಲವನ್ನೇ ಅವರು ಅದರಿಂದಲಾಗಿ ಪಡೆದಿರುತ್ತಾರೆ. ದುರ್ಬುದ್ಧಿ, ದುಷ್ಟಬುದ್ಧಿ, ಕ್ರೌರ್ಯ, ಮೋಸ, ವಂಚನೆ ಇತ್ಯಾದಿಗಳನ್ನೆಲ್ಲ ಮಾಡಬೇಕು ಎನ್ನುವಂತಹ ಮನೋಭಾವ. ಹೀಗಾದ್ರಿಂದಲೇ ಅಲ್ಲಿಂದ ಉದಿಸಿ ಬಂದಂತಹ ಮಾನವರಲ್ಲಿ ಹೃದ್ಗತರಾಗಿಯೇ ಈ ಮರೆ, ಮೋಸ, ಕೌಟಿಲ್ಯ ಇತ್ಯಾದಿಗಳೆಲ್ಲವೂ ಈ ವಿರುದ್ಧ ದೇವರ ಉತ್ತಮವಾದಂತಹ ರಾಜ್ಯವನ್ನು ಕಟ್ಟುವುದಕ್ಕೂ ಸಾಧ್ಯವಾಗಿದೆ. ಅದಕ್ಕಾಗಿ ಎಲ್ಲಿ ಕೇವಲ ಶಾಸ್ತ್ರದ ಅಕ್ಷರದ ಅರ್ಥಕ್ಕೆ ಜೋತು ಬಿದ್ದು ಯಥಾರ್ಥವಾಗಿ ಯಾವುದನ್ನು ಆಚರಿಸಬೇಕೋ ಅದನ್ನು ಮರೆತು ಭ್ರಮಾಧೀನರಾದಂತಹ ಜನರನ್ನು ಎಚ್ಚರಿಸುವುದಕ್ಕೆ ಒಂದು ಕಾಲದಲ್ಲಿ ಸೈತಾನನಿಗೆ ವಿರೋಧಿಯಾಗಿ ಅವನನ್ನು ಮಾತ್ರವನ್ನು ನರಕಕ್ಕೆ ಒದ್ದೋಡಿಸಿದ ಮೆಸ್ಸಾಯನ ಇನ್ನೊಂದು ರೂಪವಾಗಿ ಕಾಣಿಸಿಕೊಂಡ ಈ ಯೇಸು ಲೋಕ ಅದನ್ನು ಕರೆಯುತ್ತಾ ಇದೆ. ಆತನಾದಂತಹ ಅದೆಷ್ಟೋ ಜೀವರು ದೇವಪುತ್ರನ ಆಗಮನಕ್ಕೆ ಪರೋಕ್ಷದಿಂದ ಆಮಂತ್ರಣವನ್ನು ನೀಡುತ್ತಾ ಇದ್ದಾರೆ ತಮ್ಮ ಅಂತರದಲ್ಲಿ. ಅದಕ್ಕಾಗಿ ಸಜ್ಜಾಗಿ ಇರ್ತಾರೆ. ಇಲ್ಲಿಯವರೆಗೆ ತಾನು ಮಾತೆಯಾಗಿ ಪುತ್ರ ವಾತ್ಸಲ್ಯವನ್ನು ಎಷ್ಟು ಸಾಧ್ಯವೋ ಆ ಪ್ರಮಾಣದಲ್ಲಿ ತಿಳಿಸಿ ಸದಾ ಕಾಲ ನನಗೆ ಆನಂದದ ಬದುಕನ್ನು ಕಾಣಿಸಿದವರು ಮಾತೆ ಮೇರಿ, ಪಿತೃಸ್ಥಾನೀಯನಾದ ಯೋಸೆಫ. ಅವರನ್ನು ಬಿಟ್ಟರಲು ಹೊತ್ತು ಬಂತು ಅನ್ನೋದು ನನಗೆ ವ್ಯತ್ಯವಾದಾಗ ನನಗೇ ನಿಂತು ಕಳವಳ ಉಂಟಾಗುತ್ತದಂತೆ. ಹಾಗಾದ್ರೆ ಅವರಿಗೆ ಎಷ್ಟು ಆಗಲಿಲ್ಲ. ತಂದೆ ತಾಯಿಯ ಅಂತರಂಗವನ್ನು ನಮ್ಮ ಕನ್ನಡಾದರೂ ಮಾಡಬೇಕಾದ ಕರ್ತವ್ಯಕ್ಕೆ ನನ್ನನ್ನು ಸಜ್ಜುಗೊಳಿಸಿ ಇಲ್ಲಿಯವರೆಗೆ ರೂಪಿಸಿಕೊಟ್ಟಂತಹ ತಾಯಿ ಜಿಪುಣಾಡಾದಾಳೆ, ಕಳುಹಿ ಕೊಡಲಾರಡೆ. ಆದ್ದರಿಂದ ಅವಳ ಸನ್ನಿಧಿಯಲ್ಲಿ ಅವಳ ಪಾದಗಳಿಗೆ ನಿಂತು ನನ್ನ ಮನದಿಚ್ಛೆಯನ್ನು ಕೊಡಬೇಕಾಗಿದೆ. ಅದಕ್ಕಾಗಿ ಸಮೀಪಿಸಿದ್ದೇನೆ. ಅಮ್ಮ, ಮಗ, ನಾನು ಯೇಸುವಿನಿಂದ ತಾಯೇ ಕಂದ, ಅಮ್ಮ, ನಿನ್ನನ್ನು ನೋಡುವಾಗ ನನಗೆ ಜಗತ್ತೇ ಕಾಣುವುದಿಲ್ಲ. ಜಗತ್ತಿನ ಎದುರು ನೀನೇ ಜಗತ್ತಾಗಿ ಕಾಣ್ತಿರುವುದು ನನಗೆ. ಆಯ್ತು ಅಂತಂದ್ರೆ ಹಾಗೆ ಮಗುವಿನಲ್ಲಿ ಇನ್ನೊಂದು ಜಗತ್ತುಂಟು ಅಂತ ತಾಯಿ ಯಾವಾಗ ತಿಳಿತಾಳೋ ಆಗ ಈ ಮಗು ಬೆಳೆದಂತ. ಕಂದ, ಏನೋ ಒಂದು ಹೇಳಬೇಕು ಅನ್ನುವ ತುಡಿತ ನಿನ್ನಲ್ಲಿ ಕಾಣ್ತಾ ಇದೆ. ಹೌದಮ್ಮ. ಯಾವ ಕ್ಷಣದಲ್ಲಿ ಬಂದರೂ ಯಾವುದೋ ಮಾತನ್ನು ನೀನು ಮುಚ್ಚಿಡದೆ ಬಿಚ್ಚಿಟ್ಟವರು ನೀನು. ತಾಯಿಯೇ, ಮಗುವಾದವರು ಏನನ್ನೋ ಹೇಳಬೇಕು ಅಂತ ಪ್ರತ್ಯೇಕವಾಗಿ ಒಂದು ಮಾತಿಗೆ ಹೊರ ಹೋಗಬೇಕಾದ ಸ್ಥಿತಿ ಬಂತಲ್ಲ. ಹೇಳದೆ ಎಲ್ಲವನ್ನೂ ಅರ್ಥವಿಸಿಕೊಳ್ಳುವ ತಾಯಿ ನೀನು. ಎಲ್ಲವನ್ನು ಅರ್ಥವಿಸಿಕೊಳ್ಳಬಹುದಾದ ನಿನ್ನಲ್ಲಿ ಏನನ್ನು ಹೇಳಲಿ ಎಲ್ಲವನ್ನು ತಿಳಿಸಿದವನ. ಇವತ್ತು ಯಾಕೋ ಬೇರೆ ಬೇರೆ ನಿಂತಾಗ ಆಗ್ತದೆ ನನಗೆ. ಬಹುಶಃ ನನಗೆ ಕೇಳಲಾರದ ಮಾತನ್ನು ನೀನು ಹೇಳುವುದಕ್ಕೆ ಬರಲಿದೆಯಾ? ಇಲ್ಲದೆ ಇದ್ರೆ ನೀನು ಏನು ಹೇಳುತ್ತೀಯ ಅನ್ನೋದನ್ನು ನಾನೇ ಹೇಳುವವರಿದ್ದೇನೆ. ಅಮ್ಮ, ಕೇಳಲಾರದ್ದು ಬೇರೆ, ಕೇಳಬಾರದು ಬೇರೆ. ಕೇಳಬಾರದಂತೂ ಈ ಮಗ ಹೇಳಲ್ಲ. ಅಷ್ಟು ವಿಶ್ವಾಸ ಉಂಟಲ್ಲ. ಖಂಡಿತ. ನೀ ಕೊಟ್ಟ ಸಂಸ್ಕಾರದ ಫಲ ತಾಯಿ. ಹಾಗಾದ್ರೆ ಏನ್ ಹೇಳುವುದಕ್ಕೆ ಬಂದಿದ್ದೆ? ತುಂಬಿದ ಪ್ರೀತಿಯಿಂದ ನನ್ನನ್ನೇ ನೋಡ್ತಾ ಇದ್ದೆ. ಈ ಪ್ರೀತಿಯೇ ಒಂದು ವ್ಯಕ್ತಿಯಾಗಿ ಮೂಡಿದರೆ ಎಂತಹ ಮಗುವಾಗಬಹುದು ಅನ್ನುವುದಕ್ಕೆ ಈ ಯೇಸುವೇ ನಿಂತಿದ್ದಾನಲ್ಲ. ನಿನಗೂ ತಿಳಿದಿದೆ, ನನಗೂ ತಿಳಿದಿದೆ. ನಾವು ಏನನ್ನು ಈ ಲೋಕದ ನೆಲೆಯಿಂದ ಸಂಬಂಧವಾಗಿ ಕಾಣ್ತೇವೋ ಅದಷ್ಟೇ ಅಲ್ಲ ನಮ್ಮ ಸಂಬಂಧ. ಯಾವುದು ಪರಮ ದಿವ್ಯವಾದ ಆರಾಧ್ಯವಾದಂತಹ ವಸ್ತು
ಆ ದೇವರು ಅವನೇ ತನ್ನ ಒಂದು ಅಂಶವನ್ನು ತೆರವುಮುಖಿನಿಂದ ನಿರಂತರವಾಗಿ ಪ್ರಪಂಚಕ್ಕೆ ಕೊಡುವುದಕ್ಕೆ ಮನಸ್ಸು ಮಾಡಿದ. 30 ವರ್ಷ ನಿನ್ನ ಜೊತೆಗೆ ಇದ್ದ ಕಾಲಕ್ಕೆ ನಾನು ಅದನ್ನೆಲ್ಲ ಮರೆತು ಬಿಟ್ಟಿದ್ದೇನೆ ಕಣ್ಣ. ಮನೆಯಲ್ಲೇ ಬೇಕಲ್ಲ, ಮನೆಯಲ್ಲೇ ಇದ್ದರೆ ಆಗ ನೀನು ನನ್ನನ್ನು ಹೊತ್ತು ಬರೆಯುವುದಕ್ಕುಂಟೆ, ಸ್ತನ್ಯ ಉಳಿಸುವುದಕ್ಕುಂಟೆ. ತಾಯೇ, ನನ್ನ ಮಾತುಗಳಿಗೆ ನೀನು ಮಣಿಯಬಾರದು ಎಂಬುದರಿಂದ ನೀನು ನನ್ನ ಮರೆತೆ. ಈಗ ನಾನು ನೆನಪಿಸ್ತಾ ಇದ್ದೇನಮ್ಮ, ಆ ತೇಜಸ್ಸೇನಿಗೆ ಒಡಮೂಡಿ ನಿನ್ನ ಕರ್ತನಾದ ಯೇಸುವಾಗಿ ಬಂದ ನಡೆಯವಲ್ಲವೇ? ಹೌದು ತಾಯಿ, ಗಾಳಿಯಲ್ಲಿ ಎಷ್ಟು ಹೊತ್ತು ನಮ್ಮೊಳಗೆ ಬಂಧಿಸಿರುವುದಕ್ಕೆ ಬಂದಿದೆ. ಹೆಚ್ಚು ಹೊತ್ತು ಬಂಧಿಸಿದ್ದರೆ ಮತ್ತೊಂದು ಗಾಳಿಯಿಂದ ಬಂಧಿಸುವುದಕ್ಕೆ ಅವಕಾಶವೇ ಸಿಗದಾಗಿ ಹೋಗುತ್ತದೆ. ಉರಿಯಬೇಕಾದ ಜ್ಯೋತಿಯನ್ನು ಕೈಯ ಮುಷ್ಟಿಯೊಳಗೆ ಹಿಡಿಯುವುದಕ್ಕೆ ಬಂದಿದೆ. ಒಂದು ಅದರ ಉರಿ ಕಾಣುತ್ತದೆ, ಇಲ್ಲದೇ ಇದ್ರೆ ಅದು ನಂದಿ ಹೋಗುತ್ತದೆ. ಅಂದ್ರೆ ಉಳಿದವರಿಗೂ ಬೆಳಕಿನ ಅಂತ ಆಗುವುದಿಲ್ಲವೇ? ಹೌದಲ್ವ? ತಾಯಿಯಾದವರು ತನ್ನ ಮಕ್ಕಳ ವಿಷಯದಲ್ಲಿ ಪಕ್ಷಪಾತವನ್ನು ಮಾಡಬಹುದೇ? ಖಂಡಿತ ಸರಿ. ಉಳಿದವರು ನಿನ್ನ ಮಕ್ಕಳೇ ಪ್ರಪಂಚದಲ್ಲಿ ಅಂದ್ರೆ ಕೇವಲ ನಿನ್ನ ಮಗನೊಬ್ಬನೇ ಸುಖವಾಗಿದ್ದರೆ ಸಾಕು ಅಂತ ಬಯಸುವವಳು ನೀನಲ್ಲ. ನನ್ನಿಂದ ನನಗೆ ಯಾವ ಆನಂದವನ್ನು ಹೊಂದಿದೆಯೋ, ಯಾವ ದಿವ್ಯಾನುಭೂತಿಯಿಂದ ಪ್ರಸನ್ನಳಾದೆಯೋ ಅಂತಹ ಅನುಭೂತಿ ಉಳಿದವರಿಗೂ ಉಂಟಾಗಬೇಕೇ ಬೇಕು. ಕಷ್ಟ ಕಾರ್ಪಣ್ಯಗಳಿಂದ, ರೋಗ ರುಜಿನಗಳಿಂದ, ನೋವುಗಳಿಂದ, ಸಂಕಟದಿಂದ ನರಳುತ್ತಿರುವ ಅನೇಕ ಮಂದಿ ನನ್ನ ಸೋದರರು ನನ್ನನ್ನು ಕರೆಯುತ್ತಾ ಇದ್ದ ನಮ್ಮ ಪ್ರಪಂಚದಲ್ಲಿ. ಹಾಗಂತ ನಾ ಹೊರಡಲೇಬೇಕು. ಮಾತೆಯೇ ಎಂದು ಮಾತು ಆರಂಭಿಸಿದವನು ನೀನು. ನನಗೀಗ ಮಾತೇ ಬರದ ಹಾಗೆ ಮಾಡಿಬಿಟ್ಟಿಯಲ್ಲ. ಅದು ಮಾತೆ ಏನು ಹೇಳಿ, ನೀನು ಬರುವಂತಹ ಸುದ್ದಿಯನ್ನು ದೇವದೂತನು ನನಗೆ ತಲುಪಿಸಿದ. ಈಗ ನೀನು ಹೊರಟು ನಿಂತಿರುವಂತಹ ಸುದ್ದಿಯನ್ನು ಸ್ವತಃ ನೀನೇ ಒಂದು ಹೇಳುತ್ತಾರೆ. ಒಂದು ಸುದ್ದಿಯನ್ನು ಯಾರು ಹೇಳುತ್ತಾರೆ ಅನ್ನುವುದರ ಮೇಲೆ ಅದರ ನೋವಿನ ಪ್ರಮಾಣ ನಿಲ್ಲುತ್ತದೆ. ನೋವು ನೋವು
ಅಮ್ಮ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಹೆಣ್ಣು ಕೂಡ ತಾನು ಅಮ್ಮ ಆಗಬೇಕು ಅಂತಾದ್ರೆ ಒಂದು ನೋವನ್ನು ಅನುಭವಿಸುತ್ತಾರೆ. ಪ್ರಸವ ವೇದನೆ. ನಾನು ನೋವಿನ ತಾಳಲಾರದೆ ಹತ್ತಿದ್ದೆ. ಪ್ರಸವದ ನೋವನ್ನು ತಡೆಯಲಾರದೆ ಹತ್ತಿದ್ದೆಲ್ಲ ಮಗು. ನನ್ನ ಒಳಗಿರುವಂತಹ ನೀನು ಹೊರಜಗತ್ತಿಗೆ ಬರುತ್ತೀಯಲ್ವಾ ಎನ್ನುವಂತಹ ನೋವಿನಿಂದ ತಗೊಂಡು ಹೊರಟು ನಿಂತವನೇ. ದೀಪ ಬೆಳಗಬೇಕು, ನೆರಳನ್ನು ಉಂಟು ಮಾಡಬೇಕು, ಕತ್ತಲ ಬೆಳಕನ್ನು ಚೆಲ್ಲಬೇಕು. ಅಮ್ಮ ಮಗು ನೋಯ್ತಾ ಇದ್ದೀಯ. ಒಂದು ಮಾತನ್ನು ನೀವು ಸದಾ ನೆನಪಿನಲ್ಲಿ ಇಡಬೇಕಾಯಿ. ಏನು? ನಿಮ್ಮ ಪ್ರೀತಿಯ ಮಗನಾಗಿ ಇಲ್ಲಿಯವರೆಗೆ ನಿರಸನೀಯದಲ್ಲೇ ಇದ್ದವ. ನನ್ನ ಸ್ವಭಾವವನ್ನು ನೀನು ಬಲ್ಲೆ. ನಾನು ಎಂದಿಗೂ ಮುಳಿಯದವ, ಆದರೆ ಅಳಿಯದವರಿಗೆ. ಯಾವ ಮಗುವಾದರೂ ಬೆಳೆಯುತ್ತಾ 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 ತಾಯಿಗೆ ಆನಂದವನ್ನು ಕೊಡ್ತದೆ. ಹಾಗೆ ಅಂತ ಮುಂದೆ ಉಳಿದವರಿಗೂ ಆನಂದ ಕೊಡಬೇಕು ಅಂತ ತಾಯಿ ಬಯಸಲೇಬೇಕಲ್ಲ. ಆದ್ರಿಂದ ಅಳಿವು ಎನ್ನುವುದು ಪ್ರತಿಯೊಬ್ಬರಿಗೂ ಇದೆ. ಆದರೆ ಉಳಿಸು ಮಾತ್ರ ಯಾರಲ್ಲಿಯೂ ಇರக்கூಡದು. ಇದು ನನ್ನ ಸ್ವಭಾವ. ತಾಯಿಯ ಆಡಲನ್ನು ಅಂತರಂಗದಲ್ಲಿ ಕಟ್ಟಿಕೊಂಡು ಮಗನನ್ನು ಹೇಗೆ ಕಳುಹಲಿ ಅಂತ ಯೋಚಿಸ್ತಾ ಇದ್ದೀಯಲ್ಲ. ನಾನು ಬರುವ ಕಾಲದಲ್ಲಿ ನಿರಗದದ್ದು ನೋವೇ ಅಲ್ವೇ? ಆ ನೋವಿನಲ್ಲಿ ಸುಖ ಇತ್ತು. ಈ ನೋವಿನಲ್ಲಿಯೂ ಸುಖ ಕಾದಿದೆ. ಕೇವಲ ನಿನ್ನೊಬ್ಬಳಿಗೆ ಅಲ್ಲ, ಈ ಜಗತ್ತಿನ ಗರ್ಭಕ್ಕೆ ಸುಖ ಕಾದಿದೆ ತಾಯಿ, ಸುಖ ಕಾದಿದೆ. ದೀಪವನ್ನು ಬೆಳಗುತ್ತದೆ ಅಂತಾದ್ರೆ ಅದು ಬೆಳಗುವುದು ಮಾತ್ರ ಅಲ್ಲ, ಆ ಬೆಳಕಿನ ಜೊತೆಗೆ ಉರಿಯೂ ಇರ್ತದೆ. ಆದರೆ ಕತ್ತಲನ್ನು ಓಡಿಸುತ್ತದೆ ಅನ್ನುವಂತಹ ಸಂತೋಷ ಇರ್ತದಲ್ಲ. ಉರಿಗೆ ಮುಟ್ಟಿದವರಿಗೆ ಮಾತ್ರ, ದೂರದಲ್ಲಿದ್ದವರಿಗೆ ಬೇಡ. ಯಾವಾಗ ದೀಪ ಒಂದು ಮೂಲದಲ್ಲಿರ್ತದೋ ಆ ದೀಪ ಉರಿಯುವುದಕ್ಕೆ ಯಾವುದು ಆಧಾರ ಸ್ತಂಭವಾಗಿರುತ್ತದೆ ಅದರ ನೆರಳನ್ನು ಹುಟ್ಟಿಸುತ್ತದೆ. ನೀನೀಗ ಮೂಲವನ್ನು ಬಿಟ್ಟು ಹಾರಿ ಹೋಗುವ ಸ್ವತಂತ್ರ ದೀಪವಾಗಿ ಹಾರಬೇಕು ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಬೆಳಗ್ಗೆ ಅಡ್ಡಲಾದ ನೆರಳಾಗಿ ನಿಲ್ತೀಯ. ನೀ ಯಾವಾಗ ಮೇಲೆ ಎತ್ತಿ ಬೆಳಗುತ್ತೀಯೋ ಈಗ ನನ್ನ ಜೊತೆಗೆ ಇದ್ದರೆ ನಾನು ಮಾತ್ರ ನಿನ್ನ ಬೆಳಕಿನಲ್ಲಿ ಇರಬಹುದು. ಮಾತ್ರವಲ್ಲ, ನೀನು ನೆರಳಾಂತಿ ಉಳಿದವರಿಗೆ, ನೀನು ಕತ್ತಲಂತಿ ಉಳಿದವರಿಗೆ. ಹಾಗಾಗುವಾಗಲ್ಲ ತಾಯೇ? ಇಲ್ಲ, ಹೊರಡು ಮೇಲೆ ಏರಿ ಬೆಳಗು. ನೀನು ಬಂದದ್ದೇ ಜಗತ್ತಿನ ಅಗಲದ ಕತ್ತಲೆಯನ್ನು ಹೋಗಲಾಡಿಸುವುದಕ್ಕೆ. ಪ್ರಪಂಚದಲ್ಲಿರುವ ಬೀಜವೊಂದು ಮೊಳಕೆ ಬಂದೇ ಬರ್ತದಂತೆ ಹೇಳುವುದಕ್ಕಾಗುವುದಿಲ್ಲ. ಮೊಳಕೆ ಬಂದಂತಹ ಬೀಜವು ಗಿಡವಾಗುತ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಮೊಳಕೆ ಬಂದದ್ದು ಮೊದಲು ಬೀಜವಾಗಿತ್ತು ಅಂತ ತಿಳಿಲಿಕ್ಕಾಗ್ತದೆ. ಹಾಗಂತ ಗಿಡವಾದಂತಹ ಆ ಗಿಡ ಬೆಳೆದು ಮರವಾದೀತು ಅನ್ನುವಂತಹ ಭರವಸೆ ಇಲ್ಲ. ಬೆಳೆದಂತಹ ಮರವೆಲ್ಲವೂ ನೆರಳನ್ನು ಕೊಟ್ಟೇ ಕೊಡುತ್ತದೆ ಎನ್ನುವುದಕ್ಕೂ ಹೇಳುವುದಕ್ಕಾಗುವುದಿಲ್ಲ. ಪ್ರಪಂಚವನ್ನು ಬೆಳಗಿಸಬಲ್ಲ ಈ ದೇವಪುತ್ರ ನಿನ್ನ ಒಡಲಿನ ಕುಡಿ ಅಂತ ನೀನು ಮುಂದೆ ತಿಳಿಯುವುದಕ್ಕಾಗಿ. ಹೌದು, ಆ ನೆಲೆಯಿಂದ ನಿಂತು ನೋಡಿದಾಗ
ಬಿಸಿಲಿಗೆ ನೆರಳು, ಕತ್ತಲಿಗೆ ಬೆಳಕು. ಯಾರು ಬರುವಾಗ ಕ್ಷತಿಯನ್ನು ಕೊಡಲಾರದು, ಅವರು ಹೋಗುವಾಗಲೂ ಕ್ಷತಿಯನ್ನು ಕೊಡಲಾರದಲ್ಲ. ಬರುವಾಗ ಸಂತೋಷವನ್ನೇ ಮೊದಲೇ ಸೂಚಿಸಿ ಬಂದವರು ಕಳೆದುಕೊಳ್ಳುತ್ತೇನೆ ಅನ್ನುವಂತಹ ನೋವಿದೆ. ಆದರೆ ನನ್ನ ಬಿತ್ತುವುದು ಎಲ್ಲಿಗೆ? ಭೂಮಿಗೆ ಬಿತ್ತುತ್ತಾ ಇದ್ದೇನೆ. ಆ ಭೂಮಿಯಲ್ಲಿ ನಾನೂ ಇದ್ದೇನೆ. ನೀನು ಬೆಳೆಸುವಂತಹ, ನೀನು ಬೆಳೆದಂತಹ ಉಂಟಾಗುವಂತಹ ನೆರಳಿನಡಿಯಲ್ಲಿ ಎಲ್ಲರ ಜೊತೆಗೆ ನಾನು ಇದ್ದೇನೆ. ಹೊರ ಪ್ರಪಂಚಕ್ಕೆ ಕಾಲಿಡುತ್ತಾ ಇದ್ದೀನಿ. ಜಗತ್ತಿನಲ್ಲಿರುವ ಅದೆಷ್ಟೋ ಮನುಷ್ಯರು ನಟನೆಯನ್ನು ಮಾಡುತ್ತಾರೆ. ತಾನು ಹೇಗೆ ಇರುತ್ತೇನೆ ಅನ್ನುವುದಕ್ಕಿಂತಲೂ ಹೇಗೆ ಇರಬೇಕು ಅನ್ನುವ ಕನಸಿನಿಂದ ಬದುಕುತ್ತಾರೆ. ನೀನು ಸತ್ಯವನ್ನು ಜಗತ್ತಿಗೆ ತೋರಿಸಿಕೊಡಬೇಕು. ಆ ಕಾರಣಕ್ಕಾಗಿ ನೀನು ನಟನೆ ಮಾಡಬೇಕಾಗಿಲ್ಲ. ನೀನು ಹೇಗೆ ಇರುತ್ತೀಯೋ ಹಾಗೆ ಇದ್ದರೆ ಸಾಕು. ನಿನ್ನನ್ನೇ ಮಾದರಿಯಾಗಿಸಿಕೊಂಡು ಬದುಕುವವರಿದ್ದಾರೆ. ಯಾವಾಗಲೂ ಮನೆಯಿಂದ ಹೊರಗೆ ಬರುವ ಕಾಲಕ್ಕೆ ನನ್ನನ್ನು ಒಂದು 4 ಜನ ನೋಡುತ್ತಾರೆ ಅನ್ನುವ ಕಾರಣಕ್ಕೆ ವಿನಯದಿಂದ ಬದುಕುವುದಕ್ಕೆ ನೋಡುತ್ತಾನೆ. ಹೊರ ಜಗತ್ತಿನಲ್ಲಿ ವಿನಯತೆಯಿಂದ ಎಷ್ಟು ಇರುತ್ತಾನೋ ಅವನು ತನ್ನ ಬದುಕಿನಲ್ಲಿ ವಿನಯತೆಯಿಂದ ಇರುವುದಿಲ್ಲ. ಹಾಗಾಗಿ ನೀನು ಒಳಗಿನಿಂದಲೇ ವಿನಯತೆಯಿಂದ ಇರುವವನು. ಹೊರ ಜಗತ್ತಿನಲ್ಲಿ ಜನರಿಗೆ ಅದನ್ನು ತೋರಿಸಿದರೆ ಅದೇ ರೀತಿಯಲ್ಲಿ ಇರ್ತಾರೆ. ಒಂದು ಮಾತು ಹೇಳ, ಹೊರಟು ನಿಂತಿ ನನ್ನ ಕೈಯನ್ನು ಬದಲಿಸಿ ತಬ್ಬಿಕೊಳ್ಳಬೇಕನ್ನುವಂತಹ ಆಸೆ. ಪ್ರಪಂಚದಲ್ಲಿರುವಂತಹ ಜನರು ಬರುವಂತಹ ನಿನ್ನ ಎದುರಿಗೆ ಬರುವಾಗ ಅವರನ್ನು ತಬ್ಬಿಕೊಳ್ಳುವುದಕ್ಕಾಗಿ ನೀನು ಕೈಯನ್ನು ಅಗಲಿಸಬೇಕು. ನೀನು ಅಗಲಿಸಿದ ಕೈಯನ್ನ ಎಂದೂ ಮುಚ್ಚದಿರು. ನೀನು ಏನಾದರೂ ನಿನ್ನ ಅಗಲಿಸಿದ ಕೈಯನ್ನ ಮುಚ್ಚಿದೆ ಎಂದಾದರೆ ಅದರೊಳಗೆ ಬಂದಿಯಾಗಿರುವವರು ಮಾತ್ರ ನಿನ್ನವರಾಗಿ ಉಳಿಯುತ್ತಾರೆ. ಆ ಕಾರಣಕ್ಕಾಗಿ ನೀನು ತೆರೆದ ಕೈಯಿಂದಲೇ ಬದುಕಬೇಕು. ನೀನು ತೆರೆದ ಕೈಯಿಂದಲೇ ಬದುಕಬೇಕು. ಇನ್ನೊಂದು ಹೇಳು, ಸಹಿಸುತ್ತಿದ್ದೇನೆ. ನೀನು ತೆರಳಿ ಹೋಗುತ್ತಿರುವುದನ್ನು ಸಹಿಸುತ್ತಿದ್ದೇನೆ. ತಾಯಿಯಾಗಿ ನಾನು ಸಹಿಸುವ ನೋವನ್ನು ನೀನು ಸಹಿಸಬೇಕು. ಬದುಕಿನಲ್ಲಿ ಯಾವುದೇ ನೋವು ಬಂದರೂ ಸಹಿಸಬೇಕು. ತೆರೆದ ಮನಸ್ಸಿನಿಂದ ಸಹಿಸಬೇಕು. ತೆರೆದ ಅಂಗದಿಂದ ಸಹಿಸಬೇಕು. ದೇವರು ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಆರಿಸಿಕೊಂಡ ದೇವಪುತ್ರ ನಿನ್ನ ಮೂಲಕವಾಗಿ ಪಡಲ್ಪಟ್ಟ ಪ್ರಪಂಚಕ್ಕೆ ಆ ಅರ್ಹತೆಯನ್ನು ಗಳಿಸಿದ ತಾಯ್ತನಕ್ಕಾಗಿ ಹೆಮ್ಮೆ ಪಡ್ತಾ ಇರುತ್ತಾಯೇ. ನಾನು ಮುಂದೆ ಹೋಗ್ತೇನೆ.
ದೇವ ಸಂಕಲ್ಪವನ್ನು ಈಡೇರಿಸುವಲ್ಲಿ ನಾನು ತೊಡಗಿ ಪೂರ್ಣತೆಯನ್ನು ಮುಟ್ಟುವುದಕ್ಕೆ ಮೊದಲೇ ವಿಫಲನಾಗಿ ಕೂಡದುತ್ತಾನೆ. ಆದ್ದರಿಂದ ಏನನ್ನು ಮಾಡಬೇಕು ಎಂಬ ಸ್ಪಷ್ಟವಾದ ತಿಳಿದಿದ್ದೇ ತೊಡಗಬೇಕಾದ. ಹೌದು, ಜಗತ್ತಿನ ಜನರ ಬಂಧನವನ್ನು ಧರಿಸಿ ಅವರ ನೋವುಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಸದಾ ಆನಂದಮಯವಾದಂತಹ ಸ್ಥಿತಿಯಲ್ಲಿ ಅವರು ಬಾಳುವಂತೆ ಆಗಬೇಕಾದರೆ ನಾವು ನನ್ನ ಯೇಸು ಎಂಬ ಹೆಸರನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ಯಾಕೆ ನಾನು ಯೇಸು ಎಂಬ ಹೆಸರಿಟ್ಟು ನಮ್ಮನ್ನು ಪಾಪಗಳಿಂದ ರಕ್ಷಿಸುವ ಮೂಲಕ ಯೇಸು ತಂದೆ. ಪಾಪಗಳಿಂದ ರಕ್ಷಿಸಬೇಕು ಅಂತಾದ್ರೆ ಪಾಪ ಕಾರಣವಾಗಿ ಯಾವುದು ಅಂತ ನೋಡಬೇಡಬೇಕು. ಯಾವುದನ್ನು ಪಾಪ ಕಾರಣವಾದ ಆದಿ ಮಾನವರಿಗೆ ಸೈತಾನನ ಪ್ರೇರಣೆಯಿಂದ ಉಂಟಾದ ದುರ್ಬುದ್ಧಿಯಷ್ಟೇ ಅಲ್ವಲ್ಲ. ಒಂದು ವೇಳೆ ಹೌದಾದರೂ ನೀವೇ ನಿವಾರಿಸುವುದಕ್ಕೆ ಬಂದಿದೆ. ಆದರೆ ಅಂತರಂಗದ ಲೋಭ ಮದ ಮಾತ್ಸರ್ಯಗಳಿಗೆ ಬಲಿಯಾಗಿ ಕೇವಲ ಸ್ವಾರ್ಥವನ್ನೇ ಮುಂದಿರು ಉಳಿದವರಿಗೆ ಹಿಂಸೆಯನ್ನಾದರೂ ಕೊಟ್ಟು ತಾವು ದೈಹಿಕವಾದ ಸಂತೋಷವನ್ನು ಪಡೆಯಬೇಕು ಎಂದು ಯೋಚಿಸುವುದೇ ಪಾಪ. ಸ್ವಾರ್ಥವೇ ಪಾಪ ಕಾರಣ. ಅದನ್ನು ನಿವಾರಿಸಬೇಕು ಅಂತ ಏನು ಮಾಡಬೇಕು? ಯಾವುದು ಪೂರ್ವದಲ್ಲಿ ಶಾಸ್ತ್ರದ ನೆಲೆಯಿಂದ ಉಪದೇಶಿಸಲ್ಪಟ್ಟಿದೆಯೋ ಅದನ್ನು ಅನುಸರಿಸುವಲ್ಲಿ ಜನ ಇಲ್ಲಿ ತಪ್ಪಿದ್ದಾರೆ. ಅದನ್ನು ಎಚ್ಚರಿಸಬೇಕಾಗಿದೆ. ಒಂದು ಕಾಲದಲ್ಲಿ ಮೋಸೆಸಲ್ಲ ಈಜಿಪ್ಟಿನ ದಾಸ್ಯದಿಂದ ನಮ್ಮವರನ್ನೆಲ್ಲ ಬಿಡುಗಡೆಗೊಳಿಸಿದನು. ಅವನೇ ದೇವದೂತನಾಗಿ ಜನ ನೆಮ್ಮದಿಯಿಂದ ಬದುಕುವುದಕ್ಕೆ ಯಾವುದು ಶಾಸ್ತ್ರವೋ ಅದನ್ನು ರೂಪಿಸಿಕೊಟ್ಟನು. ಆದರೆ ಇವತ್ತು ಅವನು ಆಡಿದ ಶಾಸ್ತ್ರ ವಾಕ್ಯಗಳಿಗೆ ಅಕ್ಷರಾರ್ಥವನ್ನು ಮಾತ್ರ ಆರೋಪಿಸಿ ಅದೇ ಸಂಪೂರ್ಣವಾಗಿ ಆಚರಣೀಯ ಎಂಬ ನೆಲೆಯಿಂದ ನೋವಿಗೆ ಕಾರಣವಾಗುವಂತೆ ಬದುಕುತ್ತಿರುವ, ಸ್ವಾರ್ಥವನ್ನೇ ಎತ್ತಿ ಆಡುತ್ತಿರುವ, ಮಾಯ ಮೋಸಗಳನ್ನೇ ಅನುಸರಿಸುತ್ತಿರುವ ನನ್ನ ಸಹೋದರರನ್ನು ಅದರಿಂದ ಪಾಠ ಮಾಡಬೇಕಾಗಿದೆ. ಕೇವಲ ಶಾಸ್ತ್ರಕ್ಕೆ ವಾಕ್ಯಗಳಷ್ಟೇ ಅರ್ಥವಲ್ಲ, ಅದರಿಂದ ಆಚೆಯು ಯೋಚಿಸುವುದನ್ನು ನಾನು ಕಲಿಸಬೇಕಾಗಿದೆ. ಅದಕ್ಕಾಗಿ ಹೊರಟು ನಿಂತ ಅವನು ಬಲು ದೂರದ ಜೆರುಸಲೇಮಿನವರೆಗೆ ಈ ನಗರದಿಂದ ನನ್ನ ಪ್ರಯಾಣ ಹೋಗುವಾಗ ಅದೋ ಅಲ್ಲಿ ಯೋರ್ದಾನ ನದಿಯಲ್ಲಿ ಆ ನದಿಯನ್ನು ದಾಟಬೇಕಾದ ಕಡಲಿನಲ್ಲಿ ನನ್ನ ಸಹೋದರ ಮೇರಿಯ ಸಹೋದರಿ ಎಲಿಜಬೆತರ ಮಗ ಯೋಹಾನ ದೀಕ್ಷಾಸ್ನಾನವನ್ನು ಮಾಡಿರ್ತಾರೆ. ದೀಕ್ಷಾ ಸ್ನಾನ ಬೇಕಾಗಿರುವ ಪಾಪಗಳಿಗೆ ನಮ್ಮ ಪಾಪವನ್ನು ಕಳ್ಕೊಳ್ಳುವುದು ಅಲ್ಲ, ಕಳ್ಕೊಂಡಿದ್ದೇವೆ ಎನ್ನುವ ಭಾವವನ್ನು ಹುಟ್ಟಿಸಿ ಅವರನ್ನು ಪುನೀತರನ್ನಾಗಿಸುವುದಕ್ಕೆ ಕೆಲವು ಕಾಲದಿಂದ ದೇವಪುತ್ರನ ಆಗಮನದ ನಿರೀಕ್ಷೆಯಲ್ಲಿ ಯೋಹಾನನಿದ್ದಾನೆ ಅಂತ ನಾನು ಕೇಳಿದ್ದೇನೆ. ಈ ನನ್ನ ಸಹೋದರನೇ ನನ್ನನ್ನು ಮುನ್ನಡೆಸುವಲ್ಲಿ, ಜನರಿಗೆ ನನ್ನ ವಿಷಯಕವಾಗಿ ಪ್ರಚಾರವನ್ನು ಪಡಿಸುವಲ್ಲಿ ನೆರವಾಗ್ತಾನೆನ್ನುವ ವಿಶ್ವಾಸವನ್ನು ಹೊಂದಿದವರಿದ್ದೆ. ಹಾಗಾಗಿ ನೇರವಾಗಿ ಕಡಲಿಗೆ ಬಂದು ಯೋಹಾನನನ್ನು ಸಂಧಿಸಿದೆ. ನನಗೂ ಪವಿತ್ರ ಸ್ನಾನವನ್ನು ಮಾಡಿಸುವಂತ ನಾನು ಆತ ಹೇಳಿದ ಏನಂದ್ರೆ, ದೇವಪುತ್ರನಾಗಿ ಸದಾಕಾಲ ಪವಿತ್ರನಾಗಿರುವಂತಹ ಪುಣ್ಯಾತ್ಮನಾದ ನಿನಗೂ ದೀಕ್ಷಾ ಸ್ನಾನವೇ. ನೋಡು, ನಾವು ಜನರನ್ನು ಉದ್ಧರಿಸಬೇಕಾಗಿದೆ. ಜನರನ್ನು ಉದ್ಧರಿಸಬೇಕು ಅಂತಾದರೆ ನಾವು ಅವರ ಜೊತೆಯಲ್ಲಿ ಇದೆ ಎನ್ನುವ ಭಾವವನ್ನು ಅವರಿಗೆ ಹುಟ್ಟಿಸಬೇಕು. ನಾನು ಅವರಿಂದ ಪ್ರತ್ಯೇಕವಾಗಿ ಬಡಿವಂತರಂತೆ ಇದ್ದವರು ಹೇಗೆ ನನ್ನ ವೃತ್ತಿಯಾರು ನನ್ನನ್ನು ಅನುಸರಿಸುತ್ತಾರೆ. ಆದ್ದರಿಂದ ಅವರ ಹಾಗೆಯೇ ನಾನಿದ್ದೇನೆ ಸಂತೋಷಿಸುವುದಕ್ಕಾದರೂ ದೀಕ್ಷಾ ಸ್ನಾನವನ್ನು ನಾನು ಮಾಡಲೇಬೇಕು, ನೀವು ಮಾಡಿಸಲೇಬೇಕು ಅಂತಾಗಿದೆ. ದೀಕ್ಷಾ ಸ್ನಾನವಾಗುತ್ತಿದ್ದಂತೆಯೇ ಒಂದು ವಿಶಿಷ್ಟವಾದ ಅನುಭವವಾಯಿತು. ಪಕ್ಷಿಯ ರೂಪದಿಂದ ಕಾಣಿಸಿಕೊಂಡಂತಹ ಕರ್ತ ಸಾರಿ ಹೇಳಿದ್ರಲ್ಲ, ಇವ ಇವನಿಗೆ ಪರಮಪ್ರಿಯನಾದ ಪುತ್ರನಿದ್ದಾನೆ, ಇವನಿಂದ ಜಗತ್ತಿಗೆ ಕಲ್ಯಾಣವಾಗುತ್ತದೆ, ಬಹಳ ಪ್ರೀತಿಯಿಂದ ನನ್ನ ಪುತ್ರ ಅಂತ ದೇವರಿಗೆ ಕರೆದನಲ್ಲ. ಯೋಹಾನ ಇದನ್ನು ಉದ್ಘೋಷಿಸುತ್ತಾ ಎಲ್ಲೆಡೆ ಸಾರು ಉತ್ಸಾಹದಲ್ಲಿದ್ದಾನೆ. ಅವನನ್ನು ಕೂಡಿಕೊಂಡು ನಾವಿಬ್ಬರು ಸಹೋದರರು ನಾವು ಮುಂದೆ ಮಾಡಬೇಕಾದ ಶಾಸ್ತ್ರ ವಾಕ್ಯಗಳಿಗೆ ವಿಸ್ತೃತವಾದ ಅರ್ಥವನ್ನು ಒದಗಿಸಬೇಕಾದ ನಮ್ಮದೇ ರೀತಿಯ ವ್ಯಾಖ್ಯಾನದಿಂದ ಜನರಿಗೆ ತಮ್ಮ ಪಾಪದ ಅರಿವನ್ನು ಹುಟ್ಟಿಸಿ ಪಾಪ ಭೀತಿಯಿಂದ ದೂರಾಗಿಸುವ ಸನ್ಮಾರ್ಗವನ್ನು ಬೋಧಿಸಬೇಕಾಗಿದೆ. ಅದಕ್ಕಾಗಿಯೇ ಅಲ್ಲಲ್ಲಿ ನಿಂತು ಉಪದೇಶವನ್ನು ಮಾಡುತ್ತಾ ಯೆರೂಸಲೇಮಿನ ದಾರಿಯ ಮುಂದೆ ಸಾಗುತ್ತೇನೆ. Thank you.
ಯಾವತ್ತೋ ದಾಸನಲ್ಲಿ ಸ್ವರ್ಗದಲ್ಲಿ ಇರುವುದಕ್ಕಿಂತ ನನ್ನ ದಾಸವನ್ನು ಕೂಡಿಕೊಂಡು ನರಕದಲ್ಲಿ ಇರುವುದೇ ಒಳ್ಳೆಯದು ಎಂಬ ರೀತಿಯಲ್ಲಿ ಅವಕಾಶವನ್ನು ಕಾಯ್ತಾ ಇದ್ದಾರೆ. 10ನೇ ಬಿಡುಗಡೆ ಹೊಂದಿದ್ದೇವೆ. ದೇವಲೋಕದಲ್ಲಿ ಮಾನವನಿರಲಿಲ್ಲ. ಹಾಗಾದರೆ ದೇವ ಸಂತಾನ ಭೂಮಿಯಲ್ಲಿ ಹೋಗುತ್ತದೆ. ಅದರ ಮೇಲೆ ನನ್ನ ಪ್ರಭಾವವನ್ನು ನೋಡಬೇಕು ಎಂಬ ಹಾಗಂತ ನೋಡಿದರೆ ಸ್ವರ್ಗದಿಂದ ಚಿನ್ನದ ಸಂಚಲೆಯಲ್ಲಿ ಮೇಲೆ ಕಾಲುತ್ತಿದೆ ಆ ಭೂಲೋಕ. ನೇರವಾಗಿ ಭೂಲೋಕವನ್ನು ಪ್ರವೇಶಿಸಿದೆ. ಆದಿಮಾನವರಾದಂತಹ ಆಡಮತಿಯು ಅವನಿಗೆ ಈಗಲೂ ಆ ಒಂದು ಭೂತೋಟದಲ್ಲಿ ಜ್ಞಾನವೃಕ್ಷದ ಫಲವನ್ನು ತಿರುಗಡಿ ಎಂಬುದಾಗಿ ದೇವರವರಿಗೆ ಹೇಳಿದ್ದಾರೆ. ಸಾತ್ವನ ರೂಪದಲ್ಲಿ ಅವರಿಗೆ ಹೋಗಿ ಅವರಿಗೆ ಹೇಳಿದರೆ ನನಗೆ ಮಾತನಾಡುವ ಶಕ್ತಿ ಬಂದತೆ ಹಾಕುತ್ತಿದ್ದಾಗ ನೀವು ತಿಂದು ಮತ್ತು ಅಲ್ಲಿಗೆ ಬಂದು ತಿಂದು ಅದರಿಂದ ಭೂಲೋಕದ ಜನರೆಲ್ಲ ಈಗ ಪಾಪ ಅನಾಚಾರ ಇಂತಹ ದುಷ್ಟತೆಯಲ್ಲಿ ತೊಡಗಿಕೊಂಡು ನನ್ನ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾರೆ. ಆದರೆ ಅಷ್ಟರಲ್ಲೇ ಇಂತಹ ಸಂಖ್ಯೆ ಕಡಿಮೆ ಆಗ್ತಾ ಇರುವುದನ್ನು ನೋಡುವಾಗ ನಮ್ಮ ಚಾರಕರು ಬಂದು ಇದರ ಮೂಲವನ್ನು ಹೇಳಿದರು. ಇದಕ್ಕೆಲ್ಲ ಕಾರಣ ಒಬ್ಬ ಯೇಸು ಎಂಬಂತಹ ಹುಡುಗನಂತೆ ಅವನ ಜೊತೆಯಲ್ಲೇ ಅವರಿಗೆ ಸ್ನಾನ ಮಾಡಿಸಿದ ಮನೆಯೊಬ್ಬ ಯೋಹಾನಂತೆ ಇವರಲ್ಲಿ ಒಂದು ಜನರನ್ನು ಶಾಂತಿ ಪ್ರೀತಿ ಸೌಹಾರ್ದತೆ ಎಂಬ ಹಾಗೆ ತಿರುತ್ತಾ ಇದ್ದಾರೆ. ಹಾಗಿದ್ರೆ ಇವರನ್ನು ಪುನಃ ದಾರಿ ತಪ್ಪಿಸಲಿದ್ರೆ ನನ್ನ ದಾರಿ ಸುಗಮವಾಗುವುದಿಲ್ಲ ಎಂಬ ಹಾಗೆ ಅವನನ್ನು ಹುಡುಕಿಕೊಂಡು ಬಂದರೆ ಯಾವ ಬೇಟೆಯಲ್ಲೂ ಇಲ್ಲ. 10 ಮಂದಿ ಸೇವಲ್ಲಿ ಎಲ್ಲಾದರೂ ಇರಬಹುದು ಅಂತ ಹುಡುಕಿದ್ರೆ ಇಲ್ಲೂ ಇಲ್ಲ. ಮತ್ತೆ ನೋಡಿದರೆ ಸಮುದ್ರ ಬದಿಯಲ್ಲಿ ಒಂದು ಎತ್ತರವಾದ ಬೆಟ್ಟದಲ್ಲಿ ಮನದ ಉದರದಲ್ಲಿ ಗುಣಿಗಾರಕ್ಕೆ ಬಿದ್ದು ಹೋಗಿದ್ದಾರೆ. ಇವನಿಗೆ ಆದರೆ ಎಂಥದ್ದು ಬೇಡುವ ಏನೇ ಅವನನ್ನು ಹಾಗೆ ಎತ್ತಿಕೊಂಡು ಸಮುದ್ರ ಬದಿಯ ಇನ್ನೊಂದು ಪ್ರದೇಶ ತಂದು ಉಪಚರಿಸ್ತಾ ಅವನನ್ನು ಎಚ್ಚರಿಸಿ ಮಾತಾಡ್ತೇನೆ. ಯೇಸು ನಿನ್ನನ್ನು ಕಂಡಾಗ ಅಯ್ಯೋ ಪಾಪ ಅಂತ ಬೀಸಿದೆ. ಯಾಕಯ್ಯ ನಿನ್ನ ಮುಖದಲ್ಲಿ ಎಂತ ಲಕ್ಷಣ, ದೇಹದಲ್ಲಿ ತುಂಬಿರುವಂತಹ ಯೌವನ, ಇದನ್ನೆಲ್ಲ ಹಾಳು ಮಾಡಿಕೊಂಡು ಹುಲಿಗಳ ಮಧ್ಯೆಯಲ್ಲಿ ಕೆಟ್ಟ ಕಾಡು ಎಂಬುದಾಗಿ ಹೇಳುತ್ತಾ ಗುರುಮಯನಂದರವರ ಮಧ್ಯದಲ್ಲಿ ನಿನ್ನ ಜೀವನ ಕಳೆಯಲು ಹಾಗಾಗುವುದು ಇದ್ದಲ್ಲ. ಎಲ್ಲಿ ಇರಬೇಕಾದ ಇಲ್ಲಿ ಹೋಗಿ ನಿನಗೆ ನಿಜವಾಗಿ ಒಂದು ಅಧಿಕಾರವನ್ನು ವಹಿಸಿ 10 ಮಂದಿಯನ್ನು ಆಳುವಂತಹ ಒಂದು ಯೋಗ್ಯತೆ ಇದೆ. ಈ ಭೂಮಿ ಇದು ಚಿನ್ನಕ್ಕಿಂತಲೂ ಹೆಚ್ಚು ಬೆಲೆಯುള്ളത്. ಇದರಲ್ಲಿರುವಂತಹ ಮಂದಿಯನ್ನು ನೀನು ಕೂಲಿ ಒಂದೇ ಅಂತ ಬೇಕಾದರೂ ಸಾಕು. ಹಾಗಾಗಿ ನೀನೊಬ್ಬ ನಾಯಕನಾಗುವಂತಹ ಅರ್ಹತೆ ಉಳ್ಳವ. ಯಾಕೆ ಹೀಗೆ ವಿರಾಜಿಯನ್ನು ಸನ್ಯಾಸಿಯಂತೆ ಬೇಕಂದಿಗೆ ಈ ರೋಮನ್ ಚಕ್ರಾಧಿಪತ್ಯದಲ್ಲಿ ಯಾವ ಭಾಗದ ಅಧಿಕಾರ ನಿನಗೆ ಬೇಕು ಎಂಬುದಾಗಿ ಹೇಳ್ತಿ. ಒಂದು ರಾಜ್ಯದ ಅಧಿಕಾರ ನಿನಗೆ ಪ್ರಧಾನ ಬರುತ್ತೆ. ನೀನೇ ಅಯ್ಯ ಸ್ಪಷ್ಟವಾಗಿ ತಿಳಿಯುತ್ತದೆ. ನೀನು ಸೈತಾನನಿದ್ದೀಯೆ, ನನ್ನ ಮೇಲೆ ತಂದಿದ್ದೀಯೆ. ನಾನು ಎಚ್ಚರವಿರುವಾಗ ನಿನ್ನ ವಶವಾದದ್ದಲ್ವಲ್ಲ, ಎಚ್ಚರ ತಪ್ಪಿದವನು ಮಾತ್ರ ನಿನ್ನ ವಶವಾದದ್ದು ಹೌದಟ್ಟೆ. ಅದೇ ಸಾಧ್ಯದಲ್ಲ. ನಿನ್ನ ಮಿತಿ ಎಷ್ಟು, ನಿನ್ನ ಶಕ್ತಿ ಎಷ್ಟು. ಎಚ್ಚರ ತಪ್ಪಿದರೆ ಮಾತ್ರ ನಿನ್ನ ವಶದಲ್ಲಿರ್ತಾರೆ. ಎಚ್ಚರ ಇದ್ದವರನ್ನು ವಶೀಕರಿಸಿಕೊಳ್ಳುವುದಕ್ಕೆ ನನಗೆ ಆಗುವುದಿಲ್ವಲ್ಲ. ಸುಮ್ಮನೆ
ಇಲ್ಲೇನೆ ನನಗೆ ನೀನು ಬೇಕಾದದ್ದನ್ನು ಕೊಡು. ಹೌದು. ದೇಹ ಸುಖಕ್ಕೋ ಹೌದು. ಅಲ್ಲ, ಮಾನಸಿಕವಾದ ತೃಪ್ತಿಯನ್ನು ಅನುಭವಿಸುವುದಕ್ಕೆ ಹೌದು. ಹಬ್ಬಿಸುವವರ ಮುಂದೆ ಆಡಬೇಕಾದ ಮಾತಿಗೂ ಈ ಸನ್ಯಾಸಿ ಜೀವನ ಬೇಡ. ಇದರಲ್ಲಿ ನಾನು ತೃಪ್ತನೇ ಇದ್ದೆ. ಆದರೆ ಒಂದು ವೇಳೆ ಕೊಡುತ್ತೇನೆ ಅಂತ ನೀನಾಡಿದ ಬಯಸುವ ಬುದ್ಧಿ ಉಳ್ಳವನೇ ಆದರೂ ನೀನೇನನ್ನು ಕೊಡಲಾರೆ. ಅಂದರೆ ನಿನ್ನ ಮಿತಿಯನ್ನು ನಾನು ಚೆನ್ನಾಗಿ ಅರಿತಿದ್ದೆ. ನಿನಗೆ ಬೇಕಾದದ್ದು ಸಜ್ಜನರಾಗಿ, ಧರ್ಮಪಾಲಕರಾಗಿ, ದೇವ ಪಿತರ ಆಜ್ಞೆಯಂತೆ ಬದುಕುತ್ತಿರುವವರನ್ನು, ಆದರೆ ಆಡಂಬರದಿಂದ ತೋರಿಕೆಯಿಂದ ಅವರಂತೆ ನಡೆಸುತ್ತಿರುವವರು ನಿನಗೆ ಬೇಕಾದ. ನಿನಗೆ ಶಾಸ್ತ್ರವನ್ನು ತಿಳಿದು ಆಚರಿಸುವವರು ಬೇಕಾದದ್ದು ಕೇವಲ ವಾಕ್ಯಾರ್ಥವನ್ನು ಗ್ರಹಿಸಿ ಅದರಂತೆ ಅನುಕರಿಸುತ್ತಿರುವವರು ಬೇಕಾದದ್ದು. ಅಂದ್ರೆ ನಿನಗೆ ನಟನೆಗೆ ಬೆಲೆ ಕೊಡುವ ಬುದ್ಧಿಯೇ ಹೊರತು ಅಂತರಂಗದ ಚೈತನ್ಯಕ್ಕೆ ಬೆಲೆ ಕೊಡುವ ಬುದ್ಧಿ ನಿನ್ನಲ್ಲಿ. ಇಂತಹ ದುಷ್ಟನಾದ ನೀನು ನನಗೆ ಆಮಿಷ ನೋಡುತ್ತಾ ಇದೆಯಲ್ಲ, ಅದನ್ನು ಕೊಡ್ತೇನೆ, ಇದನ್ನು ಕೊಡ್ತೇನೆ. ನೀನು ಯಾವನೆಯ ನನಗೆ ಇದನ್ನೆಲ್ಲ ಕೊಡುವುದಕ್ಕೆ ಪರಮಾಧಿಕಾರಿಯಾದಂತಹ ಯಾವ ಕರ್ತನಿದ್ದಾನೋ ಅವನನ್ನು ನಂಬಿ ಆರಾಧಿಸುತ್ತಿರುವ ಅವನ ಪುತ್ರನೆನಿಸಿಕೊಂಡಂತಹ ನನಗೆ ನೀನೇನನ್ನು ಕೊಡಲಾರ. ಯೇಸು ಯಾವುದನ್ನೇ ಆಗಲಿ ನೋಡದೆ ನಾನು ಕೆಲವರು ನೋಡಬಹುದು. ನಾನು ಕೊಡ್ತೇನೆ ಅನ್ನೋದು ಸಾಧಾರಣ ಗೊತ್ತಿದೆ. ಈ ಬೆಟ್ಟದ ತುದಿಯಲ್ಲಿ ಅತ್ತ ನೋಡು. ಸುಶ್ರಾವ್ಯವಾದಂತಹ ಸಂಗೀತವನ್ನು ಕೇಳಿದವರಿಗೆ ಮಾತ್ರ ಇಟ್ಕೋತಾನೆ. ಯಾವುದನ್ನು ಅನುಭವಿಸದೆ ಅದು ತುಚ್ಛವಾಗುವುದಾದರೆ ನೀರು ಬೆಳೆಸಿದಂತಹ ನಿನ್ನ ಬಳಗವನ್ನು ನೋಡಿದರೆ ಕುರುಬರು, ಅಲ್ಪರು, ಭಿಕ್ಷುಕರು, ಬಡವರು ಇಂಥವರನ್ನು ಕಟ್ಟಿಕೊಳ್ಳುವವನಿಗೆ ಸುಖವಾದ ಸಿಗಲಿಕ್ಕೆ ಸುಖದ ಬಗ್ಗೆ ಹೇಳಲಿಕ್ಕಾದರೂ ಅವರಿಗೆ ಸುಖದ ಬಗ್ಗೆ ಹೇಳೋದಿದ್ದರೆ ನಾನು ಹೇಳಬೇಕು. ನಾಗರಿಕ ಪ್ರಪಂಚವನ್ನು ನೀನು ಪ್ರವೇಶಿಸಬೇಕು. ನೋಡು, ಏನು ಹೋಗಿಲ್ಲ, ನಾನು ಸುತ್ತಲೂ ಸುತ್ತಿಕೊಂಡೆ. ಒಂದು ಕಡೆಯಲ್ಲಿ ಪಾನಗ್ರಹ, ಇನ್ನೊಂದು ಕಡೆಯಲ್ಲಿ ನಿತ್ಯಗ್ರಹ. ಅಲ್ಲಿರುವಂತಹ ಬಡಗಲುಂಬಿಯ ಕಟ್ಟಡಗಳನ್ನು ಅದರ ಮೇಲಿರುವಂತಹ ಸುತ್ತದ ಸುಪ್ಪತ್ತಿಗೆಯನ್ನು ಬೇಕಾದ್ದನ್ನು ತಿಂದು ಬೇಕಾದ್ದನ್ನು ಅನುಭವಿಸಿ ಬೇಕಾದ ಹೆಂಡದೊಂದಿಗೆ ಆಟವಾಡು ಸಾತ್ವಿಕರ ಹೆಂಡತಿ ಮಕ್ಕಳನ್ನು ಪಡೆದು ಸುಖದಲ್ಲಿದೆಯ ಯಾಕೋ ಅಂತ. ಈಗ ನಮಗೆ ಬೇಕಾದ್ರೆ ಇದನ್ನೆಲ್ಲ ನೀವು ಕೊಡಿ. ಇದಕ್ಕೆ ಅರಸನಾಗಿ ನನ್ನನ್ನು ಮಾಡ್ತೀನಿ. ನಿನ್ನದೇ ಅಲ್ಲ. ದೇವನ
ದುಷ್ಟರೇ ಜೆರುಸಲೇಮಿನ ನಾಡನ್ನು ತೋರಿಸಿ ಅಲ್ಲಿ ಕಾಣುತ್ತಿರುವಂತಹ ವೈಭವವನ್ನು ಬೆರಳಲ್ಲಿ ತೋರಿ ಹೆಚ್ಚಿಗೆ ಸುಖ ಇದನ್ನು ನೀನು ನಡೆಸ್ತೇನೆ ಅಂತ ನೀನು ಆಳ್ತೀಯಲ್ಲ ನಿನ್ನದೇನದು ಇಲ್ಲಿಯ ಕಟ್ಟಡಗಳನ್ನು ನೀನು ಸೃಷ್ಟಿಸಿದೆಯಾ ಇಲ್ಲಿರುವ ಜೀವನವನ್ನು ನೀನು ಸೃಷ್ಟಿಸಿದೆಯಾ ಜೆರುಸಲೇಮಿನ ಸುತ್ತ ಪಸರಿಸಿದ ಈ ಪ್ರಕೃತಿಯ ಸೌಂದರ್ಯವನ್ನು ನೀನು ಸೃಷ್ಟಿಸಿದೆಯಾ ಇಲ್ಲಿರುವ ಮನುಷ್ಯರ ಅಂತರಂಗದಲ್ಲಿ ದುರ್ಬುದ್ಧಿಯನ್ನು ನೀನು ಸೃಷ್ಟಿಸಿದೆ ಹಾಗಾದರೆ ನೀನು ಮಾಡುವುದಕ್ಕೆ ಸಾಮರ್ಥ್ಯ ಇದ್ದದ್ದೇನನ್ನು ಕೇವಲ ದುಃಖ ಕಾರಣವಾದ ಸಮಸ್ಯೆಗಳನ್ನೇ ಗುರುತಿಸುವ ಮನುಷ್ಯನ ಪತನಕ್ಕೆ ಹೇರಕವಾದ ವಿಷಯಗಳನ್ನು ಪಾನಗೃಹಗಳನ್ನು ಯಾಕೊಬ್ಬ ಪಾನವನ್ನು ಕುಡಿಯಬೇಕಂತ ದುಃಖವನ್ನು ಬರೆಯುವುದಕ್ಕೆ ದುಃಖ ಉಂಟಾಗುವುದು ಯಾರಿಂದ ಅದು ನಿನ್ನಂಥವರಿಂದ ನೀನೇ ದುಃಖವನ್ನು ಉಂಟು ಮಾಡ್ತಿ ಆಮೇಲೆ ಅದನ್ನು ಬರೆಯುವುದಕ್ಕೆ ಪಾನವನ್ನು ಕುಡಿಯುವಂತೆ ಪ್ರೇರಿಸಿ ಆ ಪಾನವನ್ನು ಕುಡಿದು ಕುಡಿದು ಮತ್ತೆ ದುಃಖ ಹೆಚ್ಚಳವಾಗುವಂತೆ ಮಾಡುತ್ತಿ ಮತ್ತೆ ಮತ್ತೆ ಪತನವನ್ನೇ ಹೊಂದುತ್ತಾನೆ ಜೀವನವ ನಿನ್ನ ದಾಸ್ಯಕ್ಕೆ ದೇವರದು ನೀನು ಈ ಸೌಂದರ್ಯವೆಂಬುದು ನಮ್ಮ ಪರಲೋಕದ ತಂದೆಯಿಂದ ಸೃಜಿತವಾದ ಆ ಸೌಂದರ್ಯವನ್ನು ಕಾಣುವ ಕಣ್ಣು ಬೇಕೆ ಜೀವನಾದವರು ದೇವರ ಅಪ್ಪಣೆಯನ್ನು ಪಾಲಿಸಬೇಕು ದುಷ್ಟರ ಅಪ್ಪಣೆಯನ್ನಲ್ಲದೆ ನಾನು ಹೇಗಿದ್ದೇನೋ ಇದರಲ್ಲಿ ನಾನು ದುಷ್ಟನಿದ್ದೇನೆ ನೀನು ಕೊಡಬಹುದಾದ 8 ವಿಧದ ಸುಖಗಳಲ್ಲಿ ನನಗೆ ಅಪೇಕ್ಷೆ ಇದೆ ನೀ ಕೊಡಬಹುದಾದ ಜೆರುಸಲೇಮಿನ ಒಡೆತನದಲ್ಲಿ ನನಗೆ ಅಪೇಕ್ಷೆ ಇದೆ ಬೆತ್ತಲೆಯನ್ನು ನಾನು ಆಡುವುದಕ್ಕೆ ಬಯಸುವ ನಾನು ಆಡುವುದಕ್ಕೆ ಬಯಸುವುದು ನಮ್ಮ ಈ ಜನರ ಅಂತರಂಗ ಸಾಮ್ರಾಜ್ಯ ಅಂತಹ ದೇವತೆಯ ಸೃಜಿಸಿ ಈ ಆನಂದವನ್ನು ಅನುಭವಿಸುವುದಕ್ಕಾಗಿ ಜೀವನವನ್ನು ಕಳುಹಿಸುತ್ತಾ ನೀನೊಬ್ಬ ಅದಕ್ಕೆ ತಡೆಗೋಡೆಯಾಗಿ ನಿಂತು ಯಾವುದು ಒಳ್ಳೆಯ ದಾರಿಗೆ ಪ್ರೇರಕವು ಅಂತಹ ಮಾತುಗಳನ್ನು ಆಡುತ್ತಿರುವ ನನಗೆ ಪ್ರಚೋದನೆಯನ್ನು ಆಮಿಷವನ್ನು ಹುಡುಕುವುದಕ್ಕೆ ಮುಂದಾದೆ ನಿನ್ನ ಪ್ರಲೋಭನೆಗೆ ಬಲಿಯಾಗತಕ್ಕವರಲ್ಲ ಯೇಸು ತಿಳಿದಿದೆ ನಿನಗೆ ಹಿಂದಾದ ಪರಿಭವ ಮರೆತಿರಬೇಕಲ್ವೇ ಯೇಸು ನಿನ್ನನ್ನು ಅಳೆಯುವುದಕ್ಕೆ ಹೊರಟೆ ಸೋತೆ ಅರ್ಥವಾಯಿತೇ ಅರಿಯುವುದಕ್ಕೆ ಹೊರಟಿದ್ದೇನೆ ನಿನ್ನನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಜಗತ್ತಿನಲ್ಲಿ ಅಂಶವು ಇದು ನಶ್ವರ ಯಾವ ರೀತಿ ಭೂಮಿ ತನ್ನ ಸ್ಥಿತಿ ಪರಿಕ್ರಮಣೆಗಳು ಕೂಡ ಸ್ವತ್ತದಿಂದ ಕಟ್ಟಲ್ಪಟ್ಟಂತಹ ಸಂಕೋಲೆಯಲ್ಲಿ ಬಂಧಿತವಾಗಿದೆಯೋ ಈ ಜೀವರಾಶಿಗಳು ಕೂಡ ಸ್ವತ್ತದಿಂದಲೇ ಬಂಧಿತರಾಗಿದ್ದಾರೆ ಹಾಗಿರುವಾಗ ಇದರಲ್ಲಿ ಒಳಿತನ್ನು ತುಂಬಬೇಕಾದ್ದು ದೇವ ಸಂಕಲ್ಪ ಅದಕ್ಕೆ ನೀವು ಹೊರಟು ಕೆಟ್ಟದನ್ನು ತುಂಬುವುದಕ್ಕೆ ನಾನು ಹೊರಟು ನೀರಿರುವಷ್ಟು ಕಾಲ ನಾನು ಇರುವುದಕ್ಕೆ ಸಾಧ್ಯ ಇಲ್ಲ ಅರ್ಥವಾಯ್ತಲ್ಲ ಅರ್ಥವಾಯ್ತು ಹೇಳಿದೆ ನಾನು ಹೋಗಲಿಕ್ಕೆಲ್ಲ ಜನರೇ ತಪ್ಪಿದೆ ಮತ್ತೆ ಸೈತಾನ ರಾಜ್ಯ ಬರಲಿಕ್ಕಿಲ್ಲ ಅಂತ ನಾನು ಹೇಳಿದೆ ತತ್ಕಾಲಕ್ಕೆ ನೀರಿರುವಷ್ಟು ದಿನ ನಿನ್ನ ಮುಂದೆ ಕಾಣಿಸಿಕೊಳ್ಳುವುದಿಲ್ಲ ಬಾಗಿಲನ್ನು ಮುಚ್ಚಿರುತ್ತೇನೆ ಕಾಟದ ಚಿರಕವನ್ನು ಇನ್ಯಾರೋ ತೆರೆದಿದೆ ನೀ ಪ್ರವೇಶ ಮಾಡು ಅಲ್ಲಿವರೆಗೆ ದೂರವಿದೆ ಅಲ್ಲಿಯವರೆಗೆ ನಾನು ಕಾಣುವುದಿಲ್ಲ ಒಳ್ಳೆಯದು ದೀನ ಜೀವೋದ್ಧಾರದ ಉದ್ದೇಶಕ್ಕಾಗಿ ಇಳಿದು ಬಂದ ನಾನು ಅದನ್ನು ಸಾಧಿಸುವುದಕ್ಕಾಗಿ ಮುಂದೆ ಹೆಜ್ಜೆ ಇಡುತ್ತಾ ಇದ್ದೇನೆ. ಸುದೀರ್ಘವಾದಂತಹ ಪಥದಲ್ಲಿ ಸಾಗುತ್ತಿರುವ ನನಗೆ ಕಣ್ಣಿಗೆ ಕಾಣಿಸುತ್ತಿರುವುದೆಲ್ಲವೂ ನನ್ನ ಸಹೋದರರ ನೋವು, ಸಂಕಟ, ರೋಗ
ಇದನ್ನು ನೋಡುತ್ತಿದ್ದಂತೆ ಇವರನ್ನೆಲ್ಲ ಉದ್ಧರಿಸುವುದಕ್ಕಾಗಿ ಇಳಿದು ಬಂದ ನನಗೆ ನನ್ನ ಕರ್ತವ್ಯವೇನು ಅನ್ನೋದು ಸ್ಫುಟವಾಗಿ ಗೋಚರವಾಗುತ್ತದೆ. ಅದಕ್ಕಾಗಿ ತಾನೇ ಆ ದೇವನಿಂದ ದೇವಪುತ್ರನ ದೇವರ ಆವಿರ್ಭಾವವಾಗಿದೆ. ಹಾಗಾಗಿ ಮುಂದೊತ್ತಿ ಬರುತ್ತಾ ಯಾರಿಗೆ ನೋವಿದೆಯೋ ಅದನ್ನು ನಿವಾರಿಸುವುದು, ಯಾರಿಗೆ ಅನ್ಯಾಯವಾಗಿದೆಯೋ ಅದನ್ನು ನಿವಾರಿಸುವುದಕ್ಕೆ, ಯಾರಿಗೆ ಬಡತನವು ಆ ಬಡತನದಲ್ಲಿ ಆನಂದವನ್ನು ಅನುಭವಿಸುವುದಕ್ಕೆ ಯೋಗ್ಯವಾದಂತಹ ದಾರಿಯನ್ನು ಓದಿಸ್ತಾ ಮುಂದೆ ಬರುವ ನನಗೆ ಅರ್ಥವಾಗ್ತದೆ. ಕೇವಲ ಮೇರಿಯ ಮಗನಾದಂತಹ ಈ ಯೇಸುವನ್ನು ಜನ ಸುಲಭದಲ್ಲಿ ಆಧರಿಸಲಾರ. ಯಾವಾಗ ಅನುಸರಣೀಯವಾದ ಮಾತುಗಳನ್ನು ಆಡಬೇಕೋ ಅವನು ಪ್ರಭಾವಶಾಲಿಯಾಗಿ ಇರಬೇಕು. ಇದು ಜಗತ್ತಿನ ದೃಷ್ಟಿಕೋನದ ರಹಸ್ಯ. ಹಾಗಾದ್ರೆ ಇಲ್ಲಿ ಅವರ ದೃಷ್ಟಿಯಲ್ಲಿ ಪ್ರಭಾವಶಾಲಿಯಾಗಿ ಕಾಣಬೇಕು ಅಂತಾದ್ರೆ ಒಂದು ದಿವ್ಯತೆಯ ಸಂಬಂಧ, ಒಂದು ದೇವತ್ವದ ಸಂಬಂಧ ನನ್ನಲ್ಲಿ ಉಂಟು ಅಂತ ನಾನು ತೋರಿಸ್ತೀನಿ. ಅದಕ್ಕಾಗಿ ಮಾತ್ರವಲ್ಲ, ಮುಂದೆ ಜನರ ಉದ್ಧಾರಕ್ಕಾಗಿ ಯಾರು ಬರುತ್ತಾರೋ ಅವರಿಗೂ ಮಾರ್ಗದರ್ಶಕವಾಗುವ, ಜನರ ಕಣ್ಣಿನಲ್ಲಿ ಆ ದೇವತ್ವ ಪ್ರಕಟವಾಗುವಂತೆ ನಾನು ಒಂದು ವಿಶಿಷ್ಟತೆಯನ್ನು ತೋರಿಸಲೇಬೇಕಾಗಿದೆ. ಯಾವುದು ಅನಿವಾರ್ಯ ಅಂತ ಜನರು ತಿಳಿಯುತ್ತಾರೆ, ಯಾವುದನ್ನು ಮೀರಲಾರೆ ಅಂತ ಜನ ಭಾವಿಸುತ್ತಾರೆ, ಅದೆಲ್ಲವನ್ನು ನಿವಾರಣೀಯವಿದೆ, ದಾಟುವುದಕ್ಕೆ ಬಂದೀತೆಂದು ತೋರಿಸ್ತೇನೆ. ಅಯ್ಯೋ, ಈ ಮರಣವನ್ನು ನಾವು ಹೇಗೆ ಗೆಲ್ಲಲಾಗಬೇಕು ಕಳುತ್ತಿರುವವರಿಗೆ ಮರಣವನ್ನು ಗೆದ್ದವರನ್ನು ಎಬ್ಬಿಸಿ ತೋರಿಸ್ತೇವೆ. ಅಂದ್ರೆ ಅದರ ಅರ್ಥವೇ ಕ್ಷಯವಾದವನ್ನು ಕ್ಷೀಣಿಸಬೇಕು, ರೋಗವನ್ನು ಗುಣಪಡಿಸಬೇಕು, ಮೃತಿಯನ್ನು ಸಂಜೀವನವನ್ನಾಗಿ ಮಾಡಬೇಕು, ರೋಗ ಮುಕ್ತರನ್ನಾಗಿಸಬೇಕು. ಅಂದ್ರೆ ಪಾಸ್ಕ ಹಬ್ಬದಿಂದ ತೊಡಗಿ ಕುಷ್ಠರೋಗಿಯ ಕುಷ್ಠದ ನಿವಾರಣೆಯವರೆಗೆ ಅನೇಕ ಪವಾಡಗಳನ್ನು ಲಾಭ ಸಮಾಧಿಯರಿಂದ ಎದ್ದು ಬಾರಯ್ಯ ಅಂತ ಕರೆದಾಗ ತಾನಾಗಿ ಎದ್ದುವಂತಹ ಸಜೀವನಾಗಿ ಎಲ್ಲ ಕರ್ತನ ನಾನಾಡುವ ನುಡಿಗಳಲ್ಲಿ ಕರ್ತನ ಆದೇಶವನ್ನು ತುಂಬಿದ್ದ. ಆ ತಂದೆ ಆದೇಶವನ್ನು ಮೀರಿ ಯಾವುದಾದರೂ ಯಾರಾದರೂ ನಡೆಯಲಾದರೆ ಆದ್ರಿಂದ ನಾನೆತ್ತಿ ಕೊಟ್ಟ ವೃತ್ತಿ ಅಕ್ಷಯವಾಗುತ್ತದೆ. ನಾ ಕೊಟ್ಟ ಮೀನು ಎಲ್ಲರಿಗೂ ಕುಣಿಸಾಗುತ್ತದೆ. ದೋಣಿಯಲ್ಲಿ ಸಾಗುತ್ತಿರುವ ಕಾಲಕ್ಕೆ ಭೀಕರವಾದಂತಹ ಬಿರುಗಾಳಿಯಲ್ಲಿ ದೋಣಿ ಕುಯ್ಯಲಾಡುತ್ತದೆ. ಇನ್ನೇನು ಮುಳುಗುತ್ತದೆ ಎನ್ನುವ ಭೀತಿಯನ್ನು ಹುಟ್ಟಿಸಿದ ಕಾಲಕ್ಕೆ ಶಾಂತನಾಗುವಂತಹ ಕೋರಿಕೆಯ ತಡ ಆ ದೇವರ ಕರುಣೆಯಿಂದ ದೋಣಿ ನಿರಾಯಾಸವಾಗಿ ತೀರವನ್ನು ಸೇರಿದ್ದಾರೆ. ಅಂದರೆ ಇದು ಸಾಂಕೇತಿಕವಾದ ಪ್ರಕ್ಷುಬ್ಧವಾದಂತಹ ಜೀವನ ಸಾಗರದಲ್ಲಿ ನೆರೆ ಹೊರಗಡೆ ಹುಚ್ಚೆದ್ದು ಹೊರಟಂತಹ ಜೀವನ ನಾಳೆಯನ್ನು ಒದಗಿಸುತ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕಡಲನ್ನು ಶಾಂತಗೊಳಿಸಿಕೊಳ್ಳುವ ವಿದ್ಯೆಯನ್ನು ಅರಿತಿರಬೇಕು. ಅದಕ್ಕೆ ಸಹಾಯಕವಾಗಿ ಒಬ್ಬ ನಿಪುಣ ನಾವಿಕನಾಗಿ ಅವರೆಲ್ಲರ ಜೀವನವನ್ನು ಸುರಕ್ಷಿತವಾಗಿ ದಡಕ್ಕೆ ಸೇರಿಸುವ ಹೊಣೆಯನ್ನು ನಾನು ಮೆರೆದಂತಹ ಪವಾಡಗಳನ್ನು ಕಂಡು ನನ್ನಲ್ಲಿ ನಿಜವಾಗಿಯೂ ದೇವತ್ವವನ್ನು ದೇವಪುತ್ರತ್ವವನ್ನು ಜನ ಗುರುತಿಸಿದರು. ನನ್ನನ್ನು ಅನುಸರಿಸುವುದಕ್ಕೆ ಮೊದಲು ಅವರೆಲ್ಲರನ್ನು ಕೂಡಿಕೊಂಡು ಮುಂದೆ 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 ಜೀವನವನ್ನು ಸಾಕಷ್ಟು ಕಂಡೆ. ಈಗ ನಾನೇನು ನೋಡಿದರು ಆ ಸತ್ಯವನ್ನು ಓದೆಯ ನನ್ನನ್ನು ಅನುಸರಿಸುವವರಿಗೆ ಉಪದೇಶಿಸಬೇಕು. ಅದಕ್ಕಾಗಿ ಶಿಷ್ಯರನ್ನೆಲ್ಲವೂ
ಈ ನಿರೀಕ್ಷೆಯಿಂದ ಕಾಯ್ತಾ ಇದ್ದೇನೆ. ನಿಮ್ಮಲ್ಲಿ ಅನೇಕರು ನಿಮ್ಮ ಕುರಿತಾಗಿ ಹೀಲರಿಗೆಯನ್ನೇ ಬೆಳೆಸಿಕೊಂಡು ಹೋಗಿದ್ದೀನಿ. ಅಯ್ಯೋ ನಾನು ಬಡವನಿದ್ದೇನೆ, ಅಯ್ಯೋ ನಾನು ನೊಂದವನಿದ್ದೇನೆ, ಅಯ್ಯೋ ನಾನು ಅಜ್ಞಾನಿ ಇದ್ದೇನೆ. ಹಾಗೆ ನೋಯಬೇಕಾಗಿಲ್ಲ. ನೀವೆಲ್ಲ ಧನ್ಯರಿದ್ದೀರಿ, ಧನ್ಯರಿದ್ದೀರಿ, ಧನ್ಯರಿದ್ದೀರಿ. ಯಾಕೆ? ಕತ್ತಲಿನಲ್ಲಿದ್ದವರು ಸಮಾಧಾನವನ್ನು ಹೊಂದುವುದಕ್ಕಾಗ್ತದೆ. ಯಾಕಂದ್ರೆ ಕತ್ತಲನ್ನು ನೀಗಿ ಮತ್ತೆ ಬೆಳಕು ಬರುವುದು. ಬೆಳಕಿನಲ್ಲಿದ್ದವರು ಭೀತರಾಗಬೇಕಾಗ್ತದೆ. ಯಾಕ? ಬೆಳಕನ್ನು ಆವರಿಸಿ ಕತ್ತಲನ್ನು ಸುತ್ತುವುದಕ್ಕೂ. ಅಂತೆಯೇ ಮುಗ್ಧರಾದ ನಿಮ್ಮ ಮುಗ್ಧತೆ ಅಪರಾಧವಲ್ಲ, ಬಡವರಾದ ನಿಮ್ಮ ಬಡತನ ಅಪರಾಧವಲ್ಲ. ಮುಗ್ಧರಾದ ನಿಮಗೆ ಆ ದೇವರ ಸಾಮ್ರಾಜ್ಯವು ನಿಮ್ಮದಾದ. ಬಡವರಾದ ನೀವು ಸಂತೋಷ ಪಡಿ. ಆ ಭಗವಂತನ ಕುರಿತಾಗಿ ನಿಮ್ಮ ಹೃದಯ ಶ್ರೀಮಂತವಾಗಿರುವುದು. ನೊಂದ ನೋವಿಗಾಗಿ ಸಂತೋಷ ಪಡಿ. ಆ ದೇವರೇ ನಿಮ್ಮ ನೋವನ್ನು ನಿವಾರಿಸುವುದಕ್ಕೆ, ಸಾಂತ್ವನವನ್ನು ಕೊಡುವುದಕ್ಕೆ ನಿಮ್ಮ ಸಮೀಪಗತನಾಗುವುದು. ನನ್ನನ್ನು ಸಮೀಪಿಸಿ ಆ ದೇವಲೋಕದ, ಆ ದೇವರ ಸಾಮ್ರಾಜ್ಯವನ್ನು ಈ ಭೂಮಿಯಲ್ಲಿ ಹೇಗೆ ಹೊಂದುವುದಕ್ಕಾದೀತು ಅನ್ನುವುದನ್ನು ನಾನು ತೋರಿಸಿಕೊಡ್ತೇನೆ. ಯಾವುದು ಧಾರ್ಮಿಕವಾಗಿ ನಾವು ಅನುಸರಿಸಬೇಕಾದ ದಾರಿಯೋ ಆ ಕರ್ತವ್ಯದ ದಾರಿಯಲ್ಲಿ ಮುನ್ನುಗ್ಗುವುದಕ್ಕೆ ಯಾರೂ ಭೀತರಾಗಬೇಕು. ಇದಕ್ಕೆ ಕಂಟಕವನ್ನು ಬಂದವರನ್ನು ಧೈರ್ಯವಾಗಿ ಎದುರಿಸಿ, ಹೇಗೆ ಹಿಂಸೆಯ ಮೂಲಕವಾಗಿರುವುದು, ಯಾರನ್ನು ಹಿಂಸಿಸಬಹುದು. ಯಾರಾದರೂ ನಿಮ್ಮ ಮೇಲೆ ಕೈ ಎತ್ತುವುದಕ್ಕೆ ಬಂದರಾದರೆ, ನಿಮ್ಮ ದವಡೆಯ ಮೇಲೆ ಏಟನ್ನು ಹೊಡೆದರಾದರೆ, ನೀವು ಅಂತರಂಗದಿಂದ ಕ್ರೋಧದಿಂದ ತಪ್ಪಿಸಿ ಅವರಿಗೆ ಕೈ ಎತ್ತುವುದಕ್ಕೆ ಮುಂದಾಗಬೇಡಿ. ನನ್ನ ಶಿಷ್ಯರೇ, ಇನ್ನೊಂದು ಕೆನ್ನೆಯನ್ನು ಕಲಿಸಿ. ಆಗ ಅವರು ಉತ್ತರ. ನಿಮ್ಮ ಸಹೋದರನಂತೆ ನೆರೆಯವರನ್ನು ಪ್ರೀತಿಸಿ. ಯಾರು ನಿಮ್ಮನ್ನು ವಿರೋಧಿಸ್ತಾರೋ ಅವರನ್ನು ನಿಮ್ಮವರು ಅಂತ ತಿಳಿದು ಪ್ರೀತಿಸಿ. ಈ ಜಗತ್ತಿನಲ್ಲಿ ಪ್ರೀತಿಗಿಂತ ಹೆಚ್ಚಿನ ಆಭರಣ, ಪ್ರೀತಿಗಿಂತ ಹೆಚ್ಚಿನ ಸಂಪತ್ತಿಗೆ ಆ ದೇವರು ತನ್ನ ಮಕ್ಕಳಿಗಾಗಿ ಧಾರೆ ಎರೆಯುತ್ತಿರುವುದು ಪ್ರೀತಿಯನ್ನು. ಅದನ್ನೇ ನಾವು ಉಳಿದವರೊಂದಿಗೆ ಹಂಚಬೇಕು. ಒಂದು ಮಾತನ್ನು ನೆನಪಿಡಿ. ನೀವೆಲ್ಲ ನನ್ನವರಾಗಿ ನಿಮ್ಮ ಲೋಕ ಯಾತನೆಗಳನ್ನು ನನಗನುಭವಿಸುವುದಕ್ಕೆ ಬಿಡಿ. ನೀವು ಸುದ್ದಿಗಳಾಗಿ ಮಾತ್ರ ಅಲ್ಲ, ಯಾವ ಕಷ್ಟ ಕೋಟಲೆಗಳನ್ನು ಮೀರಿ ದೇವರ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ನೀವು ದುಡಿಯುವುದಕ್ಕೆ ಮುಂದಾಗ್ತೀರೋ ಆ ಕಾಲದಲ್ಲಿ ಆ ಸಾಮ್ರಾಜ್ಯದಲ್ಲಿ ಸ್ಥಾಪನೆಯಾಗಬೇಕು ಅಂತಾದರೆ ನೀವು ಹೇಗೆ ವರ್ತಿಸಬೇಕು ಅಲ್ಲಿಲ್ಲ.
ಅದನ್ನು ಅನುಸರಿಸಿ. ಆದರೆ ಕೇವಲ ಅಕ್ಷರದಿಂದ ಅನುಸರಿಸಬೇಡಿ, ಅದನ್ನು ವಿಸ್ತರಿಸಿ ಅನುಸರಿಸಿ. ಶಾಸ್ತ್ರ ಹೇಳುತ್ತದೆ ವ್ಯಭಿಚಾರ ಅಪರಾಧ ನಿಜವೇ. ವ್ಯಭಿಚಾರ ಅಪರಾಧ ಮಾತ್ರವಲ್ಲ, ವ್ಯಭಿಚಾರಕ್ಕೆ ಆಸ್ಪದವನ್ನಾಗಿ ಒಂದು ಹೆಣ್ಣಿಗೆ ಜೀವನವನ್ನು ಕಲ್ಪಿಸುವುದು ಅಪರಾಧ. ಆದ್ದರಿಂದ ವ್ಯಭಿಚಾರ ಅಪರಾಧ ಮಾತ್ರವಲ್ಲ, ವ್ಯಭಿಚಾರಕ್ಕೆ ದಾರಿ ತೋರಿಸುವ ಗಂಡನದ್ದು ಅಪರಾಧ. ಕಳ್ಳತನವನ್ನು ಮಾಡುವುದು ಅಪರಾಧ. ಕಳ್ಳತನದ ಕುರಿತು ಯೋಚಿಸುವುದಕ್ಕಿಂತ ಅಪರಾಧ. ಕೇವಲ ಆಚರಣೆಯನ್ನು ಮಾತ್ರವಲ್ಲ, ಅಂತರಂಗವನ್ನು ಶುದ್ಧೀಕರಿಸಿಕೊಂಡು ಕಳ್ಳತನವನ್ನು ಮಾಡದಿರಿ, ಕೊಲೆಗೆ ಮನಸ್ಸು ಮಾಡದಿರಿ, ಹಿಂಸೆಯಿಂದ ದೇವರ ಸಾಮ್ರಾಜ್ಯ ಒದಗಲಾಗದು. ಕಳದು ಒದಗಿ ಹುಸಿಯ ಮಾಡದಿರಿ, ಸುಳ್ಳನ್ನು ಮಾಡದಿರಿ. ಯಾವ ನಮ್ಮನ್ನು ಈ ಜಗತ್ತಿಗೆ ತಂದು ನಮಗಿಂತಹ ಸುಂದರವಾದ ಜೀವನವನ್ನು ಕಲ್ಪಿಸಿದರು ಆ ತಂದೆ ತಾಯಿಯರನ್ನು ನಿರ್ಲಕ್ಷ್ಯದಿಂದ ಕಾಣಬೇಕು. ವೃದ್ಧರಾದ ನಿಮ್ಮ ತಂದೆ ತಾಯಿಯರನ್ನು ಪ್ರೀತಿಯಿಂದ ಆರೈಕೆ ಮಾಡಿ. ಆದರೆ ಇನ್ನೊಬ್ಬರ ಸಂಪತ್ತಿಗಾಗಿ ಹಂಬಲಿಸಬೇಕು. ಇನ್ನೊಬ್ಬರ ಪತ್ನಿ ಸುಂದರವಾಗಿದ್ದಾಳೆ ಎನ್ನುವ ಕಾರಣದಿಂದ ಅವಳತ್ತ ಕಣ್ಣೆತ್ತಿ ನೋಡಬೇಕು. ಅಂತರಂಗವನ್ನು ಶುದ್ಧವಾಗಿಟ್ಟುಕೊಳ್ಳಿ. ಆಗ ಮಾತ್ರ ಪರಮ ಪವಿತ್ರನಾದಂತಹ ಕರ್ತ ಇಲ್ಲಿ ವಾಸಿಸುವುದಕ್ಕೆ ಮನಸ್ಸು ಮಾಡ್ತಾರೆ. ಹಾಗಾಗಿ ದೇವರ ಸಾಮ್ರಾಜ್ಯ ಬೇರೆಯೋ ಇಲ್ಲ, ನಿಮ್ಮೊಳಗಿದೆ, ನಮ್ಮೊಳಗಿದೆ. ನೋಡಿದರೆ ನನ್ನ ಈ ಮಾತುಗಳನ್ನು ಕೇಳುತ್ತಾ 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 ಆ ಕುರಿತಾಗಿ ನಿಜವಾದ ಶ್ರದ್ಧೆ ಲಕ್ಷ್ಯವುಳ್ಳವರಾಗಿ ಇವರೆಲ್ಲರನ್ನು ಅನುಸರಿಸುವುದಕ್ಕೆ ಮನಸ್ಸು ಮಾಡಿದರು. ಅದರಲ್ಲಿ ಕೆಲವರು ಆಂಧ್ರೆಯ ಫಿಲಿಪನೋ ಮೊದಲಾದ 12 ಮಂದಿ ನನ್ನ ಅಚ್ಚುಮೆಚ್ಚಿನ ಶಿಷ್ಯರಾಗಿ ನನ್ನನ್ನು ಎಲ್ಲಿಂದ ಎಲ್ಲಿಯವರೆಗೂ ಅನುಸರಿಸುವುದಕ್ಕೆ ಮನಸ್ಸು ಮಾಡಿ ನನ್ನನ್ನು ಹಿಂಬಾಲಿಸುವುದಕ್ಕೆ ತೊಡಗಿದರು. ನಿಜ, ಈ ಉಪದೇಶದಿಂದ ಆ ಕರ್ತನ ಸಂದೇಶವನ್ನು ಭೂಮಿಯಲ್ಲಿ ಪಸರಿಸ್ತಾ ಇದ್ದೇನೆ. ಇದನ್ನೇ ಮತ್ತೆ ಮತ್ತೆ ಬೋಧಿಸ್ತಾ ಜೆರುಸಲೇಮ್ ನಗರದತ್ತ ಸಾಕ್ತೇನೆ. ಮುಂದೆ ಹೋಗ್ತೇನೆ, ಮುಂದೆ ಹೋಗ್ತೇನೆ. ಕಣ್ಣು ಕೆಂಪಾಯಿತು.
ನಮ್ಮ ಕೈಗೆ ಸಿಕ್ಕಿದ್ದಾಳೆ. ಇವಳನ್ನು ಕರೆದನ್ನು ಇನ್ನು ಮುಂದೆ ನಿಲ್ಲಿಸಿದ್ದೇನೆ ಗೊತ್ತು. ಯಾಕೆ? ಹೊಸ ಧರ್ಮವನ್ನೆಲ್ಲ ನೀವು ವಿವರಿಸುತ್ತಿದ್ದೀಯಂತೆ, ಹೊಸ ಮಾರ್ಗವನ್ನು ತೋರಿಸುತ್ತಾ ಇದ್ದೀಯಂತೆ. ನಮ್ಮ ಪ್ರವರ್ತಕನಾದಂತಹ ಮೋಸೆ ಹೇಳಿದ ದಾರಿಯಲ್ಲಿ ಈಕೆಯನ್ನು ನಡು ಬೀದಿಯಲ್ಲಿ ನಿಲ್ಲಿಸಿ ಎಲ್ಲರೂ ಸೇರಿ ಕಲ್ಲು ಹೊಡೆದು ಕೊಲ್ಲಬೇಕು ಎಂಬುದು ನ್ಯಾಯಶಾಸ್ತ್ರ. ನಿನ್ನ ನ್ಯಾಯಶಾಸ್ತ್ರ ಏನು ಹೇಳುತ್ತದೆ ಎಂದು ಅರಿತುಕೊಳ್ಳಬೇಕು. ಎಷ್ಟು ಕಲಿತಿದ್ದೀಯ ನೋಡೋಣ ಅಂತ ಮನಸ್ಸಾಗಿದೆ. ಅದೊಂದು ಅರ್ಥ ಇಲ್ಲ. ಇವಳಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಸತ್ಯ ನಿನ್ನ ಅಭಿಪ್ರಾಯವನ್ನು ಕೇಳುವುದಕ್ಕಾಗಿ ಬಂದಿದ್ದೇವೆ. ನೀನು ಹೊಡೆಯುತ್ತೀಯೋ ಅಲ್ಲ ನಾನು? ನನಗೆ ಕಲ್ಲು ಹೊಡೆಯುವ ಹೊಡೆಗಿಂತ ಹೆಚ್ಚು ಮೋಶೆ ಯಾವ ಶಾಸ್ತ್ರವನ್ನು ವ್ಯಭಿಚಾರಿಣಿಯರ ಕುರಿತಾಗಿ ಆಡಿದರು ಆ ವಿದ್ಯೆ ಕುರಿತಂತೆ ನಿಮ್ಮ ಪ್ರಶ್ನೆ ಇರುವುದು ನಿಜ. ಒಂದು ವೇಳೆ ಮಾನವೀಯ ದೃಷ್ಟಿಯಿಂದ ಅವಳಿಗೆ ಕಲ್ಲು ಹೊಡೆಯಲಿ ಅಂತ ಹೇಳಿದ್ರೆ ನಾಳೆ ಮೋಶೆಗೆ ವಿರೋಧವಾಗಿ ಎಸಗಿದ್ದಾನೆ ಅಂತ ಪ್ರಚಾರ ಮಾಡ್ತಾರೆ. ಒಂದು ವೇಳೆ ಕಲ್ಲು ಹೊಡೆಯಲಿ ಅಂತಂದ್ರೆ ಅಯ್ಯೋ ಆ ಸೋದರಿಯಲ್ಲಿ ವಿನ ಕಾರಣ ತಮ್ಮದ ಇದೇ ಸರಿ ಅಯ್ಯ ಸುಲಭವಾದ ದಾರಿ. ಮೋಶೆಯ ಶಾಸ್ತ್ರವನ್ನಂತೂ ನಾನು ವಿರೋಧಿಸುವವನಲ್ಲ. ಆ ಶಾಸ್ತ್ರದಲ್ಲಿ ಏನು ಅಡಿದೆ ಅದು ಹಾಗೆಯೇ ಆಚರಿಸಲ್ಪಡುವೆ. ವ್ಯಭಿಚಾರ ಮಾಡಿದವರಿಗೆ ಕಲ್ಲು ಹೊಡೆಯಬೇಕೆಂದರೆ ಮೋಶೆ ಆಡಿರುವುದು ಕಲ್ಲು ಹೊಡೆಯಿರಿ. ಆದರೆ ಯಾರು ಇಲ್ಲಿಯವರೆಗೆ ಒಂದೇ ಒಂದು ಪಾಪಕೃತ್ಯವನ್ನು ಮಾಡದೇ ಇದ್ದ ಪುಣ್ಯವಂತ ಮೊದಲ ಕಲ್ಲು ಹೊಡೆಯಬೇಕು. ನಾನು ಹೊಡೆಯಬೇಕಾ? ಮತ್ತೆ ನಮ್ಮಲ್ಲಿ ದೊಡ್ಡವರು ನೀವಲ್ಲ. ನಾನೇ ನೀನು ಸಣ್ಣವ ಶುರು ಮಾಡಿದ್ರೆ ಒಳ್ಳೇದು. ದೊಡ್ಡವ ಬದುಕಿದಾಗ ಒಂದೊಂದು ಪಾಪ ಮಾಡಿದ ನೆನಪಾಗ್ತಾ ಉಂಟಲ್ಲ ಈಗ. ಓಯ್ ಸ್ವಾಮಿ, ನಿಮ್ಮೊಟ್ಟಿಗೆ ಇರುವವರಲ್ಲ ನಾವು. ಪಾಪದಲ್ಲಿ ಸತ್ತಪಾಲು ನಮ್ಮದು ಉಂಟು. ಹೇಗೆ? ಹಾಗಾದರೆ ಇವಳನ್ನು ಇಲ್ಲಿಯೇ ಬಿಟ್ಟು ಇಲ್ಲಿಂದ ಒಳ್ಳೆಯದು ಅಂತ ಕಾಣ್ತದೆ. ಇವನ ಬಳಿಯಲ್ಲಿ ನಿಂತರೆ ನಮ್ಮ ಮರ್ಯಾದೆ ಊರ ಜನರ ಮುಂದೆ ಹರಾಜಾಗುವ ಎಲ್ಲ ಲಕ್ಷಣಗಳು ಉಂಟು. ಹಾಗಾಗಿ ಸುದ್ದಿ ಇಲ್ಲದೆ ಹೋಗುದು. ಎಲ್ಲ ಇಲ್ಲಿಂದ ಜಾರುವುದು ಒಳ್ಳೆಯದಲ್ಲ. ಓಡಿಯೇ ಹೋದರೆ ಆ ತನ್ನಂತಹ ಸೋದರಿಗೆ ತಪ್ಪೊಪ್ಪಿಗೆಯಿಂದ ಎಲ್ಲ ಪಾಪಗಳ ಪರಿಹಾರವನ್ನು ಅನ್ನೋದನ್ನು ಬೋಧಿಸಿ ಇನ್ನಾದರೂ ಸಚ್ಚಾರಿತ್ರ್ಯವಂತರಾಗಿ ಮಾಡು ಅಂತ ಆಡಿದ್ದೇನೆ. ಮುಂದೆ ನಿಜ ಮುಂದೆ ಅದನ್ನು ಮೊದಲೇ ನನಗೆ ತಿಳಿಯುವುದಕ್ಕಾಗ್ತದೆ. ಆದ್ದರಿಂದ ಎಚ್ಚೆ ಎಂಬ ಈ ಯೋಗದಲ್ಲಿ ನನ್ನ ಶಿಷ್ಯರನ್ನೆಲ್ಲ ಕುಳ್ಳಿರಿಸಿ ಉಪದೇಶವನ್ನು ಮಾಡುತ್ತಿರುವ ಕಾಲಕ್ಕೆ ಮುಂದೇನಾಗುವುದು ಅದರ ಸೂಚನೆ ನನ್ನ ಶಿಷ್ಯರ ಮುಖಗಳಲ್ಲಿ ಪ್ರತಿಫಲಿಸ್ತಾ ಇದೆ. ಪ್ರತಿಯೊಬ್ಬರಿಗೂ ಉಪದೇಶದ ಕುರಿತು ಆಲಸ್ಯ, ಹೆಚ್ಚಿನವರಿಗೆ ನಿದ್ರೆ, ಇದು ನಿರುಪಯುಕ್ತ ಎನ್ನುವ ಭಾವ. ಇವರನ್ನು ಜಾಗೃತಗೊಳಿಸುವುದಕ್ಕಿರುವ ದಾರಿ ಯಾವುದು? ಇವರಿಗೆ ಗುರುಸ್ಥಾನದಲ್ಲಿರುವ ನನ್ನ ಈ ಬಲಿದಾನ ಯಾವ ಉದ್ದೇಶಕ್ಕಾಗಿ ಬಂದ ಕುರಿಮರಿಯೋ ಅದು ತನ್ನ ಬಲಿದಾನದಿಂದಲೇ ಸಾರ್ಥಕ್ಯವನ್ನು ಪಡೆಯಬೇಕಾಗಿದೆ. ಹಾಗಾಗಿ ನಿರ್ಣಯವನ್ನು ಮಾಡಿದ್ದೇನೆ. ಬೆಳಕಿನ ರಾಜ್ಯ ಬರಬೇಕು, ಕತ್ತಲು ದೂರವಾಗಬೇಕು ಅಂತಾದ್ರೆ ನಾನು ಉದ್ದೇಶಿಸಿದ್ದು ನಡೆಯುತ್ತದೆ ನಡೆಯುತ್ತದೆ ನಡೆಯುತ್ತದೆ. ಆ ನಿರೀಕ್ಷೆಯಲ್ಲೇ ಮುಂಗಡ ಒಂದು 4-5 ಕೊಟ್ಟು ಬಿಡಿ.
ಪ್ರಾಂತದವರೆಲ್ಲರನ್ನೂ ಕೂಡ ರೋಮಿಗೆ ಬೆಳೆವಾಗುವಂತೆ ಮಾಡಬೇಕು ಎಂಬ ಪಣವನ್ನು ಕೊಟ್ಟಿದ್ದೇನೆ. ಆದರೆ ಏನು ಮಾಡುವ ಈ ಯಹೂದಿಗಳು ಯಾವಾಗ ರೋಮಿನವರನ್ನು ನೋಡುವಾಗ ಮಕ್ಕಳ ದೃಷ್ಟಿಯಿಂದಲೇ ನೋಡುತ್ತಿರುತ್ತಾರೆ. ಎಷ್ಟು ಹೇಳಿದರೂ ಇವರಿಗೆ ಅರ್ಥವಾಗುವುದು ತಮ್ಮದೇ ಆದಂತಹ ಯಾವ ಜೀವನ ಕ್ರಮ ಇದೆ, ಇದನ್ನೇ ಸಾಧಿಸಿಕೊಂಡು ಬಂದವರು. ಏನು ಮಾಡೋಣ, ರೋಮ್ ಚಕ್ರವರ್ತಿಯ ಆದೇಶದಂತೆ ನನ್ನಿಂದ ಸಾಧ್ಯವಾದದ್ದು ಈ ಜನರ ತೀರಿಸಬೇಕು ಎಂಬ ಪ್ರಯತ್ನಿಸಿದೆ. ಸಾಧ್ಯವಾಗುತ್ತಿಲ್ಲ. ಇನ್ನು ಈ ಜನರಿಗೆ ಪವಿತ್ರವಾದಂತಹ ರಾಷ್ಟ್ರ ಹಬ್ಬ. ನಾನು ಕೂಡ ಎಂದಿನಂತೆ ಸೂರ್ಯೋದಯಕ್ಕೆ ಎದ್ದು ನನ್ನ ಪವಿತ್ರವಾದಂತಹ ರಾಯಗಂಡ ಬಟ್ಟೆ ಆಂಟೋನಿಯೋ ಎಂಬ ಹೆಸರಿನ ವೀರಾಜನ ಬಟ್ಟೆ ವಿರಾಜಮಾನನಾಗಿದ್ದೆ. ದೂತರು ಬಂದು ಹೇಳಿದಂತಹ ನೋಡಿ ಹೊರಗೆ ಕಾದಿದ್ದಾರಂತೆ ಯಾರು? ಪರಿಸಾಯರು, ಯಾಜಕರು, ಶಾಸ್ತ್ರಿಗಳು. ನಾವು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು. ಇವರೆಲ್ಲರೂ ಒಂದಾಗಿ ಬರುವವರಲ್ಲ. ರಾಜನಾದ ನಾನೇ ಆಜ್ಞೆಯನ್ನು ಕೊಟ್ಟರೂ ಕೂಡ ಅಹಂಕಾರದಿಂದ ಬೀಳುತ್ತಿರುವಂತಹ ಇವರು ಬರುವವರಲ್ಲ. ಹಾಗಿದ್ದರೆ ಯಾಕೆ ಬಂದಿದ್ದಾರೆ? ಯಾಕೆ ನನ್ನ ನಿರೀಕ್ಷೆಯಲ್ಲಿದ್ದಾರೆ? ಆಲೋಚಿಸಿದರೆ ಹೊಳೆಯಲು ಇಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನವೆಲ್ಲವೂ ನನ್ನ ಕಿವಿಗೂ ಬಿದ್ದಿದೆ. ಯೇಸುವೆಂದು ಒಬ್ಬ ಬಂದಿದ್ದಾನಂತೆ, ಇಲ್ಲಿ ತಿರುಗುತ್ತಾ ಇದ್ದಾನಂತೆ. ಭಿಕ್ಷುಕರನ್ನು, ಕುಷ್ಠರೋಗಿಗಳನ್ನು, ಯಾರೆಲ್ಲ ಭಕ್ತಿಗಳಿದ್ದಾರೆ ಅವರನ್ನೆಲ್ಲ ಉದ್ಧಾರ ಮಾಡುತ್ತಿದ್ದಾನೆ ಎಂಬ ಸುದ್ದಿ ನಮಗೂ ಬಂದಿದೆ. ನಾವು ಆ ಕಡೆಗೆ ಗಮನವನ್ನು ಕೊಟ್ಟಿಲ್ಲ, ಆದರೆ ಇವರೆಲ್ಲ ಕೊಟ್ಟಿದ್ದಾರೆ. ಏನು ಮಾಡುವ? ರಾಜನಾಗಿರುವುದರಿಂದ ಹೊರಗೆ ಇವರು ಕಾಯುತ್ತಿರುವವರನ್ನು ಹೆಚ್ಚು ಹೊತ್ತು ಕಾಯುತ್ತಿರುವುದು ಸರಿಯಲ್ಲ. ಆದ್ದರಿಂದ ಹೊರಗೆ ಬಂದಿದ್ದೇನೆ. ಓ ಯಾಜಕರೇ, ಕೆಡುತ್ತದೆ ಅಂತ ಹೊರಗೆ ನಿಂತದ್ದು ನಾವು ಒಳಗೆ ಬರುವುದಿಲ್ಲ. ಆಶ್ಚರ್ಯವಾಯಿತು, ಆಶ್ಚರ್ಯವಾಯಿತು. ನನ್ನನ್ನು ನೋಡಬೇಕು, ಆದರೆ ಒಳಗೆ ಬರುತ್ತಾಗಿಲ್ಲ. ನಿಮ್ಮ ಮಡಿವಂತಿಗೆ ಒಳಗೆ ಬರುವುದಕ್ಕೆ ಬಿಡುವುದಿಲ್ಲ ಎಂಬುದನ್ನು ಅರಿತಿದ್ದೇನೆ. ಯಾಕೆ? ಇಂದು ಪಾಸ್ಕಾ ಹಬ್ಬದ ದಿನ. ಹಬ್ಬದ ದಿನದ ಉಪವಾಸದಲ್ಲಿದ್ದೇವೆ. ಉಪವಾಸದಲ್ಲಿ ಇರುವ ನೀವು ಊಟವಾಗದೆ ಒಳ ಪ್ರವೇಶವನ್ನು ಮಾಡುವುದಿಲ್ಲ. ಇದನ್ನು ನಾನೂ ಅರಿತಿದ್ದೇನೆ. ಅದಕ್ಕಾಗಿಯೇ ನಾನೇ ಹೊರಗೆ ಬಂದಿದ್ದೇನೆ. ಅರಿತಾಯಿದೆ ಶಾಸ್ತ್ರಿಗಳೇ, ಏನಾಗಿದೆ? ಇವನು ಬಂದಿದ್ದಾನೆ ನಿಮ್ಮ ಜೊತೆಯಲ್ಲಿ. ಇವನ ಬಗ್ಗೆ ಸ್ವಲ್ಪ ನನ್ನ ಕಿವಿಗೂ ಬಿದ್ದಿದೆ. ಏನು 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 ಇವನಿಂದ ಏನಾದರೂ ಅತುರ್ಯವಾಗಿದೆ? ಏನು ಇವನನ್ನು ಹಿಡ್ಕೊಂಡು ಬಂದಿದ್ದೀರಿ ನನ್ನಲ್ಲಿ? ಏನಾಗಬೇಕು ಹೇಳಿ? ಹಬ್ಬವನ್ನು ಅನಿವಾರ್ಯವಾಗಿ ನೆರೆದು ತಂದಿದ್ದೇವೆ, ಕಟ್ಟಿದಂದಿದ್ದೇವೆ. ಯಾಕೆ ಗೊತ್ತೇ? ಯಾಕೆ? ಇವನನ್ನು ಇನ್ನು ಉಳಿಯಬಿಟ್ಟರೆ ನಮ್ಮ ದೇಶ ಹಾಳಾಗಿತ್ತು. ಹೌದು, ನಮ್ಮ ನಾಡಿನ ಜನ ಹಾಳಾದರು. ಎಲ್ಲರ ತಲೆ ಹಾಳಾಗಿತ್ತು. ಯಾಕಂದ್ರೆ ಇವ
ಪಾಪಿಷ್ಟರು ಇದನ್ನೆಲ್ಲವನ್ನು ನಾನು ಬಲ್ಲೆ. ಇವರೆಲ್ಲ ನಿನ್ನ ಬಗ್ಗೆ ಹೇಳುತ್ತಾ ಇದ್ದಾರಲ್ಲ, ಅವರು ಹೇಳಿದ್ರೆ ಸಾಲ. ನೀನು ಹೇಳಿ, ನೀನು ರಾಜನೆಂದು ಹೇಳಿದ್ದೀಯಂತೆ. ಅಯ್ಯ ಯೇಸುವೆ, ಏನು ನೀನು ಯಹೂದ್ಯರ ರಾಜ ಅಥವಾ ರೋಮನಿನ ಚಕ್ರವರ್ತಿಗೆ ಎದುರಾಗಿ ನೀನು ಒಬ್ಬ ರಾಜನನ್ನು ಸ್ಥಾಪಿಸಬೇಕಾ? ಏನು ನನಗೆ ಅರ್ಥವಾಗ್ತಾ ಇಲ್ಲ. ನಿನ್ನ ಬಾಯಿಯಲ್ಲೇ ಕೇಳಬೇಕು, ಹೆಚ್ಚು ಹೊತ್ತು ಆಗಬಾರದು. ಥಟ್ಟನೆ ನನಗೆ ಉತ್ತರಬೇಕು. ಅರಸನೇ ವಿಚಾರಣೆಯಲ್ಲಿ ಒಂದು ಉತ್ತಮ ಆದರ್ಶವನ್ನೇ ತೋರಿಸಿದೆ. ನನ್ನನ್ನು ಉತ್ತರಕ್ಕಾಗಿ ಪ್ರಶ್ನಿಸ್ತಾ ಇದ್ದೀನಿ. ನಾನು ದೊರೆ ಕುಮಾರನು ಹೌದು, ನಾನು ರಾಜನೂ ಹೌದು. ಆದರೆ ಇಲ್ಲಿ ನನ್ನ ರಾಜ್ಯ ಬೇರೆ ಇರುವುದು. ಆ ದೇವರ ರಾಜ್ಯದಲ್ಲಿ ಸತ್ಯ ಧರ್ಮಗಳೇ ಆಳುವ ಆ ರಾಜ್ಯದಲ್ಲಿ ನಾನು ದೊರೆ ಕುಮಾರನಾಗಿ ದೊರೆಯಾಗಿ. ಅಯ್ಯ ಯೇಸುವೆ, ನಾನು ಕೇಳಿದ್ದೇನು ಈಗ ಹೇಳ್ತಾ ಇರುವುದು ನನ್ನ ಪ್ರಶ್ನೆಗೆ ಇಲ್ಲ ಉತ್ತರ. ಯಾಕಲ್ಲ? ನೀನು ನಿನ್ನ ಜೊತೆಯಲ್ಲಿರುವವರನ್ನು ನಂಬಿಸಬಹುದು, ನನ್ನನ್ನಲ್ಲ. ಏನು ಹೇಳ್ತಾ ಇರುವುದು ನೀನು? ಯಾವ ಲೋಕದ ಅರಸನ ನೀನು? ಸತ್ಯ ಧರ್ಮದ ದೇವರು ಆ ಕರ್ತನ ಲೋಕದಲ್ಲಿ ಆ ರಾಜನ ಕುಮಾರನಾಗಿದ್ದಾನೆ. ಇವನನ್ನು ಬಿಟ್ಟು ಬಿಡಲೇ ಹೇಳಿದ್ರೆ ಇವರು ದೂರನ್ನೇ ಎಲ್ಲಿಗೆ ಹೋಗಿದ್ದಾರೆ, ರೋಮಿಗೆ ಹೋಗಿದ್ದಾರೆ. ಅದಾಗಬಾರದು. ಈಗ ನನ್ನ ಪರಿಸ್ಥಿತಿ ಏನಾಯಿತು? ಹುಲಿಯನ್ನು ಓಡಿಸಿಕೊಂಡು ಬಂದಾಗ ಓಡುತ್ತಾ ಹೋದವರು ಮುಂದೆ ಹೋಗುವುದಕ್ಕಾಗುವುದಿಲ್ಲ. ಹಿಂದೆ ಬರುವವರೇ ಹುಲಿ ಇದೆ. ಏನು ಆ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ಒಂದು ಹೊಳಿ ಇವರನ್ನು ಸ್ವಲ್ಪ ಸಮಾಧಾನ ಪಡಿಸಿದ್ರೆ ಎಲ್ಲವೂ ಸರಿಯಾಗಿದೆ. ಬೀಸುವ ದೊಡ್ಡ ಇನ್ನು ತಪ್ಪಿಸಿಕೊಳ್ಬೇಕು. ಅಲ್ಲಿ ಏನು ಮಾಡಬೇಕು? ಅಯ್ಯ ಪರಿಸಾಯರೇ, ಶಾಸ್ತ್ರಿಗಳೇ, ನೀವು ಕಳೆದುಕೊಂಡು ಬಂದದ್ದೆಲ್ಲ ಹೌದು. ನೀವು ಹೇಳುತ್ತಿರುವ ಮಾತನ್ನೆಲ್ಲ ನಾನು ನಂಬಿದೆ. ಅಲ್ಲಿ ಏನು ಮಾಡೋಣ ಹೇಳಿ? ಸಂಶಯ. ಇಂದಿನ ದಿನ ಯಾವುದು ನೀವು ಯೋಚಿಸಿದರು? ಫಸ್ಟ್ ಹಬ್ಬ ಅಲ್ಲವೇ? ಊಟ ಆಗುವುದಕ್ಕಿಂತ ಮೊದಲು ಇವರಿಗೆ ನಾವು ಶಿಕ್ಷೆಯನ್ನು ವಿಧಿಸಿದ್ರೆ ಆ ಹಬ್ಬಕ್ಕೆ ನಾವು ಅಪಮಾನವನ್ನು ಮಾಡಿದ ಹಾಗಾಗುವುದಿಲ್ಲ. ಆದುದರಿಂದ ಇದಕ್ಕೊಂದು ಪರಿಹಾರವಿದೆ. ಇಂದಿನ ದಿನವೊಂದು ಕರೆಯಲಿ, ಹಬ್ಬ ಮುಗಿಯಲಿ, ಆಮೇಲೆ ಇವರಿಗೆ ಬೇಕಾದಂತಹ ಶಿಕ್ಷೆಯನ್ನು ನಾವು ಕೊಡುತ್ತೇವೆ.
ಆದ್ದರಿಂದ ಆದೇಶವನ್ನು ಕೊಡುವುದಿಲ್ಲ, ಇವರ ವಶಕ್ಕೆ ಬಿಡ್ತೇನೆ. ಅಯ್ಯ ಶಾಸ್ತ್ರಿಗಳೇ, ನನ್ನದು ಯಾವುದೂ ಅಭ್ಯಂತರವಿಲ್ಲ. ನೀವು ಇವರನ್ನು ಕರೆದುಕೊಂಡು ಹೋಗಬಹುದು. ಏನು ಮಾಡ್ತೀರೋ ನಿಮಗೆ ಬಿಟ್ಟದ್ದು. ನನ್ನ ಪತ್ನಿಯಾದಂತಹ ಕಾಳಿಯಾರನ್ನು ಕರೆದಿದ್ದೇನೆ. ಇಲ್ಲಿ ನಡೆದಂತಹ ಘಟನೆಗೆ ನಾನು ಸಾಕ್ಷಿಯಲ್ಲ, ಹಾಕು ನೀವು ಎಂಬ ಹಾಗೆ ಹೇಳಿ ನನ್ನ ಕೈಯನ್ನು ತೊಳೆದುಕೊಂಡಿದ್ದೇನೆ. ನ್ಯಾಯ ದಂಡವನ್ನು ಮುರಿದು ಬಿಸಾಡಿದ್ದೇನೆ. ಮೊದಲನೆಯ ಹನಿ ನೀರು ನೆಲಕ್ಕೆ ಬೀಳುವುದಕ್ಕೆ ಕಾಯ್ತಾ ಇದ್ದೇವೆ. ನಜರೇತ ಯೇಸು ಯೆರೂಸಲೇಮಿಗೆ ಪ್ರವೇಶ ಮಾಡಿದ್ದೆ ಹೇಗ ನೀವು? ಯಾರು ಏರದ ಕತ್ತೆಯ ಮೇಲೇರಿ ದೇವರ ಮಗವನ್ನ ದೇವರ ರಾಜ್ಯವನ್ನು ಕಟ್ಟಿಸಿತು. ಜನರ ಮಂಡೆಯನ್ನು ಹಾಳು ಮಾಡಿ ಕಂಡವರನ್ನು ದಂಗೆಯೆಬ್ಬಿಸಿ ನಮ್ಮ ಈ ನೆಲದ ಧರ್ಮವನ್ನೇ ಹಾಳು ಮಾಡಿದವ ಸಿಕ್ಕಿನ ಇಲ್ಲ ಕೈಗೆ. ನಿನ್ನನ್ನು ಬಿಡ್ಲಿಕ್ಕಿದೆಯಾ? ತೆಗೆಯಿಟ್ಟು ಯಾರಿಗೂ ದೇವರ ಮಗ, ನೀನು ದೇವರ ಮಗ ರಾಜಕುಮಾರನಿಗೆ ತಲೆಗೇನು ಬೇಕು? ಇವನಿಗೆ ಅಂತಿಂತ ಕಿರೀಟ ಆಗಲಿಕ್ಕಿಲ್ಲ. ಮತ್ತೆ ತಿರುಗು ಮುಳ್ಳಿಂದ ಚೆನ್ನಾದ ಕಿರೀಟ ಮಾಡಿ ತಂದಿ. ಇವನ ತಲೆಯ ಅಳತೆ ನೋಡಿ ತಲೆಗೊಂದು ಕಿರೀಟ ಕಟ್ಟಿ ಇನ್ನು ಪಲ್ಲಕ್ಕಿ ಹೊರಬೇಕು. ಇವನು ಪಲ್ಲಕ್ಕಿ. ಇವನ ಎಡಬಲದಲ್ಲಿ ಇನ್ನಿಬ್ಬರು ಇರಲಿ. 3 ಜನ ಪಲ್ಲಕ್ಕಿ ಹೊತ್ತುಕೊಂಡು ನಡೆಯುವ ಬೆಟ್ಟಕ್ಕೆ. ಹೇ ಸ್ವರ್ಗವಾಸಿಯಾದ ನನ್ನ ತಂದೆಯೇ, ನಮ್ಮನ್ನು ಶಿಲುಬೆಗೆ ಬಂಧಿಸಿ ಕೈಕಾಲು ಹಣೆಗಳಿಗೆ ಹೊಡೆಯನ್ನು ಹೊಡೆದು ದೇಹಕ್ಕೆ ಯಾತನೆಯನ್ನು ಉಂಡಿಸ್ತಾ ಇದ್ದಾರೆ. ನಿನ್ನ ಪುತ್ರನಾದ ನನಗೆ ಇವರು ಕೊಡುತ್ತಿರುವ ಹಿಂಸೆಯಿಂದ ಕ್ರುದ್ಧನಾಗಬೇಡ ತಂದೆ, ಕ್ರುದ್ಧನಾಗಬೇಡ. ವ್ಯಕ್ತಿಯಾದವರು ತಾನೇನನ್ನು ಮಾಡುತ್ತೇನೆ ಅಂತ ತಿಳಿದು ಆಚರಿಸಿದರೆ ಆಗ ಅಪರಾಧವೇ ಅಲ್ಲವೇ ಎಂದು ನಿರ್ಣಯಿಸುವುದಕ್ಕೆ ಬಂದಿದೆ. ಇವರು ನಿರ್ಧರಿದ್ದಾರೆ. ತಾವೇನು ನಡೆಸುತ್ತೇವೋ ಅದರ ಪರಿಣಾಮವೇನೋ ಏನೆಂದು ತಿಳಿಯದೇ ಇದ್ದಾರೆ. ತಾವೇನು ಮಾಡುತ್ತಿದ್ದೇವೋ ಅದನ್ನು ತಿಳಿಯದೆ ಹೀಗೆ ವರ್ತಿಸುತ್ತಿರುವ ಇವರನ್ನು ಶ್ರಮಿಸುತ್ತಂತೆ ಕ್ಷಮಿಸು. ಲೋಕದಲ್ಲಿ ಉದ್ಧಾರಕ್ಕಾಗಿ ಕಾಯುತ್ತಿರುವ ಅನೇಕ ಮಂದಿ ಪಾಪಾತ್ಮದ ಬಾಳಿಗೆ ಬೆಳಕನ್ನು ನೀಡುತ್ತದೆ. ನಿಜವಾದ ತಂದೆಯಾಗಿ ನಿನ್ನ ಸಾಮ್ರಾಜ್ಯವನ್ನು ಇಲ್ಲಿ ಸ್ಥಾಪಿಸು. ಓ ಪಿತನೇ, ಬಲಿಗಾಗಿ ತಂದ ಕುರಿಮರಿ ಬಲಿದಾನವನ್ನು ಕೊಡದೆ ಹಿಂದಿರುಗುವುದಕ್ಕಿಲ್ಲ ತಂದೆ. ಈ ಯೇಸುವಿನ ಹೆಸರಿನಿಂದ ಬಂದ ಕುರಿಮರಿ ಇದು ಬಲಿದಾನಕ್ಕೆ ಸನ್ನದ್ಧವಾಗಿದೆ. ಬಲ್ಲೆ ನಾವು ಉದ್ದೇಶಿಸಿದ ಕಾರ್ಯ ಸಂಪೂರ್ಣವಾಗಿದೆ. ಅದಕ್ಕೆಲ್ಲದಕ್ಕೂ ಮಗುಟ ಬಿಟ್ಟಂತೆ ನನ್ನನ್ನು ಅನುಸರಿಸಿದವರ ನನ್ನ ಶಿಷ್ಯರ ಆಲಸ್ಯಗಳ ದೂರವಾಗುವಂತೆ ಅವರ ಅಂತರಗಳನ್ನು ಮಿಂಚಿನ ಸಂಚಾರವಾಗುವಂತೆ ನನ್ನ ಈ ಬಲಿದಾನ ಸಂಭವಿಸಲಿ. ಓ ತಂದೆ, ಎಲ್ಲರನ್ನು ಕ್ಷಮಿಸು, ಎಲ್ಲರನ್ನು ಭೂರಿ ಶೋಕದ
ಕೊನೆಯ ವೇಳೆಯಲ್ಲಿ ನಮ್ಮೊಳಗೆ ಆಡಿದ ಮಾತೇನು? ಶಿಷ್ಯರೇ, ಮತ್ತೆ ನಿಮಗೆ ದರ್ಶನವನ್ನು ನೀಡುತ್ತೇನೆ ಎಂಬ ಮಾತನ್ನು ಆಡಿದ್ದರಷ್ಟೇ. ಹಾಗಾಗಿ ನಗರದ ಮಧ್ಯದಲ್ಲಿರುವ ಈ ಮಂದಿರದಲ್ಲಿ ನಮ್ಮ ಹೃದಯೇಶ್ವರ ಆ ಸ್ವಾಮಿಯ ದರ್ಶನ ಭಾಗ್ಯ ಯಾವಾಗ ಸಿಗುತ್ತದೋ ಎಂಬುದನ್ನು ಕಾಯುತ್ತಾ ನಿಂತಾಗ ಅದೋ 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 ಬದುಕುತ್ತೇವೆ ಸ್ವಾಮಿ. ನಿನ್ನ ಸಂದೇಶಗಳನ್ನು ನಿನ್ನ ಮಾತುಗಳನ್ನು ಜಗದ ಉದ್ದಗಲಕ್ಕೆ ಪಸರಿಸುತ್ತಾ ಬದುಕುತ್ತೇವೆ, ಕೃತಾರ್ಥರಾಗುತ್ತೇವೆ. ಧನ್ಯವು ಭದ್ರಂ ಶುಭಂ ಸಂಗಂ ಸುಂದರವಾಗಿ ಪ್ರಸ್ತುತಪಡಿಸಿದಂತಹ ಹಿಮ್ಮೇಳ ಮುಮ್ಮೇಳದ ಕಲಾವಿದರಿಗೆ ಧನ್ಯವಾದಗಳನ್ನು ಇಷ್ಟು ಹೊತ್ತು ಈ ಕಥಾಭಾಗವನ್ನು ಶ್ರವಣ ಮಾಡಿ ಇಲ್ಲಿಯ ಸಂದೇಶ